ಜಾತ್ರಾ ಮಹೋತ್ಸವನ ನೋಡುವುದಕ್ಕೆ ಬಲ್ನಾಡಿನ ಉಳ್ಳಾಲ್ತಿ ದಂಡನಾಯಕ ದೈವಗಳು ಇಲ್ಲಿಂದ ಭಂಡಾರ ಹೊರಟು ಬರುವಂಥದ್ದು. ನಾವೀಗ ಇರುವಂತಹದ್ದು ಬಲ್ನಾಡಿನಲ್ಲಿ. ಇಲ್ಲಿನ ಉಳ್ಳಾಲ್ತಿ ಭಂಡಾರದ ಮನೆ ಮತ್ತು ಇಲ್ಲಿಯ ದಂಡನಾಯಕ ಮತ್ತು ಉಳ್ಳಾಲ್ತಿ ದೈವಗಳ ಕ್ಷೇತ್ರದಲ್ಲಿದ್ದೇವೆ. ಇಲ್ಲಿ ಬಹಳ ವಿಶೇಷ ಏನು ಅಂತಂದರೆ, ಇವತ್ತು ಬೆಳಗ್ಗಿನಿಂದಲೇ ಇಲ್ಲಿ ಸರತಿ ಸಾಲಿನಲ್ಲಿ ನಿಂತಿರ್ತಕ್ಕಂತಹ ಬಹುದೊಡ್ಡ ಭಕ್ತರ ದಂಡನ ತಾವೀಗ ನೋಡ್ತಾ ಇದ್ದೀರಿ. ಯಾಕೆಂತಂದರೆ ಎಲ್ಲರೂ ಕೂಡ ಬಲ್ನಾಡಿನ ಉಳ್ಳಾಲ್ತಿಗೆ ಮಲ್ಲಿಗೆಯನ್ನು ಅರ್ಪಿಸಿ ಪ್ರಾರ್ಥನೆ ಮಾಡೋದಕ್ಕೆ ಒಂದು ಸರತಿ ಸಾಲಿನಲ್ಲಿ ನಿಂತಿರ್ತಕ್ಕಂತಹ ಭಕ್ತವೃಂದವನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹು ವರ್ಷಗಳಿಂದ ಇದೊಂದು ನಡೆದುಕೊಂಡು ಬಂದಿರತಕ್ಕಂತಹದ್ದು. ಇವತ್ತು ಇಲ್ಲಿಂದ ಭಂಡಾರ ಹೊರಡುವಂತಹ ಸಮಯದಲ್ಲಿ ಈ ಒಂದು ಮಲ್ಲಿಗೆಯನ್ನು ಇಲ್ಲಿಯ ತಾಯಿಗೆ ಅರ್ಪಿಸುವಂತಹದ್ದು ಒಂದು ಬಹುದೊಡ್ಡ ಸಂಪ್ರದಾಯ. ಬಹಳಷ್ಟು ಜನ ಅಂದರೆ ಸಾವಿರಾರು ಜನ ಬಂದು ಇಲ್ಲಿ ಉಳ್ಳಾಲ್ತಿ ತಾಯಿಗೆ ಮಲ್ಲಿಗೆಯನ್ನು ಅರ್ಪಿಸಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ತನ್ನ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುವಂಥ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಇದೀಗ ಕೆಲವು ಭಕ್ತರಿದ್ದಾರೆ ನಮ್ಮ ಜೊತೆಗೆ. ಸರ್, ಇವತ್ತಿನ ಈ ಕ್ಷಣದ ಬಗ್ಗೆ ಏನು ಹೇಳ್ತೀರಿ? ನಾವು ಪ್ರತಿ ವರ್ಷ ಬರ್ತೇವೆ. ಮತ್ತು ನಾವು ನಂಬಿದ ತಾಯಿಗಳು ಹೇಗಿದ್ರು ಸಹ ಯಾವಾಗ ನಾವು ಯಾವಾಗಲೂ ಏನು ಕಷ್ಟದಲ್ಲಿದ್ದರೂ ಕೂಡ ನಾವು ಇಲ್ಲಿ ಒಂದು ನೆನೆಸ್ತೇವೆ. ಅಥವಾ ಊರಲ್ಲಿ ಯಾವುದೇ ಒಂದು ಹೊಸ ಕಾರ್ಯ ಸ್ಟಾರ್ಟ್ ಮಾಡುವಾಗಿಂತ ಮುಂಚೆ ಕೂಡ ನಾವು ಈ ತಾಯಿಯನ್ನು ನೆನೆಸಿಕೊಳ್ತೇವೆ. ಹಾಗೆ ಪ್ರತಿ ವರ್ಷ ಜಾತ್ರೆಗಿಂತ ಮುಂಚಿನ ದಿವಸ ಇಲ್ಲಿ ಬಂದಾಗೆ ಇವತ್ತು ಕೂಡ ಬಂದಿದ್ದೇವೆ. ಈಗ ಒಂದು ಜಾತ್ರೆ ಅಂತಂದಾಗ ಸರ್, ಇಲ್ಲಿಂದ ಇಲ್ಲಿ ಕಿರುವಾಳು ಹೊರಡುವಂಥದ್ದು ಅನ್ನುವಂಥದ್ದು, ಈ ಕಿರುವಾಳು ಹೊರಡುವಂತಹ ಈ ದಿನ ಬಹಳಷ್ಟು ವಿಶೇಷತೆಗಳನ್ನು ಹೊಂದಿಕೊಂಡಿದೆ. ಏನು ಹೇಳ್ತೀರಿ? ಪ್ರತಿ ಸಾರಿ ಜಾತ್ರೆ ಆಗುವಾಗ ಇಲ್ಲಿ ಉಳ್ಳಾಲ್ತಿ ಅಮ್ಮನ ಹತ್ರ ಪ್ರಾರ್ಥಿಸಿಯೇ ಹೋಗೋದು. ಎಲ್ಲರೂ ಮಲ್ಲಿಗೆ ತಂದುಕೊಟ್ಟು ದೇವರ ಹತ್ರ ಬೇಡಿಕೊಂಡು ಅವರ ಕಷ್ಟವನ್ನು ದೂರ ಮಾಡಲಿಕ್ಕೆ ಪ್ರಾರ್ಥನೆ ಮಾಡಿ ದೇವರ ಹತ್ರ ಬೇಡಿಕೊಂಡು ಅವರ ಕಷ್ಟ ಕಾರ್ಪಣ್ಯವನ್ನು ಪರಿಹರಿಸಿ ಅವರ ಅನುಗ್ರಹ ಪಾತ್ರ ಆಗಬೇಕು. ನಾವು ಪ್ರತಿ ವರ್ಷ ಬರ್ತೇವೆ. ಅಂದರೆ ನನ್ನ ಅಜ್ಜಿ ಊರು ಎಲ್ಲ ಇದೇ ಊರು. ಇದು ಅದು ಇಲ್ಲಿ ಎಲ್ಲ ಸುತ್ತಮುತ್ತ ನಮ್ಮ ಸಂಬಂಧವರೇ ಇರೋದು. ಅದನ್ನು ಚಿಕ್ಕನಲ್ಲಿ ಬಂದು ಇಲ್ಲಿ ಬರ್ತಿದ್ದೆವು. ನೇಮಕ್ಕೆ ಬಂದು ಒಂದು ನಿಂತೆಲ್ಲ ನೇಮ ಎಲ್ಲ ನೋಡಿ ಹೋಗೋದು ಅಂಥ ಒಂದು ಕಾರ್ಯಕ್ರಮ. ಆದರೆ ಅದನ್ನು ನಾವು ಪ್ರತಿ ವರ್ಷ ಬಂದು ಈಗ ನೇಮ ನೋಡ್ತೇವೆ. ಪ್ರತಿ ವರ್ಷ ಬಂದು ಇಲ್ಲಿ ಮಲ್ಲಿಗೆಯನ್ನು ಕೊಟ್ಟು ಹೋಗ್ತೇವೆ ಪ್ರತಿ ವರ್ಷ. ಇದು ಇಲ್ಲಿಯ ಸಂಪ್ರದಾಯ, ವಾಡಿಕೆ. ತಾವು ನೋಡ್ತಾ ಇರ್ಬೋದು, ಯಾರ ಕೈಯಲ್ಲಿ ನೋಡಿದ್ರು ಎಲ್ಲರೂ ಕೂಡ ಮಲ್ಲಿಗೆಯನ್ನು ಹಿಡಿದು ತಾಯಿಯನ್ನು ಆರಾಧಿಸುತ್ತಾ, ತಾಯಿಯನ್ನು ಪ್ರಾರ್ಥಿಸುತ್ತಾ, ತಾಯಿಗೆ ಆ ಮಲ್ಲಿಗೆಯನ್ನು ಸಮರ್ಪಿಸುವುದಕ್ಕಾಗಿ ಇಲ್ಲಿಗೆ ಆಗಮಿಸ್ತಾ ಇರ್ತಂಥದ್ದು. ಮತ್ತು ಇನ್ನೊಂದು ಬಹಳ ವಿಶೇಷವಾದ್ದು, ಇಲ್ಲಿ ಬಲ್ನಾಡು ಉಳ್ಳಾಲ್ತಿ ಮತ್ತು ದಂಡನಾಯಕ ದೈವಗಳ ಸ್ಥಾನಕ್ಕೆ ಮಹಿಳೆಯರು ಹೋಗುವುದಿಲ್ಲ. ಬದಲಾಗಿ ಅಲ್ಲಿ ಪಕ್ಕದಲ್ಲಿರ್ತಕ್ಕಂತಹ ಭಂಡಾರದ ಮನೆ ಇದೆ, ಬಲ್ನಾಡು ಕಟ್ಟೆಮನೆ ಗುತ್ತು ಭಂಡಾರದ ಮನೆಗೆ ಹೋಗಿ ಅಲ್ಲಿ ಅವರ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ತಾಯಿಗೆ ಮಲ್ಲಿಗೆಯನ್ನು ಅರ್ಪಿಸ್ತಾರೆ. ತಾಯಿಗೆ ಮಲ್ಲಿಗೆಯನ್ನು ಅರ್ಪಿಸಿದಂತಹ ನಂತರ ಅಲ್ಲಿ ಅವರ ಪ್ರಸಾದವನ್ನು ಸ್ವೀಕರಿಸುವುದಕ್ಕಾಗಿ ಕಾತುರತೆಯಿಂದ ಕಾಯ್ತಿದೆ. ತಾವೀಗ ನೋಡ್ಬೋದು, ಚಿಕ್ಕ ಚಿಕ್ಕ ಮಕ್ಕಳು ಸೇರಿದಂತೆ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿಗೆ ಮಲ್ಲಿಗೆಯನ್ನು ಅರ್ಪಿಸುವುದಕ್ಕೆ ಬರ್ತಾರೆ. ಇವತ್ತು ಬೆಳಗಿನಿಂದಲೇ ಮಲ್ಲಿಗೆಯನ್ನು ಅರ್ಪಿಸುವುದಕ್ಕೆ ಇಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದ್ದರೂ ಕೂಡ ಸಂಜೆಯಾದರೂ ಕೂಡ ಮಲ್ಲಿಗೆ ಅರ್ಪಣೆ ಮಾಡುವಂತಹ ಒಂದು ಭಕ್ತವೃಂದ ಬಹುದೊಡ್ಡ ಸಂಖ್ಯೆಯಲ್ಲಿದೆ ಎನ್ನುವಂತಹದ್ದು. ತಾವು ನೇರ ಪ್ರಸಾರದ ಮೂಲಕ ಈ ಒಂದು ದೃಶ್ಯಾವಳಿಯನ್ನು ನೋಡ್ತಾ ಇದ್ದೀರಿ. ಪ್ರಮುಖವಾಗಿ ಸುದ್ದಿ ನ್ಯೂಸ್ ಮೊನ್ನೆಯಿಂದ ನಿರಂತರವಾಗಿ ಪ್ರತಿ ದಿನವೂ ಕೂಡ ಒಂದಷ್ಟು ವಿಚಾರಗಳ ಬಗ್ಗೆ, ಪ್ರತಿಯೊಂದು ಕಟ್ಟೆ ಪೂಜೆಗಳ ಬಗ್ಗೆಯೂ ಕೂಡ ನೇರ ಪ್ರಸಾರವನ್ನು ಮಾಡಿತ್ತು. ಈ ಎಲ್ಲ ನೇರ ಪ್ರಸಾರವನ್ನು ಕೂಡ ತಾವೀಗ ನೋಡಿದ್ರಿ. ಇದೀಗ ಇವತ್ತು ಉಳ್ಳಾಲ್ತಿಯ ಕಿರುವಾಳು ಹೊರಡುವಂತಹ ಈ ಸಮಯದಲ್ಲೂ ಕೂಡ ನೇರ ಪ್ರಸಾರವನ್ನು ಕೂಡ ವೀಕ್ಷಣೆ ಮಾಡಲಿಕ್ಕಿದ್ದೀರಿ. ಆ ನೇರ ಪ್ರಸಾರವೂ ಕೂಡ ನಡೀತಾ ಇದೆ. ತಾವೀಗ ಇಲ್ಲಿ ಸೇರಿರ್ತಕ್ಕಂತಹ ಇಲ್ಲಿ ಏಕಾಏಕಿ ಕ್ಯೂ ಕೂಡ ಹೆಚ್ಚಾಗಿದೆ. ಇಲ್ಲಿಯ ಸಮಿತಿಯ ಅಧ್ಯಕ್ಷರ ಇದ್ದಾರೆ. ಸರ್, ತಮ್ಮ ಹೆಸರು? ಈಗ ಸರ್, ಹೇಗೆ ಇವತ್ತು ಬೆಳಗಿನಿಂದಲೇ ಇಲ್ಲಿ ಮಲ್ಲಿಗೆ ಕೊಡುವಂಥ ಕಾರ್ಯ ಆರಂಭವಾಗಿದೆ ಅಂತ? ಬೆಳಿಗ್ಗೆ ಒಂದು 8 ಗಂಟೆಯಿಂದ ನಾವು ಪೇಪರಲ್ಲಿ ನ್ಯೂಸಲ್ಲಿ ನಾವು ಹಾಕಿದಂತೂ 9 ಗಂಟೆಯಿಂದ ಪ್ರಾರಂಭ ಆಗ್ತದೆ ಅಂತೇಳಿ 8 ಗಂಟೆಯಿಂದಲೇ ಮಲ್ಲಿಗೆ ಹೂವು ಹಾಕೋದು ಪ್ರಾರಂಭವಾಗಿದೆ. ಸರ್, ಎಷ್ಟು ಜನ ಭಕ್ತರು ಬಂದು ಹೋಗಿರಬಹುದು ಅಂತ? ನನ್ನ ಲೆಕ್ಕದಲ್ಲಿ ಸಾವಿರಾರು ಜನ ಜಾತ್ರೆಗೆ ಬಂದು ಹೋಗಿದ್ದಾರೆ. ಪುತ್ತೂರು ಮಹತೋಬರ ಮಹಲಿಂಗೇಶ್ವರ ದೇವರ ಜಾತ್ರೋತ್ಸವದಲ್ಲಿ ಇದೊಂದು ಬಹಳ ಒಂದು ನಿರೀಕ್ಷೆಯ ದಿನ. ಯಾಕೆಂತಂದರೆ ಇಲ್ಲಿಂದ ಭಂಡಾರ ಹೊರಡುವಂಥದ್ದು, ಅಲ್ಲಿ ದೇವರು ಮತ್ತು ಇವರು ಜೊತೆಯಾಗುವಂತಹದ್ದು, ಇಂಥದ್ದೆಲ್ಲ ಒಂದು ಭೇಟಿಯಾಗುವಂತಹ ಒಂದು ಕ್ಷಣಗಳು, ಇವೆಲ್ಲವೂ ಕೂಡ ಒಂದು ಬಹಳ ರೋಚಕ ಮತ್ತು ರೋಮಾಂಚಕ ಕ್ಷಣಗಳು. ಇವತ್ತು ಇಲ್ಲಿ ನಾವು ನೋಡ್ತಾ ಇದ್ದಂಗೆ ಸಾವಿರಾರು ಜನ ಸೇರ್ತಾನೇ ಇದ್ದಾರೆ. ಒಳಭಾಗದಲ್ಲಿ ಮಲ್ಲಿಗೆಯಿಂದ ತುಂಬಿ ಹೋಗಿದೆ. ಈ ಒಂದು ಕಿರುವಾಳು ಹೊರಡುವಂತಹ ದಿನದ ಬಗ್ಗೆ ಏನು ಹೇಳ್ತೀರಿ? ನಮಗೆ ಕಿರುವಾಲು ಹೋಗುವಂಥ ದಿವಸ ನಮಗೆ ಭಾರಿ ವಿಜೃಂಭಣೆ, ಭಾರಿ ಸಂತೋಷದಂಥ ವಿಷಯ.
ಯಾಕೆಂತಂದರೆ ಅಷ್ಟು ಇಲ್ಲಿಂದ ಈ ಬೀಳವ ಇದರಿಂದ ಸೂಟೆಯಲ್ಲಿ ನಾವು ಇಲ್ಲಿಂದ ಹೋಗೋದು ಚೆಂದ, ಭಂಡಾರ ಹೋಗುವಂಥದ್ದು ಅದೇನು ಚಂದ. ಮತ್ತು ಮಲ್ಲಿಗೆಯಿಂದ ಅಲಂಕಾರವಾಗಿ ನಮ್ಮ ಪಾತ್ರಿಗಳು ದಂಡನಾಯಕ ಹಾಗೂ ಉಳ್ಳಲ್ತಿ, ಮಲ್ಲರಾಯ, ಅಡ್ಡನಕತ್ತಿ, ಕಲ್ಲುಟ್ಟಿ ಇದೆಲ್ಲ ಮಲ್ಲಿಗೆಯಿಂದ ತುಂಬಿಕೊಂಡು ಹೋಗುವಂಥದ್ದು ಭಾರಿ ವಿಶೇಷ, ಅದು ಭಾರಿ ಸಂತೋಷ. ಇಲ್ಲಿ ಈಗ ಮಹಿಳೆಯರು ಭಂಡಾರದ ಮನೆಯ ಕಡೆಗೆ ಹೋಗ್ತಾರೆ, ಪುರುಷರು ಇಲ್ಲಿ ಒಳಭಾಗವನ್ನು ಹೋಗ್ತಾರೆ, ಈಗ ಎಲ್ಲ ಜೊತೆಯಾಗಿ ಹೋಗ್ತಾರೆ. ಸರ್ ಏನು ಹೇಳ್ತೀರಿ ಈ ದಿನದ ಬಗ್ಗೆ? ಜೊತೆಯಾಗಿ ಇಲ್ಲ ಈ ದಿನದ ಬಗ್ಗೆ ಈಗ ಎಲ್ಲರೂ ಒಗ್ಗಟ್ಟಾಗಿ ನಾವು ಪುತ್ತೂರು ಮಹಾಲಿಂಗೇಶ್ವರ ಉಳ್ಳಾಲ್ತಿ ಅಮ್ಮನನ್ನು ಕರ್ಕೊಂಡು ಮಹಾಲಿಂಗೇಶ್ವರ ದೇವರ ಭೇಟಿಗಾಗಿ ನಾವು ಕಾಯ್ತಾ ಇದ್ದೇವೆ. ಭಾಳ ಸಂತೋಷದಿಂದ ನಾವು ಇವತ್ತು ಭಂಡಾರವನ್ನು ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಹಾಂ ಸರ್, ಈ ದಿನಕ್ಕಾಗಿ ಎಷ್ಟು ತಯಾರಿಗಳಾಗಬೇಕಾಗ್ತದೆ ಅಂತ? ತಯಾರಿ ಮುಂಚಿತ ನಾವು ಒಂದು 2-3 ದಿವಸ ಅದು ಮೊದಲೇ ಗೊತ್ತಿರ್ತದೆ ನಮಗೆ. ಅದಕ್ಕೆ 2-3 ದಿವಸದಿಂದ ನಾವು ತಯಾರಿ ರೆಡಿಯಾಗಿರ್ತೇವೆ. ಕಿರುವಲ್ ಭಂಡಾರ ಹೋಗುವಂಥ ಟೈಮಲ್ಲಿ ಹೆಂಗಸರು ಬರಲಿಕ್ಕೆ ನಿಂತಿಲ್ಲ, ಹಿಂದಿನಿಂದ ಬರ್ತಾರೆ, ಪಲ್ಲಕ್ಕಿ ಹತ್ರ ಬರಲಿಕ್ಕಿಲ್ಲ ಅಷ್ಟೇ. ಇದು ತಾವು ಈಗ ಮಾತಾಡ್ತಿರುವಂಥ ಸಮಯದಲ್ಲಿ ಲೈನ್ ಒಮ್ಮೆ ನಿಮಗೆ ತೋರಿಸ್ತೀವಿ ಮತ್ತೆ, ಯಾಕಂತಂದರೆ ಲೈನ್ ಈಗ ನಮಗೆ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮತ್ತೆ ಕೂಡ ಆಗಮಿಸಿದ್ದಾರೆ. ಅದರ ಜೊತೆಗೆ ಇಲ್ಲಿ ಬಹಳಷ್ಟು ಒಂದು ವಿಶೇಷತೆ ಅಂತ ಹೇಳಿದರೆ ಸೂಟೆಯ ಬೆಳಕಿನಲ್ಲಿ ದೈವಗಳು ಸಾಗುವಂತಹದ್ದು ಅನ್ನುವಂತಹದ್ದು ಅದು ಬಹಳ ವಿಶೇಷ. ಅದರ ಜೊತೆಗೆ ಇಲ್ಲಿ ಸೂಟೆಯನ್ನು ತಂದು ಇಡುವಂತಹದ್ದು. ಈಗ ಇಲ್ಲಿ ಒಬ್ಬರು ವ್ಯಕ್ತಿ ಸೂಟೆಯನ್ನು ತಂದಿಟ್ಟಿದ್ದಾರೆ. ಇದೀಗ ತುಂಬ ಸೂಟೆಗಳು ಬರ್ತವೆ ಇಲ್ಲಿಗೆ. ಆ ಸೂಟೆಯನ್ನು ತಂದಿಟ್ಟಂತಹ ವ್ಯಕ್ತಿಯೊಬ್ಬರು ಇದ್ದಾರೆ ನೋಡಿ. ಆ ಸೂಟೆ ಎಷ್ಟು ದೊಡ್ಡದಿದೆ ಅಂತ ಕೂಡ ತಾವು ನೋಡ್ತಾ ಇದ್ದೀರಿ. ಈಗ ಇಲ್ಲಿ ಸೂಟೆ ಯಾರು ತರೋದು, ಯಾಕಾಗಿ ತರ್ತಾರೆ, ಹೇಗೆ ತರ್ತಾರೆ ಅನ್ನುವಂಥದ್ದನ್ನು ಕೇಳಬೇಕು. ಸರ್ ನಮಸ್ತೆ, ನಿಮ್ಮ ಹೆಸರು? ಎನ್ನ ಸುರೇಶ್ ಪುದಾರು ದಾದವಂತಾರೆ ಏನು ತೋಟ ಮುಲ್ಪಂಡ ಎಂಕ್ಲ ಏಪಲ ಎಲ್ಲಿ ಪುನಗನೆ ಸೂಟೆ ಅವತ್ತೊಂದು ಬರೋದಿಲ್ಲ. ಅವು ಎಂಕ್ಲ ಪುಪ್ಪ ಇಪ್ಪುನಗನೆ ಮುಖ ಎಂಕ್ಲ ಒಂಜೆ ನೆತ್ತಗಳಿಗೆ ಮುಳು ಪತ್ತಿರಲ್ಲ ಏನು ಸೂಟೆ ಜಮಾತಿರ್ಲ ದುಂಬುರ್ದಿ ಬಾರಿ ಭಕ್ತಿಡು ಪತ್ತೊಂದು ವರ್ಪ ಈ ನಿಕಲಿಟ್ಟದಲ್ಲ ಯಾನ್ ಎತ್ತರದ ಸೂಟೆ ಕೊನಪುನ ಅಂಚದಲ್ಲ ಇಜ್ಜಿ ಕೌಂಟಿದ್ದು ಪಂಡಾಗಿ ಮುಲ್ಪಾರ್ದ ಅಡೆ ಮುಟ್ಟ ಸುಮಾರು ಪೊರ್ತು ಇಪ್ಪುಣತ ಅಂಚ ಸುಮಾರು ಬೋರ್ಡ್ ಹಾಕೊಂಡು ಐಕೊಂತೆ ಮಲ್ಲ ಕಟ್ಟುಣ ಇತ್ತೆ ಮುಂದೆ ಖಾಲಿ ಅಂಡ ಖಾಲಿ ಅನ್ನೊಂಜುಂಡು ಉಂಡು ಅವಳ ಅರ್ಧೊಡು ದೀತಾರ ಇದನ್ನ ಮಲ್ಲ ಸುಟ್ಟೆ ಪತ್ತನೇರ ಬಂಗ ಆಗ್ಬಿಡತ್ತ ಐಕ್ ಇಲ್ಲಿ ತುಂಬ ಜನ ಈಗ ಬರ್ಲಿಕ್ಕಿದ್ದಾರೆ, ಅವರೆಲ್ಲರನ್ನು ಕೂಡ ಮಾತಾಡಿಸ್ತೀವಿ. ಮತ್ತೊಮ್ಮೆ ನಿಮಗೆ ತೋರಿಸ್ತೀವಿ ಸರತಿ ಸಾಲು. ನೀವು ಇಡೀ ಗದ್ದೆಯಲ್ಲಿ ಹೋಗಿ ಆ ಸರತಿ ಸಾಲಿನ ಏಕಾಏಕಿ ಲೈನ್ ಜಾಸ್ತಿ ಆಗ್ತಾ ಇರುವಂಥದ್ದನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ. ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿಗೆ ಮಲ್ಲಿಗೆಯನ್ನು ಕೊಡೋದಕ್ಕೆ, ಅಂದರೆ ನಾವೀಗ ಮಾತನಾಡಲಿಕ್ಕೆ ಶುರು ಮಾಡಿ ಕೇವಲ ಒಂದು 4.25 ನಿಮಿಷ 5 ನಿಮಿಷ ಆಗಿದೆ. ಈ ಸಮಯದಲ್ಲಿ ಮತ್ತೆ ಸಾವಿರಾರು ಅಥವಾ ನೂರಾರು ಜನರು ಅಲ್ಲಿಗೆ ಸೇರಿಕೊಂಡಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಮಾರ್ಗದಲ್ಲಿಯೂ ಕೂಡ ಭಕ್ತರು ಆಗಮಿಸ್ತಾನೇ ಇದ್ದಾರೆ. ಆ ಎಲ್ಲ ಭಕ್ತರ ಆಗಮನದ ಜೊತೆಗೆ ಮಲರಾಯ ದೈವದ ಭಂಡಾರದ ಮನೆ ಇದೆ. ಆ ಭಂಡಾರದ ಮನೆಯೊಳಗೆ ಕೂಡ ನಾವು ಹೋಗುವ. ಭಂಡಾರದ ಮನೆಯ ಒಳಭಾಗಕ್ಕೆ ಪ್ರವೇಶವನ್ನು ಮಾಡ್ತಾ ಇದ್ದೇವೆ. ಆ ಒಳಭಾಗಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಇಲ್ಲಿ ಬಹಳಷ್ಟು ಮಹಿಳಾ ಭಕ್ತರು ತಾಯಿಗೆ ಒಂದು ಮಲ್ಲಿಗೆಯನ್ನು ಅರ್ಪಿಸಿ ಇದೀಗ ಆ ಒಂದು ಪ್ರಸಾದಕ್ಕಾಗಿ ಕಾಯ್ತಾ ಇದ್ದಾರೆ. ಜೊತೆಗೆ ಆ ಒಂದು ಪುಣ್ಯ ದಿನದ ಬಗ್ಗೆ ಅವರು ಎಲ್ಲರೂ ಕೂಡ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳಬೇಕು. ಇಲ್ಲಿ ಮಹಿಳಾ ಭಕ್ತರ ಸಂಖ್ಯೆ ಇದೆ. ನಮಸ್ತೆ, ಏನು ಹೇಳ್ತೀರಿ? ಇದು ಬಲ್ನಾಡಿದ್ದ ತುಂಬ ವಿಶೇಷವಾದದ್ದು, ತುಂಬ ಖುಷಿ ಆಗ್ತಾ ಉಂಟು. ವರ್ಷ ಬರ್ತೀವಿ. ಈ ಸಾರಿ ತುಂಬ ಜನ ಇದ್ದಾರೆ, ಸೊ ದೇವರು ಹೊರಡಲಿಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು ಅಂತ ಅಷ್ಟೇ. ತುಂಬ ಜನ ಇದ್ದಾರೆ. ತುಂಬ ಜನ ಇದ್ದಾರೆ. ಏನು ಹೇಳ್ತೀರಿ ಮೇಡಮ್? ವರ್ಷ ಬರ್ತಿದ್ದೇವೆ, ಬದಲಾವಣೆಯನ್ನು ಕಾಣ್ತಿದ್ದೇವೆ. ದೇವರ ಮೇಲೆ ಜನರಿಗೆ ಭಕ್ತಿ ತುಂಬ ಬಂದಾಗೆ ಕಾಣ್ತಾ ಇದ್ದೆ. ಒಳ್ಳೇದಾಗಲಿ ಎಲ್ಲರಿಗೂ. ಜನ ಜಾಸ್ತಿ ಆಗ್ತಾ ಇದೆ. ಹೌದು, ಫಸ್ಟ್ ಟೈಮ್ ಬರ್ತೀನಿ. ಫಸ್ಟ್ ಟೈಮ್ ಬಟ್ ಒರೋನಿ ರಶ್ ಪುನಃ ಅವಸ್ಥೆ ಎಡ್ಡೆ ಜಾಸ್ತಿ ಆಗ್ತದೆ. ವರ್ಷ ಜನ ಜಾಸ್ತಿ ಬರ್ತಾ ಇದ್ದಾರೆ ಅನ್ನೋದು. ಮೇಡಮ್ ನಮಸ್ತೆ. ನಮಸ್ಕಾರ. ಏನು ಹೇಳ್ತೀರಿ ಮಲೆನಾಡಿನ ತಾಯಿ ಉಳ್ಳಾಲ್ತಿ ಈ ಒಂದು ಕಿರುವಾಳು ಹೊರಡುವ ಬಗ್ಗೆ? ಹೌದು, ನಾವು ಮೊದಲಿಂದ ಇಲ್ಲಿ ಇಷ್ಟು ದಿವಸ ಬಂದಿಲ್ಲ ಬಲ್ನಾಡಿಗೆ, ಈ ಸಲನೇ ಬಂದದ್ದು. ನಾವು ಇಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನ ಎದುರುಗಡೆ ಕಟ್ಟೆ ಅಲ್ಲೇ ಹೋಗಿ ಬರುತ್ತಿದ್ದೆವು. ಇದೇ ಊರಿನವರು. ಈ ಸಲ ಇಲ್ಲಿ ಬಂದದ್ದು. ಆ ಅಮ್ಮನಿಗೆ ಏನು ಕೇಳ್ತೇವೋ ಅದು ಸಿಗ್ತದೆ ನಮಗೆ, ಅದಕ್ಕೆ ಖಂಡಿತ ಧನ್ಯವಾದ. ಇದೀಗ ನಮ್ಮ ಜೊತೆಗೆ ಮತ್ತಷ್ಟು ಜನ ಇದ್ದಾರೆ, ಅವ್ರನ್ನೆಲ್ಲರೂ ಕೂಡ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಡೆಕೋರೇಷನ್ಸ್ ಎಲ್ಲ ತುಂಬ ಜಾಸ್ತಿ ಮಾಡ್ತಾ ಇದ್ದಾರೆ ರೋಡಲ್ಲಿ ಎಲ್ಲ. ಫುಲ್ ಚೆಂದಾಗಿದೆ ಈ ಸರಿ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಎಸ್,
ಹಿಂದೆಂದಿಗಿಂತಲೂ ಅದ್ಧೂರಿಯಾಗಿದೆ ಅನ್ನುವಂತಹದ್ದನ್ನು ಹೇಳ್ತಾ ಇದ್ದಾರೆ. ನೋಡಿ, ಪ್ರಸಾದಕ್ಕಾಗಿ ಕಾಯ್ತಾ ಇದ್ದಾರೆ. ಮೇಡಮ್ ನಮಸ್ತೆ. ಏನು ಹೇಳ್ತೀರಿ? ಅಲ್ಲಲ್ಲ, ಏನು ಹೇಳ್ತೀರಿ ಇವತ್ತಿನ ಮೇಡಮ್? ಇವತ್ತಿಂದು ಬಲ್ನಾಡ ಉಳ್ಳಾಳ್ತಿ ಅಮ್ಮಂದು ಮಹಾಲಿಂಗೇಶ್ವರ ದೇವರ ಅಂದರೆ ದೇವರನ್ನು ಮೀಟ್ ಆಗಲಿಕ್ಕೆ ಒಂದು ಭಂಡಾರ ಬರ್ತಾ ಉಂಟು. ಇದು ವಿಶೇಷ ಏನಂದರೆ ಇಷ್ಟು ಭಕ್ತರು ಅಮ್ಮನಲ್ಲಿಗೆ ಬಂದು ಅಮ್ಮನಿಗೆ ಮಲ್ಲಿಗೆ ಹೂವನ್ನು ಪ್ರಸಾದ ರೂಪದಲ್ಲಿ ಅವರಿಗೆ ಕೊಟ್ಟು ಅವರು ನಮಗೆ ಪ್ರಸಾದವನ್ನು ಕೊಡೋದೇ ವಿಶೇಷ. ಮತ್ತು ಬಲ್ನಾಡಿನ ಉಳ್ಳಾಳ್ತಿ ಅಮ್ಮಂದು ಕಾರಣಿಕ ಎಷ್ಟು ಉಂಟು ಅಂತ ಹೇಳಿದರೆ ಇಷ್ಟು ಭಕ್ತಾದಿಗಳನ್ನು ನೋಡೋದ್ರಲ್ಲೇ ಗೊತ್ತಾಗ್ತದೆ ಅಮ್ಮನ ಕಾರಣಿಕ ಎಷ್ಟು ಉಂಟು ಅಂಥೇಳಿ. ಇದು ನಮಗೆ ವರ್ಷದಲ್ಲಿ ಒಂದು ವಿಶೇಷ ಅಂತ ಹೇಳಿದರೆ ಇದು ನೋಡೋದೇ ನಮಗೆ ಒಂದು ಈ ಹಬ್ಬ ಭಾರಿ ಖುಷಿ. ಅಮ್ಮನ ಒಂದು ನಮಗೆ ದರ್ಶನ ಸಿಗುವುದು ಕೂಡ ನಮಗೆ ತುಂಬ ಖುಷಿ. ಹೀಗೆ ಎಲ್ರಿಗೂ ಅಮ್ಮನ ಆಶೀರ್ವಾದ ಎಲ್ರಿಗೂ ಇರಲಿ. ಹೀಗೆ ವರ್ಷ ನಮಗೆ ಅಮ್ಮಂದು ಹೀಗೆ ಜಾತ್ರೆಯದ್ದು ಮತ್ತು ಹೀಗೆ ಭಂಡಾರ ಹೋಗುವುದು ಕೂಡ ಈ ಸೇವೆಯನ್ನು ನಮಗೆ ನೋಡುವುದು ಆ ಭಾಗ್ಯವನ್ನು ಅಮ್ಮ ಎಲ್ರಿಗೂ ಕರುಣಿಸಲಿ ಅಂತ ಹೇಳಿ ಹೇಳ್ತಾ ಇದ್ದೇನೆ. ಮೇಡಮ್, ಪ್ರಸಾದ ಸ್ವೀಕರಿಸಿದ್ರಾ? ಕೊಡಲಿಕ್ಕೆ ಬಾಕಿ ಇದೆ. ಎಷ್ಟು ವರ್ಷದಿಂದ ಬರ್ತಾ ಇದ್ರಿ? ನಾವು ತುಂಬ ಒಂದು ಮಕ್ಕಳು ಸಣ್ಣದಿರೋದ್ರಿಂದ ಇಲ್ಲೇ ಇದ್ದೇವೆ. ನಾವು ಒಂದು ಸ್ಟಾರ್ಟ್ ಮಾಡಿ ಒಂದು 30-35 ವರ್ಷ ಆಯಿತು. ಆದರೆ ಒಂದು ಹೊರಕ್ಕೆ ಒಂದು ಹೇಳಿದರೆ ಅದು ಖಂಡಿತ ನೆರವೇರುತ್ತೆ. ಒಂದು ಹೂವಿನ ಚೆಂಡು ನಾವು ಕೊಡ್ತೇವೆ ಅಂತ ಹೇಳಿದರೆ ಅದು ಉಳ್ಳಾಳ್ತಿ ಅಮ್ಮ ಇದು ಮಾಡಿ ಈಡೇರಿಸ್ತಾರೆ ನಮಗೆ. ಹಾಗೆ ನಾವು ಈಗ ಇಡೋದು ಬ್ಯಾಂಗ್ಳೂರಲ್ಲಿ, ಆದರೂ ಜಾತ್ರೆಗೆ ನಾವು ಮಿಸ್ ಮಾಡೋದೇ ಇಲ್ಲ. ಇಲ್ಲಿ ಬಂದು ಹೂ ಕೊಡೋದು, ಜಾತ್ರೆಗೆಲ್ಲ ಆಗಿ ಕೊಡಿ ಇಳಿದ ನಂತರ ಹೋಗೋದು ಪುನಃ. ಒಂದೇನು ವಿಷಯ ಇಲ್ಲ, ಇವರದೇ. ನೋಡಿ, ಇದು ಮಲರಾಯ ಮತ್ತು ಸಪರಿವಾರ ದೈವಗಳ ಭಂಡಾರದ ಮನೆ. ಇಲ್ಲಿಗ ಭಕ್ತರಿದ್ದಾರೆ. ಮೇಡಮ್, ಎಂತ ಹೇಳ್ತೀರಿ? ಅಲ್ಲ, ಏನು ಹೇಳ್ತೀರಿ? ನನಗೆ ಸ್ವಲ್ಪ ಕೆಮ್ಮು ವಯಸ್ಸು. ನಾನು ಹೊಸತ್ತಿರ್ಲಿಕ್ಕೆ ನನಗೆ ಆಯಿತು, ಬನ್ನಿ. ಮಲರಾಯ ಹಾಗೂ ಸಪರಿವಾರ ದೈವಗಳ ಭಂಡಾರದ ಮನೆ ಒಳಭಾಗಕ್ಕೆ ನಾವು ಪ್ರವೇಶ ಮಾಡ್ತಾ ಇದ್ದೇವೆ. ಇಲ್ಲಿಗೆ ತಂಪು ಪಾನೀಯವನ್ನು ಇಟ್ಟು ಈ ಮನೆಯವರು ಬಹಳಷ್ಟು ಆಪ್ತತೆಯಿಂದ ಇಲ್ಲಿಯ ಭಕ್ತವೃಂದವನ್ನು ಸ್ವಾಗತಿಸ್ತಾರೆ. ಇದು ಭಂಡಾರದ ಮನೆಯ ದೃಶ್ಯ. ಇಲ್ಲಿ ಮಲರಾಯ ಮತ್ತು ಸಪರಿವಾರ ದೈವಗಳಿರುವಂತಹ ಭಂಡಾರದ ಮನೆ. ಆ ಭಂಡಾರದ ಮನೆಯವರನ್ನು ಕೂಡ ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಇದೀಗ ಒಳಭಾಗದ ಅಂದರೆ ಬಹಳ ಒಂದು ಸಾಂಪ್ರದಾಯಿಕವಾದಂತಹ ಶೈಲಿಯನ್ನು ಹೊಂದಿರತಕ್ಕಂಥ ಮನೆ ಇದು. ಬಹಳ ಸುಂದರ ಮತ್ತು ಒಳಭಾಗವನ್ನು ಪ್ರವೇಶ ಮಾಡಿದಾಗ ಎಸಿಯ ಮನೆಯ ಒಳಭಾಗಕ್ಕೆ ಪ್ರವೇಶ ಮಾಡಿದಂಗೆ ಆಗುತ್ತೆ. ಯಾಕೆಂತಂದರೆ ಬಹಳ ಒಂದು ಮರದ ಕೆತ್ತನೆ ಇರ್ಬೋದು, ಎಲ್ಲವೂ ಕೂಡ ವಿಶೇಷ. ಅಂದರೆ ಬಹಳ ಹಿಂದಿನ ಒಂದು ಮನೆ. ಈ ಮನೆಯ ಒಳಭಾಗಕ್ಕೆ ಇದೀಗ ಹೋಗ್ತಾ ಇದ್ದೇವೆ. ಮೊದಲಿಗೆ ಮಲರಾಯ ದೈವದ ದರ್ಶನವನ್ನು ನಾವು ನಿಮಗೆ ಮಾಡಿಸ್ತಾ ಇದ್ದೀವಿ. ಇದು ಶ್ರೀ ಮಲರಾಯ ದೈವ ಸಾನ್ನಿಧ್ಯ ಭಂಡಾರ ಮನೆ, ಬಲ್ನಾಡು ಕಟ್ಟೆಮನೆ. ಇಲ್ಲಿಯ ದೈವದ ದರ್ಶನವನ್ನು ನಾವೀಗ ನಿಮಗೆ ಮಾಡಿಸ್ತಾ ಇದ್ದೀವಿ. ಅದರ ಜೊತೆಗೆ ಇಲ್ಲಿಯ ಹಳೆಯ ಮನೆ, ಈ ಮನೆಯಲ್ಲಿ ಬಲ್ನಾಡು ಕಟ್ಟೆಮನೆಯ ಕುಟುಂಬಸ್ಥರು ನೋಡಿದ್ದೀರಿ. ಆನಂತರ ಬಹಳಷ್ಟು ಈ ಮನೆಯ ಸದಸ್ಯರ ಫೋಟೋಗಳಿದ್ದಾವೆ. ಇದೀಗ ತಾವು ನೋಡ್ತಾ ಇರುವಂತಹದ್ದು ಮಲರಾಯ ದೈವಸ್ಥಾನ. ಇಲ್ಲಿಂದ ಭಂಡಾರ ಹೊರಟು ದಂಡನಾಯಕ ಉಳ್ಳಾಳ್ತಿ ಹತ್ರ ಹೋಗಿ ತದ ಬಳಿಕ ಒಟ್ಟಿಗೆ ಎಲ್ಲ ದೈವಗಳ ಭಂಡಾರವು ಕೂಡ ಜೊತೆಯಾಗಿ ತೆರಳುವಂತಹದ್ದು ಸಂಪ್ರದಾಯ. ಇದೀಗ ಇಲ್ಲಿ ಬಂದು ಮಲ್ಲಿಗೆಯನ್ನು ಇಟ್ಟು ಆ ಒಂದು ದೇವರಿಗೆ ಪ್ರಾರ್ಥಿಸುವಂತಹದ್ದು ಕೂಡ ಇಲ್ಲಿ ವಾಡಿಕೆ. ಇಲ್ಲಿ ಎಲ್ಲರಿಗೂ ಕೂಡ ಅವಕಾಶಗಳಿದೆ. ಅದರಿಂದ ಎಲ್ಲರೂ ಕೂಡ ಬಂದು ಇಲ್ಲಿ ಪ್ರಾರ್ಥನೆಯನ್ನು ಗೈತಾರೆ. ಜೊತೆಗೆ ಇಲ್ಲಿ ಬಂದವರು ಕೆಳಭಾಗಕ್ಕೆ ಅಂದರೆ ಉಳ್ಳಾಳ್ತಿ ದಂಡನಾಯಕನಿಗೆ ಪ್ರಸಾದವನ್ನು ಕೊಟ್ಟು ಇಲ್ಲಿ ಮಲರಾಯನಿಗೆ ಪ್ರಸಾದವನ್ನು ಕೊಟ್ಟು ಅವರಿಗೆ ಒಂದು ಪ್ರಾರ್ಥನೆ ಮಾಡುವಂಥದ್ದು ಮಲರಾಯ ಮತ್ತು ಸಪರಿವಾರ ದೈವಗಳಿಗೆ. ಈಗ ಈ ಬಗ್ಗೆ ಮಾತನಾಡೋದಕ್ಕೆ ಇಲ್ಲಿಯ ಮುಖ್ಯಸ್ಥರು ಇದ್ದಾರೆ. ಈ ಭಂಡಾರದ ಮನೆ ಹಿಂದಿನ ಇದಕ್ಕೆ ಗುತ್ತು ಮನೆ ಅಂತ ಕರೀತಾರೆ. ಕಟ್ಟೆ ಮನೆ ಗುತ್ತು ಅಂತ ಇದಕ್ಕೆ ಹೆಸರು. ಗುತ್ತು ಮತ್ತು ಗತ್ತು ಎರಡೂ ಕೂಡ ಈ ಮನೆಗಿದೆ ಅನ್ನುವಂತಹದ್ದು ಬಹಳ ಸ್ಪಷ್ಟ. ಯಾಕೆಂತಂದರೆ ಈ ಮನೆಯ ವಾಸ್ತುಶಿಲ್ಪ ಇರ್ಬೋದು, ಅಂದರೆ ಇಲ್ಲಿಯ ಆ ಒಂದು ಮರದ ಕೆತ್ತನೆ ಇರ್ಬೋದು, ಬಹಳ ಹಿಂದಿನ ಒಂದು ಮರದ ಕೆತ್ತನೆ. ಇಲ್ಲಿಯ ಈ ಎಲ್ಲ ಅಟ್ಟವನ್ನು ನೋಡಿದಾಗ ಗೊತ್ತಾಗುತ್ತೆ. ಇಲ್ಲಿರ್ತಕ್ಕಂಥ ಎಲ್ಲ ಒಂದು ಕಂಬಗಳನ್ನು ನೋಡಿದಾಗಲೂ ಕೂಡ ಗೊತ್ತಾಗುತ್ತೆ. ಅದರ ಜೊತೆಗೆ ಒಳಭಾಗಕ್ಕೆ ನಾವು ಹೋಗುವಾಗ ಈ ಮರದ ಕೆತ್ತನೆ ಒಳಭಾಗಕ್ಕೆ ಹೋದಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಬಾಗಿಲು ನೋಡಿದಾಗಲೂ ಕೂಡ ಗೊತ್ತಾಗ್ತದೆ. ಇದು ತೊಟ್ಟಿ ಮನೆಯ ಶೈಲಿ, ಅಂದರೆ ಇದು ಬಾಗಿಲು ತೊಟ್ಟಿ ಮನೆಯ ಶೈಲಿಯನ್ನು ಹೊಂದಿರುವಂಥದ್ದು. ಇಲ್ಲಿ ನೋಡಿ, ಹಳೆಯ ಈ ಬಾಗಿಲು
ಪುರಾತನ ಕಾಲದ್ದೇ ಇರ್ಬೋದು, ಆದರೆ ಇವತ್ತಿಗೂ ಕೂಡ ಅದನ್ನು ಒಂದು ಯಾವ ರೀತಿಯಾಗಿ ಎಷ್ಟು ಗಟ್ಟಿಯಾಗಿದೆ ಅನ್ನುವಂಥ ತೋರಿಸ್ತಿದ್ದೀವಿ. ಅದರ ಜೊತೆಗೆ ಇಲ್ಲಿ ಉಪಯೋಗ ಮಾಡ್ತಾ ಇದ್ದಂಥ ಹಳೆಯ ವಸ್ತುಗಳು ಕೂಡ ಇಲ್ಲಿದ್ದಾವೆ. ಅದ್ರ ಜೊತೆಗೆ ಇಲ್ಲಿ ತೊಟ್ಟಿ ಮನೆ ಅಂತ ಯಾಕೆ ಕರೀತಾರೆ ಅಂತಂದರೆ ಈ ಭಾಗ ಅಂದರೆ ಇಲ್ಲಿ ಮಳೆಗಾಲದಲ್ಲಿ ನೇರವಾಗಿ ಮನೆಯ ಒಳಭಾಗಕ್ಕೆ ನೀರು ಪ್ರವೇಶ ಮಾಡುತ್ತೆ. ಇಲ್ಲಿ ಇದು ತೊಟ್ಟಿ ಮನೆ ಅಂತ ಕರೀತಾರೆ. ಬಹಳ ವಿಶೇಷವಾಗಿ ಇಲ್ಲಿಗೆ ಬರುವಂಥ ಭಕ್ತರೆಲ್ಲರೂ ಕೂಡ ಈ ಮನೆಯನ್ನು ನೋಡಿ ಹೋಗುವಂಥದ್ದು ಕೂಡ ಒಂದು ಸಂಪ್ರದಾಯದ ರೀತಿಯಲ್ಲಿ ಮಾಡಿಕೊಂಡಿದ್ದಾರೆ. ಬಹಳಷ್ಟು ಜನ ಇಲ್ಲಿ ಬಂದು ನೋಡಿ ಹೋಗ್ತಾರೆ. ಈಗ ಸರ್, ಈ ಮನೆಯನ್ನು ನೋಡಿದಾಗ ನಿಮಗೆ ಅಂದರೆ ನೀವೊಬ್ಬರು ಭಕ್ತರಾಗಿ ಪ್ರತಿ ವರ್ಷ ಬರ್ತೀರಿ, ಈ ಮನೆಯನ್ನು ನೋಡಿದಾಗ ಏನು ಅನಿಸುತ್ತೆ? ಈ ಹಳೆ ಮನೆಯನ್ನು ನೋಡುವಾಗ ದೈವಗಳ ಭಂಡಾರ ಬೇರೆ ಇದರಲ್ಲಿ ಉಂಟು, ಈ ಮನೆಯಲ್ಲಿ ಉಂಟು. ಜೊತೆಗೆ ಈ ಮನೆಯನ್ನು ನೋಡುವಾಗ ಹಳೆಯ ಕಾಲದ ಒಂದು ನೆನಪನ್ನು ಮತ್ತೆ ಮರುಕಳಿಸುವಂಥ ಒಂದು ಈ ಜಾಗ ಅಂತ ತಿಳ್ಕೊಳ್ಬೋದು ನಾವು. ಇದು ಅಂದರೆ ಎಲ್ಲರೂ ಕೂಡ ಇಲ್ಲಿ ಬಂದು ಇಲ್ಲಿ ಈ ಮನೆಯನ್ನು ನೋಡುವಂಥದ್ದು ಎಲ್ಲವೂ ಕೂಡ ಮಾಡ್ತಾ ಇದ್ದಾರೆ. ಬನ್ನಿ, ಇದು ಮಲರಾಯ ದೈವದ ಭಂಡಾರ ಇರುವಂತಹ ಭಂಡಾರದ ಮನೆಯ ಒಂದು ಚಿಕ್ಕ ಪರಿಚಯ ಮಾಡುವಂಥ ಪ್ರಯತ್ನ. ಜೊತೆಗೆ ಒಂದಷ್ಟು ಸಾಂಪ್ರದಾಯಿಕತೆಯ ಜೊತೆಗೆ ಆಧುನಿಕತೆಯು ಕೂಡ ಇಲ್ಲಿ ಒಗ್ಗಿಕೊಂಡಿದೆ, ಅನಿವಾರ್ಯವಾಗಿ ಒಗ್ಗಿಕೊಳ್ಬೇಕಾಗ್ತದೆ. ಈಗ ಮನೆಯ ಒಂದು ಚಿತ್ರಣವನ್ನು ಕೂಡ ನೋಡಿದಿರಿ. ಇದು ತುಂಬ ಜನಕ್ಕೆ ಗೊತ್ತಿರು ಜಂಗ ಅಂತ ಹೇಳ್ತಾರೆ ಇದಕ್ಕೆ. ಹಳೆಯ ಕಾಲದ ವಸ್ತುಗಳನ್ನು ಶೇಖರಣೆ ಮಾಡುವಂಥದ್ದು ಎಲ್ಲವೂ ಕೂಡ ಇಲ್ಲಿ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಹೊರಭಾಗಕ್ಕೆ ಹೋಗೋಣ, ಇಲ್ಲಿಯ ಪ್ರಮುಖರು ಸಿಕ್ಕಿದ್ರು ಕೂಡ ಮಾತನಾಡಿಸೋಣ ಬನ್ನಿ. ಬಗ್ಗೆ ಮತ್ತು ಬಲ್ನಾಡಿನಲ್ಲಿ ಮಲ್ಲಿಗೆ ಕೊಡುವಂಥ ಸಂಪ್ರದಾಯದ ಬಗ್ಗೆ ಏನು ಹೇಳ್ತೀರಿ? ಎಲ್ಲ ಭಕ್ತಾಭಿಮಾನಿಗಳಿಗೆ ವಂದನೆಗಳು. ಹತ್ತೂರ ಒಡೆಯ ಪುತ್ತೂರಿನ ಮಹಾಲಿಂಗೇಶ್ವರನ ಒಂದು ಜಾತ್ರೋತ್ಸವದ ಒಂದು ಪುಣ್ಯ ಅವಸರದಲ್ಲಿ ನಾವೆಲ್ಲ ಇದ್ದೇವೆ, ಎಲ್ಲರೂ ಸಂಭ್ರಮದಲ್ಲಿದ್ದೇವೆ. ಈ ಸಂದರ್ಭದಲ್ಲಿ ಬಲ್ನಾಡು ಕಟ್ಟಮನೆ ಗುತ್ತು ಇಲ್ಲಿಂದ ಒಂದು ಭಂಡಾರ ಹೋಗುವಂಥ ಒಂದು ಸಾಂಪ್ರದಾಯಿಕ ವಿಚಾರ. ಸಹಸ್ರಾರು ಲಕ್ಷಾಂತರ ಮಂದಿ ಇಲ್ಲಿ ಬಂದು ಮಲ್ಲಿಗೆ ಅರ್ಪಿಸಿ ಸೇವೆ ಅರ್ಪಿಸಿ ಪುನೀತರಾಗ್ತಿದ್ದಾರೆ. ಇದೊಂದು ಭಾವನಾತ್ಮಕ ಮತ್ತು ಭಕ್ತಿ ಪ್ರಧಾನವಾದ ಒಂದು ಸನ್ನಿವೇಶ. ನಾವೆಲ್ಲ ಇಲ್ಲಿ ಬಂದು ಭಕ್ತಿಯಿಂದ ಹೂವು ಅರ್ಪಣೆ ಮಾಡಿದ್ದೇವೆ. ದೇವರುಗಳ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗುತ್ತೇವೆ ಎನ್ನುವ ನಂಬಿಕೆ ಇದೆ. ಖಂಡಿತ ಇದೊಂದು ಪುತ್ತೂರು ಜಾತ್ರೋತ್ಸವ ಅಂದರೆ ಬಹಳ ಒಂದು ಸಂಭ್ರಮದ ಮತ್ತು ವಿಶೇಷ ಒಂದು ಅನುಭೂತಿ ಅಂತ ಈ ಸಂದರ್ಭದಲ್ಲಿ ಹೇಳಬಯಸ್ತೀನಿ. ಸರಿ, ಧನ್ಯವಾದ ಸರ್. ಇದೀಗ ತುಂಬ ಜನ ಭಕ್ತರು ಸರ್, ಏನು ಹೇಳ್ತೀರಿ, ಹೇಗೆ ಆಗ್ತಾ ಉಂಟು? ತೊಂದರೆ ನಮ್ಮ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವದ ಇದು ಅಮ್ಮ ಉಳ್ಳಾಲ್ತಿ ಇದು ಭಂಡಾರ ಹೋಗೋದು ಇವತ್ತು ಭಾರಿ ಒಂದು ಒಳ್ಳೆಯ ಇದು. ಮೊನ್ನೆಯಿಂದನೂ ನೇರ ಪ್ರಸಾರ ನೋಡ್ತಾ ಇದ್ದೀರಾ? ನಾವು ನೋಡ್ತಾ ಇದ್ದೀರಾ? ಹೌದು. ಏನು ಅನಿಸ್ತು ಸರ್? ನಮಗೆ ಪುತ್ತೂರು ಜಾತ್ರೆ ಅಂತ ಹೇಳಿದ್ರೆ ನಮ್ದೊಂದು ವಿಶೇಷ ಅಲ್ವಾ, ಹಾಗೆ ಖುಷಿ ಇದೆ. ಖುಷಿ. ಏನು ಹೇಳ್ತೀರಿ ಸರ್? ಬನ್ನಿ ಒಟ್ಟಿಗೆ. ಪುತ್ತೂರು ಮಹಾಲಿಂಗೇಶ್ವರ ಸೀಮೆ ಅಂತ ಹೇಳಿದರೆ ಪ್ರತಿಯೊಬ್ಬ ಭಕ್ತನೂ ಇಲ್ಲಿ ಯಾರಿದ್ದಾನೆ, ಪರವೂರಲ್ಲಿ ಈ ದೇಶದಲ್ಲಿರಲಿ ಪರವೂರಿನಲ್ಲಿರಲಿ ಇಲ್ಲೇ ಇರಲಿ ಒಂದು ಗಳಿಗೆ ಬಂದು ಹೋಗುವಂಥ ವ್ಯವಸ್ಥೆ ಮಾಡಿದ್ದಾನೆ. ಅದೇ ರೀತಿ ಈ ಸೀಮೆಯ ಜನಗಳಿಗೆ ಈ ಭಗವಂತನೊಂದು ವಿಶೇಷ ಒಂದು ಶಕ್ತಿ ಕೊಡ್ತಾನೆ. ಯಾಕಂತ ಹೇಳಿದರೆ ಇದನ್ನು ಇವತ್ತು ನೋಡುವಾಗಲೇ ನಮಗೆ ಗೊತ್ತಾಗ್ತದೆ. ವರ್ಷಕ್ಕೆ ಜಾಸ್ತಿ ಆಗ್ತಾ ಹೋಗೋದಲ್ಲದ್ರೆ ಒಂದು ಕಡಿಮೆ ಆಯ್ತು ಎಂಬುದು ಪ್ರಶ್ನೆಯೇ ಇಲ್ಲ. ಆದ್ದರಿಂದ ಎಲ್ಲ ಬರುವ ಭಕ್ತರಿಗೆ ಪ್ರತಿಯೊಬ್ಬನಿಗೆ ಅವ ಜಾತಿ ಮತ ಭೇದ ಮರೆತು ಇಲ್ಲಿ ಬರ್ತಾರೆ. ಅದೊಂದು ಇಲ್ಲಿದು ವಿಶೇಷತೆ. ಅದರಿಂದ ಎಲ್ಲರಿಗೂ ಸನ್ಮಂಗಲ ಆಗಲಿ ಅಂತ ಹೇಳ್ತಾ ನನಗೆ ನೀವೊಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಸುದ್ದಿಯವರಿಗೆ ಅನಂತವಾದ ಧನ್ಯವಾದಗಳು. ಸ್ವಾಮಿ, ಉಳ್ಳಾಲ್ತಿಯನ್ನು ನಂಬದವರು ನಮ್ಮ ಈ ಸೀಮೆಯಲ್ಲಿ ಯಾರೂ ಇಲ್ಲ. ಯಾವ ಊರಿಗೆ ಹೋದರೂ ತಾಯಿಯನ್ನು ಪ್ರತಿಯೊಬ್ಬರೂ ನಂಬ್ತಾರೆ. ಹಾಗೂ ತಾಯಿಯ ಕಾರಣಿಕ ಸಾಧಾರಣ ಪ್ರತಿಯೊಬ್ಬರಿಗೂ ಗೊತ್ತು. ಆದ ಕಾರಣ ವರ್ಷಕ್ಕೊಮ್ಮೆ ಪ್ರತಿಯೊಬ್ಬರು ತಾಯಿಯ ಸನ್ನಿಧಾನಕ್ಕೆ ಬಂದು ಅವರ ಸೇವೆ ಮಾಡಿ ಪ್ರತಿಯೊಬ್ಬ ಭಕ್ತನು ಹೋಗ್ತಾರೆ. ಧನ್ಯವಾದಗಳು. ಬಲ್ನಾಡಿನಲ್ಲಿ ನಾವಿದ್ದೇವೆ. ಇದೀಗ ಇಲ್ಲಿ ಬಹಳ ವಿಶೇಷವಾಗಿ
ಇಲ್ಲಿಯ ಸೂಟೆಯನ್ನು ತೆಗೆದುಕೊಂಡು ಹೋಗುವಂಥ ಒಂದು ಸಂಪ್ರದಾಯ. ಈ ಒಂದು ಸೂಟೆಗಳ ರಾಶಿಯನ್ನು ತಾವೀಗ ನೋಡ್ತಾ ಇದ್ದೀರಿ, ಯಾವ ರೀತಿಯಾಗಿ ಇಲ್ಲಿ ಸೂಟೆಗಳ ರಾಶಿಯನ್ನು ಇಡಲಾಗಿದೆ ಅನ್ನುವಂಥದ್ದು. ಬಹಳಷ್ಟು ಜನ ಇಲ್ಲಿ ಸೇರಿಕೊಂಡು ಎಲ್ಲರೂ ಕೂಡ ಒಂದು ಸಮುದಾಯದವರು ಸೇರಿಕೊಂಡು ಇಲ್ಲೊಂದು ಸೂಟೆಯನ್ನು ಒಟ್ಟು ಮಾಡಿಕೊಂಡು ಇಲ್ಲಿಂದ ತೆರಳುವಂಥದ್ದು. ಈಗ ಇಲ್ಲಿ ಇಡೀ ತಂಡದವರು ಎಲ್ಲರೂ ಕೂಡ ಜೊತೆಗಿದ್ದಾರೆ, ಅವ್ರ ಹತ್ರ ಮಾತಾಡಿಸ್ಬೇಕು. ಸರ್ ನಮಸ್ತೆ, ಎಲ್ಲ ಬನ್ನಿ ಅಣ್ಣ. ಏನು ಹೇಳ್ತೀರಿ? ಈಗ ಇಲ್ಲಿ ಯಾರ್ದು ಸರ್ ಉದ್ದದ ಸೂಟೆ? ಉದ್ದದ ಸೂಟೆ ಅದು ಯಾರಂತ ಯಾರಿಗೆ ಹೇಳು ಸರ್, ಎಲ್ಲರೂ ಸಾಧಾರಣ ಒಂದೇ ಲೆಕ್ಕ ಕಟ್ತಾರ ಬರ್ತಾರೆ ನೋಡಿ. ಅವ್ರು ಜಗದೀಶ್ ಅಂತ ಹೇಳಿ ಭಾರಿ ಉದ್ದ ಉಂಟು ಸೂಟೆ ಬರ್ತದೆ ನೋಡಿ 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 ಅಲ್ಲಿ. ಈಗ ನೋಡಿ ಎಲ್ಲ ಬಹಳಷ್ಟು ದೊಡ್ಡ ದೊಡ್ಡ ಸೂಟೆಗಳನ್ನೆಲ್ಲ ತಂದು ಇಡ್ತಾ ಇದ್ದಾರೆ. ಈಗ ನೀವು ಇದಕ್ಕೋಸ್ಕರ ಯಾವ ರೀತಿಯಾಗಿ ತಯಾರಿ ಮಾಡ್ತೀರಿ ಅಂತ? ಇದಕ್ಕೋಸ್ಕರ ಅಂದರೆ ಈ ಒಂದು ದಿನಕ್ಕೋಸ್ಕರ ಈ ದಿನ ಸೂಟೆ ತಯಾರಿ ಮಾಡೋದು, ಇದು ಇಲ್ಲಿಂದ ಅಲ್ಲಿಗೆ ಪುತ್ತೂರಿಗೆ ಹೋಗುವಂಥದ್ದು ಬೆಳಿಗ್ಗೆಯಿಂದ ನಾವು ಅದರ ತಯಾರಿಯಲ್ಲಿ ಇಡ್ತೇವೆ. ಅದೇ ಬೆಳಿಗ್ಗೆ ಇವತ್ತೊಂದು ಫಿಕ್ಸ್ ದಿನ ಅದು. ನಾಳೆ 16ಕ್ಕೆ ನಾವು ಒಂದು ಸೂಟೆ ರೆಡಿ ಮಾಡೋದು, 16ಕ್ಕೆ ರಾತ್ರಿ ಇಷ್ಟೊತ್ತಿಗೆ ಹೋಗುದು, 17ಕ್ಕೆ ಕರ್ಕೊಂಡು ಬರುದು, ಅದು ಫಿಕ್ಸ್. ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ, ಯಾರು ಸಹ ಚೇಂಜ್ ಮಾಡ್ಲಿಕ್ಕೆ ಇಲ್ಲ, ಯಾವಾಗಲೂ ಒಂದೇ ಲೆಕ್ಕ. ಸಂಭ್ರಮ ಇರ್ತದೆ. ಅದೊಂದು ಮನೆಯ ಕಾರ್ಯಕ್ರಮದಾಗೆ ನಮಗೆ ಅದರಲ್ಲಿ ಸ್ವಲ್ಪ ಹುಷಾರಿಲ್ಲ ಸಹ ಹಬ್ಬ ಅದು ಹೋಗ್ಲೇಬೇಕು, ಆ ರೀತಿ ಅಂತ ಆ ರೀತಿ ಇರ್ತದೆ. ಅದು ಹೋಗ್ಲೇಬೇಕು ಮುಂದೆ ಆಸೆ, ಅದು ಪ್ರತಿ ವರ್ಷ ಹೊಸ ಹೊಸ ಥರ ಇರುವುದು ನಮಗೆ ಅದು. ನೋಡಿ ಅವರೆಲ್ಲ ನಮಗೆ ಇವತ್ತೊಂದು ನಾಯಕರು ಅವರು ಇಡೀ ತಂಡದ ನಾಯಕರಂತೆ ನೀವು ಏನು ಹೇಳ್ತೀರಿ? ಇಲ್ಲಿ ಯಾವುದರ ಬಗ್ಗೆ? ಜಾತ್ರೆಯ ಬಗ್ಗೆ. ಜಾತ್ರೆ ಮಲೆನಾಡ್ದಾಗಲೇ ಇಡೀ ವಿಜೃಂಭಣೆ ಇಡೀ ಮಲೆನಾಡ್ದ ಪ್ರತಿ ಇಲ್ಲದಾಗಲ್ಲ ಪ್ರತಿ ಜೋಕಲು ಕೂಡ ಜಾತ್ರೆಗೆ ಈ ಭಂಡಾರ ಒಬ್ಬನೊಟ್ಟಿಗೆ ಮಾತಾಪೋಪನ ದುಂಬುಡ್ದು ಎಂಕ್ಲ ಹಿರಿಯಾಕಲ ಕಾಲು ಹೊಡೆದು ಇಂಚೆ ನಡ್ತೊಂದು ಬತ್ತ ನಾವು ಐತೆ ಎಂಕ್ಲ ಇನ್ನು ಹಿರಿಯಾಕಲ ನಡ್ಪ ಒಂದಿಲ್ಲ. ಈ ಸೂಟೆ ಬತ್ತನ ಬಿಲ್ಲವರಿಗೆ ಮಾತ ಸೂಟೆ ಬತ್ತನಾಗಲಿ ಬೊಕ್ಕ ಪಲ್ಲೆ ಇಂಕಿ ಮರಾಠಿ ಜನಾಂಗದಾಗಲಿ ಬೊಕ್ಕ ಪೂಜಾರ ಮೇಪುರ ಐತ ಪಾತ್ರಿನಾಗಲಿ ಗೌಡ ಜನಾಂಗದ ಬ್ರಾಹ್ಮಣ್ಯರು ಉಲಾಲ್ತಿ ಮನೆ ಬ್ರಾಹ್ಮಣ್ಯರು ಪೂರ ಇಡೀ ಗ್ರಾಮ ಸೇರಿದೆ ಆಪಣ ದುಂಬಡ್ದಿಂಚೆ ಎಂಕ್ಲ ಹಿರಿಯಾಕಲ ಕಾಲು ಹೊಡೆದಿಂಚೆ ಎಡ್ಡೆ ರೀತಿ ಡಾವು ಇತ್ತೆಲ್ಲ ಹಿಡಿದು ವಿಜೃಂಭಣೆ ಡಾವುಂಡು ಐತೆ ಇಡೀ ಊರಿಗೆ ಜಾತ್ರೆ. ಓಕೆ ಈತ ನೀಕಲ್ಲ ಸೂಟೆ ಬತ್ತನಾಕಲ್ಲ ಏತ್ ಜಂತ ಒಂಜಿ ಟೀಮ್ ಒಂದು ಸೂಟೆ ಬತ್ತನಾಕಲು ಹೆಚ್ಚು ಕಮ್ಮಿ 300 ಜನ ಉಂಟು. 300 ಜನ ಇಡೀ ಎಂಕಲೊಂಜಿ ಎಲ್ಪತಿ ನಿಲ್ಲುಂಡು ಅಲ್ಪ ಎಲ್ಪತಿ ನಿಲ್ಲದಾಗಲ ಪ್ರತಿ 6 ಜನಕ್ಕಲ ಜೋಕುಲ್ಲ ಪೂರ ಹಿಡಿದೆಲ್ಲ ಮಲ್ಲೆ ಎಲ್ಲಿ ದಾಲಜಿ ಬೇತೈತೆ ಬೇತ ಉರ್ದಾರ ಅನ್ನಲ್ಲ ಹಿರಿಯ 10 ಇತ್ತನಂಡ ಎಂಗ್ಲೊಟ್ಟಿಗೆ ಸೇರಿದ 10 ಇರೇಗಲ ಎಂಗ್ಲ ಸಂಬಂಧ ಆಗ್ಲಿತ್ತೆ ಊರದಾಗ್ಲೇ ಇಂದೇ ಕ್ರಮ ಗ್ರಾಮದಾಗ್ಲೇ ಇಂದೇ ಕ್ರಮ ಪರಕ್ಕೆ ದನ ಎಲ್ಲ ಇತ್ತಂಡ ಅಕ್ಲೆ ಬಾಕಿದಾಗ್ಲೇ 10 ತನ್ನ ಗ್ರಾಮದಾಗ್ಲಿಗೆ ಇತ್ತು ನಾವು ಇತ್ತೆ ಎಂಚ ನಿಕ್ಲು ಮಾತ ಇದು ಒಂಜಿ ಇಂಚ ಒಂಜಿ ಕಾರ್ಯಕ್ರಮ ಅನ್ನಗ ನಿಕ್ಲು ಮಾತ ಒಟ್ಟದು ಪೋಂದು ಪೋರದು ಅಂದಂದ ಅವಂಡ ಈ ನೇಮಲ ಈ ಪುತ್ತೂರು ಜಾತ್ರೆ ಮುಲ್ಪದ ನೇಮ ನಡವಳಿ ಅವು ಮಾತೆರೆಲ್ಲ ಗೊತ್ತಿತ್ತು ನಾವು ಆಗಿದಾಲ ಹೇಳಿಕೆ ಗೊರಿಯರು ಬರೋದಾಳಜ್ಜಿ ಆ ಟೈಮ್ಗೆ ಅವ್ನು ಮಾತೆರೆಲ್ಲ ಬರ್ಪೇರಿ. ಓಕೆ ಹೇಳಿಕೆ ಬರೋದಾಲ ಇಜ್ಜಿ ಹೇಳಿಕೆ ಬರೋದಾಲ ಗೊರಿಯರು. ಇಲ್ಲಿಯ ಯುವಕರು ಯಾವ ರೀತಿಯಾಗಿ ಸಜ್ಜಾಗಿದ್ದಾರೆ ಅಂತ ನೋಡಬೇಕು. ಯಾಕಂತಂದರೆ ಒಬ್ಬರ ಅಂಗಿ ತೋರಿಸ್ಬೇಕು ನನಗೆ. ಇಲ್ಲಿ ಬನ್ನಿ. ಎಸ್ ನೋಡಿ, ಇದು ಇಲ್ಲಿಯ ಯುವಕರದೊಂದು ಒಗ್ಗಟ್ಟು ನೋಡಿ. ಬಲ್ನಾಡು ಅಂತ ಬರ್ಕೊಂಡು ಬಹಳ ವಿಶೇಷವಾದಂತಹ ಒಂದು ಶರ್ಟನ್ನು ಧರಿಸಿಕೊಂಡು ಎಲ್ಲರೂ ಕೂಡ ಜೊತೆಯಾಗಿ ಸಾಗುವಂಥದ್ದು ಇಲ್ಲಿಯ ಒಂದು ಹೊಸ ಈ ಬಾರಿ ಮಾಡಿದಲ್ಲ. ಇದು ಏನು ಹೇಳ್ತೀರಿ? ಎಸ್ ನೋಡಿ, ಈ ಬಾರಿ ಮಾಡಿದ್ದು ಅಂದರೆ ಹೊಸತಾಗಿ ನೋಡಿ ಎಲ್ಲ ಯುವಕರು ಎಲ್ಲ ಕೂಡ ಇದರಲ್ಲಿ. ಅಣ್ಣ ನೀವೀಗ ಸೂಟೆ ಹಿಡಿತೀರಿ ಅಲ್ವಾ? ಒಟ್ಟಾಗಿ ಎಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡು ಹೋಗುವಂಥದ್ದು ಏನು ಹೇಳ್ತೀರಿ? ದಾದ ಅನ್ಪರಣ್ಣ ಐತೆ ಮಾತೆಲ್ಲ ಒಟ್ಟು ಬೋನ ಖುಷಿ ಜಾ ಮಾತ ಖುಷಿ ಉಂಟು. ದಾದ ಖುಷಿ ಮಾತೆಲ್ಲ ಜವಣ್ಣೀರು ಒಂಜಿ ಒಟ್ಟಿಗೆ ಸೇರೊಂದು ದೇವರನ ಒಂಜಿ ಕಾರ್ಯಕ್ರಮ ಮಾತೆಲ್ಲ ಒಟ್ಟಿಗೆ ಸೇರೊಂದು ಖುಷಿ ಇಟ್ಟು ಬಂದಿಲ್ಲ ಸರ್. ಹೆಂಗೆ ಅನ್ಪರ ಖುಷಿ ಉಂಟು ಮಾತೆಲ್ಲ ಒಟ್ಟಿಗೆ ಸೇರ್ಪ ಮಾತೆಲ್ಲ ಒಟ್ಟಿಗೆ ಸೇರಿ ಸರ್ ಖುಷಿ ಎಲ್ಲಿ ಹಿಡಿದು ಮರ್ಲಕ್ಕಲು ಒಟ್ಟಿಗೆ ಇಲ್ಲ ಪೂರ ಪೂಜಾರ್ನಗ್ಲ ಅನ್ಸ ಮಾತ ಪೂಜಾರ್ನಗ್ಲ ಒಟ್ಟಿಗೆ ಇರಲಿ ಸೂಟೆ ಬತ್ತೊಂದು ಅಂಚ ಖುಷಿ ಅಂಜಿ ಒಗ್ಗಟ್ಟೆ ಮಾತೆರ ಜವನೇರ್ನ ಖುಷಿ ಆಪುಂಡು. ಮಾತೆರ್ಲೊಂಜಿ 300-400 ಜನ ಸೇರ್ಪ ಮಾತೆರ್ಲೊಂಜಿ ಒಟ್ಟಿಗೆ ಪೋನಾಗ ಭಾರಿ ಖುಷಿ ಆಪುಂಡು. ಆ ಒಂಜಿ ಸೂಟೆದ ಬುಲ್ಪು ಪೋನಾಗ ಒಂಜಿ ಆ ರಾತ್ರಿ ಒಂಜಿ ಬಣ್ಣ ಪೋನಾಗ ಒಂಜಿ ಭಾರಿ ಶೋಕು ತೋಜುಂಡು ತುಯ್ಯಾರಲ್ಲೊಂಜಿ ಪೊರ್ಲು ತೋಜುಂಡು.
ಇಲ್ಲಿ ಒಬ್ಬೊಬ್ಬರು ಒಂದೊಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂತಹದ್ದು ಬಹಳ ವಿಶೇಷ. ಯಾಕೆಂತಂದರೆ ಈಗ ನಾವು ಗದ್ದೆಯಲ್ಲಿದ್ದೇವೆ. ಗದ್ದೆಯಲ್ಲಿ ಸೂಟೆಗಳನ್ನೆಲ್ಲ ತಂದು ಇಟ್ಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಶೋಭಾಯಾತ್ರೆಯ ಮೂಲಕ ಇಲ್ಲಿಂದ ಹೊರಡಲಾಗುವುದು. ಅಂದರೆ ಭಂಡಾರ ಹೊರಡುವಂಥ ಕ್ರಮ ಇದೆ. ಈಗಾಗಲೇ ಒಳಭಾಗ ಅಂದರೆ ದೇವಾಲಯದ ಒಳಭಾಗದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಒಂದು ಭಕ್ತವರ್ಗ ಸೇರಿದೆ. ಈ ಒಂದು ಕ್ರಮ ಮತ್ತು ಇಲ್ಲೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಒಂದಾಗಿ ಸಾಗುವಂಥ ಕ್ರಮದ ಬಗ್ಗೆ ಏನು ಹೇಳ್ತೀರಿ ಸರ್? ಎಂಕ್ಲೆಗೆ ಬಲ್ನಾಡದ ಉಳ್ಳಾಲ್ತಿ ನಂಜಿ ಬಂಡಾರ ಬೋಪನಾಡ ಭಾರಿ ಖುಷಿ ಅಂಚೆ ಆದಿಪ್ಪನಾಗ ನಮ್ಮ ವರ್ಷಗೋರ ನಮ್ಮ ಓಳಿತ್ತಲ್ಲ ಈ ಜಾಗೆಗೆ ಬರ್ತದೆ ನಮ್ಮ ಸೇರುವ ಅಂಚೆ ಇಲ್ಲಿ ಹಿಡಿದು ಮಲ್ಲ ನಮ್ಮ ಈತ ಇಲ್ಲಿ ಒಂಜಿ ಇಲ್ಲಿ ನಮ್ಮ ತಿರಿನ ಹಿಡಿದು ನಮ್ಮ ಈ ಸೇವೆ ಮಲ್ತೊಂದಿಲ್ಲ ಹಿರಿಯಾಕಲ ಅಂಚನೆ ಮಲ್ತೊಂದಿತ್ತೇರು. ಈ ಸರ್ತಿ ನಂಗೆ ಕೊಂಚ ದೇವರ ನಮ್ಮ ಸೂಟೆ ಪತ್ರ ಒಂಜಿ ಭಾಗ್ಯ ನಮ್ಮ ಫಲ ಅನುಗ್ರಹ ಮಾಡ್ತಾ ಕೊಡ್ತಾ ಇರೋದು. ಒಳ್ಳೆ ಪುಟ್ಟ ಪುಟ್ಟ ಮಕ್ಕಳು ಕೂಡ ಇದ್ದಾರೆ ಇಲ್ಲಿ. ನಮಸ್ಕಾರ. ಎಂತ ಹೆಸರು? ಅದ್ವಿತ್. ಯಾವ ಕ್ಲಾಸು? 6th B. ಬಿಯಾ? ಅದು ಒಳ್ಳೇದು ಮಾರೆ. 6th B ಏನು ಹೇಳ್ತಿ? ಖುಷಿ ಆಬುಜಾ ಇಡಲ್ಲ ಊಟ ದಾದ ಬದಾರೆ ಸ್ಕಂದ ಸ್ಕಂದ ಸ್ಕಂದವ ಕಂದವ ನೀನು ಸ್ಕಂದ ಸ್ಕಂದ ಕಂದ ಕೂಡ ಹೌದಲ್ಲ ಚಿಕ್ಕವನಲ್ಲಿ. ಈಗ ಎಂಚ ಆಪುಡು ಖುಷಿ ಆಪುಡು ದಾಯ್ತ ಖುಷಿ ಆಪುಡು. ನೀ ಏತ್ ಸೂಟ್ ಆವತ್ತಪ್ಪ? ಯಾನ್ ರಡ್ ಓಲ್ಪ ಮಾತು ಕುಡಂಜ ಉಂಡು ಕುಡಂಜ ದೀಡ್ದೇನೆ ಹೌದು ದೀಡ್ದನ ಅಯ್ಯರ್ ದೀಡ್ದನ ದೊಡಪ್ಪ ದೊಡಪ್ಪ ದೀಡ್ದೇರಾ ಒಲ್ಲೇರು ದೊಡಪ್ಪ ಒಲ್ಲೇರಾ ದೊಡಪ್ಪ ಪೂರ ರೆಡಿ ಮಲ್ತೇರು ಪೂರ ರೆಡಿ ಮಲ್ತ ದೀತೀರದ ಇದೆ ಮಹಾಚರ್ಲ ಒಟ್ಟಿಗೂ ಈ ಸೂಟೆ ಪೂರ ಪತ್ತೊಂದು ಬೋನಾಗ ಪೋಡಿಗೆ ಆಪುಂಡ ಇಜ್ಜಿ ಇಜ್ಜಿ ಖುಷಿ ಆಪುಂಡ ಏತ್ ವರ್ಷ ದಿಂಚಿ ಬದಪ್ಪ? ಯಾನ್ LKG ಇರ್ದು LKG ಬಲ್ನಾಡಿಗೆ ಆಗ್ತದೆ. ಇದಕ್ಕೆ ಫಸ್ಟ್ ಸ್ಟ್ಯಾಂಡರ್ಡ್ ಆದಾಗ ಮುಲ್ಪಲ್ ಪುತ್ತೂರಿಗೆ ಆಗ್ತದೆ. ಫಸ್ಟ್ ಸ್ಟ್ಯಾಂಡರ್ಡ್ ಪುತ್ತೂರಿಗೆ ಇತ್ತು ಯಾವ ಸ್ಟ್ಯಾಂಡರ್ಡ್? ಯಾನ್ 5th ನಾನು 6th ಆಜು ವರ್ಷದ ದಿಂಚಿ ಪತ್ತೊಂದುಲನಾ? ಫಸ್ಟ್ ಮೂಲ ಎಲ್ಲಿ ಅಪ್ಪನ ಕದ ಇತ್ತೆ ಮಲ್ಲ ನಾನ ಇತ್ತೆ ಪುತ್ತೂರು ಬಿಟ್ಟ ನಡಪನ ಖುಷಿ ಅಪ್ಪನ ಬಚ್ಚುಜ ಇಜ್ಜ ಇಲ್ಲ ಕಾತೇನೆ ಬಚ್ಚುಜದ ನೋಡಿ. ಈಗ ಇಲ್ಲಿ ಒಂದು ಗುಂಪಾಗಿ ಬಂದು ಸೇರಿರ್ತಕ್ಕಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಅದರ ಜೊತೆಗೆ ಈಗಾಗಲೇ ಪುತ್ತೂರು ಮಹತೋಬರ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು, ಕಂಬಳ ಸಮಿತಿಯ ಅಧ್ಯಕ್ಷರು ಸೇರಿದಂತೆ ಬಹಳಷ್ಟು ಜನ ಇಲ್ಲಿಗೆ ಬರ್ತಾ ಇದ್ದಾರೆ. ಈಗಾಗಲೇ ಬಂದು ಅಲ್ಲಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಇಲ್ಲಿಂದ ಭಂಡಾರ ಹೊರಡುವಂತಹ ಒಂದು ಚಿಂತನೆಗಳಾಗಿವೆ. ಈಗಾಗಲೇ ಇಲ್ಲಿ ಭಂಡಾರ ಹೊರಡಲಿಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳು ಪೂರ್ಣಗೊಂಡಿದ್ದು ಪ್ರತಿಯೊಬ್ಬರೂ ಕೂಡ ಅದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಒಳಭಾಗದಲ್ಲಿ ಅಲ್ಲಿ ಬಸವನಿಗೆ ವಿಶೇಷವಾದಂತಹ ಒಂದು ಅಲಂಕಾರ ಮಾಡ್ತಾ ಇದ್ದಾರೆ. ಅವುಗಳನ್ನು ಕೂಡ ನಿಮಗೆ ಮುಂದಿನ ಕ್ಷಣಗಳಲ್ಲಿ ನಿಮಗೆ ತೋರಿಸ್ತೀವಿ. ಇದೀಗ ಯಾವ ರೀತಿಯಾಗಿ ತಯಾರಿಗಳಾಗಿವೆ ಅನ್ನುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಮಾಜಿ ಶಾಸಕ ಸಂಜೀವ ಮಠಂದೂರು ಅವರು ಕೂಡ ಇದ್ದಾರೆ. ಸಂಜೀವ ಮಠಂದೂರು ಅವರು ಕೂಡ ಇದ್ದು ಅವರು ಇದೀಗ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಕೂಡ ಇಲ್ಲಿಂದ ಜೊತೆಯಾಗಿ ತೆರಳಲಿಕ್ಕೆ ಬೇಕಾದಂತಹ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಇದೀಗ ಪುತ್ತೂರಿನ ಜಾತ್ರಾ ಮಹೋತ್ಸವಕ್ಕೆ ಉಳ್ಳಾಲ್ತಿ ತಾಯಿಯ ಇಲ್ಲಿ ದಂಡನಾಯಕ ಮತ್ತು ಉಳ್ಳಾಲ್ತಿ ತಾಯಿಯ ಕಿರುವಾಳು ಹೊರಡುವಂತಹ ಒಂದು ಸನ್ನಿವೇಶ ಇವೆಲ್ಲವೂ ಕೂಡ ಒಂದು ನಿಗದಿತ ದಿನದಲ್ಲಿ ನಡೆಯುವಂಥ ಕಾರ್ಯಕ್ರಮ ಆದರೂ ಕೂಡ ಐತಿಹಾಸಿಕವಾದಂಥ ಕಾರ್ಯಕ್ರಮ. ಯಾಕಂದರೆ ಬಹಳಷ್ಟು ಜನ ಬಹಳ ಆಪ್ತತೆಯಿಂದ ಬಹಳಷ್ಟು ಪ್ರೀತಿಯಿಂದ ಎಲ್ಲೇ ಇದ್ದರೂ ಇಲ್ಲಿ ಬಂದು ಸೇರಿಕೊಂಡು ಮಾಡುವಂತಹ ಕಾರ್ಯಕ್ರಮ ಅನ್ನುವಂಥದ್ದನ್ನು ಎಲ್ಲರೂ ಕೂಡ ಹೇಳುವಂಥದ್ದು. ವ್ಯವಸ್ಥಾಪನಾ ಸಮಿತಿ ಹೊಸ ವ್ಯವಸ್ಥಾಪನಾ ಸಮಿತಿಯವರು ಕೂಡ ಆಗಿದ್ದಾರೆ. ಈಗಾಗಲೇ ಅಧ್ಯಕ್ಷರು ನಮ್ಮ ಜೊತೆಗೆ ಮಾತನಾಡಿ ಅವರು ನಮ್ಮ ಜೊತೆಗೆ ಅವರ ಒಂದು ಮಾಹಿತಿಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಮಾಜಿ ಶಾಸಕ ಸಂಜೀವ ಮಠಂದೂರು ಅವರು ಈಗ ನಮ್ಮ ಜೊತೆಗೆ ಇದ್ದಾರೆ. ಸರ್, ಏನು ಹೇಳ್ತೀರಿ? ಪ್ರತಿ ವರ್ಷ ಇಲ್ಲಿಂದ ಕಿರುವಾಳು ಹೊರಡೋದು ಅಂತ ಹೇಳಿದ್ರೆ ಒಂದೊಂದು ವೈಭವ ಅದ್ಧೂರಿತನ ಎಲ್ಲವೂ ಕೂಡ ಇರ್ತದೆ. ಈ ಬಾರಿ ಅದು ಒಂದಷ್ಟು ಪಟ್ಟು ಏರಿಕೆ ಆದಂತೆ ಕಾಣ್ತಾ ಇದೆ. ಏನು ಹೇಳ್ತೀರಿ? 100ಕ್ಕೆ 100 ಸತ್ಯ. ನಮ್ಮೆಲ್ಲ ಬಂಧುಗಳಿಗೆ ಪುತ್ತೂರು ಜಾತ್ರೋತ್ಸವದ ಶುಭಾಶಯವನ್ನು ಸಲ್ಲಿಸ್ತಾ, ಹತ್ತೂರ ಒಡೆಯ ಪುತ್ತೂರು ಅಂದರೆ ಬಹುಶಃ ಮಾಲಿಂಗೇಶ್ವರ ಆ ಪುತ್ತೂರಿನ ಒಡೆಯ. ಮಾಲಿಂಗೇಶ್ವರನ ಆರಾಧನೆ ಮಾಡುವಂಥದ್ದೇ ಈ ಭಾಗದ ಜನರಿಗೆ ಒಂದು ಸಂಭ್ರಮ, ಶ್ರದ್ಧೆ, ಭಕ್ತಿ. ಆ ಶ್ರದ್ಧೆ ಭಕ್ತಿಯ ಜಾತ್ರೋತ್ಸವ ಇವತ್ತು ಉಳ್ಳಾಲ್ತಿಯ ಕಿರುವಾಳು ಹೊರಟು ಮತ್ತೆ ಅಲ್ಲಿ ಆ ಒಂದು ಕೆರೆಯಾನಾಗಿ ಮರುದಿವಸ ಮತ್ತೆ ನಮ್ಮ ರಥೋತ್ಸವ ಆಗುವಂಥ ಸಂದರ್ಭದಲ್ಲಿ ಇಡೀ ಊರಿನ ಎಲ್ಲ ಭಗವದ್ಭಕ್ತರು ಬಂದು ಆ ಒಂದು ಜಾತ್ರೋತ್ಸವದಲ್ಲಿ ಭಾಗವಹಿಸಿ ಭಗವಂತನನ್ನು ಆ ಒಂದು ರಥದಲ್ಲಿ ನೋಡುವಂಥ
ಸಂಭ್ರಮವೇ ಇಡೀ ನಾಡಿಗೆ ಸಂತಸ ತರುವಂಥ ಒಂದು ಕಾರ್ಯಕ್ರಮ. ಇಂಥ ಒಂದು ಕಾರ್ಯಕ್ರಮ ಇವತ್ತು ವಿಜೃಂಭಣೆಯಿಂದ ನಡೀತಾ ಇದೆ. ಮೊನ್ನೆ ಯಾವಾಗ ಗೊನೆ ಕಡಿದು ಆ ಕೊಡಿಯೇರಿ ಮತ್ತೆ 10 ತಾರೀಕಿನ ನಂತರ ದೇವರ ಸವಾರಿ ಪೇಟೆಯಲ್ಲಿ ಆಗ್ತಾಯಿದ್ದು ಇದನ್ನು ಗಮನಿಸುವಾಗ ನಮಗೆ ಕಂಡಂಥದ್ದು ಬಹುಶಃ ಇವತ್ತಿನ ಯುವ ಜನತೆ ಕೂಡ ಆ ಭಗವಂತನಲ್ಲಿ ಇಟ್ಟಿರುವಂಥ ಸದ್ಭಕ್ತಿ ಇವತ್ತು ಮತ್ತೊಮ್ಮೆ ಸಮಾಜಕ್ಕೆ ಸಂದೇಶ ಕೊಡುವಂಥ ಕೆಲಸ ಈ ಜಾತ್ರೋತ್ಸವದ ಮುಖಾಂತರ ಆಗ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಸುದ್ದಿ ಸಂಸ್ಥೆಯವರು ದಿನನಿತ್ಯ ಆ ಒಂದು ಕಾರ್ಯಕ್ರಮವನ್ನು ಲೈವ್ ಮಾಡುವ ಮುಖಾಂತರ ಮನೆಯಲ್ಲಿ ಕೂತವರಿಗೂ ಆ ಒಂದು ಮಹಾಲಿಂಗೇಶ್ವರನ ಆ ಕಾರ್ಯಕ್ರಮಗಳು ಯಾವ ರೀತಿಯಾಗಿ ನಡೀತಾ ಇದೆ, ಇಡೀ ನಾಡಿನ ಜನತೆ ಅದರಲ್ಲಿ ಯಾವ ರೀತಿಯಾಗಿ ಭಾಗವಹಿಸ್ತಾ ಇದೆ ಎನ್ನುವಂಥ ಸಂದೇಶವನ್ನು ಸುದ್ದಿ ಸಂಸ್ಥೆಯವರು ನೀಡ್ತಾ ಇದ್ದೀರಾ. ಅದಕ್ಕೆ ತಮಗೂ ಅಭಿನಂದನೆಗಳನ್ನು ಸಲ್ಲಿಸಿ ಮತ್ತೊಮ್ಮೆ ಆ ಮಹಾಲಿಂಗೇಶ್ವರ ದೇವರು ಎಲ್ರಿಗೂ ನೆಮ್ಮದಿ ಸಮೃದ್ಧಿಯನ್ನು ಕರುಣಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದೇನೆ. ಸರ್, ಪೇಟೆ ಸವಾರಿಯಲ್ಲಿ ನಾವು ಗಮನಿಸಿದ ಹಾಗೆ ವರ್ಷದಿಂದ ವರ್ಷಕ್ಕೆ ಜನ ಜಾಸ್ತಿ ಆಗ್ತಾ, ಈ ಬಾರಿ ಅಂತೂ ಬಹಳ ಅದ್ಭುತವಾದಂಥ ರೆಸ್ಪಾನ್ಸ್. ನಮಗೂ ಕೂಡ ಕೆಲವು ಕಡೆ ನಮ್ಮ ನೆಟ್ವರ್ಕ್ ಕೂಡ ಜಾಮ್ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಂತ. 100ಕ್ಕೆ 100 ಸತ್ಯ. ಯಾಕಂದರೆ ಇವತ್ತಿನ ಯುವ ಪೀಳಿಗೆ ಆ ಒಂದು ಹಿರಿಯರ ಜೊತೆಯಲ್ಲಿ ಹೆಜ್ಜೆ ಹಾಕುತ್ತಾ ಆ ಮಹಾಲಿಂಗೇಶ್ವರನ ಪೇಟೆ ಸವಾರಿಯಲ್ಲಿ ಭಾಗವಹಿಸಿ ಅವರು ಕೂಡ ಆ ಭಗವಂತನ ಕೃಪೆಗೆ ಪಾತ್ರರಾಗಿ ಮತ್ತೊಮ್ಮೆ ಹಿಂದೂ ಸಮಾಜವನ್ನು ಎಬ್ಬಿಸುವಂಥ ಸಂಘ, ಹಿಂದೂ ಸಮಾಜ ಮತ್ತೊಮ್ಮೆ ಶ್ರದ್ಧೆ ಭಕ್ತಿಯಿಂದ ಈ ಒಂದು ದೇವತಾ ಕಾರ್ಯ ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಎನ್ನುವಂಥ ಸಂದೇಶ ಇವತ್ತು ಹೋಗ್ತಾ ಇದೆ. ಧನ್ಯವಾದ ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಸಂಜೀವ ಮಠಂದೂರ್ ಅವರ ಮಾತು. ಈಗಾಗಲೇ ಭಂಡಾರ ಹೊರಡೋದಕ್ಕೆ ಬೇಕಾದಂತಹ ತಯಾರಿಗಳಾಗ್ತಾ ಇದ್ದಾವೆ. ಮೊದಲಿಗೆ ಮಲರಾಯ ದೈವದ ಭಂಡಾರದ ಮನೆ ಹತ್ತ ತೆರಳಿ ಅಲ್ಲಿಂದ ಭಂಡಾರವನ್ನು ತೆಗೆದುಕೊಂಡು ಬರುವಂಥ ಕ್ರಮ. ಅದಾದ ಬಳಿಕ ಇಲ್ಲಿ ದಂಡನಾಯಕ ಮತ್ತು ಉಳ್ಳಾಲ್ತಿ ದೈವಗಳು ಬಂದು ಇಲ್ಲಿಂದ ಭಂಡಾರ ಹೊರಡುವಂಥದ್ದು. ಇದೀಗ ಮಲರಾಯ ದೈವದ ಭಂಡಾರದ ಮನೆಯ ಒಳಭಾಗಕ್ಕೆ ಹೋಗ್ತಾ ಇದ್ದಾರೆ. ಆ ಒಂದು ದೃಶ್ಯಾವಳಿಯನ್ನು ತಾವು ಈಗ ಗಮನಿಸ್ತಾ ಇದ್ದೀರಿ. ಭಂಡಾರದ ಮನೆಯ ಒಳಭಾಗಕ್ಕೆ ಬ್ಯಾಂಡ್ ವಾದ್ಯಗಳ ಮೂಲಕ ತೆರಳಿ ಅಲ್ಲಿಂದ ಮಲರಾಯ ಮತ್ತು ಸಪರಿವಾರ ದೈವಗಳನ್ನು ಕರೆದುಕೊಂಡು ಬಂದರೆ ಅವರ ಭಂಡಾರವನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಜೊತೆಯಾಗಿ ಶ್ರೀ ದಂಡನಾಯಕ ಮತ್ತು ಉಳ್ಳಾಲ್ತಿ ದೈವಗಳ ಭಂಡಾರದ ಜೊತೆಗೂಡಿ ಅಲ್ಲಿಗೆ ಪುತ್ತೂರಿನತ್ತ ಸಾಗುವಂತಹದ್ದನ್ನು ಮಾಡ್ತಾರೆ. ಇದೀಗ ತಾವು ನೋಡ್ತಾ ಇದ್ದೀರಿ. ಇದೀಗ ಎದುರು ಭಾಗದಲ್ಲಿ ಅಂದರೆ ಭಂಡಾರದ ಮನೆಯ ಒಳಭಾಗಕ್ಕೆ ಹೋಗ್ತಾ ಇದ್ದಾರೆ. ಬಹಳಷ್ಟು ಜನ ಅಲ್ಲಿಂದ ಮಲರಾಯ ಮತ್ತು ಸಪರಿವಾರ ದೈವಗಳನ್ನು ಕೂಡಿಕೊಂಡು ಇಲ್ಲಿಂದ ಭಂಡಾರ ಹೊರಡುವಂತಹ ಕಾರ್ಯ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಬಂದಿರತಕ್ಕಂತಹ ಒಂದು ಭಕ್ತಾದಿಗಳು ಕೂಡ ಇದರ ಜೊತೆ ಆಗ್ತಾ ಇದ್ದಾರೆ. ಆ ಭಂಡಾರದ ಮನೆಯ ಒಳಭಾಗದ ದೃಶ್ಯಾವಳಿಯನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಇಲ್ಲಿರ್ತಕ್ಕಂತಹ ಆ ಒಂದು ಎದುರು ಭಾಗದಲ್ಲಿ ನಾವು ಇದ್ದೇವೆ. ಈಗ ಅಲ್ಲಿಂದ ಭಂಡಾರ ಹೊರಟು ಬರುವಂತಹ ದೃಶ್ಯಾವಳಿಯನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಮಲರಾಯ ಮತ್ತು ಸಪರಿವಾರ ದೈವಗಳ ಭಂಡಾರವನ್ನು ಈ ಮನೆಯಿಂದ ಹೊರಟು ತಂದು ದಂಡನಾಯಕ ಮತ್ತು ಉಳ್ಳಾಲ್ತಿ ದೈವಸ್ಥಾನದೆಡೆಗೆ ತಂದು ಅಲ್ಲಿಂದ ಎಲ್ಲರ ಜೊತೆಯಾಗಿ ಸಾಗುವಂತಹದ್ದು ಸಂಪ್ರದಾಯ. ಆ ಸಂಪ್ರದಾಯದ ಮೊದಲ ಭಾಗವಾಗಿ ಇದೀಗ ಮಲರಾಯ ಮತ್ತು ಸಪರಿವಾರ ದೈವಗಳ ಭಂಡಾರವನ್ನು ಅಲ್ಲಿಂದ ಕರೆದುಕೊಂಡು ಬಂದು ಮತ್ತೆ ಜೊತೆಯಾಗಿ ಇಲ್ಲಿಂದ ಭಂಡಾರ ಹೊರಡುವಂತಹ ಕಾರ್ಯಕ್ಕೆ ಇದೀಗ ಮುನ್ನುಡಿ ಸಿಗ್ತಾ ಇದೆ. ಆ ಒಂದು ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಆ ಎಲ್ಲ ಕ್ಷಣಗಳಿಗೂ ಕೂಡ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಆ ಅಪೂರ್ವ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದು ಇದೀಗ ಅಲ್ಲಿಂದ ಭಂಡಾರ ಹೊರಟು ಬರುವಂತಹ ದೃಶ್ಯಾವಳಿಯನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇದೀಗ ಭಂಡಾರದ ಮನೆಯ ಒಳಭಾಗದಿಂದ ಭಂಡಾರವನ್ನು ಇಳಿಸಿಕೊಂಡು ಬಂದು ಸಪರಿವಾರ ದೈವಗಳು ಮಲರಾಯ ಮತ್ತು ಸಪರಿವಾರ ದೈವಗಳು ದಂಡನಾಯಕ ಉಳ್ಳಾಲ್ತಿ ದಂಡನಾಯಕ ದೈವಗಳ ಜೊತೆಗೂಡಿ ಇಲ್ಲಿಂದ ಭಂಡಾರ ಹೊರಡುವಂತಹ ಕಾರ್ಯ ಆ ಒಂದು ಅಲ್ಲಿ ನಡೆಯಬೇಕಾದಂತಹ ವಿಧಿವಿಧಾನಗಳು ನಡೀತಾ ಇದ್ದಾವೆ. ಅವೆಲ್ಲವನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಬಹಳಷ್ಟು ವಿಶೇಷವಾಗಿ ಎಲ್ಲ ಒಂದು
ಕಾರ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ತಾವೀಗ ನೋಡ್ತಾ ಇದ್ದೀರಿ ಆ ಮನೆಯ ಎದುರು ಭಾಗದ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಅಲ್ಲಿಯ ಒಂದು ಒಳಭಾಗದಿಂದ ಅಂದರೆ ಅಲ್ಲಿ ಒಂದು ಪ್ರಾರ್ಥನೆಯನ್ನು ಗೈದು ಅಲ್ಲಿಂದ ಪ್ರಾರ್ಥನೆಗೈದು ಹೊರ ಬಂದು ಅಲ್ಲಿಂದ ನೇರವಾಗಿ ಪುತ್ತೂರಿನತ್ತ ತೆರಳುವಂಥದ್ದು, ಪುತ್ತೂರಿನತ್ತ ತೆರಳ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಬಹಳ ವಿಶೇಷವಾದಂತಹ, ಆಕರ್ಷಣೀಯವಾದಂತಹ ಮತ್ತು ಬಹಳ ಭಕ್ತಿ ಪ್ರಧಾನವಾದಂತಹ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ. ಇದು ಬಲ್ನಾಡು ಕ್ಷೇತ್ರದಿಂದ ನೇರ ಪ್ರಸಾರ ಆಗ್ತಾ ಇರುವಂಥ ದೃಶ್ಯಾವಳಿಯನ್ನು ತಾವು ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿ ನ್ಯೂಸ್ನಲ್ಲಿ ತಾವು ನೋಡ್ತಾ ಇದ್ದೀರಿ. ಎಲ್ಲ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಇದೀಗ ನೇರ ಪ್ರಸಾರದ ಮೂಲಕ ಈ ಒಂದು ದೃಶ್ಯಾವಳಿಯನ್ನು ಇದೀಗ ಸುದ್ದಿ ನ್ಯೂಸ್ನಲ್ಲಿ ಗಮನಿಸ್ತಾ ಇದ್ದೀರಿ. ಕಮಲ ಸಮಿತಿ ಅಧ್ಯಕ್ಷರಾದಂತಹ ಚಂದ್ರಹಾಸ ಶೆಟ್ಟಿಯವರು ಜೊತೆಗೆ ಅವರ ಇಡೀ ತಂಡ ಎಲ್ಲರೂ ಕೂಡ ಕೂಡಿಕೊಂಡು ಈ ಒಂದು ಕ್ಷೇತ್ರದಲ್ಲಿ ಪ್ರಾರ್ಥನೆಯನ್ನು ಮಾಡಿ ತೆರಳುತ್ತಾ ಇರುವಂಥ ದೃಶ್ಯಾವಳಿಯನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಅದರ ಜೊತೆಗೆ ಬಹಳಷ್ಟು ಜನ ಬಂದು ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ವಾಪಸ್ ಹೋಗ್ತಾ ಇರುವಂತಹದ್ದು. ಜೊತೆಗೆ ಇವರೆಲ್ಲರೂ ಕೂಡ ಪುತ್ತೂರಿನತ್ತ ಸಾಗಿ ಹೋಗುವಂತಹದ್ದು, ಈ ಭಂಡಾರದ ಜೊತೆಗೆ ಸಾಗುವಂತಹದ್ದು ಕೂಡ ಬಹಳ ವಿಶೇಷವಾದಂತಹ ಒಂದು ಪ್ರಯತ್ನ. ಆ ಎಲ್ಲ ತಂಡ ಈ ಭಂಡಾರದ ಜೊತೆಗೂಡಿ ಸಾಗುವಂತಹ ಪ್ರಯತ್ನದಲ್ಲಿದೆ. ಆ ಎಲ್ಲ ಕ್ಷಣಕ್ಕೆ ನಾವೀಗ ಸಾಕ್ಷಿ ಆಗ್ತಾ ಇದ್ದೇವೆ. ಶ್ರೀ ಕ್ಷೇತ್ರ ಪುತ್ತೂರಿನತ್ತ ಬಲ್ನಾಡು ಕ್ಷೇತ್ರದಿಂದ ಸಾಗಿ ಬರ್ತಾ ಇರುವಂಥದ್ದು, ಎಲ್ಲರೂ ಕೂಡ ಜೊತೆಯಾಗಿ ಸಾಗುವಂಥದ್ರಲ್ಲಿ ಎಲ್ಲರೂ ಕೂಡ ಒಂದು ತಾಯಿಯ ಮಕ್ಕಳಂತೆ ಎಲ್ಲರೂ ಒಂದು ಗೋಡಿಯಲ್ಲಿಂದ ಸಾಗುವಂತಹದಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ. ಇದೀಗ ತಾವು ನೋಡ್ತಾ ಇರುವಂತಹದ್ದು ಭಂಡಾರದ ಮನೆಯ ಎದುರುಭಾಗದ ದೃಶ್ಯ. ಇಲ್ಲಿ ಮಲ್ಲರಾಯ ಮತ್ತು ಸಪರಿವಾರ ದೈವಗಳು ಇದೀಗ ಆ ದೃಶ್ಯಾವಳಿಯನ್ನು ತಾವು ಗಮನಿಸ್ತಾ ಇದ್ದೀರಿ. ಎಲ್ಲ ಕ್ಷಣಗಳಿಗೂ ತಾವು ಸಾಕ್ಷಿ ಆಗ್ತಾ ಇದ್ದೀರಿ. ಬಹಳ ವೈಭವಪೂರ್ಣ ಕ್ಷಣಗಳಿಗೆ ತಾವೆಲ್ಲರೂ ಕೂಡ್ಕೊಂಡು ಸಾಕ್ತಾ ಇರುವಂತಹದ್ದು. ಇದೀಗ ಸೂಟ್ ಇದ್ದೀರಿ. ಇದೀಗ
ಬಹಳ ವೈಭವಪೂರ್ಣ ಕ್ಷಣಗಳಿಗೆ ಪುತ್ತೂರು ಸಾಕ್ಷಿ ಆಗ್ತಾ ಇದೆ. ಬಹಳ ವೈಭವಪೂರ್ಣ ಅಪೂರ್ವವಾದ ಕ್ಷಣಗಳಿಗೆ ಸಾಕ್ಷಿ ಆಗ್ತಾ ಇದೆ. ಎಲ್ಲ ಕ್ಷಣಗಳು ಪೂರ್ಣಗೊಳ್ಳಬೇಕು ಅಂತಂದರೆ ಎಲ್ಲರೂ ಜೊತೆಯಾಗಿ ಈ ವೈಭವದ ಶೋಭಾಯಾತ್ರೆ ಆರಂಭವಾಗಬೇಕು. ಇದೀಗ ವೈಭವದ ಶೋಭಾಯಾತ್ರೆ ಆರಂಭವಾಗ್ತಾ ಇದೆ. ಆ ಕ್ಷಣಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ದೊಡ್ಡ ಸಂಖ್ಯೆಯಲ್ಲಿ 300ಕ್ಕೂ ಅಧಿಕ ಸೂಟೆದಾರಿಗಳ ತಂಡ ಇದೀಗ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಎಲ್ಲರೂ ಕೂಡ ಜೊತೆಯಾಗಿ ಸಾಗುವಂಥದ್ದು. ಇದೀಗ ಆ ಎಲ್ಲ ಅಪೂರ್ವ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಪುತ್ತೂರಿನ ಜಾತ್ರೋತ್ಸವದ ಬಹಳ ವೈಭವದ ದಿನ ಇದು. ಯಾಕೆಂತಂದರೆ ಇಲ್ಲಿಂದ ಕಿರುವಾಳು ಹೊರಡುವಂಥದ್ದು ಅಂದರೆ ಇಡೀ ದಾರಿಯುದ್ದಕ್ಕೂ ಸೂಟೆದಾರಿಗಳು ಸಾಗುವಂತಹದ್ದು. ಕತ್ತಲಾದರೂ ಕೂಡ ಜೊತೆಯಾಗಿ ಸಾಗುವಂಥದ್ದಿರ್ಬೋದು. ಆ ಒಂದು ದೈವಸ್ಥಾನದ ಒಂದು ತಂಡದವರು ಮತ್ತು ಆ ಒಂದೊಂದು ಸಮುದಾಯದವರು ಎಲ್ಲರೂ ಕೂಡ ಈಗ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಆ ತಯಾರಿಯನ್ನು ಮಾಡಿಕೊಂಡು ರೆಡಿ ಆಗ್ತಿರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಎಲ್ಲ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಇದು ಈ ದಿನದ ವಿಶೇಷ. ಯಾಕೆಂತಂದರೆ ಬಹಳ ವೈಭವಪೂರ್ಣ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇರುವಂತಹದ್ದು. ಇದೀಗ ನೀವು ನೋಡ್ತಾ ಇರುವಂತಹದ್ದು ಶ್ರೀ ದಂಡನಾಯಕ ಮತ್ತು ಉಳ್ಳಾಲ್ತಿ ದೈವಸ್ಥಾನದ ಎದುರು ಭಾಗದಿಂದ ಕಿರುವಾಳು ಹೊರಡುವಂತಹ ಸಮಯ. ಕಿರುವಾಳು ಇಲ್ಲಿಂದ ಹೊರಟು ದಾರಿಯುದ್ದಕ್ಕೂ ಕೂಡ ಪೂಜೆ ಪುನಸ್ಕಾರಗಳನ್ನು ಪಡೀಲಿಕ್ಕಿದ್ದಾರೆ ಉಳ್ಳಾಲ್ತಿ ತಾಯಿ. ಇವತ್ತು ಬಹಳ ವಿಶೇಷವಾದಂಥ ಕಾರ್ಯಕ್ರಮಗಳು ಪುತ್ತೂರಿನ ಶ್ರೀ ಕ್ಷೇತ್ರದಲ್ಲಿ ನಡೀಲಿಕ್ಕಿದೆ. ಅದಕ್ಕಿಂತ ಮುಖ್ಯವಾಗಿ ಪುತ್ತೂರಿನಲ್ಲಿ ಮಹಾಲಿಂಗೇಶ್ವರ ಮತ್ತು ಉಳ್ಳಾಲ್ತಿ ತಾಯಿಯ ಭೇಟಿಯ ಒಂದು ಕ್ಷಣ. ಆ ಪೂರ್ವ ಕ್ಷಣಕ್ಕೆ ಬಹಳಷ್ಟು ಜನ ಸಾಕ್ಷಿ ಆಗ್ತಾ ಇದ್ದಾರೆ. ಆ ಎಲ್ಲ ನೇರ ಪ್ರಸಾರವನ್ನು, ಆ ಎಲ್ಲ ದೃಶ್ಯಗಳ ನೇರ ಪ್ರಸಾರವನ್ನು ಕೂಡ ಸುದ್ದಿ ನ್ಯೂಸ್ ನಿಮ್ಮ ಜೊತೆಗೆ ಕಟ್ಟಿಕೊಡೋದಕ್ಕೆ ಎಲ್ಲ ರೀತಿಯಂಥ ತಯಾರಿಗಳನ್ನು ಮಾಡ್ಕೊಂಡಿದೆ. ಇದೀಗ ಅದಕ್ಕೆ ಬೇಕಾದಂತಹ ಎಲ್ಲ ಅಂದರೆ ಸೂಟೆದಾರಿಗಳು ಸೂಟೆಯನ್ನು ಉರಿಸುವಂತಹ ಸಮಯ. ಆ ಎಲ್ಲ ಸೂಟೆದಾರಿಗಳು ಕೂಡ ತಯಾರಾಗಿ ನಿಂತಿದ್ದಾರೆ. ಯಂಗ್ ಆ್ಯಂಡ್ ಎನರ್ಜೆಟಿಕ್ ತಂಡ ಮತ್ತು ಹಿರಿಯರ ತಂಡ ಎಲ್ಲರೂ ಕೂಡ ಇದ್ದಾರೆ. ಹಿರಿಯರಿಂದ ಆದಿಯಾಗಿ ಈಗ ಮೊನ್ನೆ ತಾನೇ 1ನೇ ಕ್ಲಾಸನ್ನು ಮುಗಿಸಿರುವಂಥ ಹುಡುಗರ ತನಕವೂ ಕೂಡ ಸೂಟೆದಾರಿಗಳಾಗಿ ಜೊತೆಯಾಗಿ ಸಾಕ್ತಾ ಇರುವಂತಹದ್ದು ಇಲ್ಲಿನ ವಿಶೇಷ. ಎಲ್ಲರೂ ಕೂಡ ಒಂದು ಉತ್ಸಾಹದಲ್ಲಿದ್ದಾರೆ, ನವೋತ್ಸಾಹದಲ್ಲಿದ್ದಾರೆ. ಅದರ ಜೊತೆಗೆ ಎಲ್ಲ ಉತ್ಸಾಹದಲ್ಲಿ ಸಾಗುವಂಥದ್ರ ಜೊತೆಗೆ ನಾವು ವರ್ಷಕ್ಕೊಮ್ಮೆ ಒಂದಾಗ್ತೇವೆ ಅನ್ನುವಂಥದ್ದು. ಮತ್ತು ಇಲ್ಲಿ ಇನ್ನೊಂದು ಬಹಳ ವಿಶೇಷವಾದ್ದು, ಯಾವುದೇ ಹೇಳಿಕೆ ಕೊಡುವಂಥ ಕ್ರಮ ಇಲ್ಲ ಅನ್ನುವಂಥದ್ದು. ಅಂದರೆ ಈ ದಿನ ಇದು ಫಿಕ್ಸ್, ಈ ದಿನ ಫಿಕ್ಸ್, ಆ ದಿನ ಬರಲೇಬೇಕು, ಆ ದಿನ ಎಂಥ ಹುಷಾರಿಲ್ಲ ಅಂತಂದರೂ ಎದ್ದು ಕುಳಿತು ಹೊರಡುವಂತೆ ಉಳ್ಳಾಲ್ತಿ ತಾಯಿ ಆಶೀರ್ವಾದವನ್ನು ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿನವರ ನಂಬಿಕೆ. ಆ ನಂಬಿಕೆಯ ಪ್ರಕಾರವೇ ಇದೀಗ ಇಲ್ಲಿಂದ ಒಂದು ಭಂಡಾರ ಹೊರಡುವಂತಹ ಸಮಯ ಆಗ್ತಾ ಇದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಇಲ್ಲಿಂದ ಭಂಡಾರ ಹೊರಡುವಂಥದ್ದು. ಭಂಡಾರ ಹೊರಟು ಶ್ರೀ ಕ್ಷೇತ್ರ ಪುತ್ತೂರಿನತ್ತ ತೆರಳುವಂಥದ್ದು. ಪುಟ್ಟ ಮಕ್ಕಳಿಂದ ಹಿಡಿದು ತಾವು ಗಮನಿಸ್ತಾ ಇದ್ದೀರಿ, ಪುಟ್ಟ ಮಕ್ಕಳಿಂದ ಹಿಡಿದು ಹಿರಿಯರ ತನಕವೂ ಕೂಡ ಎಲ್ಲರೂ ಕೂಡ ಜೊತೆಯಾಗಿ ಸಾಗುವಂತಹದ್ದು. ಅಂದರೆ ಇದು ಉಳ್ಳಾಲ್ತಿ ಮತ್ತು ದಂಡನಾಯಕನ ಕಿರುವಾಳು ಹೊರಡುವಂತಹ ಈ ಸಮಯದ ವಿಶೇಷ. ಅದರ ಜೊತೆಗೆ ಕಾಲ್ನಡಿಗೆಯಲ್ಲಿ ಹೋಗುವಂಥದ್ದು, ಚಪ್ಪಲಿ ಧರಿಸದೆ ಹೋಗುವಂಥದ್ದು, ಜೊತೆಗೆ ಸೂಟೆದಾರಿಗಳು ಎದುರು ಭಾಗದಲ್ಲಿ, ತದಬಳಿಕ ಒಂದಷ್ಟು ಪದಾತಿಗಳು, ತದಬಳಿಕ ದೇವರ ಮೂರ್ತಿಯನ್ನು ಹೊಂದಿರತಕ್ಕಂತಹ, ಬಿಂಬವನ್ನು ಹೊಂದಿರತಕ್ಕಂತಹ ಪಲ್ಲಕ್ಕಿ ಹೊತ್ತು ಪುತ್ತೂರಿನೆಡೆಗೆ ಸಾಗುವಂತಹದ್ದು. ಮತ್ತು ಇಲ್ಲಿಗೆ ಮಲ್ಲಿಗೆ ಅಲಂಕಾರ ಆಗಿದೆ, ಜೊತೆಗೆ ಬಸವನಿಗೂ ಕೂಡ ವಿಶೇಷವಾದಂಥ ಅಲಂಕಾರ ಆಗಿದೆ. ಎಲ್ಲ ಕ್ಷಣಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಮೇಲ್ಭಾಗದಲ್ಲಿ ಮಹಿಳೆಯರು ಕೂಡ ತಾಯಿ ಉಳ್ಳಾಲ್ತಿಯ ಒಂದು ಭಂಡಾರ ಹೊರಡುವಂತಹ ಪೂರ್ವ ಕ್ಷಣವನ್ನು ನೋಡೋದಕ್ಕೆ ಕಾತುರತೆಯನ್ನು ಕಾಯ್ತಾ ಇದ್ದಾರೆ. ಅದರ ಜೊತೆಗೆ ಈಗಾಗಲೇ ಇಲ್ಲಿಗೆ ಶ್ರೀ ಕ್ಷೇತ್ರ ಪುತ್ತೂರಿನಿಂದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಸೇರಿದಂತೆ ಪ್ರಮುಖರೆಲ್ಲರೂ ಕೂಡ ಆಗಮಿಸಿ ಇಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಹೋಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಭಂಡಾರ ಹೊರಡುವಂತಹ ಕಾರ್ಯ ಆಗುತ್ತೆ. ಒಳಭಾಗದಲ್ಲಿ ವಿಶೇಷವಾದಂತಹ ಪ್ರಾರ್ಥನೆ ನಡೀತಾ ಇದೆ. ಆ ಪ್ರಾರ್ಥನೆಯ ಬೆನ್ನಲ್ಲೇ ಭಂಡಾರ ಹೊರಡುವಂತಹ ಕಾರ್ಯ ನಡೀಲಿಕ್ಕಿದೆ.
ಒಬ್ಬೊಬ್ಬರು ಒಂದೊಂದು ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಈಗ ನೀವು ಗಮನಿಸ್ಬೋದು ಇಲ್ಲಿ ಗರ್ನಲನ್ನು ಒಂದು ಅಲ್ಲಲ್ಲಿ ಗರ್ನಲ್ ಬಿಸಾಡುವುದರಲ್ಲೇ ನಿರತರು ಇವರು. ಅವರಿಬ್ಬರು ಕೂಡ ಆ ಗರ್ನಲನ್ನು ಬಿಸಾಡುವುದರಲ್ಲಿ ನಿರತರಾಗಿದ್ದಾರೆ. ಆ ಒಂದು ಕ್ಷಣ ನೋಡಿ, ಅವರೀಗ ಗರ್ನಲ್ ಬಿಸಾಡಿಕೊಂಡು ಈ ಒಂದು ಜಾತ್ರೋತ್ಸವನ ಅಥವಾ ಈ ಒಂದು ಕಿರುವಾಳು ಹೋಗುವಂತಹ ಕ್ಷಣವನ್ನು ಮತ್ತಷ್ಟು ಒಂದು ರಂಗೇರಿಸುವಂಥ ಕ್ಷಣವನ್ನು ಮಾಡ್ತಾ ಇದ್ದಾರೆ. ನೋಡಿ, ಆ ಒಂದು ಕ್ಷಣವನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಗರ್ನಲನ್ನು ಹಿಡಿದು ನೋಡಿ, ಈಗ ಹೊರಡುವಂತಹ ಸಮಯ ಆಗಿದೆ. ಇದೀಗ ಇಲ್ಲಿಂದ ಹೊರಡುವಂತಹ ಸಮಯ ಆಗಿದೆ. ಇದೀಗ ಆ ಒಂದು ಸಮಯಕ್ಕೆ ಎಲ್ಲರೂ ಕೂಡ ಕಾತುರತೆಯಿಂದ ಕಾಯ್ತಾ ಇದ್ರು. ಇದೀಗ ಆ ಕ್ಷಣ ಆಗಿದೆ. ಈಗಾಗಲೇ ಇಲ್ಲಿಂದ ಹೊರಡುವಂತಹ ಸಮಯವಾಗ್ತದೆ. ಎಸ್, ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ. ರೆಡಿಯಾಗಿದ್ದುಕೊಂಡು ಇದೀಗ ಇಲ್ಲಿಂದ ಹೊರಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳಾಗಿವೆ. ಬಹಳಷ್ಟು ಜನರು ಕಾತುರತೆಯಿಂದ ಕಾಯ್ತಾ ಇದ್ದಂತಹ ಪೂರ್ವ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಇದೀಗ ಬಲ್ನಾಡಿನಿಂದ ದಂಡನಾಯಕ ಮತ್ತು ಉಳ್ಳಾಲ್ತಿ ದೈವಗಳ ಭಂಡಾರ ಹೊರಡುವಂತಹ ಕ್ಷಣ ಬಂದಿದೆ. ಇದೀಗ ಬಲ್ನಾಡಿನಿಂದ ಉಳ್ಳಾಲ್ತಿ ಮತ್ತು ದಂಡನಾಯಕ ದೈವಗಳ ಭಂಡಾರ ಹೊರಡುವಂತಹ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ವಿಶೇಷವಾದಂತಹ ಅಪೂರ್ವ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಶ್ರೀ ಕ್ಷೇತ್ರ ಬಲ್ನಾಡಿನಿಂದ ನೇರ ಪ್ರಸಾರದ ಮೂಲಕ ಎಕ್ಸ್ಕ್ಲೂಸಿವ್ ಆದಂತಹ ನೇರ ಪ್ರಸಾರ ಸುದ್ದಿ ಲೈವ್ ಯೂಟ್ಯೂಬ್ ಪೇಜ್ ಮತ್ತು 92 ಚಾನಲ್ ನಂಬರ್ 92ರಲ್ಲಿ ನೇರ ಪ್ರಸಾರವಾಗ್ತಾ ಇದೆ. ತಾವು ಗಮನಿಸ್ಬೋದು. ಮನೆಯಲ್ಲಿ ಇದ್ದವರು, ಪುತ್ತೂರಿನ ಅಲ್ಲಿ ಮನೆಯಲ್ಲಿದ್ದವರು ಚಾನಲ್ ನಂಬರ್ 92ರಲ್ಲಿ ನೇರ ಪ್ರಸಾರವಾಗ್ತಾ ಇದೆ. ಜೊತೆಗೆ ಯೂಟ್ಯೂಬ್ನಲ್ಲಿ ಗಮನಿಸುವವರು ಸುದ್ದಿ ಲೈವ್ ಯೂಟ್ಯೂಬ್ ಪೇಜ್ನಲ್ಲಿ ನೇರ ಪ್ರಸಾರವಾಗ್ತಾಯಿದೆ. ತಾವು ಗಮನಿಸಬಹುದು. ಈಗಾಗಲೇ ಭಂಡಾರ ಹೊರಡುವಂತಹ ಸಮಯ ಆಗಿದೆ. ಒಳಭಾಗದಲ್ಲಿ ವಿಶೇಷವಾದಂತಹ ಪ್ರಾರ್ಥನೆ ನಡೀತಾ ಇದೆ. ಆ ಪ್ರಾರ್ಥನೆ ನಡೆದು ತದ ಬಳಿಕ ಆ ಪ್ರಾರ್ಥನೆಯ ನಂತರ ಉಳ್ಳಾಲ್ತಿ ಮತ್ತು ಶ್ರೀ ದಂಡನಾಯಕ ದೈವಗಳ ಭಂಡಾರ ಅಲ್ಲಿಂದ ಹೊರಗೆ ಬರುವಂತಹದ್ದು. ಈಗ ಇಲ್ಲಿ ತಯಾರಿಗಳು ಹೇಗಾಗಿದೆ ಅನ್ನುವಂಥದ್ದನ್ನು ಕೂಡ ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಎಲ್ಲ ರೀತಿಯಂಥ ತಯಾರಿಗಳು ನಡೆದು ಇದೀಗ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರುವಂತಹ ಈ ಸಂದರ್ಭದಲ್ಲಿ ತಾವು ನೇರ ಪ್ರಸಾರದ ಮೂಲಕ ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಿ. ಬಲ್ನಾಡು ಮತ್ತು ಬಲ್ನಾಡಿನಿಂದ ನೇರ ಪ್ರಸಾರದ ಮೂಲಕ ವೀಕ್ಷಣೆಯನ್ನು ಮಾಡ್ತೀರಿ. ಎಕ್ಸ್ಕ್ಲೂಸಿವ್ ಆದಂತಹ ನೇರ ಪ್ರಸಾರ ಸುದ್ದಿ ಲೈವ್ ಯೂಟ್ಯೂಬ್ ಪೇಜ್ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ನೇರ ಪ್ರಸಾರವನ್ನು ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಅಪೂರ್ವ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಎಲ್ಲರೂ ಕೂಡ ಎಕ್ಸ್ಕ್ಲೂಸಿವ್ ಆದಂತಹ ನೇರ ಪ್ರಸಾರವನ್ನು ತಾವೀಗ ವೀಕ್ಷಣೆ ಮಾಡ್ತಾ ಇದ್ದೀರಿ. ಆ ಅಪೂರ್ವ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಬಲ್ನಾಡಿನ ಭಂಡಾರ ಹೊರಡುವಂತಹ ಸಮಯವಾಗ್ತಾ ಇದೆ. ಇನ್ನೇನು ಕೆಲವು ಕ್ಷಣದಲ್ಲಿ ಬಲ್ನಾಡಿನ ಭಂಡಾರ ಹೊರಡುವಂತಹ ಸಮಯ. ಇದೀಗ ಬಲ್ನಾಡಿನ ಭಂಡಾರ ಹೊರಡುವುದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಆಗಿವೆ. ಇದೀಗ ನೋಡಿ, ಒಂದು ಸೂಟೆ ಮುಗಿದ್ರೆ, ಇದು ಸೂಟೆ ಮುಗಿದ್ರೆ ಇನ್ನೊಂದು ಹೀಗೆ ಬ್ಯಾಗಿನ ರೀತಿ ಹಾಕೊಂಡು ರೆಡಿಯಾಗಿದ್ದಾರೆ. ಎಂಚ ಪಾಡೋಣ ಎಂಚ ನೋಡಿ, ಇದು ಹೀಗೆ ಬ್ಯಾಗಿನ ರೀತಿ ಹಾಕೊಂಡು ರೆಡಿ ಆಗುವಂಥದ್ದು. ಅದಾ ರೆಡಿ ಊರಾಗಲೇ ರೆಡಿ ಇಲ್ಲ. ಓ ಕ್ಲಾಸ್ ಇರಿ, ನಾನು 10th, ಇನ್ನು 10th ಅಂತವರು ನೋಡಿ ಬ್ಯಾಗ್ ಹಾಕೊಂಡೆ ರೆಡಿ. ಸೂಟೆ ಬ್ಯಾಗ್ ಅಂತ ಕರಿಬೋದು ಅದನ್ನು. ನೋಡಿ ಹೇಗೆ ರೆಡಿ ಆಗಿದ್ದಾರೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇದೀಗ ಭಂಡಾರ ಹೊರಡುವುದಕ್ಕೆ ತಯಾರಿಗಳಾಗಿವೆ. ಆ ತಯಾರಿ ಹೇಗಾಗಿದೆ ಅಂತ ಹೇಳಿದ್ರೆ, ಮೊದಲು ಸೂಟೆದಾರಿಗಳು ತಯಾರಿಗೊಳ್ತಾರೆ. ಅಲ್ಲಿಂದ ಭಂಡಾರವನ್ನು ಅಲ್ಲಿಂದ ಎಬ್ಬಿಸಿದ ಕೂಡಲೇ ಇಲ್ಲಿ ಸೂಟೆದಾರಿಗಳು ಹೊರಟು
ರೆಡಿ ಆಗ್ತಾರೆ. ತದ ಬಳಿಕ ಪುತ್ತೂರಿನ ತನಕವೂ ಕೂಡ ವೈಭವದ ಉಳ್ಳಾಲ್ತಿ ತಾಯಿಯ ಶೋಭಾಯಾತ್ರೆ ನಡೆಯುತ್ತೆ. ಬಲ್ನಾಡಿನ ಶ್ರೀ ದಂಡನಾಯಕ ಉಳ್ಳಾಲ್ತಿ ದೇವಸ್ಥಾನದಿಂದ ಎಕ್ಸ್ಕ್ಲೂಸಿವ್ ಆದಂತಹ ನೇರ ಪ್ರಸಾರದ ಮೂಲಕ ತಾವು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಿ. ಬಹಳಷ್ಟು ವಿಶೇಷವಂತ ನೇರ ಪ್ರಸಾರದ ಮೂಲಕ ಪ್ರತಿ ಕಟ್ಟೆಯ ವಿವರವನ್ನು ನೀಡುವಂತಹ ಪ್ರಯತ್ನವನ್ನು ಸುದ್ದಿ ನ್ಯೂಸ್ ಈ ಹಿಂದೆ ಮಾಡಿತ್ತು. ಈ ಎಲ್ಲ ದಿನಗಳ ಕಟ್ಟೆ ಪೂಜೆಯ ನೇರ ಪ್ರಸಾರವನ್ನು ಮಾಡೋದರ ಮೂಲಕ ಪ್ರತಿ ಕಟ್ಟೆಯ ವಿವರವನ್ನು ನೀಡುವಂತಹ ಪ್ರಯತ್ನವನ್ನು ಕೂಡ ನಿರಂತರವಾಗಿ ಮಾಡಿತ್ತು. ಇದೀಗ ಬಲ್ನಾಡಿನಿಂದ ಭಂಡಾರ ಹೊರಡುವಂತಹ ಕ್ಷಣವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಬಲ್ನಾಡಿನಿಂದ ಭಂಡಾರ ಹೊರಡುವಂತಹ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಉಳ್ಳಾಲ್ತಿ ತಾಯಿಯ ಭಂಡಾರ ಹೊರಡುವಂತಹ ವೈಭವೋಪೇತ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗಲಿಕ್ಕಿದ್ದೀರಿ. ಆ ಅಪೂರ್ವ ಕ್ಷಣವನ್ನು ಕಟ್ಟಿಕೊಡುವಂಥ ನಿಟ್ಟಿನಲ್ಲಿ ಸುದ್ದಿ ಲೈವ್ ನಿರಂತರವಾದಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಎಕ್ಸ್ಕ್ಲೂಸಿವ್ ಆದಂತಹ ನೇರ ಪ್ರಸಾರವನ್ನು ತಾವೀಗ ವೀಕ್ಷಣೆ ಮಾಡ್ತಾ ಇದ್ದೀರಿ. ಬಲ್ನಾಡಿನಿಂದ ಪುತ್ತೂರಿನ ತನಕ ಸಂಪೂರ್ಣವಾದಂತಹ ನೇರ ಪ್ರಸಾರ. ಭಾಳಷ್ಟು ಜನ ಸೇರಿರೋದ್ರಿಂದ ಕೆಲವು ಕಡೆ ನೆಟ್ವರ್ಕ್ ಸಮಸ್ಯೆ ಆದರೂ ಆಗಬಹುದು ಅನ್ನುವಂತಹದ್ದನ್ನು ಈಗಲೇ ತಿಳಿಸ್ತಾ ಇದ್ದೀವಿ. ಆದರೆ ಈಗ ತಾವು ನೋಡ್ತಾ ಇರುವಂತಹದ್ದು ಸಂಪೂರ್ಣವಾದ ಎಕ್ಸ್ಕ್ಲೂಸಿವ್ ನೇರ ಪ್ರಸಾರ. ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಪುತ್ತೂರಿನ ದೇವಸ್ಥಾನದಲ್ಲಿ ನಡೆಯುವಂತಹ ಕಾರ್ಯಗಳನ್ನು ನಿಮಗೆ ನೇರ ಪ್ರಸಾರದ ಮೂಲಕ ಕಟ್ಟಿಕೊಡುವುದಕ್ಕೆ ಸುದ್ದಿ ತಂಡ ಸಂಪೂರ್ಣವಾಗಿ ತಯಾರಾಗಿದೆ. ಆ ದೃಶ್ಯಾವಳಿಯನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇವತ್ತು ನಮ್ಮ ಜೊತೆಗೆ ಇಲ್ಲಿ ಕ್ಯಾಮ್ರಾದಲ್ಲಿ ಕಾರ್ತಿಕ್ ಕರ್ಕೇರ ಕೈಪಂಗಳದೋಳ ಮತ್ತು ಅಶ್ವಥ್ ಶೆಟ್ಟಿ ಬೆಟ್ಟಂಪಾಡಿ ನಮ್ಮ ಜೊತೆಗೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸಿಸ್ಟಮ್ನಲ್ಲಿ ಗೌತಮ್ ಶೆಟ್ಟಿ ಇರಾ ಶ್ರೀಧಾಮ ಕೂಡ ನಮ್ಮ ಜೊತೆಗಿದ್ದಾರೆ. ಇದೀಗ ಅಪೂರ್ವ ಕ್ಷಣ. ಪ್ರತಿ ಕಟ್ಟೆಗಳ ವಿವರವನ್ನು ಕೂಡ ನಿಮಗೆ ಕಟ್ಟಿಕೊಡುವಂತಹ ಮೂಲಕ ಕಟ್ಟೆ ಪೂಜೆಯ ಪ್ರತಿ ಕಟ್ಟೆಯ ಇತಿಹಾಸ, ಎಷ್ಟು ವರ್ಷಗಳ ಹಿಂದೆ ನಿರ್ಮಾಣವಾದ ಕಟ್ಟೆ ಮತ್ತು ಆ ಕಟ್ಟೆಯ ಇತಿಹಾಸ ಏನು, ಮಲ್ಲಿಗೆ ಕಟ್ಟೆ ಅಂದರೆ ಏನು, ಸಕ್ಕರೆ ಕಟ್ಟೆ ಅಂದರೆ ಏನು, ಪರಂದ ಕಟ್ಟೆ ಅಂದರೆ ಏನು, ಎಲ್ಲ ವಿವರಣೆಗಳನ್ನು ನೀಡಿದ್ದೇವೆ. ಅದರ ಜೊತೆಗೆ ಅವಭೃತ ಸ್ನಾನಕ್ಕೆ ದೇವರು ತೆರಳುವಂತಹ ದಿವಸವೂ ಕೂಡ ಸುಮಾರು 57 ಕಟ್ಟೆಗಳಲ್ಲಿ ಪುತ್ತೂರಿನ ಮಹತೋಬಾರ ಮಹಾಲಿಂಗೇಶ್ವರ ದೇವರು ವಿರಾಜಮಾನರಾಗಿ ಪೂಜೆಯನ್ನು ಪಡೀಲಿಕ್ಕಿದ್ದಾರೆ. ಅವಭೃತ ಸ್ನಾನಕ್ಕೆ ತೆರಳುವಂತಹ ದಿವಸವೂ ಕೂಡ ರಾತ್ರಿಯಿಂದ ಸಂಜೆಯಿಂದ ಮರು ದಿವಸ ವಾಪಸ್ ಅವರು ದೇವಸ್ಥಾನದ ಒಳಪ್ರವೇಶ ಆಗುವ ತನಕದ ನೇರ ಪ್ರಸಾರವನ್ನು ಕೂಡ ತಾವು ವೀಕ್ಷಣೆ ಮಾಡಲಿಕ್ಕಿದ್ದೀರಿ. ನಾಳೆ ಬ್ರಹ್ಮ ರಥೋತ್ಸವ ಇದೆ. ಆ ರಥೋತ್ಸವದ ನೇರ ಪ್ರಸಾರವೂ ಕೂಡ ಸುದ್ದಿ ಲೈವ್ನಲ್ಲಿ ಪ್ರಸಾರವಾಗಲಿಕ್ಕಿದೆ. ಇವತ್ತು ವಿಶೇಷವಾದಂತಹ ತೆಪ್ಪೋತ್ಸವ, ಸಣ್ಣ ರಥೋತ್ಸವ ಎಲ್ಲ ಇದೆ. ಅವೆಲ್ಲ ಕಾರ್ಯಕ್ರಮಗಳ ನೇರ ಪ್ರಸಾರವನ್ನು ಕೂಡ ಸುದ್ದಿ ಲೈವ್ ಯೂಟ್ಯೂಬ್ ಮತ್ತು ಚಾನಲ್ ನಂಬರ್ 92ರಲ್ಲಿ ತಾವು ವೀಕ್ಷಣೆ ಮಾಡಬಹುದಾಗಿದೆ. ಕ್ಷಣದಿಂದ ಕ್ಷಣಕ್ಕೆ ಸೂಟೆಗಳ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ. ಕ್ಷಣದಿಂದ ಕ್ಷಣಕ್ಕೆ ಸೂಟೆಗಳು ಹೆಚ್ಚಾಗ್ತಾ ಇದ್ದು ಸೂಟೆಗಳ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೂಟೆದಾರಿಗಳು ಈ ಒಂದು ಗದ್ದೆಗೆ ಬಂದು ಈ ಗದ್ದೆಯಲ್ಲಿ ಸೂಟೆದಾರಿಗಳು ಒಟ್ಟಾಗಿ ಸಾಗಲಿಕ್ಕಿದ್ದಾರೆ. ಆ ಎಲ್ಲ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗಲಿಕ್ಕಿದ್ದೀರಿ. ಆ ಅಪೂರ್ವ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗಲಿಕ್ಕಿದ್ದೀರಿ. ಆ ಎಲ್ಲ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಪುತ್ತೂರಿನ ಪೇಟೆ ಸವಾರಿಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಭಕ್ತವೃಂದ ಸಾಗುವಂಥದ್ದನ್ನು ಗಮನಿಸಿದ್ದೀರಿ. ಇದೀಗ ಉಳ್ಳಾಲ್ತಿ ತಾಯಿಯ ಕಿರುವಾಳಿನಲ್ಲೂ ಕೂಡ ಅತಿ ದೊಡ್ಡ ಸಂಖ್ಯೆಯಲ್ಲಿ ಭಕ್ತವೃಂದ ಸಾಗುವಂಥದ್ದನ್ನು ಕೂಡ ತಾವು ಗಮನಿಸಲಿಕ್ಕಿದ್ದೀರಿ. ಇಡೀ ಇಲ್ಲಿಂದ ಪುತ್ತೂರಿನ ತನಕವೂ ಕೂಡ ಅಲ್ಲಲ್ಲಿ ವಿಶೇಷವಾದಂತಹ ಸೇವಾ ಕಾರ್ಯಗಳು ನಡೆಯಲಿಕ್ಕಿದೆ. ಆ ಎಲ್ಲ ಸೇವಾ ಕಾರ್ಯಗಳನ್ನು ಭಕ್ತರು ನೀಡ್ತಾರೆ. ಆ ಎಲ್ಲ ಸೇವಾ ಕಾರ್ಯಗಳ ವೈಭವಯುತ ಬಂದ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ.
ಇದೀಗ ಸೂಟೆದಾರಿಗಳು ಸೂಟೆಯನ್ನು ಹೊತ್ತಿಸಿಕೊಂಡು ಅಲ್ಲಿಂದ ಹೊರಡುವಂತಹ ಸಮಯ. ಎಲ್ಲ ಕ್ಷಣವನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ, ತಾವು ಗಮನಿಸ್ತಾ ಇದ್ದೀರಿ. ಎಲ್ಲರೂ ಕೂಡ ಸೂಟೆದಾರಿಗಳು ಸೂಟೆಯನ್ನು ಹೊತ್ತಿಸಿಕೊಂಡು ಇಲ್ಲಿಂದ ಹೊರಡುವಂತಹ ಸಮಯವನ್ನು ತಾವೀಗ ನೋಡ್ತಾ ಇದ್ದೀರಿ. ಹೇಗೆ ತಯಾರಾಗ್ತಾ ಇದೆ ಅನ್ನುವಂಥದ್ದು, ಹೇಗೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಅನ್ನುವಂತಹದ್ದು ಆ ಎಲ್ಲ ಕ್ಷಣಗಳಿಗೆ ತಾವು ಸಾಕ್ಷಿ ಆಗ್ತಾ ಇದ್ದೀರಿ. ಸೂಟೆದಾರಿಗಳು ಇಲ್ಲಿಂದ ಹೊರಡುವಂತಹ ಸಮಯ, ಹೇಗೆ ಹೊರಡ್ತಾರೆ ಅನ್ನುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಭಾಗದಲ್ಲಿ ಇಡೀ ತಂಡ, ಸೂಟೆದಾರಿಗಳ ತಂಡ ಆಗಮಿಸುವಂತಹ ಕ್ಷಣವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಆ ಇಡೀ ಸೂಟೆದಾರಿಗಳ ಇಡೀ ತಂಡ ಹೇಗೆ ಬರ್ತಾ ಇದೆ, ಇಡೀ ತಂಡ ಹೇಗೆ ರೆಡಿಯಾಗಿ ಇಲ್ಲಿ ಮುನ್ನುಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಬಹಳ ವಿಶೇಷವಾದಂತಹದ್ದು ಮತ್ತು ಆಕರ್ಷಣೀಯವಾದಂತಹ ಕಿರುವಾಳು ಹೊರಡುವಂತಹ ಸಂದರ್ಭ ಇದು. ಬಹಳಷ್ಟು ಪುರಾತನ ಇತಿಹಾಸವನ್ನು ಹೊಂದಿರತಕ್ಕಂತಹ, ಬಹಳಷ್ಟು ವಿಶೇಷವಾದಂತಹ ಆಕರ್ಷಣೀಯವಾದಂತಹ ಈ ಒಂದು ಮೆರವಣಿಗೆಯ ದೃಶ್ಯ ತಾವೀಗ ನೋಡ್ತಾ ಇರುವಂಥದ್ದು. ಬಹಳ ವೈಭವಪೂರ್ಣ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇರುವಂತಹದ್ದು. ಇದೀಗ ಬಸವನ ಹಿಡಿದು ಬಸವ ಎದುರು ಭಾಗದಲ್ಲಿ ಸೂಟೆದಾರಿಗಳು, ತದ ಬಳಿಕ ಬಸವನ ಹಿಡಿದಂತಹ ತಂಡ, ಪದಾತಿಗಳು, ತೋರಣ ಪತಾಕೆ ಇವುಗಳನ್ನು ಹೊಂದಿರುವಂತಹ ಟೀಮ್ ಎಲ್ಲವೂ ಕೂಡ ಜೊತೆಯಾಗಿ ಬರ್ತಾ ಇರುವಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ಸರಿಯಾಗಿ 5:57 ಇಲ್ಲಿಂದ ಭಂಡಾರ ಹೊರಟಂಥ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಈಗ ಸೂಟೆದಾರಿಗಳು ಸೂಟೆಯನ್ನು ಹೊತ್ತಿಸಿಕೊಂಡು ಅಲ್ಲಿಂದ ಹೊರಡುವಂತಹ ಸಮಯ, ಎಲ್ಲ ಕ್ಷಣವನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ, ತಾವು ಗಮನಿಸ್ತಾ ಇದ್ದೀರಿ. ಇದೀಗ ನೋಡ್ತಾ ಇದ್ದೀರಿ ಬಸವನನ್ನು ವಿಶೇಷವಾದಂಥ ಶೃಂಗಾರಗೊಳಿಸಿ ಸಿಂಗರಿಸಿ ಮುಂದೆ ಸಾಗ್ತಾ ಇರುವಂಥ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಪ್ರತಿ ಕ್ಷಣವನ್ನು ಕೂಡ ತಾವು ನೇರ ಪ್ರಸಾರದ ಮೂಲಕ ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಿ. 5:55 5:55ಕ್ಕೆ ಹೊರಟಿರುವಂತಹ ಭಂಡಾರ ಇದೀಗ 6:07 ಇಲ್ಲಿಂದ ಹೊರಟು ಮುಂದೆ ಸಾಗ್ತಾ ಇದ್ದಾರೆ. ಹೊರಟದ್ದು ಬಂಡೆ 5:57 ಹೊರಟು ಈಗ 6:07 ಹೊರ ಬಂದಿದ್ದಾರೆ ಬಂದಲ್ಲ. ಓಕೆ
ಇದೀಗ ಭಂಡಾರ ಹೊರಡುವಂತಹ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಬಸವ ತೋರಣ ಪತಾಕೆಯ ಜೊತೆಗೆ ಬಸವನನ್ನು ಕೂಡ ರೆಡಿ ಮಾಡಿದ್ದಾರೆ. ಬಸವನ ನಿರ್ವಹಣೆ ಮಾಡುವವರು, ಬಸವನ ನಿರ್ವಹಣೆ ಮಾಡುವವರು ಯಾರು? ಏನು ಹೆಸರು? ರಾಮ. ಎಷ್ಟು ವರ್ಷದಿಂದ? ಒಂದು ಐದು ವರ್ಷ ಆಯಿತು. 5 ವರ್ಷ. 5 ವರ್ಷ. ಹೇಗಿದ್ದಾನೆ? ಪಾಪ. ಓಕೆ. ಎಷ್ಟು ಹೊತ್ತು ಬೇಕು ಹೀಗೆ ತಯಾರಿಗೊಳಿಸೋದಕ್ಕೆ? ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಬೇಕು. ಹೇಗೆ ರೆಡಿ ಆಗ್ತಾನೆ? ರೆಡಿ ಮಾಡೋದು ನಾವೇ. ರೆಡಿ ಮಾಡೋದು. ಈ ಒಂದು ಉಳ್ಳಾಲ್ತಿಯಪ್ಪ ಕ್ಷೇತ್ರದಿಂದ ಮಾಲಿಂಗೇಶ್ವರ ಕ್ಷೇತ್ರ ತನಕನೂ ಕೂಡ ಬಸವ ನಡೆದುಕೊಂಡು ಹೋಗುವಂಥದ್ದು. ಹೇಗೆ ಅದಕ್ಕೋಸ್ಕರ ಸಜ್ಜುಗೊಳಿಸುವಂಥದ್ದು ಏನಿದೆ ಅದು ಪ್ರತಿ ವರ್ಷ ಹಾಗೆ? ಪ್ರತಿ ವರ್ಷ ವಿಶೇಷವಾಗಿ ಏನಿಲ್ಲ. ಅವರಿಗೇನಾದರೂ ತರಬೇತಿ ನೀಡುವಂಥ ಉಂಟು. ಅಲ್ಲಿ ಗುಡ್ಡೆ ಎಲ್ಲ ಕಟ್ಟಿಕೊಂಡಿರ್ತೇವೆ ನಾವು. ಇಲ್ಲಿ ಓಡಾಡಿಸ್ತೇವೆ. ಇಲ್ಲಿಂದ ಉಮೇಶ್ ಅಂತ, ಇಲ್ಲಿಂದ 3.5 ಕಿಲೋಮೀಟರ್ ಉಂಟು ನಮ್ಮದು. 3.5 ಕಿಲೋಮೀಟರ್ಗೆ ನಡ್ಕೊಂಡು ಪಿಕಪ್ ಇದು ತಾವು ನೋಡ್ತಾ ಇದ್ದೀರಿ ರಾಮನ ಸಾರಥ್ಯ ಉಳ್ಳಾಳ್ತಿಯ ಈ ಒಂದು ಕಿರುವಾಳಿಗಿದೆ. ರಾಮ ಬಸವನ ಜೊತೆಗೂಡಿ ಇಲ್ಲಿ ಸಾಗುವಂತಹದ್ದು. ಅದರ ಜೊತೆಗೆ ಹಿಂಬದಿಯಲ್ಲಿ ವಿಶೇಷವಾದಂತಹ ಬ್ಯಾಂಡ್ ವಾದ್ಯಗಳ ತಂಡ. ಬಸವನ ಅಲಂಕಾರವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಮಲ್ಲಿಗೆಯ ವಿಶೇಷವಾದಂಥ ಜರಿ ಬಟ್ಟೆಗಳ ಜೊತೆಗೆ ಮಲ್ಲಿಗೆಯ ಅಲಂಕಾರವನ್ನು ಈ ಬಸವನಿಗೆ ಮಾಡಲಾಗಿದೆ. ಅದರ ಜೊತೆಗೆ ಅದರ ಹಿಂದೆ ವಿಶೇಷವಾದಂತಹ ಬ್ಯಾಂಡ್ ವಾದ್ಯಗಳ ತಂಡ ಇದೆ. ಆ ಬ್ಯಾಂಡ್ ವಾದ್ಯಗಳ ತಂಡವೂ ಕೂಡ ಸಂಪೂರ್ಣವಾಗಿ ತಯಾರಿ ಮಾಡಿಕೊಂಡು ಸಾಗ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಬ್ಯಾಂಡ್ ವಾದ್ಯಗಳ ತಂಡದ ಜೊತೆಗೆ ಸಂಪೂರ್ಣ ತಂಡಗಳು ಉಳ್ಳಾಲ್ತಿ ತಾಯಿಯ ಭಂಡಾರ ಹೊರಡುವಂತಹದ್ದು ಇದೀಗ ಆ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ಅಪೂರ್ವ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ತಾವು ಉಳ್ಳಾಲ್ತಿ ತಾಯಿಯ ವಿಶೇಷವಾದಂತಹ ಭಂಡಾರ ಹೊರಡುವಂತಹ ಸಮಯದಲ್ಲಿ ನಮಗೆ ಸಂಪೂರ್ಣವಾದಂಥ ವಿವರಣೆಯನ್ನು ನೀಡುವುದಕ್ಕೆ ಶಶಾಂಕ್ ನೆಲ್ಲಿತಾಯರು ಜೊತೆಗಿದ್ದಾರೆ. ಸರ್, ಈ ದಿನ ಮತ್ತು ಈ ಕ್ಷಣ ಏನು ಹೇಳ್ತೀರಿ? ಮೊದಲಾಗಿ ಎಲ್ಲ ವೀಕ್ಷಕರಿಗೂ, ಎಲ್ಲ ಆಸ್ತಿಕ ಬಂದವರಿಗೂ, ಪುತ್ತೂರ ಸೀಮೆಯ ಭಗವದ್ಭಕ್ತರಿಗೂ, ಹೊರಗಿನವರಿಗೂ ಎಲ್ಲರಿಗೂ ನಮ್ಮ ಹೃತ್ಪೂರ್ವಕ ನಮಸ್ಕಾರ. ನೀವು ಹೇಳಿದಾಗೆ ಈ ಕ್ಷಣ ತುಂಬ ಸಂತೋಷದ ಕ್ಷಣ. ಎಲ್ಲರೂ ನೋಡ್ತಾ ಇದ್ದೀರಾ, ವಾರ್ಷಿಕವಾಗಿ ಬರುವಂತಹ ಪುತ್ತೂರು ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವದ ಕೆರೆಯಾಯನದ ದಿವಸ 6 ದಿವಸದ ಪೇಟೆ ಸವಾರಿಯಾಗಿ 7ನೇ ದಿವಸ ಉಳ್ಳಾಳ್ತಿಯ ಭಂಡಾರ ಬರುವಂಥದ್ದು ಪೂರ್ವಶಿಷ್ಟ ಸಂಪ್ರದಾಯ. ಅದಕ್ಕಾಗಿ ಪುತ್ತೂರು ದೇವಸ್ಥಾನದ ಇನ್ವಿಟೇಷನಲ್ಲಿ ಹಾಕಿದೆ. ಹೇಗೆ ಗೊತ್ತುಂಟೋ, ಮಾಮೂಲು ಪ್ರಕಾರ ಬರುವ ಕಿರುವಾಳು ಅಂತ, ಅಂದರೆ ಬರಲೇಬೇಕು, ಅದಾಗಲೇಬೇಕು ಅಂತ ಹೇಳುವಂತಹ ಒಂದು ಕಟ್ಟುನಿಟ್ಟಿನ ಒಂದು ದೇವರು ಮತ್ತು ದೈವದ ಸಂಬಂಧ. ಇದು ವಿಶೇಷ ಅಲ್ಲ, ಇದು ಸಂಪ್ರದಾಯ. ಸಾಂಪ್ರದಾಯಿಕವಾಗಿಯೇ ಬರುವುದು. ಹೌದು, ಸಂಪ್ರದಾಯದಲ್ಲಿ ಇದು ವಿಶೇಷ ಸಂಪ್ರದಾಯ ಅಂತ. ಎಷ್ಟೋ ದೇವಸ್ಥಾನಗಳಲ್ಲಿ ದೈವಗಳ ಭಂಡಾರ ಬಂದು ದೇವಸ್ಥಾನಗಳ ಬಾಗಿಲಿನಲ್ಲಿ ನೇಮ ಆಗುವುದು, ಗೋಪುರದ ಬಾಗಿಲ ಅಂತೆಲ್ಲ ಉಂಟು. ಆದರೆ ಇಲ್ಲಿ ಅರಸು ದೈವಗಳಾದ ಕಾರಣ
ಈ ದೈವಗಳಿಗೆ ಆ ಪಾತ್ರೆಗಳ ಮೇಲೆ ದೈವ ಆವಾಹನೆ ಆಗಿ ಪಾತ್ರೆಗಳ ಮೂಲಕ ದೈವ ಹೋಗಿ ಪುತ್ತೂರು ದೇವಸ್ಥಾನಕ್ಕೆ ಹೋಗಿ ಇವತ್ತು ರಾತ್ರಿ ಒಂದು ಹಗಲು ಪುತ್ತೂರು ದೇವಸ್ಥಾನದಲ್ಲಿ ಈ ದೈವಗಳು ನಿಂತು ದೇವರ ಉತ್ಸವದ ಚಂದವನ್ನು ಕಂಡು ದೈವವನ್ನ ಬೀಳ್ಕೊಡುಗೆ ಅವರು ಬಿಟ್ಟು ದೈವಗಳ ನುಡಿಕಟ್ಟಾಗಿ ನೀವು ಗುಂಡ ಸೇರಿಕೊಳ್ಳಿ, ನಾವು ಪುನಃ ಮಾಡ ಸೇರಿಕೊಳ್ತೇವೆ ಅಂತ ಪರಂಪರೆ ತುಂಬ ಆ ಕೆರೆಯ ಆಯನವನ್ನು ನೋಡಲಿಕ್ಕೆ, ಆ ರಥೋತ್ಸವವನ್ನು ನೋಡಲಿಕ್ಕೆ ದಂಡ ಬಲ್ಲಾಡಿನ ಉಳ್ಳಾಂಡಿ ಮಲರಾಯನ ಜೊತೆ ಸೇರಿ ವೈಭವದಿ ಗುಡಿಯಿಂದ ಬರುತಿಗಳು ಬಲ್ಲಾಡಿನ ಉಳ್ಳಾಂಡಿ ಮಲರಾಯನ ಜೊತೆ ಸೇರಿ ವೈಭವದಿ ಗುಡಿಯಿಂದ ಬರುತಿಗಳು ಮಹಲಿಂಗೇಶ್ವರ ಸ್ವಾಮಿಯ ದರ್ಶನ ಪಡೆಯಲು ಮಹಲಿಂಗೇಶ್ವರ ಸ್ವಾಮಿಯ ದರ್ಶನ ಪಡೆಯಲು ದೈವಗಳ ಸೇರಿಕೊಂಡು ಬರುತ್ತಿಗಳು ಭಕ್ತ ಜನರ ಕಷ್ಟ ಕಳೆದು ಪೊರೆಯುವಳು ಮಲ್ನಾಡ ಉಳ್ಳಾಂದಿಗೆ ಮಲ್ಲಿಗೆ ತನ್ನಿ ಬೇಡಿ ಇಷ್ಟ ಪಡೆಯಲೆಂದು ಹರಕೆಯ ತನ್ನಿ ಮಲ್ನಾಡ ಉಳ್ಳಾಂದಿಗೆ ಮಲ್ಲಿಗೆ ತನ್ನಿ ಬೇಡಿ ಇಷ್ಟ ಪಡೆಯಲೆಂದು ಹರಕೆಯ ತನ್ನಿ ಉಳ್ಳಾಂದಿ ಅಮ್ಮ ಉಳ್ಳಾಂದಿ ಉಳ್ಳಾಂದಿ ಅಮ್ಮ ಉಳ್ಳಾಂದಿ ಉಳ್ಳಾಂದಿ
ಉಳ್ಳಾಲ್ತಿ ಅಮ್ಮನಿಗೆ ಪುತ್ತೂರಿನ ಮಹಾಲಿಂಗೇಶ್ವರ ದೇವರಿಗೊಂದು ರುದ್ರಾಭಿಷೇಕ, ಉಳ್ಳಾಲ್ತಿ ಅಮ್ಮನಿಗೆ ದಂಡನಾಯಕ ಉಳ್ಳಾಲ್ತಿಯ ಭಂಡಾರಕ್ಕೆ ಒಂಚೆಂಡು ಮಲ್ಲಿಗೆ. ಇದನ್ನು ಸಮರ್ಪಣೆ ಮಾಡದಂತಹ ವ್ಯಕ್ತಿ ಇರ್ಲಿಕ್ಕಿಲ್ಲ, ಪುತ್ತೂರಿನಲ್ಲಿ ಖಂಡಿತ ಇರ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ನಾನು ಎಲ್ಲಿಯೂ ಹೇಳ್ತೇನೆ, ಅದು ಎಲ್ಲರ ಭಾವನೆಯಲ್ಲಿ ಉಂಟು. ಒಂದು ಕಣ್ಣು ಮಹಾಲಿಂಗೇಶ್ವರ ಅಂತಾದರೆ ಇನ್ನೊಂದು ಕಣ್ಣು ನಮಗೆ ಉಳ್ಳಾಲ್ತಿ ಅಮ್ಮ, ದಂಡನಾಯಕ ಉಳ್ಳಾಲ್ತಿ. ದಂಡನಾಯಕ ಉಳ್ಳಾಕಳು ನಾವು ಈಗ ಹೇಳುವಾಗ ಇಲ್ಲ, ಒಂದು ಪ್ರೀತಿಯಲ್ಲಿ ಹೇಳಿ ಹೋಗ್ತದೆ, ಹೇಳುದು ತಪ್ಪಲ್ಲ. ನಾನು ಹಾಗೆ ಹೇಳಿದ್ದಲ್ಲ, ವಿವರಣೆಗೆ ಬೇಕಾಗಿ ಈ ಜನಗಳು ಕೇಳುವಾಗ ನಾವು ವಿವರಿಸಬೇಕಾದ್ದು ನಮ್ಮ ಕರ್ತವ್ಯ. ಅದಕ್ಕೆ ಅವರು ಇವರು ಅಂತಲೇ ಹೇಳುದು. ಅದಕ್ಕೆ ನೋಡಿ, ಬಾಕಿ ಈ ಕಿರುಬಾಳು ಅಂತಲೇ ಹೇಳುದು ನಾವು, ಕಿರುಬಾಳು ಅಂತ. ಹಾಗೆ ಹೆಚ್ಚಿನ ತುಳು ನೆಟ್ವರ್ಕ್ ಅಲ್ಪ ನಮಗೆ ಅಣ್ಣ ನೆಟ್ವರ್ಕ್ ತಿಕ್ಕಿನ ಬನ್ನಿ. ನಾನು ಬಂದಿದ್ದೆ 3:30 ಏನೋ ಬಂದೆ, ನೀವು ಒಳಗಿದ್ರಿ. ಬೆಳಿಗ್ಗೆ ಮಾಡಿದ್ರೆ ನಾಳೆ ಆಗೋದೆಲ್ಲ ಬಾಡಿ ಹೌದೌದು. ಇವತ್ತು ಕೊಂಡೋದ್ರೆ ಒಂದು ಹೂವು ಎಕ್ಸ್ಟ್ರಾ ಸೇರಿಸ್ತಿದ್ದೀವಿ. ಅದು ಹೇಗೆ ಹೋಯ್ತಾ ಹಾಗೆ ಬರಬೇಕು. ಅಲ್ಲಿ ಯಾವುದೇ ರೀತಿಯ ಹೂವೆಲ್ಲ ಇವತ್ತು ಯಾವ ಬಟ್ಟೆ ಉಂಟು ನಾಳೆ ಅದೇ ಬಟ್ಟೆ ಉಂಟು. ಅವ್ರು ನಡುವಿನಲ್ಲಿ ಎಂತ ಬೇಕಾದ್ರೂ ಉಂಟು. ಅದೇ ಅಷ್ಟು ಸೂಕ್ಷ್ಮ ಉಂಟು ಅಂತ. ಅಂದರೆ ಇವತ್ತಿಗೆ ನಾಳೆಗೆ ಒಂದೇ ದಿನ ಅಂತ ಲೆಕ್ಕ. ಹೇಗೆ ಹೋಯ್ತಾ ಹಾಗೆ ಬರಬೇಕು. ಈಗ ನೀವು ಅಲಂಕಾರ ಎಲ್ಲ ಮಾಡಿದ್ದೀರಿ ಹಾಗೆ ಕಟ್ಟೆಯನ್ನು ತಾವು ನೋಡ್ತಾ ಇದ್ದೀರಿ. ಹಿಂದೆ ಅರಸರು ಕುಳಿತುಕೊಳ್ತಾ ಇದ್ದಂಥ ಕಟ್ಟೆಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಇಲ್ಲಿ ಏನ್ ಸರ್ ಇದ್ರ ವಿಶೇಷತೆ? ಇಲ್ಲೊಂದು ಕಟ್ಟೆ, ಇದೊಂದು ಅಶ್ವತ್ಥ ಕಟ್ಟೆ ಅಂತ ಲೆಕ್ಕ. ಮುಂಚೆ ಬಂದು ಅರಸರು ಕುತ್ಕೊಳ್ತಿದ್ರು ಅಂತ ಲೆಕ್ಕ. ನೇಮಾಪಕ ಮೇಲೆ ಒಂದು ಕಟ್ಟೆ ಇದೆ, ಅದು ದೇವರ ಕಟ್ಟೆ. ಇಲ್ಲಿ ನೇಮಾಪಕ ಮಹಾಲಿಂಗೇಶ್ವರ ದೇವರು ಬಂದು ಇಲ್ಲಿ ಕುತ್ಕೊಳ್ತಾರೆ ಅಂತ ಲೆಕ್ಕ ಉಂಟು. ಮಹಾಲಿಂಗೇಶ್ವರ ದೇವಸ್ಥಾನ ಆಗ್ತಾರೆ ಅಂತ ಒಂದು ನಂಬಿಕೆ.
ನೋಡಿ ಅಲ್ಲಿ ಕೆಳಗೆ ಆ ಕೆಳಗೆ ಕಾಣುವಂಥದ್ದು ನಾನು ಆಗ ಹೇಳಿದಂತಹ ದಂಡನಾಯಕ ದೈವದ ವಲಸರಿ ನೇಮ ಆಗೋದು ಗದ್ದೆಯಲ್ಲಿ. ಗದ್ದೆಯಿಂದ ಹೀಗೆ ಬಂದು ಕೆರೆ ಮೂಲಕ ಹೋಗಿ ಮೇಲೆ ಹೋಗಿ ದಂಡನಾಯಕ ದೈವದ ವಲಸರಿ ನೇಮ ಆಗುದು. ನಾಳ್ದು ನೇಮೋತ್ಸವದ ದಿನ ಇದನ್ನೆಲ್ಲ ಚಂದವಾಗಿ ನೋಡ್ಬೋದು. ಈ ಅರಸರು ಕುತ್ಕೊಳ್ತಿದ್ದ ಕಟ್ಟೆಯಲ್ಲಿ ಗುತ್ತಿನವರು, ಒಂದು ಕಾಲದಲ್ಲಿ ಬೆಳ್ಳಿಪಾಡಿ ಗುತ್ತಿನವರು, ಒಂದು ಕಾಲದಲ್ಲಿ ನಟ್ಟೋಜರು, ಇವರೆಲ್ಲ ಕೂತು ನೇಮ ನಡೆಸ್ತಾ ಇದ್ರು ಅಂತ ಹೇಳುವಂತಹ ಒಂದು ನಂಬಿಕೆ. ಮತ್ತೆ ಸ್ವಲ್ಪ ಕಾಲ ಯಾವಾಗಂತ ಗೊತ್ತಿಲ್ಲ, ಸ್ವಲ್ಪ ಕಾಲ ಇಲ್ಲಿ ಆರ್ಥಿಕ ಪರಿಸ್ಥಿತಿಯಿಂದಲೋ ಅಥವಾ ಜನಗಳ ರಾಜಕೀಯದಿಂದಲೋ ಅಥವಾ ಏನೋ ಒಂದು ದುರ್ಭಿಕ್ಷೆಯಿಂದ ಇಲ್ಲಿ ಸ್ವಲ್ಪ ಸಮಯ ನೇಮ ನಡೀಲಿಲ್ಲ. ತುಂಬ ಸಮಯ ಹಿಂದೆ, ಇತ್ತೀಚೆಗಲ್ಲ. ಆ ನೇಮ ನಿಂತು ಪುನಃ ಪ್ರಾರಂಭ ಆಗುವಾಗ ಕೆಲವು ಕಟ್ಟಳೆಗಳೆಲ್ಲ ಗೌಣವಾಗಿದೆ. ಈ ಗೊತ್ತಿದ್ದ ತಲೆಗಳೆಲ್ಲ ಕಾಲ ಕಳೆದು ಹೋಗಿದೆ ಅವರದ್ದು. ಆದರೂ ಅದನ್ನು ಅಲ್ಪ ಸ್ವಲ್ಪ ನೋಡಿದವರು ಇದನ್ನೆಲ್ಲ ಹೇಳಿ ಇದ್ದ ಹಾಗೆ ಉಂಟು. ಆದರೆ ಕೆಲವುಗಳೆಲ್ಲ ನನ್ನ ಹಿರಿಯರು ಹೇಳೋದು ಕೇಳಿದೆ ನಾನು, ಕೆಲವು ಕಟ್ಟುಗಟ್ಟೆಗಳೆಲ್ಲ ವ್ಯತ್ಯಾಸ ಆಗಿದೆ ಅಂತ. ನೀವಾಗ ಹೇಳುವಾಗ ಅಂತ ಹೇಳಿದ್ರಿ, ಉಳ್ಳಾಲ್ತಿಗೆ ಮಲ್ಲಿಗೆಯನ್ನ, ಮಹಾಲಿಂಗೇಶ್ವರನಿಗೆ ರುದ್ರಾಭಿಷೇಕ. ಹೌದು, ಅದೇ ನಾನು ಅದು ಭಾರಿ ಗರ್ವದಲ್ಲಿ ಹೇಳ್ತೇನೆ. ಯಾಕೆಂತ ಹೇಳಿದರೆ ನಮ್ಮ ಪುತ್ತೂರಿನ ಜನಗಳಿಗೆ ಆಸ್ತಿ ಅಂದರೆ ಮಹಾಲಿಂಗೇಶ್ವರ ದೇವರು ಮತ್ತು ದಂಡನಾಯಕ ಉಳ್ಳಾಲ್ತಿ. ದೇವರು ಮಹಾಲಿಂಗೇಶ್ವರ ದೇವರಿಗೆ ಒಂದು ರುದ್ರಾಭಿಷೇಕ, ದಂಡನಾಯಕ ಉಳ್ಳಾಲ್ತಿಯ ಭಂಡಾರಕ್ಕೆ ಒಂದು ಚೆಂಡು ಮಲ್ಲಿಗೆಯನ್ನು ಸಮರ್ಪಣೆ ಮಾಡದ ವ್ಯಕ್ತಿ ಇಲ್ಲಿ ಇರ್ಲಿಕ್ಕಿಲ್ಲ, ನಮ್ಮ ಊರಲ್ಲಿ ಇರ್ಲಿಕ್ಕಿಲ್ಲ. ಮತ್ತೆ ಸುತ್ತಮುತ್ತ ನಮ್ಮ ಮಹಾಲಿಂಗೇಶ್ವರ ದೇವರಿಗೆ, ಪುತ್ತೂರಿನ ಈ ಜಾತ್ರೆಗೆ, ಈ ದಂಡನಾಯಕ ಉಳ್ಳಾಲ್ತಿಗೆ ಎಷ್ಟು ಅಭಿಮಾನಿಗಳಿದ್ದಾರೆ ಅಂತ ಹೇಳಿ ನಾನು 4 ಊರು ತಿರುಗೋ ಕಾರಣ ನಾನು ಅಷ್ಟು ಪುತ್ತೂರುದಾರ ತೇರಿ ಜಾತ್ರೆ ಬರ್ಪು ಅಂತ ಹೇಳಿ ಎಲ್ಲಿ ಹೋದ್ರು ಹೇಳ್ತಾರೆ. ಇದು ಪುತ್ತೂರಿನ ಜಾತ್ರೆಗೆ ಇರುವಂತಹ ವಿಶೇಷತೆ. ನೋಡಿ ಇಲ್ಲಿ ಕಾಣುವಂಥದ್ದು ಅದು ಮಹಾಲಿಂಗೇಶ್ವರ ದೇವರು ಜಾತ್ರೆಯ ನಂತರ ಬಲ್ನಾಡಿನಲ್ಲಿ ನಡೆಯುವ ನೇಮೋತ್ಸವಕ್ಕೆ ಬಂದು ವಿರಾಜಮಾನವಾಗಿ ಒಂದು ಮಾಯದಲ್ಲಿ ಅಂತ ಹೇಳ್ತಾರೆ ಹಿರಿಯರು, ಹಾಗೆ ಆಗುವ ಮತ್ತೆ ಅಲ್ಲಿ ಜೋಡು ಗೊಂಡೆ ಇಟ್ಟು ದೇವರಿಗೆ ಮರ್ಯಾದೆ ಕೊಡ್ತದೆ. ಹಾಗಿರುವ ಕಟ್ಟೆ ಆ ಕಟ್ಟೆ ಅಂದ್ರೆ ಮಹಾಲಿಂಗೇಶ್ವರರು ವಿರಾಜಮಾನರಾಗಿ ನೇಮ ನೋಡುವ ಕಟ್ಟೆ. ಒಂದು ದಿನಕ್ಕೆ ದೇವರು ಬಂದು ಇಲ್ಲಿ ಓಲೆಗಾಗ್ತಾರೆ ಅಂತ ಹೇಳುವಂತ. ದೇವರು ಬಂದು ಇಲ್ಲಿ ಕೂತು ಉಳ್ಳಾಲ್ತಿ ಅಮ್ಮನ ನೇಮ ನೋಡ್ತಾರೆ ಅಂತ ಹೇಳುವಂತ ಲೆಕ್ಕಾಚಾರ. ಸರ್, ಈಗ ಒಮ್ಮೆ ಅಲಂಕಾರ ಆದ್ರೆ ನಾಳೆಯ ತನಕ ಯಾವುದೇ ಒಂದು ಹೂ ಕೂಡ ಸೇರ್ಲಿಕ್ಕಿಲ್ವಾ? ದೇವಸ್ಥಾನಗಳಲ್ಲಿಯೂ ಹಾಗೆ. ಇದರ ಬಗ್ಗೆ ಈ ನೋಡುವವರಿಗೆ ಅಥವಾ ಕೆಲವರಿಗೆ ಗೊತ್ತುಂಟು ಇಲ್ಲೋ ಅಂತ ನಂಗೆ ಗೊತ್ತಿಲ್ಲ. ಈ ದೇವಸ್ಥಾನದಲ್ಲಿ ರಾತ್ರಿಯ ಬಲಿ ಉಂಟಲ್ವಾ, ರಾತ್ರಿಯ ಬಲಿ ಆದ ಮೇಲೆ ನಿಮಗೆ ಮರುದಿವಸ ಬೆಳಿಗ್ಗೆ ಬಲಿ ಆಗುವಾಗ ಅದೇ ಅಲಂಕಾರದಲ್ಲಿ ಆಗಬೇಕು. ಇದು ದೇವಸ್ಥಾನದ ಕ್ರಮ. ಹಾಗೆಯೇ ಉಳ್ಳಾಲ್ತಿ ಅಮ್ಮನ ಭಂಡಾರ ಪುತ್ತೂರು ದೇವಸ್ಥಾನಕ್ಕೆ ಹೋದ ಮೇಲೆ ಭಗವಂತನಿಗೆ ಅಲಂಕಾರ ಎಲ್ಲ ಬದಲಿಸಲಿಕ್ಕಿಲ್ಲ. ಇಲ್ಲಿ ದಂಡನಾಯಕ ಮತ್ತು ಉಳ್ಳಾಲ್ತಿಗೆ ಮಾಡಿರುವಂತಹ ಅಲಂಕಾರವನ್ನ ಯಾವುದೇ ಕಾರಣ ತೆಗೆಯುವಂಗಿಲ್ಲ, ಹೌದಾ? ಇಲ್ಲ, ಹೌದೌದು. ಅದು ಎಲ್ಲ ಅಂದ್ರೆ ಹೋಗಿ ಬರುವಲ್ಲಿವರೆಗೆ ಅದೇ ಅಲಂಕಾರದಲ್ಲಿ ತಾಯಿ ಇರಬೇಕು. ಹೇಗೆ ಹೋಗ್ತಾಳೆ ಹಾಗೆ ಬರಬೇಕು ಅಂತ ಹೇಳುವಂತ ಒಂದು ಸಂಪ್ರದಾಯ ಅಷ್ಟೇ ಇಲ್ಲಿ. ಈಗ ದೇವಸ್ಥಾನಗಳಲ್ಲಿ, ಜಾತ್ರೆಗಳಲ್ಲಿ ಹಾಗೆ ಇವತ್ತು ರಾತ್ರಿಗೆ ಒಂದು ಅಲಂಕಾರ ಇದ್ರೆ ನಾಳೆ ಬೆಳಗಿನ ಉತ್ಸವಕ್ಕೂ ಹಾಗೆ ಅಲಂಕಾರ. ಅದನ್ನು ಬದಲಿಸುವ ಹಾಗಿಲ್ಲ, ಗೊತ್ತಾಯ್ತಾ? ಕ್ರಮ ಹಾಗೆ. ಇದು ಎಲ್ಲಿಯೂ ನಡೆಯುವಂಥದ್ದು ಇದೆಲ್ಲ. ಸರ್, ಈಗೊಂದು ಸೂಟೆ ಇಲ್ಲಿ ಭಾರಿ ವಿಶೇಷ. ಹೌದು, ನೋಡಿ ಎಲ್ಲ ದಿಕ್ಕಲ್ಲಿ ಭಂಡಾರ ಹೋಗುವಾಗ ಸೂಟೆ ಬೇಕೇ ಬೇಕು. ಸೂಟೆ ಇಲ್ಲದೆ ಭಂಡಾರ ಹೋಗೋ ಕ್ರಮ ಇಲ್ಲ.
ಇಲ್ಲಿಯ ವಿಶೇಷ ಅಂತ ಹೇಳಿದ್ರೆ ಸೂಟೆಗಳ ಸಂಖ್ಯೆ ಮತ್ತೆ ಸೂಟೆಯ ಸೈಜ್. ಸೂಟೆ ಮೊಗೇರ ಸಮುದಾಯದ ಮತ್ತು ಬಿಲ್ಲವ ಸಮಾಜದವರಿಗೆ ದೈವಕ್ಕೆ ಸೂಟೆ ಹಿಡಿಲಿಕ್ಕೆ ಅಧಿಕಾರ. ಇದು ಕ್ರಮ ತುಳುನಾಡಿನಲ್ಲಿ. ಸೂಟೆ ಎಲ್ಲಿ ಸಹ ಇರ್ತದೆ, ಯಾವ ದಿಕ್ಕಲ್ಲಿ ಭಂಡಾರ ಹೋಗಬೇಕಿದ್ರು ದೀಟಿಗೆ ಸೂಟೆ ವಾದ್ಯ ಇಲ್ಲದೆ ಭಂಡಾರ ಹೋಗುದಿಲ್ಲ. ಆದ್ರೆ ಮಲೆನಾಡಿನಲ್ಲಿ ಕ್ರಮ ಎಂತ ಹೇಳಿದ್ರೆ ನೋಡಿ, ಸೂಟೆಯ ಸಂಖ್ಯೆ ಮತ್ತೆ ಆ ಸೂಟೆಯ ಸೈಜ್ ನೋಡಿ. ಸೂಟೆಯ ಸೈಜ್ ಯಾಕೆ ಇಷ್ಟು ದೊಡ್ಡದು ಅಂತ ಹೇಳಿದ್ರೆ ಪುತ್ತೂರಿಗೆ ಎತ್ತಬೇಕಲ್ಲ. ಈಗ ಇರುದು 6 ಕಿಲೋಮೀಟರ್ ಅಂತ ಆದ್ರೂ ಹೋಗ್ಲಿಕ್ಕೆ 6 ಗಂಟೆ ಬೇಕು. 6 ಗಂಟೆ ಬೇಕು. ಮತ್ತೆ ಇಲ್ಲಿಂದ ಹೊತ್ತಿಸಿದ ಸೂಟೆ ಅದು ನಂದಬಾರ್ದು, ಸೂಟೆಯ ಸಂಖ್ಯೆ ಕಮ್ಮಿ ಆಗಬಾರ್ದು. ಇದೆಲ್ಲ ದೈವಾರಾಧನೆಯ ಒಂದು ಸಂಪ್ರದಾಯಗಳು. ಇಲ್ಲಿಂದ ಶುರು ಮಾಡಿದ್ರೆ ಪುತ್ತೂರು ದೇವಸ್ಥಾನಕ್ಕೆ ತಲುಪುವಲ್ಲಿವರೆಗೆ ಸೂಟೆಯ ಸಂಖ್ಯೆ ಕಮ್ಮಿ ಆಗಬಾರ್ದು. ಅದಕ್ಕೆ ಬೇಕಾಗಿ ಈ ಸೂಟೆಯನ್ನು ಅಷ್ಟು ಗಟ್ಟಿಯಾಗಿ, ಅದು ನೋಡಿ ಯಾವುದೇ ಹಗ್ಗದಿಂದ ಅಲ್ಲ, ತೆಂಗಿನ ಮರದ ಪಾಂದಾವು ಅಂತ ಹೇಳ್ತೇವೆ ನಾವು, ಪಾಂದೋಳು, ಅದರಲ್ಲಿ ಈ ಸೂಟೆಯನ್ನು ಕಟ್ಟುವಂಥದ್ದು. ಈ ಸೂಟೆಯ ಸಂಖ್ಯೆ ಇಲ್ಲಿದ್ದಷ್ಟು ಸೂಟೆ ಸಾಧಾರಣ ತುಳುನಾಡಿನಲ್ಲಿ ಯಾವುದೇ ಇದರಲ್ಲಿ ಇರ್ಬೋದೇನ, ಸುತ್ತಮುತ್ತ ಇಲ್ಲಿ ಎಲ್ಲಿಯೂ ಇಲ್ಲ, ನಾನು ನೋಡಿದ್ರಲ್ಲಿ ಇಲ್ಲ. ಈಗ ನೀವು ಇಲ್ಲಿ ಈಗ ಬೆಳಗ್ಗಿನಿಂದ ಸರ್ ಎಷ್ಟು ಮಲ್ಲಿಗೆ ಒಂದು ಇಲ್ಲಿ ಬಂದಿರ್ಬೋದು ತಾಯಿಗೆ? ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಎಷ್ಟು ಅಂತ ಹೇಳೋದು, ಮಲ್ಲಿಗೆ ಸಂಖ್ಯೆ ಎಲ್ಲ ಒಂದು 5-6 ಲೋಡ್ ಬಂದಿರ್ಬೋದು. ಒಂದು ದೊಡ್ಡ ಟಿಪ್ಪರ್ನಲ್ಲಿ 5-6 ಲೋಡ್ ಬಂದಿರ್ಬೋದು ಅಂತ ಆಗ್ತದೆ. ಬಂದಿರ್ಬೋದು. ಈಗ ದಾರಿಯುದ್ದಕ್ಕೂ ಹಾಗೆ ಮಲ್ಲಿಗೆ ಬರ್ತಾ ಇರ್ತದೆ. ಮತ್ತು ಇಲ್ಲಿ ವಿಶೇಷ ಮಲ್ಲಿಗೆ ಹರಕೆ ಅಲ್ವಾ, ಬೇರೆ ಯಾವುದೇ ಹರಕೆ ಅಷ್ಟು ವಿಶೇಷ ಚಾಲ್ತಿಯಲ್ಲಿಲ್ಲ. ಮಲ್ಲಿಗೆ ಹರಕೆ ತುಂಬ ಕಾರಣಿಕ ಮತ್ತು ತುಂಬ ಫೇಮಸ್. ಹಾಗೆ ಇಲ್ಲಿ ಮಲ್ಲಿಗೆ ಕೊಡೋದು ನೀವು ನೋಡ್ತಾ ಇರ್ಬೋದು. ದಾರಿಯುದ್ದಕ್ಕೂ ಸಣ್ಣ ಮಕ್ಕಳಿಂದ ಹಿಡಿದು ಪ್ರಾಯಸ್ಥರವರೆಗೆ ಎಲ್ಲರೂ ಮಲ್ಲಿಗೆಯನ್ನು ಹಿಡ್ಕೊಂಡೇ ಉಳ್ಳಾಲ್ತಿ ದಂಡನಾಯಕರನ್ನು ಕಾಯುವಂಥದ್ದು. ಮತ್ತು ಅರಸು ದೈವಗಳ ಭಂಡಾರಕ್ಕೆ ಯಾವತ್ತು ಮಲ್ಲಿಗೆ ವಿಶೇಷ, ಯಾವ ಊರಿನಲ್ಲಿಯೂ ಹಾಗೆ ಮಲ್ಲಿಗೆ ವಿಶೇಷ. ಈಗ ತಾವು ನೋಡ್ತಾ ಇದ್ದೀರಿ ಸರತಿ ಸಾಲಿನಲ್ಲಿ ನಿಂತಿರ್ತಕ್ಕಂಥ ಭಕ್ತ ಸಾಗರ. ಬಲ್ನಾಡಿನ ಮುಖ್ಯ ದ್ವಾರ ಅಂದರೆ ಪ್ರಧಾನ ದ್ವಾರ ಏನಿದೆ, ಆ ದ್ವಾರದ ಮೇಲ್ಭಾಗಕ್ಕೆ ಬರುವಾಗ ಸಾವಿರಾರು ಸಂಖ್ಯೆಯಲ್ಲಿ ಸೇರಿರ್ತಕ್ಕಂತಹ ಜನಸಾಗರವನ್ನು ತಾವು ಈಗ ನೋಡ್ತಾ ಇದ್ದೀರಿ. ಇದು ಇಲ್ಲಿಂದ ಸರತಿ ಸಾಲಿನಲ್ಲಿ ನಿಂತಂತೆ ಬಲ್ನಾಡು ಕ್ಷೇತ್ರದಿಂದ ಪುತ್ತೂರಿನ ತನಕವೂ ಕೂಡ ಈ ರೀತಿ ಇದೆ ಸರ್. ಇದೊಂದು ಈಗ ಇಲ್ಲಿ ಭಕ್ತರು ಬಲ್ನಾಡಿನಿಂದ ಪುತ್ತೂರಿನ ತನಕ ಕೈ ಹಿಡಿದು ಸಾಗಿದ್ರೆ 4-5 ಲೈನ್ ಬೇಕಾದೀತು ಅಂತ. ಹೌದೌದು, ಖಂಡಿತ ಅಷ್ಟು ಬೇಕಾದೀತು. ಮತ್ತೆ ನೋಡಿ ಇಲ್ಲಿ ನೋಡಿ, ಹಣ್ಣು ಕಾಯಿ ಅದು ಇದೆಲ್ಲ ಇಟ್ಟು ನೋಡಿ. ಇಲ್ಲಿಂದ ಜನ ಶುರು ಆದರೆ ಇನ್ನು ದೇವಸ್ಥಾನದವರೆಗೆ ಹೀಗೆ ಜನ ಇರ್ತದೆ. ಎಷ್ಟು 4-5 ಕಿಲೋಮೀಟ್ರ್ ಇದು, ಹೀಗೆ ಜನ ಇರ್ತದೆ. ಇದು ಜನ ಕಮ್ಮಿ ಆಗೋದಿಲ್ಲ. ಇವತ್ತು ರಾತ್ರಿಯಿಂದ ದೇವಸ್ಥಾನದಲ್ಲಿ ಹೀಗೆ ಶುರುವಾದರೆ ಜನ ನಾಳ್ದು ಆರಾಟು ಬಂದು ಕೊಡಿ ಇಳಿಯುವವರೆಗೆ ಹೀಗೆ ಜನ ನಡುವಿಗೆ ಹೋಗೋದು ಬೇಡ, ಸ್ವಲ್ಪ ಹಾಗೆ ಸರ್. ಈಗ ದೇವರು ಮತ್ತು ದೈವಗಳು ಆ ಒಂದು ಭೇಟಿಯಾಗುವಂತಹ ಅಪೂರ್ವ ಕ್ಷಣದ ಬಗ್ಗೆ ಏನು ಹೇಳ್ತೀರಿ? ಅಲ್ಲಿ ಏನೇನು ಕಾರ್ಯಗಳಿರ್ತವೆ? ದೇವರು ಮತ್ತು ದೇವರು ಹೊರಗಿನ ಅಂಗಣದಲ್ಲಿ ಬಂದು ಯಾವ ಸುತ್ತ ಆಗ್ತಾ ಇರ್ತದೆ. ಮುಂಚೆ ಹೇಗೆ ಅಂತ ಹೇಳಿದರೆ, ದೇವರು ಹೊರಗಿನ ಅಂಗಣಕ್ಕೆ ಬಂದ ಕೂಡಲೇ ಅರ್ಧ ಸುತ್ತ ಆದ ಕೂಡಲೇ ಉಳ್ಳಾಲ್ತಿಯ ಭೇಟಿ. ಆದರೆ ಈಗ ಹಾಗೆಲ್ಲ. ಈಗ ದೇವರು ಹೊರಗಿನ ಅಂಗಣಕ್ಕೆ ಬಂದು ತುಂಬ ಲೇಟ್ ಆಗುವ ಕಾರಣ ಈ ಜನಗಳ ಈ ಸಂಖ್ಯೆ ಇದರಿಂದಾಗಿ ಸ್ವಲ್ಪ ತಡ ಆಗ್ತದೆ. ಉತ್ಸವಾದಿಗಳಿಗೆಲ್ಲ ತೊಂದರೆ ಆಗಬಾರ್ದು. ಅದಕ್ಕೆ ದೇವರು ಹೊರಗಿನ ಅಂಗಣಕ್ಕೆ ಬಂದು ಒಂದು ಸೇವೆ ಸುತ್ತುಗಳೆಲ್ಲ ಕೆಲವು ಆಗ್ತದೆ. ಅದಾಗುವಾಗ ಉಳ್ಳಾಲ್ತಿ ಅಮ್ಮನ ಭೇಟಿಗೆ ಕೆಲವೇ ಕ್ಷಣಗಳಿರುವ ಆಗ ಉಳ್ಳಾಲ್ತಿ ಅಮ್ಮನ ಭಂಡಾರ ಅಂಕದ ಕಟ್ಟೆಗೆ ಬಂದು ಎತ್ತುವಾಗ ದೇವರನ್ನು ವಸಂತ ಕಟ್ಟೆಯಲ್ಲಿ ಕೂತ್ಕೊಳಿಸಿ ಅಥವಾ ಪೂಜೆ ಆಗಿ ಆ ಕಟ್ಟೆಯಿಂದ ಎದ್ದು ದೇವರು ಶಾರದಾ ಭಜನಾ ಮಂದಿರ ಅದರ ಎದುರಿಗೆ ಬರುವಾಗ ಉಳ್ಳಾಲ್ತಿಯ ನಡೆಯಲ್ಲಿ ಆ ನಡೆಯಲ್ಲಿ ದೇವರು ದೈವಗಳ ಭೇಟಿಯಾಗೋದು. ತುಳುವಲ್ಲಿ ಹೇಳೋದಿದ್ರೆ ಅದು ಕಡ್ಡಾಯ ಬಾಕಿಲ್ಲ. ನನಗೆ ಶಾಸ್ತ್ರ ಗೊತ್ತಿಲ್ಲ, ನಾನು ಪುರೋಹಿತ ಅಲ್ಲ, ನನಗೆ ಸಂಪ್ರದಾಯ ಮಾತ್ರ ಗೊತ್ತಿರೋದು. ದೈವದ ನುಡಿಕಟ್ಟಲ್ಲಿ ಏನು ಬರ್ತದೆ ಅದನ್ನು ಆಧಾರವಾಗಿಟ್ಟುಕೊಂಡು ಮಾತ್ರ ನಾನು ಹೇಳಬಲ್ಲೆ. ನಾನು ಶಾಸ್ತ್ರ ಯಾವುದೇ ವೇದಶಾಸ್ತ್ರ ನಾನು ಕಲಿಯಲಿಲ್ಲ. ಈ ಕಡ್ಡಾಯ ಬಾಕಿದ್ದ
ನುಡಿಕಟ್ಟು ಅಂತ ಹೇಳುದು. ಪಡ್ಡಾಯಿ ಬಾಗಿಲು ದೇವರ ಪಡು ಬಾಗಿಲಲ್ಲಿ ದಂಡನಾಯಕ ಉಳ್ಳಾಲ್ತಿ ಭೇಟಿಯಾಗಿ ನಿಮ್ಮನ್ನು ನಾವು ಚಂದದಲ್ಲಿ ಭೇಟಿಯಾದೆವು, ಇನ್ನೂ ಒಂದು ಸುತ್ತು ಬರುವ ಅಂತ ಹೇಳಿ ಹೋಗುದು. ಅರ್ಧ ಸುತ್ತು ಬರುದು. ಅರ್ಧ ಸುತ್ತು ಬರುವಾಗ ಎದುರಿಗೆ ಎತ್ತುತ್ತದೆ. ಎದುರಿಗೆ ಎತ್ತಿದ ಮೇಲೆ ಒಂದು ಪೂರ್ಣ ಸುತ್ತು ಬಂದು ಪುನಃ ಮೂಡಾಯಿ ಬಾಗಿಲು ಅಂತ ಹೇಳಿದ್ರೆ ಎದುರಿನ ಬಾಗಿಲಿಗೆ ಹೋಗಿ ಪುನಃ ನುಡಿಕಟ್ಟಾಗೋದು. ಎಂತ ಹೇಳಿದರೆ, ನಿಮ್ಮನ್ನು ನಾವು ಚಂದದಲ್ಲಿ ಭೇಟಿಯಾಗಿದ್ದೇವೆ, ಇನ್ನು ನಿಮ್ಮ ಕೆರೆಯಾಯನ ನಡೆದು ಬರಲಿ, ನಾವು ದೇವರ ಬಲಭಾಗದಲ್ಲಿ ಆಗ್ತೇವೆ ಅಂತ ಹೇಳಿ ದೇವರ ಬಲಭಾಗದಲ್ಲಿ ದೈವಗಳು ನೆಲೆ ಆಗುವುದು. ಇದು ನಡೆಯುವಂಥದ್ದು. ಪುತ್ತೂರಿನ ಬೆಡಿ ಎಷ್ಟು ಫೇಮಸ್ಸು, ಹಾಗೆ ಬಲ್ನಾಡಿಯ ಬೆಡಿಯೂ ಕೂಡ ಅಷ್ಟೇ ಸದ್ದು ಮಾಡುತ್ತೆ ಅನ್ನುವಂಥದ್ದನ್ನು ಬಲ್ನಾಡಿನಲ್ಲಿ ಇದೀಗ ತೋರಿಸಿಕೊಟ್ಟಿದೆ. ಬಹಳ ವಿಶೇಷವಾದಂಥ ನೇರ ಪ್ರಸಾರವನ್ನು, ಎಕ್ಸ್ಕ್ಲೂಸಿವ್ ಆದಂಥ ನೇರ ಪ್ರಸಾರವನ್ನು ಸುದ್ದಿ ಲೈವ್ ಯೂಟ್ಯೂಬ್ ಪೇಜ್ನಲ್ಲಿ ತಾವೀಗ ನೋಡ್ತಾ ಇದ್ದೀರಿ. ಸರ್, ಇದೀಗ ಇಲ್ಲಿಂದ ಹೋಗುವಾಗ ದಾರಿಯುದ್ದಕ್ಕೂ ಏನಾದರೂ ವೈಶಿಷ್ಟ್ಯಪೂರ್ಣವಾದಂತಹ ಕ್ಷಣಗಳಿಗೆ ಸಾಕ್ಷಿ ಆಗ್ತದ? ಇದೇ ಜನಗಳ ಭಕ್ತಿಯ ವಿಶೇಷ, ವೈಶಿಷ್ಟ್ಯಪೂರ್ಣ ಬೇರೆ ಯಾವುದೇ ಕಾರ್ಯಕ್ರಮಗಳಿಲ್ಲ. ಎಲ್ಲರೂ ಈ ದಾರಿಯುದ್ದಕ್ಕೆ ಹೋಗುವಾಗ ತುಳುನಾಡಿನಲ್ಲಿ ಎಲ್ಲ ದೈವಗಳ ಭಂಡಾರ ತೆಗೆದು ಹೋಗುವಾಗ ಯಾವ ಕ್ರಮ ಇರ್ತದೆ ಅದೇ ಕ್ರಮ ಇಲ್ಲಿ ಆಗ್ತದೆ. ಪ್ರಧಾನವಾಗಿ ಈ ಸೂಟೆ ಎಲ್ಲರೂ ನೋಡೋ ಹಾಗೆ. ಎರಡನೇದಾಗಿ ದರಿ ಹಾಕೋದು ಅಂತ ಉಂಟು. ಹಣ್ಣು ಕಾಯಿಗಿಂತಲೂ ವಿಶೇಷ ದರಿ. ಕೃಷಿ ಇರುವವರು ದರಿ ಹಾಕಬೇಕು ಅಂತ ಲೆಕ್ಕ. ಈ ದರಿ ಹಾಕಿದ್ದಕ್ಕೆ ನಂಬಿಕೆ ಅಥವಾ ಅಪ್ಪಣೆ ಕೊಡುವಂಥದ್ದು ಮಲರಾಯ ದೈವ. ಬಲ್ನಾಡಿನ ಗ್ರಾಮ ದೈವ ಮಲರಾಯ ಅಂತ ಹೇಳುವಂತಹ ಒಂದು ನಂಬಿಕೆ ಉಂಟು. ಆ ಮಲರಾಯ ದೈವ ಅಪ್ಪಣೆ ಕೊಟ್ಟ ಮೇಲೆ ಮುಂದೆ ಹೋಗುವಂಥದ್ದು ಅಂತ ಲೆಕ್ಕಾಚಾರ. ವಿಶೇಷ ಅಂತ ಹೇಳಿ ಬೇರೆ ಏನಿಲ್ಲ, ಜನ ಭಕ್ತಿ ಇದೇ ವಿಶೇಷ, ಬೇರೆ ಏನು ಕಾರ್ಯಕ್ರಮಗಳು ಇವತ್ತಿಲ್ಲ. ಹಾಗೆ ಧನ್ಯವಾದ ಸರ್, ನಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡೋದಕ್ಕೆ. ನಿಮ್ಮನ್ನು 2 ಕಿಲೋಮೀಟರ್ ನಂತರ ಮತ್ತೆ ಸಂಪರ್ಕಿಸ್ತೇವೆ. ಓಕೆ, ಇದೀಗ ತಾವು ನೋಡ್ತಾ ಇದ್ದೀರಿ ಜನರ ಭಕ್ತಿ ಹೇಗಿದೆ ಅನ್ನುವಂಥದ್ದನ್ನು ಕೂಡ ತಾವು ವೈಭವಯುತವಾದಂತಹ ಈ ಮೆರವಣಿಗೆಯಲ್ಲಿ ಸಾಕ್ಷಿಯ ರೂಪದಲ್ಲಿ ಸಹಸ್ರ ಜನರು ಭಾಗಿಯಾಗ್ತಾ ಇದ್ದಾರೆ. ಅದರ ಜೊತೆಗೆ ಅಲ್ಲಲ್ಲಿ ಹಣ್ಣುಗಾಯಿ ಮತ್ತು ದೇವರಿಗೆ ಮಲ್ಲಿಗೆಯನ್ನು ಸಮರ್ಪಿಸುವಂತಹ ಕೆಲಸ ಆಗ್ತಾ ಇದೆ. ಆ ಒಂದು ಸೇವೆಯನ್ನು ಸ್ವೀಕರಿಸುವಂತಹ ಉಳ್ಳಾಲ್ತಿ ದೈವ ಇಲ್ಲಿಂದ, ಉಳ್ಳಾಲ್ತಿ ತಾಯಿ ಇಲ್ಲಿಂದ ಮತ್ತೆ ಕ್ಷೇತ್ರದ ಹೋಗುವಂಥದ್ದು. ಇದೀಗ ಸೂಟೆದಾರಿಗಳ ಮುಂದೆಯಲ್ಲಿದ್ದು ಮಧ್ಯಭಾಗದಲ್ಲಿ ಬಸವನಿದ್ದು, ಹಿಂದೆ ನಿಶಾನೆ ಬಸದಿದ್ದು, ಅದಾದ ನಂತರ ಒಂಟಿ ಶಿಲಾಲಿದ್ದು ಅವರು ಈ ಒಂದು ಭವ್ಯ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅಂತಲೇ ತುಲೆ ಬಿರಾ ತುಲೆ
ಬರಿದಾದ ಬದುಕಲ್ಲಿ ಬೆಳಕಾಗುವಳು, ಬರಿದಾದ ಮಣ್ಣಲ್ಲಿ ಹಸಿರಾಗುವಳು. ಬರಿದಾದ ಬದುಕಲ್ಲಿ ಬೆಳಕಾಗುವಳು, ಬರಿದಾದ ಮಣ್ಣಲ್ಲಿ ಹಸಿರಾಗುವಳು. ಮಾವಿನ ತೋರಣ ಚಪ್ಪರ ಹಾಕಿರಿ, ಬಾಗಿಲ ಬದಿಯಲ್ಲಿ ಬಾಳೆ ಗಿಡ ಕಟ್ಟಿರಿ, ಗಡಗಡ ನಡುಗಿ ಬರುವಳು ಉಳ್ಳಾಲ್ತಿ ದರ್ಶನವಾದ ನೀಡುವಳು. ಮಲ್ನಾಡಿನ ಉಳ್ಳಾಲ್ತಿಗೆ ಮಲ್ಲಿಗೆ ತನ್ನಿ, ಬೇಡಿದಿಷ್ಟ ಪಡೆಯವೆಂದು ಹರಕೆಯ ತನ್ನಿ. ಮಲ್ನಾಡಿನ ಉಳ್ಳಾಲ್ತಿಗೆ ಮಲ್ಲಿಗೆ ತನ್ನಿ, ಬೇಡಿದಿಷ್ಟ ಪಡೆಯವೆಂದು ಉಳ್ಳಾಲ್ತಿ ಅಮ್ಮ ಉಳ್ಳಾಲ್ತಿ, ಮಲ್ನಾಡಿನ ಉಳ್ಳಾಲ್ತಿ ಮಲ್ನಾಡಿನ ಉಳ್ಳಾಲ್ತಿ ಮಲರಾಯನ ಜೊತೆ ಸೇರಿ ವೈಭವದಿ ಗುಡಿಯಿಂದ ಬರುತ್ತಿಗಳು. ಮಹಲಿಂಗೇಶ್ವರ ಸ್ವಾಮಿಯ ದರ್ಶನ ಪಡೆಯಲು, ಮಹಲಿಂಗೇಶ್ವರ ಸ್ವಾಮಿಯ ದರ್ಶನ ಪಡೆಯಲು ದೈವಗಳ ಸೇರಿಕೊಂಡು ಬರುತ್ತಿಗಳು. ಭಕ್ತ ಜನರ ಕಷ್ಟ ಕಳೆದು ಬರೆಯುವಳು. ಮಲ್ನಾಡ
ಅನ್ನಂತ ಎನ್ನವೇ ಕ್ಯಾಮರಾ ನಂದಂದು ಮೊಬೈಲ್ದೆಲ್ಲ ಕೊಡ್ತುಂಡು ಒಂದು ಕೊಡಿದ್ದೇವೆ ಇನ್ನು ನೆಟ್ವರ್ಕ್ ಕೊಟ್ಟಿದ್ದೇವೆ ಡೈಲಿದೆ 5G ಮಹಾಲಿಂಗೇಶ್ವರ ಸ್ವಾಮಿಯ ದರ್ಶನ ಪಡೆಯಲು ದೈವಗಳ ಸೇರಿಕೊಂಡು ಬರುತ್ತಿಗಳು ಭಕ್ತ ಜನರ ಕಷ್ಟ ಕೆಡಲು ಮೊಬೈಲ್ ಸ್ಥಳ ಬರುತ್ತಿದ್ದೆ ಮೊಬೈಲ್ ನಾನು ಅಲ್ಲಿ ಬಂದಾಗ ಇದೀಗ ಇದೀಗ ದೇವರು ಬಲ್ನಾಡಿನಿಂದ ಹೊರಟು ಮುದಲಾಜೆಗೆ ತಲುಪಿದ್ದಾರೆ. ಮುದಲಾಜೆಯ ಸಮೀಪದಲ್ಲಿ ದೇವರು ಸಾಗ್ತಾ ಇರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಮುದಲಾಜೆಯ ಸಮೀಪ ದೇವರು ಸಾಗ್ತಾ ಇರುವಂತಹದ್ದು ಸೂಟೆಯ
ಬೆಳಕಿನ ನಡುವೆ ದೇವರು ಮುದಲಾಜೆಯಲ್ಲಿ ಸಾಗ್ತಾ ಇರುವಂತಹದನ್ನು ತಾವೀಗ ನೋಡ್ತಾ ಇದ್ದೀರಿ. ಮುದಲಾಜೆಯ ಸಮೀಪಕ್ಕೆ ದೇವರು ಸಾಗ್ತಾ ಇದ್ದಾರೆ. ಸೂಟೆಯ ಬೆಳಕಿನಲ್ಲಿ ದೇವರು ಸಾಗ್ತಾ ಇದ್ದಾರೆ ಮುದಲಾಜೆಯ ಸಮೀಪ. ಮತ್ತೊಂದು ಕಡೆ ಅಲ್ಲಲ್ಲಿ ಒಂದು ವಿಶೇಷವಾದಂತಹ ಸೇವೆ ದೇವರಿಗೆ ನಡೀತಾ ಇದೆ. ಬಹಳಷ್ಟು ಮಲ್ಲಿಗೆಯನ್ನು ಅಲ್ಲಿ ಹರಕೆಯ ರೂಪದಲ್ಲಿ ನೀಡ್ತಾ ಇದ್ದಾರೆ. ಜೊತೆಗೆ ಸೇವೆಯನ್ನು ನೀಡುವುದಕ್ಕೆ ಸರತಿ ಸಾಲಿನಲ್ಲಿ ಬಹುದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ನಿಂತಿರೋದ್ರಿಂದ ಈ ಒಂದು ಸೇವೆ ನಿತ್ಯ ನಿರಂತರವಾಗಿ ಇರುವಂತೆ, ಅಂದರೆ ಹೇಗೆ ತಾಯಿ ಉಳ್ಳಾಲ್ತಿಗೆ ಸೇವೆಯನ್ನು ನೀಡುವಂತಹ ವಿಶೇಷವಾದಂತಹ ಒಂದು ಸಂದರ್ಭವನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ಅಪೂರ್ವವಾದಂಥ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಶ್ರೀ ಕ್ಷೇತ್ರ ಮಹತೋಬರ ಮಹಾಲಿಂಗೇಶ್ವರನ ಜಾತ್ರಾ ಮಹೋತ್ಸವದ ಈ ಸುಸಂದರ್ಭದಲ್ಲಿ ದಂಡನಾಯಕ ಮತ್ತು ಉಳ್ಳಾಲ್ತಿ ದೈವಗಳು ಶ್ರೀ ಕ್ಷೇತ್ರಕ್ಕೆ ಕಿರುವಾಳು ಹೊರಡುವಂಥದ್ದು ಅಥವಾ ಭಂಡಾರ ಹೊರಡುವಂತಹ ಈ ಸಂದರ್ಭ. ಇದೀಗ ಮುದಲಾಜೆಯ ಸಮೀಪದಲ್ಲಿ ನಾವಿರುವಂಥದ್ದು. ಮುದಲಾಜೆಯ ಸಮೀಪದಲ್ಲಿದ್ದು ಅಲ್ಲಲ್ಲಿ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ತಾಯಿಗೆ ಮಲ್ಲಿಗೆಯನ್ನು ಮತ್ತು ಹಣ್ಣುಗಾಯಿಯನ್ನು ಮತ್ತು ತಮ್ಮ ಕಿಂಚಿತ್ತು ಕಾಣಿಕೆಯನ್ನು ಅರ್ಪಿಸುವಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ. ಆ ಒಂದು ಸೇವೆಯನ್ನು ತಾಯಿ ಸ್ವೀಕರಿಸಿದ ನಂತರ ಮುಂದಡಿ ಇಡ್ತಾರೆ. ಇದು ನಿತ್ಯ ನಿರಂತರವಾದಂತಹ ಕಾರ್ಯ. ಆ ಕಾರ್ಯದಲ್ಲಿ ಎಲ್ಲರೂ ಕೂಡ ಒಂದಷ್ಟು ಕೆಲಸ ಕಾರ್ಯಗಳನ್ನು, ಆ ಒಂದು ಸೇವೆಯ ಸ್ವರೂಪವನ್ನು ತಾವೀಗ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. 200ರಿಂದ 300ರಷ್ಟು ಸೂಟೆಗಳ ಬೆಳಕಿನಲ್ಲಿ ಈ ಒಂದು ಕಿರುವಾಳು ಸಾಗುವಂತಹದ್ದು ಬಹಳ ವಿಶೇಷ. ದೈವಗಳ ಸೇರಿಕೊಂಡು ಬರುತ್ತಿಗಳು, ಭಕ್ತ ಜನರ ಕಷ್ಟ ಕಳೆದು ಬರೆಯುವಳು. ಇದೀಗ ಸರತಿ ಸಾಲಿನಲ್ಲಿ ಸಾಗ್ತಾ ಇರುವಂತಹ ಸೂಟೆಧಾರಿಗಳ ತಂಡ ಒಂದು ಕಡೆಯಾದರೆ ಯಾವ ರೀತಿಯಾಗಿ ಸೂಟೆಧಾರಿಗಳು ಸಾಗ್ತಾ ಇದ್ದಾರೆ ಅಂತ ಮತ್ತೊಂದು ಕಡೆಯಲ್ಲಿ ದೇವರ ಒಂದು ಭವ್ಯ ಮೆರವಣಿಗೆ ಸಾಗ್ತಾ ಇದೆ. ಅದರ ಜೊತೆಗೆ ಭಕ್ತರು ಸಾಲುಗಟ್ಟಿ ನಿಂತಿರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಅಲ್ಲಲ್ಲಿ ತಂಪು ಪಾನೀಯದ ವ್ಯವಸ್ಥೆಗಳಿದ್ದಾವೆ. ಇದೀಗ ತಾವು ಭಕ್ತರನ್ನು ತೋರಿಸ್ತಾ ಇದ್ದೀವಿ. ಇಲ್ಲಿ ಸಾಲುಗಟ್ಟಿ ತಾಯಿಗೆ ಸೇವೆಯನ್ನು ನೀಡುವುದಕ್ಕಾಗಿ ಭಕ್ತರು ಸರತಿ ಸಾಲಿನಲ್ಲಿ ನಿಂತಿರ್ತಕ್ಕಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಬಹಳಷ್ಟು ಕಡೆಗೆ ತಂಪು ಪಾನೀಯದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅಲ್ಲಲ್ಲಿ ತಂಪು ಪಾನೀಯಗಳನ್ನು ಕೊಟ್ಟು ಈ ಒಂದು ತಾಯಿಯ ಜೊತೆಗೆ ಬರುವಂತಹ ಭಕ್ತರಿಗೆ ಅಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸುವಂಥ ನಿಟ್ಟಿನಲ್ಲಿ ಆ ತಂಪು ಪಾನೀಯದ ವ್ಯವಸ್ಥೆಯನ್ನು ಮಾಡಿರುವಂಥದ್ದು.
ಬಲ್ನಾಡಿನ ಈ ಒಂದು ಕಿರುವಾಳು ಹೊರಡುವಂತಹ ಸಮಯದಲ್ಲಿ ಬಹಳಷ್ಟು ವಿಶೇಷತೆಗಳಿಗೆ ಸಾಕ್ಷಿ ಆಗ್ತಾ ಇದೆ. ಇಲ್ಲಿ ತಂಪು ಪಾನೀಯದ ವ್ಯವಸ್ಥೆಯನ್ನು ಮಾಡಿದವರು ಶರೀಫ್ ಬಲ್ನಾಡ್ ಅವರು ತಂಪು ಪಾನೀಯದ ವ್ಯವಸ್ಥೆ ಮಾಡಿದ್ದಾರೆ. ಸರ್, ಈ ಒಂದು ಕಿರುವಾಳು ಹೊರಡುವಂತಹ ಒಂದು ಕ್ಷಣ ಏನು ಹೇಳ್ತೀರಿ? ಇದು ನಮ್ಮ ಊರಿನ ಒಂದು ಜಾತ್ರೆ ಆಗಿರ್ತದೆ. ಇದು ಭಾಳಷ್ಟು ಒಂದು ಖುಷಿ ಅಂತ ತರುವಂಥ ವಿಚಾರ. ಇಲ್ಲಿ ಎಲ್ಲ ಧರ್ಮದವರನ್ನು ಸೇರಿಸಿ ಒಂದು ಕಾರ್ಯಕ್ರಮ ನಡೀತಾ ಉಂಟು. ಇದು ಭಾಳಷ್ಟು ಒಂದು ಒಳ್ಳೆಯ ವಿಚಾರ ಅಂತ ಹೇಳ್ತಾ ಇದ್ದೇನೆ. ಇದು ಸೌಹಾರ್ದತೆಗೆ ಸಾಕ್ಷಿಯ ರೂಪದಲ್ಲಿದೆ. ಶರೀಫ್ ಅವರು ಇಲ್ಲೆಲ್ಲರಿಗೂ ಕೂಡ ಒಂದು ತಂಪು ಪಾನೀಯವನ್ನು ವಿತರಿಸ್ತಾ ಇದ್ದಾರೆ. ಸರ್, ಇದು ಎಷ್ಟು ವರ್ಷದಿಂದ? ಇದೊಂದು 5-6 ವರ್ಷದಿಂದ ಮಾಡ್ತಾ ಇದ್ದೇನೆ ಈ ಕಾರ್ಯಕ್ರಮ. ಹಾಗೆ ಧನ್ಯವಾದ ಸರ್. ಶರೀಫ್ ಬಲ್ನಾಡ್ ಅವರಿಂದ ತಂಪು ಪಾನೀಯದ ವಿತರಣೆ ನಡೀತಾ ಇದೆ. ಬಹಳ ವಿಶೇಷವಾಗಿ ಈ ಒಂದು ಕಿರುವಾಳು ಹೋಗುವಂತಹದ್ದು ಒಂದು ವಿಶೇಷವಾದಂಥ ಕ್ಷಣಗಳಿಗೆ ಸಾಕ್ಷಿ ಆಗ್ತಾ ಇದೆ. ವೈಭವಯುತವಾದಂಥ ಕ್ಷಣಗಳಿಗೆ ಸಾಕ್ಷಿ ಆಗ್ತಾ ಇದೆ. ರಸ್ತೆಯ ನಡು ಭಾಗದಲ್ಲಿ ದೈವ ಪಾತ್ರಿಗಳು, ಅದರ ಜೊತೆಗೆ ಪಲ್ಲಕ್ಕಿಯಲ್ಲಿ ಕೂತಂತಹ ತಾಯಿ ಉಳ್ಳಾಳ್ತಿ ದಂಡನಾಯಕ ಇವರ ಒಂದು ಕಿರುವಾಳು ಹೊರಡುವಂತಹದ್ದು ಬಹಳಷ್ಟು ವಿಶೇಷ. ಅದರ ಜೊತೆಗೆ ಅಲ್ಲಲ್ಲಿ ಭಕ್ತರು ಸಾಲುಗಟ್ಟಿ ನಿಂತು ಸೇವೆಯನ್ನು ಗೈಯುವುದಕ್ಕಾಗಿ, ತಾಯಿಗೆ ಸೇವೆಯನ್ನು ಕೊಡುವುದಕ್ಕಾಗಿ ಕಾತುರತೆಯಿಂದ ಕಾಯ್ತಾ ಇರುವಂತಹದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಬಹಳಷ್ಟು ವಿಶೇಷವಾಗಿ ಈ ಒಂದು ಪುತ್ತೂರು ಜಾತ್ರೋತ್ಸವದ ಪೇಟೆ ಸವಾರಿಯ ನೇರ ಪ್ರಸಾರದ ಜೊತೆಗೆ ಈ ಒಂದು ಕಿರುವಾಳು ಆಗಮನದ ನೇರ ಪ್ರಸಾರವನ್ನು ಕೂಡ ಸುದ್ದಿ ನ್ಯೂಸ್ ಮಾಡ್ತಾ ಇರುವಂತಹದ್ದು. ಇಲ್ಲಿದೀಗ ಭಕ್ತಾದಿಗಳು ಹೀಗೆ ತಮ್ಮ ಮನೆ ಎದುರು, ತಮ್ಮ ಮನೆಯ ಮುಂಭಾಗಕ್ಕೆ ಸಾಗುವ ಮಾರ್ಗ ಮಧ್ಯೆ ದೀಪವನ್ನು ಇಟ್ಟು, ಮಲ್ಲಿಗೆಯನ್ನು ಇಟ್ಟು, ತಾಯಿಗೆ ಮಲ್ಲಿಗೆಯನ್ನು ಸಮರ್ಪಿಸೋದಕ್ಕೆ ಇಲ್ಲಿ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ನೋಡಿ, ಎಲ್ಲರೂ ಕೂಡ ಭಾಳಷ್ಟು ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಏನು ಹೇಳ್ತೀರಿ ಸರ್ ಈ ಕ್ಷಣದ ಬಗ್ಗೆ? ಹೌದು, ಆ ಉಳ್ಳಾಲ್ತಿ ಅಮ್ಮನ ಒಂದು ಇದು ನೋಡಲಿಕ್ಕೆ ಒಂದು ನಮಗೆ ಅಲಂಕಾರ ಮತ್ತು ಆ ಹೂವೆಲ್ಲ ಕೊಟ್ಟು ನೋಡೋದಂದರೆ ಇದೆಲ್ಲ ನೋಡುವಾಗ ನಾವು ಅಂದರೆ ಮಂಗಳೂರಿಂದ ಬಂದದ್ದು ಇದನ್ನು ನೋಡಲಿಕ್ಕೆ. ಹಾಗೆ ಖುಷಿ ಆಗ್ತದೆ ಎಲ್ಲ ನೋಡುವಾಗ, ಉತ್ಸವ ಎಲ್ಲ ನೋಡುವಾಗ ಖುಷಿ ಆಗ್ತದೆ. ಹೌದೌದು. ಧನ್ಯವಾದ. ನೋಡಿ, ಇಲ್ಲಿ ವಿಶೇಷ ಏನು ಅಂತಂದರೆ ಮಲ್ಲಿಗೆಯೇ ಉಳ್ಳಾಲ್ತಿಗೆ ವಿಶೇಷತೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತದೆ. ಮಲ್ಲಿಗೆಯನ್ನು ಇಟ್ಟು ತಾಯಿಗೆ ಹಣ್ಣುಗಾಯಿ, ಮಲ್ಲಿಗೆ ಇವೆಲ್ಲವನ್ನು ಇಟ್ಟು ಸಮರ್ಪಿಸುವುದಕ್ಕೆ ತಯಾರಾಗಿ ನಿಂತಿದ್ದಾರೆ. ನೋಡಿ, ಇದು ಭಕ್ತರ ಒಂದು ವಿಶೇಷವಾದಂತಹ ಭಕ್ತಿ. ಇಂಚಿತ್ರಗ್ಲೆ ಇದೀಗ ಬಲ್ನಾಡು ತಾಯಿಗೆ ಒಂದು ಸೇವೆಯನ್ನು ಕೊಡುವುದಕ್ಕೆ ಇಡೀ ತಂಡ ಕಾತುರತೆಯಿಂದ ಕಾಯ್ತಾ ಇದೆ. ಲೈಟಿಗೆ ತಿರುಗಿ ಸರ್ ಮುಖ ನೋಡಲಿ. ಎಸ್, ಎಲ್ಲರೂ ಕೂಡ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ನೋಡಿ, ಕೈಯಲ್ಲಿ ತಾಯಿಗೆ ಮಲ್ಲಿಗೆಯನ್ನು ಹಿಡಿದು ತಾಯಿಯ ಆಗಮನಕ್ಕಾಗಿ ಕಾಯ್ತಿರುವಂಥ ಭಕ್ತವೃಂದ. ಏನು ಹೇಳ್ತೀರಿ ಸರ್? ತುಂಬ ವರ್ಷದಿಂದ ನಾವಿಲ್ಲಿ, ನಮ್ಮದು ಆ್ಯಕ್ಚುಲಿ ತೆಂಕಿಲದಲ್ಲಿ ಮನೆ, ಈಗ ಬಣ್ಣೂರಲ್ಲಿದ್ದೇವೆ. ಈ ದಿವಸ ನಾವು ಇಲ್ಲಿ ಬಂದು ನಿಲ್ತಾ ಇರ್ತೇವೆ. ಯಾಕೆಂತೇಳಿದರೆ ನಮಗೆ ಇಲ್ಲಿ ಹತ್ತಿರದಿಂದ ನೋಡಲಿಕ್ಕೆ, ಇನ್ನು ಮುಂದಕ್ಕೆ ಹೋದರೆ ಜಂಗುಳಿ ಇರುತ್ತೆ, ನಮಗೆ ನೋಡಲಿಕ್ಕೆ ಆಗೋದಿಲ್ಲ. ಹಾಗೆ ನಾವು ಇಲ್ಲಿ ಹತ್ತಿರದಿಂದ ದರ್ಶನ ಮಾಡಿ ದೇವರ ಹತ್ರ ಪ್ರಾರ್ಥನೆ ಮಾಡಿ ನಾವು ಇಲ್ಲಿ ಬೇಡಿಕೊಳ್ತಾ ಇದ್ದೇವೆ. ತುಂಬ ಖುಷಿ ಆಗ್ತಾ ಉಂಟು. ಇಲ್ಲಿ ಸುತ್ತಮುತ್ತ ಮನೆಯವರಲ್ಲ, ಬೇರೆ ಕಡೆಯವರು ಇಲ್ಲಿ ಬಂದು ನಿಲ್ತೀರಿ? ನಮ್ಮ ಮನೆ ಇಲ್ಲಿ ಹತ್ತಿರ ಇದೆ, ಇಲ್ಲ ನನ್ನ ಅಕ್ಕನ ಮನೆ ಇದೆ. ನಾವು ಬೇರೆ ಕಡೆಯಿಂದ ಬಂದು ಇಲ್ಲಿ ಪ್ರತಿ ವರ್ಷ ನಾವು ಇಲ್ಲಿ ನಿಲ್ಲುವಂಥ ಕ್ರಮ. ಸರ್, ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಿ ಸರ್? ಇಲ್ಲೇ ಮನೆ. ಏನು ಹೇಳ್ತೀರಿ ಈ ದಿನದ ಬಗ್ಗೆ? ಭಾಳ ಖುಷಿ ಆಗ್ತದೆ. ಈ ಒಂದು ದಿನಕ್ಕಾಗಿ 1 ವರ್ಷದಿಂದ ಕಾಯ್ತಿರ್ತೇವೆ ನಾವು. ಈ ಒಂದು ದಿನಕ್ಕಾಗಿ 1 ವರ್ಷದಿಂದ ಕಾಯ್ತಿರ್ತೇವೆ ಅಂತ. ಈ ಕ್ಷಣ ಬಂದೇ ಹೌದು. ಈಗ ರೋಮಾಂಚನ ಆಗ್ತಾ ಉಂಟು ಈಗ. ನೋಡಿ ಸರ್, ನಮ್ಮದು ಮನೆ ಇಲ್ಲಿ ವರ್ಷ ಇಲ್ಲಿ ಬರ್ತಾ ಇದ್ದೇವೆ. ನೋಡಿ, ಇದು ಅವರ ಒಂದು ಖುಷಿ. ಏನು ಅಂತಂದರೆ ಈ ದಿನಕ್ಕಾಗಿ
ವರುಷಗಳಿಂದ ಕಾಯ್ತಾ ಇದ್ದಾವೆ ಅನ್ನುವಂತಹದ್ದು. ಇಡೀ ತಂಡ ಕಾಯ್ತಾ ಇರುವಂತಹದ್ದು ತಾಯಿಯ ದರ್ಶನಕ್ಕಾಗಿ. ಇದೀಗ ನಾವು ಆನಂದ ಸಾಗರದ ಸಮೀಪಕ್ಕೆ ಬಂದಿದ್ದೇವೆ. ಇಲ್ಲಿ ಆನಂದ ಸಾಗರದ ಜೊತೆಗೆ ಭಕ್ತ ಸಾಗರ ಇದೆ. ಆ ಭಕ್ತ ಸಾಗರವು ಕೂಡ ಜೊತೆಯಾಗಿ ನಿಂತುಕೊಂಡು ಆನಂದದಿಂದ ಇದ್ದಾರೆ. ಎಲ್ಲರೂ ಕೂಡ ತಾಯಿ ಉಳ್ಳಾಲ್ತಿಯ ಆಗಮನದ ಖುಷಿ ಸಂಭ್ರಮ ಇವರಲ್ಲಿ ಮನೆ ಮಾಡಿದೆ. ತಾಯಿ ಉಳ್ಳಾಲ್ತಿಯನ್ನು ತನ್ನ ಊರಿನಲ್ಲಿ ತನ್ನ ಒಂದು ಏರಿಯಾದಲ್ಲಿ ತಾಯಿ ಉಳ್ಳಾಲ್ತಿಗೆ ಪ್ರಾರ್ಥನೆಯನ್ನು ಸಲ್ಲಿಸುವುದಕ್ಕಾಗಿ ಬಹಳಷ್ಟು ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಆನಂದ ಸಾಗರದ ಸಮೀಪದಲ್ಲಿ ನಾವಿದ್ದೇವೆ. ಆನಂದ ಸಾಗರದ ಮುಂಭಾಗದಲ್ಲಿ ನಿಂತಿರ್ತಕ್ಕಂಥ ಭಕ್ತ ಸಾಗರವನ್ನು ತಾವೀಗ ನೋಡ್ತಾ ಇದ್ದೀರಿ. ಎಲ್ಲರೂ ಕೂಡ ಆ ತಾಯಿಗೆ ಸೇವೆಯನ್ನು ಸಲ್ಲಿಸುವುದಕ್ಕಾಗಿ ಕಾತುರತೆಯಿಂದ ಕಾಯ್ತಿರುವಂಥದ್ದು. ಸಂಜೆಯಿಂದಲೇ ಸುಮಾರು 6 ಗಂಟೆಯಿಂದಲೇ ಇಲ್ಲಿ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಎಲ್ಲರೂ ಕೂಡ ಬೆಳಗ್ಗಿನಿಂದಲೇ ತಯಾರಿಯನ್ನು ಮಾಡಿಕೊಂಡು ಬಂದು ಇದೀಗ ತಾಯಿಗೆ ಮಲ್ಲಿಗೆ ಮತ್ತು ಹಣ್ಣುಗಾಯಿಯನ್ನು ಅರ್ಪಿಸುವುದಕ್ಕಾಗಿ ಎಲ್ಲರೂ ಕೂಡ ಕಾತುರತೆಯಿಂದ ಕಾಯ್ತಾ ಇರುವಂತಹ ಭಕ್ತ ಸಾಗರವನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ಆನಂದ ಸಾಗರದಲ್ಲಿ ಇದ್ದಾರೆ. ಯಾಕಂತಂದರೆ ಈ ಏರಿಯಾಗೆ ಈಗ ನಮ್ಮ ತಾಯಿ, ನಾವು ಆರಾಧಿಸುವಂತಹ ಮಹಾತಾಯಿ ಉಳ್ಳಾಲ್ತಿ ಆಗಮಿಸ್ತಾರೆ ಅನ್ನುವಂತಹ ಖುಷಿ ಸಂಭ್ರಮದಲ್ಲಿ ಎಲ್ಲರೂ ಕೂಡ ಇದ್ದಾರೆ. ಎಲ್ಲರೂ ಕೂಡ ತಾಯಿಗೆ ಒಂದು ಸೇವೆಯನ್ನು ಸಲ್ಲಿಸುವುದಕ್ಕಾಗಿ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಒಬ್ಬೊಬ್ಬರನ್ನಾಗಿ ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡೋಣ. ಬಹಳಷ್ಟು ಕಾತುರತೆಯಿಂದ ಕಾಯ್ತಾ ಇರುವಂಥವ್ರು ಏನು ಹೇಳ್ತೀರಿ? ಏತ್ ಬರ್ತದೆ ಕಾತೊಂದಲ್ಲ ರೀ? ಬೀಸಿ ರೋಡ್ ಹಿಡಿದು ಬರ್ತೀನಿ ತಾನೆ. ಬೀಸಿ ರೋಡು ನಿಖಲ ಊರೋಲು ಮೇರ್ನ ಊರು ಗೊತ್ತುರೇ ಎಂಕಲು ಉಪ್ಪುನು ಬೀಸಿ ರೋಡ್ ಹಿಡಿದು ಬರ್ತೀನಿ. ಅಮ್ಮನ ತೋಡೊಂದು. ಓಕೆ, ಇಲ್ಲಿ ನೋಡಿ ಎಲ್ಲರೂ ಕೂಡ ದೀಪ ಬೆಳಗಿ ಹೂ ಇಟ್ಟು ಹಣ್ಣುಕಾಯಿ ಇಟ್ಟು ಕಾತುರತೆಯಿಂದ ಕಾಯ್ತಿದ್ದಾರೆ. ಇದೀಗ ದೇವರು ಮೊದಲಾಜೆಯ ಸಮೀಪಕ್ಕೆ ತಲುಪಿದ್ದಾರೆ. ದಾದು ಅಂತಾರೆ ಭಾರಿ ಖುಷಿ ಆಗ್ತೈತಿ ನಮಗೆ. ನೀವು ಯಾವ ಊರು? ನಮ್ದು ಊರು ಬೆಳಗಾವ್. ನಾವು ಬಂದು 20 ವರ್ಷ ಆಯ್ತು. ಇಲ್ಲೇ ಮೇಲೆ ಮನೆ ಮಾಡ್ಕೊಂಡು ಇಲ್ಲೇ ಇದ್ದೀವಿ ನಾವು. ಬೆಳಗಾವ್ ಅವರು? ಬೆಳಗಾವ್. ಹೆಂಗಿದೆ ನಮ್ಮೂರು? ಭಾರಿ ಖುಷಿ ಆಗ್ತೈತಿ ನನಗೆ. ಖುಷಿ ಆಯ್ತಾ? ಹೌದು. ಏನ್ ಹೇಳ್ತೀರಿ? ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಿ ಹಿಂಗ್ ತಾಯಿ ಹೋಗೋದು? 20 ಈಗ 7 ವರ್ಷ ಆಯ್ತು ಇಲ್ಲಿ ನೋಡಕ್ಕಾಯ್ತು. ಮನೆ ಕಟ್ಟಿ 7 ವರ್ಷದಿಂದ ನೋಡ್ತಾ ಇದ್ದೀವಿ. ಮುಂಚೆ ಬಾಡಿಗೆ ಮನೆಯಲ್ಲಿ ಇದ್ವಿ. ಭಾರಿ ಖುಷಿ ಆಗ್ತಾ ಉಂಟು ನನಗೆ ಇಲ್ಲಿಂದ ನೋಡಿದ್ರೆ. ತುಳು ಬರುತ್ತೆ ಈಗ? ಬರ್ತೇವೆ, ಮಾತಾಡ್ತೀವಿ. ಬಿಡಿಯಲ್ಲ ಬೇಡವಾ? ಈಗ ನಿಮ್ಮೂರಲ್ಲಿ ಹಿಂಗೆಲ್ಲ ಆಯ್ತಾ? ಇದು ದೇವರು ದೈವ ಭೇಟಿಯಾಗುವಂಥದ್ದು, ಹೀಗೊಂದು ವೈಭವ ದಕ್ಷಿಣ, ಹೀಗೆ ಸೂಟೆದಾರಿಗಳು 300 ಜನ, ಸಾಗರದ ರೀತಿಯಲ್ಲಿ ಜನ ನಿಲ್ಲುದು? ಇಲ್ಲ, ಇಷ್ಟೊಂದಿಲ್ಲ. ದೊಡ್ಡ ಜಾತ್ರೆ ಆಗ್ತೈತಿ. ಹೀಗೆ ಮಾಲಿಂಗೇಶ್ವರ ದೇವಸ್ಥಾನ ಅಲ್ಲಿ ಸಹ ಉಂಟು. ಅದ್ರ ದೊಡ್ಡ ಜಾತ್ರೆ ಆಗ್ತೈತಿ. ಆದ್ರೆ ಈ ತರ ಆಗೋದಿಲ್ಲ. ಭಾರಿ ಖುಷಿ ಆಗ್ತೈತಿ ನಮಗೆ ಇಲ್ಲಿ ನೋಡಿದಾಗಿಂದ. ಭಾರಿ ಖುಷಿ ಆಗ್ತೈತಿ. ಬೆಳಗಾವಿಯವರು, ನಮ್ಮ ಕರ್ನಾಟಕದ ಬೆಳಗಾವಿಯವರು ಕೂಡ ಇಲ್ಲಿ ಬಂದು 20 ವರ್ಷಗಳಿಂದ ಉಳ್ಳಾಲ್ತಿಯ ಆರಾಧನೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಖುಷಿ. ಏನ್ ಹೇಳ್ತೀರಮ್ಮ? ಎನ್ನ ಈ ವರ್ಷ ಪೊಸತಿ ಇಂಚಿ ಬರ್ತೀನಿ. ಪಂಡ ಊರು ಕಾಣಿಯವರು, ಬಟ್ ಉಳ್ಳಾಲ್ತಿ ಹೋಗ್ತೀನಿ ಈ ಸರಿ ಫಸ್ಟ್
ಅಂಚ ಮಸ್ತ್ ಪುಣ್ಯ ಮಲ್ತೊಂದ ಮುಂದೆ ಮಾಡ್ತಾರೆ. ಓಕೆ ನಮಸ್ತೆ, ಎಂತ ಹೇಳ್ತೀರಿ? ಖುಷಿ ಆಗ್ತಾ ಉಂಟು. ಖುಷಿ ಆಗ್ತಾ ಉಂಟು. ದಾದ ಅಂತಾರಮ್ಮ ಭಾರಿ ಖುಷಿ ಆನಂದ ಎಂಕ್ಲೇನ ಊರದ ದೈವ ದೇವರ ಮಸ್ತ್ ಖುಷಿ ಆಗ್ತದೆ. ಮೇಡಮ್ ಏನು ಹೇಳ್ತೀರಿ? ತುಂಬ ಖುಷಿ ಆಗ್ತದೆ. ಇದು ನಮ್ಮ ದೊಡ್ಡಮ್ಮನವ್ರ ಮನೆ ಆನಂದ್ ಸಾಗರ್ ಅಂದರೆ ನಾವು ಒಂದು 25-30 ವರ್ಷದಿಂದ ಬರ್ತಾ ಇದೀವಿ, ತಪ್ಪಿಸ್ಕೊಳ್ಳದೆ ಪ್ರತಿ ವರ್ಷನೂ ಬರ್ತೀವಿ. ಪ್ರತಿ ವರ್ಷನೂ ಬರ್ತೀವಿ. ಓಕೆ. ತಾಯಿಯನ್ನ ನೋಡಬೇಕು ಅನ್ನುವಂಥ ಕಾತುರತೆ ಬಹಳ ಸಮಯದಿಂದ ಇಲ್ಲಿ ಕಾದು ನಿಂತಿದ್ದೀರಿ ಎಲ್ಲರೂ. ಇದೀಗ ಆಗಮಿಸ್ತಾ ಇದ್ದಾರೆ ಅಂತ ಈ ದಿನ ಈ ಕ್ಷಣವನ್ನ ಎದುರು ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ? ಖುಷಿ ಆಗುತ್ತೆ, ಮನಸ್ಸು ತುಂಬಿ ಬರುತ್ತೆ. ಅದಕ್ಕೋಸ್ಕರ ನಾವು ಕುಶಾಲನಗರದಿಂದ ಬಂದಿದ್ದೀವಿ. ಎಲ್ಲಿಂದ? ಕುಶಾಲನಗರದಿಂದ. ಪ್ರತಿ ವರ್ಷ ಬರ್ತೀವಿ? ಪ್ರತಿ ವರ್ಷ ಬರ್ತೀವಿ. ಈ ಒಂದು ಮೊಮೆಂಟ್ ಮಿಸ್ ಮಾಡೋದಿಲ್ಲ? ಓಕೆ. ದಾದವನ್ ಬರಮ್ಮ. ಎಂಕ್ಲ ಮುಲ್ಪ 40 ವರ್ಷ ತಿಂಟಿ ಮುಲ್ಪು ದೀಪ ದೇವರಿಗೆ ಅಮ್ಮನ ತೋಡು 4 ಗಂಟೆ ದುಃಖ ಮುಳು ಕಾತೊಂದಿಲ್ಲ. ಏನು ಖುಷಿ ಆಗ್ಬಿಡು? ದಿಂದ ಖುಷಿ ಆಗ್ಬಿಡು. ತುಂಬ ಖುಷಿ ಆಗ್ತದೆ ಸರ್. ನಾನು ಹೌದು ಸರ್ ಏನು ಹೇಳು, ದೇವರ ಆಶೀರ್ವಾದ. ನೋಡಲು ನಮಗೆ ಉಳ್ಳಾಲ್ತಿ ಅಮ್ಮನ ಜಾತ್ರೆ ನೋಡಲು ಚೆಂದ ಇದೆ, ಖುಷಿ ಆಗ್ತದೆ. ಅವರು ಹೊರಸೋಕ್ಕಮ್ಮ ಬರುವಾಗ ನಾವು ಅವರನ್ನು ಇಲ್ಲಿಗೆ ಬರುತ್ತೇವೆ ಎಂದು ನಾವು ಉಳ್ಳಾಲ್ತಿ ಅಮ್ಮನ ಜಾತ್ರೆ ನೋಡಲು ಚೆಂದ ನೋಡಲಿಕ್ಕೆ ಎಂದು ನಾವು ಹೇಳುತ್ತಿದ್ದೇನೆ. ಎಂತ ಹೇಳ್ತೀರಿ? ತುಂಬ ಖುಷಿ ಆಗ್ತದೆ. ನೋಡಿ ಇಲ್ಲಿ ಫಸ್ಟ್ ತೂಪನ ಈ ಸೈಡ್ ಮೂಲಿತನ ಬರ್ರೆ ಈ ಸೈಡ್ ಭಾಗಮಂಡಲ ಅಪ್ಪೆ ಉಳ್ಳಾಲ್ದಿ ಸಿರಿ ಸಿಂಗಾರೋಡು ಮಹಾಲಿಂಗೇಶ್ವರನ ಜಾತ್ರೆ ಪೂಪನಂಚಿನ ಪೊರ್ಲಗಂಟದ ಸನ್ನಿವೇಶ ತೂಪನಂಚಿನ ಜೀವನ ಧನ್ಯ ಅಂದ್ಪನಲ್ಲಿ ಅಪ್ಪನ ಆಶೀರ್ವಾದ ಮಾತಿರಲಿ ಇಪ್ಪಡು. ಈ ಆನಂದ ಸಾಗರವೇ ಬಹಳ ವಿಶೇಷತೆ. ಯಾಕೆಂತಂದರೆ ಒಬ್ಬರು ಬೆಳಗಾವಿಯವರು, ಒಬ್ಬರು ಭಾಗಮಂಡಲದವರು, ಒಬ್ಬರು ಕುಶಾಲನಗರದವರು, ಬೇರೆ ಬೇರೆ ಊರಿನವರು, ನಾನು ಈಗ ಓಡೋಡಿ ಬಂದ ಬೀಸರೋಡಿಂದ ಅಂತ ಹೇಳುವವರು ಎಲ್ಲರೂ ಕೂಡ ತಾಯಿಯ ದರ್ಶನಕ್ಕಾಗಿ ಕಾತುರತೆಯಿಂದ ಕಾಯ್ತಿದ್ದಾರೆ. ಕೈಯಲ್ಲಿ ಮಲ್ಲಿಗೆ ಹಿಡಿದು ಬಂದು ನಿಂತಿದ್ದಾರೆ. ಇವರು ಕೂಡ ಏನು ಹೇಳ್ತಾರೆ ಕೇಳು, ಏನು ಹೇಳ್ತೀರಿ? ನಾವು ಇಲ್ಲಿಯವರು ಲೋಕಲ್ ವರ್ಷವೂ ನೋಡುವವರು. ಎಷ್ಟು ಈಗ ಒಂದು ಹೀಗೆ ಒಂದು ಸಂಭ್ರಮದಿಂದ ಬರ್ತಾ ಇದ್ದಾರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಕೆಲ ಗಂಟೆಗಳಲ್ಲಿ ದೇವಸ್ಥಾನ ತಲುಪ್ತಾರೆ. ಮತ್ತೆ ದೇವಸ್ಥಾನದಲ್ಲಿ ಇನ್ನೂ ಅದ್ದೂರಿ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಹೌದೌದು, ಇನ್ನೂ ಸಹ ನಮಗೆ ಇದೇ ರೀತಿ ನೋಡುವಂಥ ಭಾಗ್ಯ ನಮಗೆ ದೇವರು ಕರುಣಿಸಲಿ ಅಂತ ನಾವು ಹೇಳಿಕೊಳ್ತೇವೆ ಅಷ್ಟೇ. ನಾವು ಏನೇಕಲ್ಲಿಂದ ಬಂದಿದ್ದೇವೆ. ಎಲ್ಲಿಂದ? ಏನೇಕಲ್ಲಿಂದ. ಹೌದು. ಏನು ಹೇಳ್ತೀರಿ? ನಾನು ಇದು ಪ್ರಥಮ ಬಾರಿ ನೋಡುದು, ತುಂಬ ಖುಷಿ ಆಗ್ತಾ ಉಂಟು. ತುಂಬ ಖುಷಿ ಆಗ್ತಾ ಉಂಟು. ಅಜ್ಜಿ ನಮಸ್ಕಾರ. ಏನ್ ಚಲ್ಲಾರು? ಹುಷಾರಿಲ್ಲ ಸಾರು. ಹುಷಾರುಲ್ಲಾರಾ? ಏತು ಸಮಯ ದಿಂಚಿ ಇಂದೊಂಜಿ ಈ ಗಮ್ಮತ್ತು ದುಂಬೆಂಚೆತ್ತನ ಇತ್ತೆ ಎಂಚುಂಡು ಯಾನು ತೂವಂಡೆಂಡು ಶುರು ಬರ್ತನೆ ಇದು ಏ ಲೇಖ ಆತೇನೆ ಇಂದೆ ಎಂಚಿನ ಪೊಸತ್ತು ಅಂಚಪ್ಪೆ ಈಡೆ ಬರ್ತನೆ ಶುರು ಬಾಕಿ ಕಡೆಗೆ ಪೂರ ಪೋಪೆ ಬೊಕ್ಕ ಹೋಲ್ತು ಒಂದಿತ್ತು ನೀರು ಮಾಲಿಂಗೇಶ್ವರ ಅಟೇಗೆ ಬತ್ತು ಪೆದ್ನನ ಇತೆ ಮೂಲ ಬತ್ತ ತೂನಾಗ ಎಂಚ ಆಪುಂಡು ದುಂಬುಡ್ತೆ ಬರಡಿತ್ತಿನಿಂದ ಆಪುಂಡ ಆಪುಂಡು ಆಪುಂಡ ಅಂಚ ಆಪುಂಡ ಆಡೆ ಮುಟ್ಟ ಫೈರ್ ಆಪು ಜೈಕಿದೆ ಮುಟ್ಟ ಅಂದು ಆಡೆ ಬರ್ಪೇನೆ ಕಂಡೋಗು ಬರ್ಪೇದಾರಾ? ಆವು ಧನ್ಯವಾದಮ್ಮ. ಹೇಗೆ ಆಗ್ತಾ ಉಂಟಾ? ಚಂದ. ಎಂತ ದೇವರನ್ನು ನೋಡ್ಲಿಕ್ಕೆಲ್ಲ ಖುಷಿ ಆಗ್ತಾ ಉಂಟಾ? ಓಕೆ. ನೀನು ಕಾಯ್ತಾ ಇದ್ದೀಯ ಆಗದಿಂದ? ನೀವು ಚೆನ್ನಾಗಾಗ್ತದೆ ನಿಂಗೆ? ಓಕೆ ಸರ್, ಏನು ಹೇಳ್ತೀರಿ? ನಮಸ್ತೆ. ವರ್ಷಕ್ಕೊಮ್ಮೆ ಸಿಗುವ ಅಮ್ಮನ ದರ್ಶನಕ್ಕೆ ಇಲ್ಲಿ ಕಾಯ್ತಾ ಇದ್ದೇವೆ. ಪ್ರತಿ ವರ್ಷ ಕಾಯ್ತಾ ಇದ್ದೇವೆ. ಈ ಸಲನೂ ಹಾಗೆ ಸಂಭ್ರಮದಿಂದ ಕಾಯ್ತಾ ಇದ್ದೇವೆ. ಓಕೆ ಪುಟ ಏತ್ ಬರ್ತದೆ ಕಾತೊಂಡ್ಲ? 1 ಗಂಟೆ ಒಂಜಿ ಗಂಟೆ ಅಂಡ 10 ನಿಮಿಷ 30 ನಿಮಿಷ 10 ನಿಮಿಷ 20 ನಿಮಿಷ ಅಂಡ್ ಕಾತದೆ. ಅಂದ 1 ಗಂಟೆ ಅಂದ್ ಕೂಡ 10 ನಿಮಿಷ ಅಂಡ್ ಎಂತಿನ ಪುಟ ಇದಲ್ಲ. ಏನು ಹೇಳ್ತೀರಿ? ತುಂಬ ಖುಷಿ. ನಾವು ಪ್ರತಿ ವರ್ಷ ಕಾಯ್ತಿರ್ತೇವೆ ಈ ದಿನಕ್ಕೋಸ್ಕರ. ತುಂಬ ಭಕ್ತಿ ಸಹ ಉಂಟು ಅಷ್ಟೇ. ದಾದು ಅನ್ಪರ್ರೆ ಭಾರಿ ಭಕ್ತಿ ಇಡುವತ್ತದ 1 ಗಂಟೆ ಉಂಟು ನಮಲ್ಪ 1 ಗಂಟೆ ಉಂತಿಯರತೆ ಇತ್ತ ದೇವರ ಬತ್ತದ ದೇವರನ್ನು ತೂಯಿ ಬುಕ್ಕ ಆಪನ ಖುಷಿ ಏತು ಮಸ್ತ್ ಖುಷಿ ಅವನೊಂದು. ಏತು ವರ್ಷದ ತಿಂಚ ಮಲ್ತೊಂದುಲ್ಲರು ಬಂಡ 10 ವರ್ಷದ ದುಃಖ 10 ವರ್ಷದ ಬುಕ್ಕ ಅಮ್ಮ ನಂಬಿಬೇಕು. ಅಮ್ಮನ ಇಂಚ ಪೂರ ಆರಾಧನೆ ಮಲ್ತೊಂದು ಬತ್ತಬೇಕು. ಏತ್ ಅಭಿವೃದ್ಧಿ ಆತನ ಬದುಕೊಡು. ಮಸ್ತ್ ಅಭಿವೃದ್ಧಿ ಆತನ. ಮಸ್ತ್ ಅಭಿವೃದ್ಧಿ ಆತನ. ಇದೀಗ ಆನಂದ ಸಾಗರದ ಮುಂಭಾಗಕ್ಕೆ ದೇವರು ಆಗಮಿಸ್ತಾ ಇದ್ದಾರೆ. ದೇವರು ಆಗಮಿಸ್ತಾ ಇರುವಂತಹ ವೈಭವದ ಕ್ಷಣಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಆ ಪೂರ್ವ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಆ ದೇವರಿಗೆ ಇದೀಗ ಇಲ್ಲಿ ವಿಶೇಷವಾದಂತಹ ಸೇವೆಗಳು ಸಲ್ಲಿಕೆಯಾಗಲಿಕ್ಕಿದೆ.
ಆ ಸಲ್ಲಿಕೆಯಾಗುವಂತಹ ಸೇವೆಯನ್ನು ಗಮನಿಸ್ತಾ ಇದ್ದೀರಿ. ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಶಶಾಂಕ್ ನೆಲ್ಲಿತೆ ಹೆಸರಿದ್ದಾರೆ. ಸರ್, ಅಲ್ಲಿಂದ ಇಲ್ಲಿ ತನಕ ಅರ್ಧ ದಾರಿಯ ತನಕ ಬಂದಿದ್ದೀವಿ. ಆನಂದ ಸಾಗರ ಎಲ್ಲೆಡೆಯೂ ಕೂಡ ಏನು ಹೇಳ್ತೀರಿ? ಅಷ್ಟೇ ಹೇಳಲಿಕ್ಕೆ ಬಾಕಿ ಇರೋದು. ಈಗ ನಾನು ಪುತ್ತೂರಲ್ಲಿ ಹುಟ್ಟಿ ಬೆಳೆದವ, ನಾನು ಕಾಯುವುದೇ ಇದೆರಡು ದಿನಗಳಿಗೆ. ಜನಗಳಲ್ಲಿ ಭಕ್ತಿ ಮತ್ತು ಭಯ, ಏನು ಈ ಉಳ್ಳಾಲ್ತಿ ಅಮ್ಮನ ಬಗೆಯಲ್ಲಿ ಭಕ್ತಿ ಮತ್ತು ಭಯ ಅದು ಎರಡೂ ಉಂಟು. ಯಾಕಂತ ಹೇಳಿದರೆ ಉಳ್ಳಾಲ್ತಿ ಮಹಾಲಿಂಗೇಶ್ವರ ಅಂತ ಹೇಳಿದರೆ ಸಾಧಾರಣದ ದೇವರು ದೈವಗಳಲ್ಲ. ಆ ಭಯ ಮಿಶ್ರಿತ ಒಂದು ಭಕ್ತಿ ಮತ್ತು ಒಟ್ಟಿಗೆ ಪ್ರೀತಿ ಸಹ ನಮ್ಮ ಊರಿನ ದೇವರು ಅಂತ ಅದನ್ನೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿನಃ ದೈವದ ಭಂಡಾರ ಹೋಗುವಾಗ ಈ ರೀತಿಯ ಸಂಭ್ರಮ, ಈ ರೀತಿಯ ಭಕ್ತಿ ನಾನು ಬೇರೆ ಎಲ್ಲಿಯೂ ನೋಡಲಿಲ್ಲ. ಯಾಕೆ ನಿಮ್ಮ ಹತ್ರನೇ ಕೇಳ್ತಾ ಇದ್ದೇನೆ ಅಂತಂದರೆ, ನೀವು ತುಂಬ ಕಡೆ ಹೋದವರು, ತುಂಬ ದೈವಗಳ ಬಗ್ಗೆ ಅರಿವುಳ್ಳವರು, ತುಂಬ ದೈವದ ನಡೆಯಲ್ಲಿ ನಿಂತವರು. ನೀವು ಇಂತಹದೊಂದು ಭಂಡಾರ ಹೋಗುವ ಕ್ರಮ, ಇಷ್ಟು ದೂರ ಮತ್ತು ಇಷ್ಟು ಸಂಭ್ರಮ ಎಲ್ಲಿ ನೋಡಿದ್ದೀರಿ? ಎಲ್ಲಿಲ್ಲ. ದೈವಗಳ ಜಾತ್ರೆ ಇದಕ್ಕಿಂತ ಗೌಜಿ ಆಗೋದುಂಟು, ಎಷ್ಟೋ ಉಂಟು. ಆದರೆ ಭಂಡಾರ ಒಂದು ದೇವಸ್ಥಾನಕ್ಕೆ ಹೋಗುವುದು, ದೇವರು ಮಹಾಲಿಂಗೇಶ್ವರ ದೇವರು ಪೇಟೆ ಸವಾರಿಗೆ ಹೋಗುವಾಗ ಯಾವ ರೀತಿ ದೇವರನ್ನು ಎದುರುಕೊಂಡು ಹಣ್ಣು ಕಾಯಿಗಳನ್ನು ಹೂಗಳನ್ನು ಕೊಟ್ಟು ಹೇಗೆ ಒಂದು ಆರಾಧಿಸ್ತಾರ, ಅದೇ ರೀತಿಯಲ್ಲಿ ಉಳ್ಳಾಲ್ತಿ ಅಮ್ಮನನ್ನು ಭಕ್ತಿ ಭಾವದಲ್ಲಿ ಆರಾಧನೆ ಮಾಡ್ತಾರೆ, ಆಧರಿಸ್ತಾರೆ. ಇದೇ ಒಂದು ವಿಶೇಷ. ಯಾಕಂತ ಹೇಳಿದರೆ ನಿಮಗೆ ಯಥಾರ್ಥಕ್ಕೆ ಹೇಳಬೇಕಿದ್ರೆ ಅದು ಕೇವಲ ಒಂದು ದೈವ ಅಲ್ಲ, ಇದು ಪುತ್ತೂರಿನ ಒಂದು ಶಕ್ತಿ. ಇದು ಮಹಾಲಿಂಗೇಶ್ವರ ಮತ್ತು ಉಳ್ಳಾಲ್ತಿ ಅಂತ ಹೇಳುವಂಥದ್ದು ಪುತ್ತೂರಿನ ಚೈತನ್ಯ, ಪುತ್ತೂರಿನ ಒಂದು ಶಕ್ತಿ. ಆ ಶಕ್ತಿಯನ್ನು ಈ ಶಕ್ತಿಯನ್ನು ನೋಡಿದಾಗ ಇದರ ಬಗ್ಗೆ ಅರಿವಿಲ್ಲದವನಿಗೆ ಭಕ್ತಿ ಬರ್ತದೆ, ಇದನ್ನು ಗೊತ್ತಿಲ್ಲದವನಿಗೆ ಕೈ ಮುಗಿಯುವ ಅಂತ ಕಾಣ್ತದೆ. ಇದೇ ಇಲ್ಲಿನ ವಿಶೇಷತೆ. ಸರ್, ಇದೀಗ ಜನರು ಕೂಡ, ನೀವು ಬಹಳ ವರ್ಷಗಳಿಂದ ಬರ್ತಾ ಇದ್ದೀರಿ, ಜನರ ಸಂಖ್ಯೆ ಏರಿಕೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಹೌದಾ? ಅದು ಹೌದು, ಸಿಕ್ಕಾಪಟ್ಟೆ ಏರಿಕೆ. ಅಂದರೆ ವರ್ಷದಿಂದ ವರ್ಷಕ್ಕೆ ಒಂದು 25% ಏರಿದಾಗೆ ಏರ್ತಾ ಉಂಟು. ನಾನು ತುಂಬ ಸಣ್ಣದಿರುವಾಗ ಬರುವಾಗಲೂ ರಶ್ ಅಂತ ಇರ್ತಿತ್ತು, ವಿನಃ ಅದೊಂದು ಏನು ಆ ಹೊತ್ತಲ್ಲಿ ಒಮ್ಮೆ ಸೇರ್ತಾರೆ, ಮತ್ತೆ ಸೇರುಣ ಬಿರಿಪುಣ ಅಂತ ಹೇಳ್ತಾರಲ್ಲ, ಅಷ್ಟೇ ಆಗ್ತಿತ್ತು. ಆದರೆ ಈಗ ನೋಡಿ ಥ್ರೂ ಔಟ್ ಮಲೆನಾಡಿಂದ ಹೊರಡೋಗ್ಲೇ 1,000-2,000 ಜನ ಇದ್ದಾರೆ ಇಲ್ಲಿ. ಇನ್ನು ದೇವಸ್ಥಾನಕ್ಕೆ ಎತ್ತೋಗ ಅದು 2-20 ಆಗ್ತದೆ ಆ ನಮ್ಮನೆ. ಮತ್ತು ಈ ಸರ್ತಿ ಸ್ವಲ್ಪ ಅಲ್ಲಿ ಹೋಗುವಂತಹ ಅಂಕದ ಕಟ್ಟೆಯಿಂದ ದೇವಸ್ಥಾನಕ್ಕೆ ಕೆರೆಯ ತನಕ ಹೋಗುವಲ್ಲಿ ದಾರಿಯೂ ಕೂಡ ಸ್ವಲ್ಪ ಅಗಲಾಗಿದೆ. ಆದ ಕಾರಣ ಈ ಸರ್ತಿ ತುಂಬ ಜನರ ನಿರೀಕ್ಷೆಯಲ್ಲಿ ಎಲ್ಲರೂ ಇದ್ದಾರೆ. ಮತ್ತು ಪುತ್ತೂರು ಒಂದು ಡೆವಲಪಿಂಗ್ ಒಂದು ತಾಲೂಕು, ಅದು ನಮ್ಮ ಈ ಟೌನು ಒಂದು ಡೆವಲಪಿಂಗ್ ಟೌನು. ಇಲ್ಲಿ ಫ್ಲೋಟಿಂಗ್ ಪಾಪ್ಯುಲೇಷನ್ ಸಿಕ್ಕಾಪಟ್ಟೆ ಇದೆ. ಪತ್ತೂರದ ಉಳ್ಳಾಯಿ ಪುತ್ತೂರದ ಮುತ್ತು ಅಂತ ಹೇಳುದು ಅವರನ್ನ. ಹೇಗೆ? ಪತ್ತೂರದ ಉಳ್ಳಾಯಿ ಅಂತ ಅವರು, ಹತ್ತೂರಿನ ಒಡೆಯ, ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ಅಂತ. ಇದು ಇವತ್ತು ನಿನ್ನೆ ಅಲ್ಲ. ಒಂದು ಕಾಲದಲ್ಲಿ ಯಾವುದೋ ಒಂದು ಯುದ್ಧದ ಸಂದರ್ಭದಲ್ಲಿ ಈ ಊರನ್ನ ಆಳ್ತಿದ್ದ ಅರಸನಿಗೆ ಈ ಊರನ್ನ ಬಿಟ್ಟು ಕೊಡಬೇಕು, ಟ್ರೀಟಿ ಆಗುವಾಗ, ಒಂದು ಸಂಧಾನ ಆಗುವಾಗ ಹತ್ತೂರನ್ನು ಕೊಟ್ಟರು ಪುತ್ತೂರನ್ನು ಬಿಡೆ ಅಂತ ಹೇಳಿದ್ದಂತೆ ಅವ. ನಂಗೆ ರೋಮಾಂಚನ ಆಗ್ತದೆ. ಹತ್ತೂರನ್ನು ನಾನು ಕೊಟ್ಟರು ಕೂಡ ನಾನು ಪುತ್ತೂರನ್ನು ಬಿಡ್ಲಿಕ್ಕಿಲ್ಲ ಅಂತ. ಯಾಕೆಂತ ಹೇಳಿದ್ರೆ ಅಂತಹ ಸಂಪದ್ಭರಿತ, ಅಂತಹ ಕಳೆ ಇರುವ ಜಾಗ ಅಂತ ಲೆಕ್ಕ. ಮತ್ತೆ ಭಾರಿ ದೊಡ್ಡ ನಂಬಿಕೆ ಉಂಟು, ಜನಜನಿತ. ಇದು ನಾನು ಹೇಳುದಲ್ಲ. ಎಲ್ಲಿಂದಾದರೂ ಸ್ವಲ್ಪ ಲಾಸ್ ಆಗಿ ಸ್ವಲ್ಪ ಗ್ರಾಚಾರ ಕೆಟ್ಟವರು ಅಂತ ನಾವೀಗ ಹೇಳ್ತೇವಲ್ಲ, ಈ ಊರಿಗೆ ಬಂದರೆ ಒಳ್ಳೆ ಆಗ್ತಾರೆ ಅವರು. ನಾವಿದು ನೋಡಿದ್ದು. ಎಷ್ಟೋ ಜನ ಇಲ್ಲಿ ಒಂದು ಬ್ಯಾಂಕ್ ಉದ್ಯೋಗಿಗಳಾಗಿ, ಕ್ಯಾಂಪ್ಕೋ ಉದ್ಯೋಗಿಗಳಾಗಿ, ಗೌರ್ಮೆಂಟ್ ಉದ್ಯೋಗಿಗಳಾಗಿ ಬಂದು ಹೋಗ್ತಾರೆ ನೋಡಿ. ಬೇರೆ ಅವರ ಇಡೀ ಟರ್ಮಲ್ಲಿ ಅವ್ರು ರಿಟೈರ್ಡ್ ಆಗುವಲ್ಲಿವರೆಗೆ ಬೇರೆ ಊರನ್ನು ಅವ್ರು ನೆನಪಿಟ್ಟುಕೊಳ್ಳಿಕ್ಕಿಲ್ಲ. ವ್ಯಕ್ತಿಗಳನ್ನು ನೆನಪಿಟ್ಟುಕೊಳ್ತಾರೆ, ಪುತ್ತೂರನ್ನು ನೆನಪಿಟ್ಟು ಜಾತ್ರೆಗೆ ಬಂದೇ ಬರ್ತಾರೆ. ಇಲ್ಲಿ ಎಲ್ಲಿಯಾದರೂ ರೂಮ್ ಮಾಡಿ ಒಂದು ದೇವರನ್ನು ನೋಡಿ ಉಳ್ಳಾಲ್ತಿಗೆ ಒಂದು ಚೆಂಡು ಮಲ್ಲಿಗೆ ಹಾಕಿ ಹೋಗ್ತಾರೆ. ಅಂತಹ ಭಾವನಾತ್ಮಕ ಒಂದು ಸನ್ನಿವೇಶ. ನಾವು ಹೇಳಿದರೆ ಜಾಸ್ತಿ ಆಗ್ತದೆ ನಾವು ಕೆಲವರಿಗೆ, ಆದರೆ ಅಷ್ಟು ಭಾವನೆ ಉಂಟು ಈ ಊರಲ್ಲಿ, ಅಷ್ಟು ಭಾವನೆ ಉಂಟು. ನಿಮ್ಮ ಬಸವ, ವಿಶೇಷವಾಗಿ ರಾಮ, ಆನಂತರ ತೋರಣ, ಇಲ್ಲಿಂದ ಒಮ್ಮೆ ಸರ್ ಆಗ ವಿವರಿಸಿದ ಹಾಗೆ ಏನೆಲ್ಲ ಇದು ನೋಡಿ, ತಲೆ ಸೂಟೆ. ನಮ್ಮ ಭಂಡಾರದ ಕಿರುವಾಳು ಬರುವಂತಹ ಈ ಮೆರವಣಿಗೆ, ಈ ಒಂದು ರಾಜ ಟಿವಿಯ ಈ ರಾಜವೈಭವದ ಈ ಪ್ರೊಸೆಷನ್ನಿನ ಪ್ರಥಮದ ಭಾಗವೇ ಸೂಟೆಯಿಂದ ಮತ್ತೆ ನಿಂತದ್ದು ಪಕ್ಕಿ ನಿಶಾನೆಗಳು. ಪಕ್ಕಿ ನಿಶಾನೆ ಅಂತ ಹೇಳಿದ್ರೆ ರಾಜಲಾಂಛನ. ಒಂದು ದೇವರು ಹೊರಡುವಾಗ, ಒಂದು ಅರಸು ದೈವಗಳು ಹೊರಡುವಾಗ, ಒಂದು ರಾಜ ಪಟ್ಟಾಭಿಷೇಕ ಆದ ರಾಜ ಹೊರಡುವಾಗಲೂ ಈ ಲಾಂಛನಗಳು ಬೇಕು. ಅದರಲ್ಲಿ ತುಳುನಾಡಿನ ವಿಶೇಷವಾದ ಸೂರ್ಯಚಂದ್ರವನ್ನು ನೀವು ಪತಾಕೆಗಳಲ್ಲಿ ಕಾಣಬಹುದು. ಅದು ತೋರಣದ ಹಿಂದಿರುವುದು ನಮ್ಮ ಬಸವ, ನಮ್ಮ ದಂಡನಾಯಕ ಉಳ್ಳಾಲ್ತಿಯ ಪ್ರೀತಿಯ ರಾಮ ಬಸವ. ಅದರ ಹಿಂದ್ಗಡೆ ವಾದ್ಯವೃಂದ, ಅದರ ಹಿಂದ್ಗಡೆ ಮಲರಾಯ ಮತ್ತು ಸಪರಿವಾರ, ಅದರ ಹಿಂದ್ಗಡೆ ದಂಡನಾಯಕ ದೈವ.
ಅದರ ಹಿಂದುಗಡೆ ದಂಡನಾಯಕ ದೈವದ ಪನೆತತ್ರ, ದಂಡನಾಯಕ ದೇವದ ಪನೆತತ್ರ ನೀರೇಳು ಅಂತ ಹೇಳುದಂತ. ನೀರೇಳು ಅಂತ, ಮಾಯದ ನೀರೇಳು ಅಂತ. ಕಾಶಿಗಂಗೆಯಿಂದ ಅರಸು ದೈವ ಬರುವಾಗ ದೇವರು ಕೊಟ್ಟಂತಹ ನೀರೇಳು ಅಂತ. ಕಾಶಿಗಂಗೆಯಿಂದ ದೈವ ಬರುವಾಗ ದೇವರು ಕೊಟ್ಟ ನೀರೇಳು ಅಂತ. ಅದರಲ್ಲಿ ಬರುದೇ ಹಾಗೆ ಸಂಧಿಯಲ್ಲಿ ಈ ನೆರಳಿನ ಅಡಿಯಲ್ಲಿ ಅರಸು ದೈವಗಳು ಇರಬೇಕು ಅಂತ ಲೆಕ್ಕ. ಅದರ ಹಿಂದ್ಗಡೆ ಪಲ್ಲಕ್ಕಿ, ಅದರ ಹಿಂದ್ಗಡೆ ಐ ಮೀನ್ ಭಕ್ತವೃಂದ, ಪಲ್ಲಕ್ಕಿಯ ಬಲಭಾಗದಲ್ಲಿ ಉಳ್ಳಾಳ್ತಿ ಅಮ್ಮ, ಬ್ರಾಹ್ಮಣ ಪಾತ್ರೆಯ ಮೇಲೆ ಉಳ್ಳಾಳ್ತಿ ಅಮ್ಮ. ಇದು ಈ ಮೆರವಣಿಗೆ ಭಾಗ. ಓಕೆ, ನಾವು ಪೇಟೆ ಸವಾರಿಯನ್ನು ನೋಡಿದ್ವಿ. ಪೇಟೆ ಸವಾರಿಯಲ್ಲಿ ಸಾವಿರಾರು ಜನರು ದೇವರ ಜೊತೆಗೆ ಮತ್ತು ಸಾವಿರಾರು ಜನರು ಪ್ರತಿ ಕಟ್ಟೆಯ ಸಮೀಪದಲ್ಲಿ ಇದ್ದು ನಿಂತುಕೊಂಡು ನೋಡುವಂಥದ್ದು. ಈಗ ನಾವು ಇಲ್ಲಿ ಆನಂದ ಸಾಗರದ ಹತ್ತಿರವೂ ಕೂಡ ಅದೇ ರೀತಿಯಾದಂಥ ಸನ್ನಿವೇಶ ಇದೆ. ಈಗ ಇನ್ನೊಂದು ಕಡೆಗೆ ಬಂದಿವೆ, ಅಲ್ಲಿಯೂ ಕೂಡ ಹಾಗೆ ಇದೆ. ಜೊತೆಗೆ ಸಾವಿರಾರು ಜನರಿದ್ದಾರೆ. ಅಂದರೆ ಒಂದು ದೇವರ ಜೊತೆಗೆ ಮತ್ತು ಉಳ್ಳಾಲ್ತಿ ಅಮ್ಮನ ಜೊತೆಗೆ ಸಾಗಿ ಬರುವಂಥ ಭಕ್ತ ಸಾಗರದ ಬಗ್ಗೆ ಏನು ಹೇಳ್ತೀರಿ ಅಂತ? ಪುತ್ತೂರಿನ ವಿಶೇಷ ಇದು. ಯಾಕಂತ ಹೇಳಿದರೆ ಪೇಟೆ ಸವಾರಿ ಅಂತ ಹೇಳುವಂತಹ ಕಾನ್ಸೆಪ್ಟ್ ಭಾರಿ ಒಂದು ಗೌಜಿಯಲ್ಲಿ ಬೇರೆ ಯಾವ ಜಾತ್ರೆಯಲ್ಲಿಯೂ ಆಗೋದಿಲ್ಲ ನನ್ನ ಪ್ರಕಾರ. ಪೇಟೆ ಸವಾರಿ ಇರ್ತದೆ. ಆದರೆ ಇತ್ತೀಚೆಗಂತೂ ಪುತ್ತೂರಿನ ಪೇಟೆ ಸವಾರಿಯನ್ನು ಎಲ್ಲರೂ ಗಮನಿಸ್ಬೋದು, ಸಿಕ್ಕಾಪಟ್ಟೆ ಚಂದದಲ್ಲಿ ಆಗ್ತದೆ. ಅದೇ ಒಂದು ನಡತೆ ಇವತ್ತಿನ ಈ ಉಳ್ಳಾಲ್ತಿ ಅಮ್ಮನ ಭಂಡಾರ ಬರುವಂತಹ ಹೊತ್ತಿನಲ್ಲಿ ನೀವು ನೋಡ್ತಾ ಇರ್ಬೋದು. ಉಳ್ಳಾಲ್ತಿ ಅಮ್ಮನ ಭಂಡಾರ ಬರುವ ಆ ಭಂಡಾರದ ಪಲ್ಲಕ್ಕಿಯ ಹಿಂದುಗಡೆ ಇಷ್ಟು ಜನಸಾಗರ ಬರ್ತಾ ಇದೆ ಅಂತ ಹೇಳುವಂಥದ್ದು ಒಂದು ದೈವದ ಒಟ್ಟಿಗೆ ನಾವು ನಡಿಬೇಕು ಅಂತ ಹೇಳುವಂತಹ ಒಂದು ಆಶೆಯಿಂದ. ಇದೊಂದು ಭಕ್ತಿ ಎಲ್ಲರಿಗೂ. ವರ್ಷಕ್ಕೆ ಒಂದು ದಿನ ಈ ದೇವರನ್ನು ನೋಡಲಿಕ್ಕೆ ಬರುವಾಗ ನಾನು ಆ ದೈವದ ಜೊತೆಯಲ್ಲಿ ಹೆಜ್ಜೆ ಹಾಕ್ತೇನೆ, ಅದರಿಂದ ತನ್ಮೂಲಕವಾಗಿ ನಾನು ಪುನೀತನಾಗ್ತೇನೆ ಅಂತ ಹೇಳುವಂಥ ಭಕ್ತಿ ನನಗೂ ಇರುವಂಥದ್ದು ಅದೇ ಭಾವನೆ. ಇಷ್ಟು ಗೌಜಿಯಲ್ಲಿ ಹೋಗುವಾಗ ದೈವ ನೋಡ್ಲಿಕ್ಕೆ ಹೋಗುವಾಗ ನಾವು ಸೇರಿಕೊಳ್ಳುವ ಶಕ್ತಿಯೊಟ್ಟಿಗೆ ಅವತ್ತು ಭಕ್ತಿಯೊಟ್ಟಿಗೆ ಶಕ್ತಿ, ಹಾಗೆ ನಾವು ಹೋಗುವ ಅಂತ ಹೇಳುವಂತಹ ಭಾವನೆ ಎಲ್ಲರ ಹೃದಯ ಅಂತರಾಳದಲ್ಲಿ ಉಂಟು ಅಂತ ಹೇಳುವಂಥದ್ದೇ ನನ್ನ ಅನಿಸಿಕೆ. ಭಕ್ತಿ ಮತ್ತು ಶಕ್ತಿ ಸಮ್ಮಿಳಿತಗೊಂಡಾಗ ಬಹಳ ದೊಡ್ಡ ಒಂದು ಸಾಮ್ರಾಜ್ಯವೇ ನಿರ್ಮಾಣ ಆಗುತ್ತೆ. ಖಂಡಿತ ಭಕ್ತಿಯ ಸಾಮ್ರಾಜ್ಯವೇ ನಿರ್ಮಾಣ ಆಗ್ತದೆ ಇಲ್ಲಿ. ಯಾಕಂತ ಹೇಳಿದರೆ ಭಕ್ತಿ ಮತ್ತು ಶಕ್ತಿ ತನ್ಮೂಲಕ ಒಂದು ವ್ಯಕ್ತಿ. ಇದುವೇ ನಮ್ಮ ಹಿಂದೂ ಸಮಾಜ. ಈ ಭಕ್ತಿ ಮತ್ತು ಶಕ್ತಿ ಅದು ಪರಸ್ಪರ ಹಾಲು ನೀರು ಒಟ್ಟಾದ ಹಾಗೆ. ಒಂದು ವಾಗರ್ಥಮಿವ ಸಂಪ್ರಕ್ತವು ಅಂತ, ಒಂದು ಶಬ್ದಕ್ಕೊಂದು ಅರ್ಥ ಇದ್ದ ಹಾಗೆ. ಅರ್ಥ ಇಲ್ಲದ ಶಬ್ದವೇ ಇಲ್ಲ. ಶಬ್ದ ಅಂತ ಹೇಳಿದರೆ ಅದರೊಟ್ಟಿಗೆ ಒಂದು ಅರ್ಥ ಉಂಟೆ, ಅದನ್ನು ಬೇರೆ ಬೇರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಈ ಭಕ್ತಿ ಮತ್ತು ಶಕ್ತಿ ಅಂತ ಹೇಳುವಂಥದ್ದು ಯಾವತ್ತೂ ಬೇರೆ ಬೇರೆ ಅಲ್ಲ, ಅದು ನಮ್ಮೊಳಗೆ ಹುಟ್ಟಬೇಕಷ್ಟೇ. ಆ ಭಕ್ತಿ ಇಲ್ಲಿ ಎಲ್ಲರಿಗೂ ಉಂಟು. ನೀವು ನೋಡ್ತಾ ಇರ್ಬೋದು, ಎಷ್ಟೋ ಜನ ಕಣ್ಣೀರು ಹಾಕ್ಕೊಂಡು ನಿಲ್ತಾರೆ. ಉಳ್ಳಾಲ್ತಿ ಅಮ್ಮನ ಕಿರುವಾಳು ಹೋಗುದು ಅಂತ ಹೇಳಿದರೆ ಎಲ್ಲ ದಿಕ್ಕಿನಲ್ಲಿದ್ದ ಹಾಗೆಲ್ಲ ಬಲ್ನಾಡಿನ ಉಳ್ಳಾಲ್ತಿ ಅಂತ ಹೇಳಿದರೆ ಮದುಮಗಳು ಅಂತ ಲೆಕ್ಕ. ಆದ ಕಾರಣ ಇದೊಂದು ಮದುಮಗಳು ಹೋದಾಗೆ ಅಂತ ಹೇಳುವ ಒಂದು ಕ್ರಮಸ ಕೆಲವರೆಲ್ಲ ಹೇಳ್ತಾ ಇದ್ದಾರೆ. ಈ ಮದುಮಗಳ ಒಂದು ದಿಬ್ಬಣದ ಮೆರವಣಿಗೆ ಹಾಗೆ ಬರುವಂತಹ ಒಂದು ಭಾವನೆಯನ್ನು ಅಷ್ಟು ಭಾವನೆಯಲ್ಲಿ ನೋಡಿ ಎಲ್ಲರೂ ಒಂದು ಕಣ್ಣೀರು ಹಾಕೋದನ್ನು ನೀವು ಆಚೆ ನೋಡ್ತಾ ಇರ್ಬೋದು. ಕಣ್ಣೀರು ಹಾಕ್ತಾನೆ ಇದ್ದಾರೆ ಕೆಲವರು ನಿಂತು ನೋಡ್ತಾ, ಅಷ್ಟು ಭಾವನಾತ್ಮಕವಾಗಿ ನೋಡ್ತಾ ಇದ್ದಾರೆ. ಉಳ್ಳಾಲ್ತಿ ಅಮ್ಮನ ಭಂಡಾರ ಬರುವಂತಹ ಈ ಒಂದು ಕ್ಷಣವನ್ನು ಅಷ್ಟು ಅನುಭವಿಸ್ತಾರೆ ಎಲ್ಲರೂ. ಅದಿಲ್ಲಿಯ ವಿಶೇಷ. ಸರ್, ಈಗ ಇಲ್ಲಿ ಇಷ್ಟೊಂದು ಜನ ಮತ್ತು ಈಗ ಪುತ್ತೂರಲ್ಲಿಯೂ ಕೂಡ ಸಹಸ್ರ ಸಂಖ್ಯೆಯಲ್ಲಿ ಜನ ಸೇರಿ ಆಗಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಈ ಕ್ಷಣಕ್ಕಾಗಿ ಅಂದರೆ ಮುಂದಿನ ಆ ಭೇಟಿಯ ಕ್ಷಣಕ್ಕಾಗಿ ಕಾಯ್ತಾ ಇದ್ದಾರೆ. ಅಂದರೆ ಆ ಕ್ಷಣ ವರ್ಷದಲ್ಲಿ ಒಮ್ಮೆ ಬರುವುದು, ದೇವರ ಜಾತ್ರೆಯ ಮೆರುಗನ್ನು ಹೆಚ್ಚಿಸುವಂತಹ ಕ್ಷಣ. ಮತ್ತು ಬದುಕಿನಲ್ಲಿ ಎಲ್ಲರೂ ಒಮ್ಮೆ ಪುತ್ತೂರಿನಲ್ಲಿ ಬದುಕಿನಲ್ಲಿ ಅಲ್ಲ, ವರ್ಷದಲ್ಲಿ ಒಮ್ಮೆ ನೋಡಲಿಕ್ಕೆ ಇಚ್ಛೆ ಪಡುವ ಕ್ಷಣ ಅದು. ಯಾಕೆ ಮತ್ತೆ ವಿಶೇಷ ಅಂತ ಹೇಳಿದರೆ ಇದರಲ್ಲಿ ಇನ್ನೂ ವಿಶೇಷ, ಉಳ್ಳಾಲ್ತಿ ನೇಮವನ್ನು ಹೆಂಗಸರು ನೋಡುವ ಕ್ರಮ ಇಲ್ಲ. ಉಳ್ಳಾಲ್ತಿ ದೇವಸ್ಥಾನದ ಹತ್ರಕ್ಕೂ ಹೆಂಗಸರು ಬರುವ ಕ್ರಮವೂ ಇಲ್ಲ. ಅಲ್ಲಿ ಮೇಲಿರುವಂತಹ ಕಟ್ಟೆ ಮನೆಯಲ್ಲಿ ಎಲ್ಲರೂ ನಿಲ್ಲಬೇಕು. ಅದಕ್ಕಿಂತ ಕೆಳಗಿರುವಂತಹ ವಲಸರಿ ಗದ್ದೆಗೆ ಎಲ್ಲ ಯಾರೂ ಇಳುವ ಕ್ರಮ ಇಲ್ಲ. ಈ ಉಳ್ಳಾಲ್ತಿ ಅಮ್ಮ ಹೀಗೆ ಬರುವಾಗಾದರೂ ಉಳ್ಳಾಲ್ತಿ ಅಮ್ಮನನ್ನು ನೋಡ್ಬೋದಲ್ಲ ಅಂತ ಹೇಳುವಂತಹ ಎಲ್ಲ ಹೆಣ್ಮಕ್ಕಳ ಆಸೆ. ಆ ಮಲ್ಲಿಗೆಯನ್ನು ಮುಡಿದು ತಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಳ್ಬೇಕು ಅಂತ ಹೇಳುವಂತಹ ಆಸೆ ನನ್ನ ತಾಯಿಯಿಂದ ಹಿಡಿದು, ನನ್ನ ಹೆಂಡತಿ, ನನ್ನ ತಂಗಿಯಿಂದ ಹಿಡಿದು ಎಲ್ಲ ಹೆಣ್ಮಕ್ಕಳಿಗೆ ಇರ್ತದೆ. ಅದು ಉಳ್ಳಾಲ್ತಿ ಅಮ್ಮನ ಅಂಚಾನವರ ತೂಡು ಅಂತ ಹೇಳುವಂತಹ ಒಂದು ಆಸೆ ಎಲ್ಲರಿಗಿರ್ತದೆ. ಆದ ಕಾರಣ ಸಹಸ್ರ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ನೇಮಕ್ಕೆ ಖಾಲಿ ಗಂಡಸರು ಇಲ್ಲಿ ಆಗೋದಿದ್ದರೂ ಇಲ್ಲಿ ಒಂದು 10,000 ಜನ ಚಿಲ್ಲರೆ ಸೇರ್ತಾರೆ. ಆದ ಕಾರಣ ಆ ಟೈಮಲ್ಲಿ ಯಾರೂ ಹೆಣ್ಣುಮಕ್ಕಳು ದೈವದ ನೇಮವನ್ನು ನೋಡುವ ಹಾಗಿಲ್ಲ ಅಲ್ವಾ.
ಹಾಗಾಗಿ ಹೀಗೆ ಆದರೂ ಅವರು ಬಂದು ದೇವರನ್ನು ಭೇಟಿಯಾಗುವಾಗ ಈ ರೂಪವನ್ನಾದರೂ ಆನಂದಿಸುವ ನಾವು ಅಂತ ಹೇಳುವಂಥದ್ದು ಎಲ್ಲರ ಭಕ್ತಿ ಅಂತ ನನ್ನ ಅಭಿಪ್ರಾಯ. ಓಕೆ, ಇಷ್ಟೊಂದು ಪೇಟೆ ಸವಾರಿ, ಇಷ್ಟೊಂದು ಕಟ್ಟೆಗಳು, ಇದು ಎಲ್ಲಾದರೂ ಇದೆಯಾ ಸರ್? ಇಷ್ಟೊಂದು ಪೇಟೆ ಸವಾರಿಗೆ ಕಟ್ಟೆಗಳು, ಕೊನೆಯ ದಿನ ಅವಭೃತ ಸ್ನಾನದ ಹೊತ್ತು 57 ಕಟ್ಟೆಗಳಿದ್ದಾವೆ. ಹೌದು, ನಾನು ಅದೇ ಹೇಳಿದ್ದು, ನಾನು ಹೇಳ್ತಾ ಇಲ್ಲ, ಇದು 4 ಊರಿಗೆ ಹೋದಲ್ಲೇ ಜನಗಳು ಹೇಳ್ತಾರೆ ನಿಖಿಲ ಊರ್ದಲೆಕ್ಕ ಜಾತ್ರೆ ಒಳ್ಳೆ ಅಪ್ಪುಜಿ ಅಂತ ಹೇಳಿ. ಇದನ್ನೇ ನಾನು ಹೇಳ್ತಾ ಇದ್ದೇನೆ ವಿನಃ ನನ್ನೊಬ್ಬನ ಅನಿಸಿಕೆ ಅಲ್ಲ. ಪೇಟೆ ಸವಾರಿ ಅಂತ ಹೇಳುವಂಥದ್ದು ಜಾತ್ರೆಯ ಒಂದು ಅಂಗ. ಎಷ್ಟೋ ದೇವಸ್ಥಾನಗಳಲ್ಲಿ 5-6 ದಿನ ಅಥವಾ 7 ದಿನ 10 ದಿನ ಜಾತ್ರೆ ಆಗುವಲ್ಲಿ ಒಂದು ಹಂತದ ಸವಾರಿ ಇರ್ತದೆ. ಆದರೆ ಇಷ್ಟು ವೈಭವದ ಸವಾರಿ, ಪ್ರತಿ ಕಟ್ಟೆಯಲ್ಲಿಯೂ ಎಲ್ಲರಿಗೆ ಒಂದು ಫಲಾರದ ವ್ಯವಸ್ಥೆ, ಅಟ್ಲೀಸ್ಟ್ ಒಂದು ಬಾಯರಿಕೆ, ಎಷ್ಟು ಜನರಿಗೆ, ಸಾವಿರಾರು ಜನರಿಗೆ ಬಾಯರಿಕೆ, ಫಲಾರ, ಒಂದು ಕಟ್ಟೆಯಲ್ಲಿ ಫ್ರೂಟ್ಸು, ಇನ್ನೊಂದು ಕಟ್ಟೆಯಲ್ಲಿ ಬಚ್ಚಂಗಾಯಿ, ಹೀಗೆ ಇದನ್ನು ನಮ್ಮ ಬದುಕಿನೊಟ್ಟಿಗೆ ಮಹಾಲಿಂಗೇಶ್ವರನ ಜಾತ್ರೆಯನ್ನು ಸೇರಿಸಿಕೊಂಡು ನಾವೊಂದು ಸಂಭ್ರಮ ಪಡೋದುಂಟಲ್ವ, ಇದು ತುಂಬ 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 ವಿಶೇಷ. ಇದು ಪುತ್ತೂರಿನ ಮಟ್ಟಿಗೆ ಹೀಗೆ ಯೋಚನೆ ಮಾಡಿದರೆ ಕ್ಷಣ ಮಾತ್ರದಲ್ಲಿ ಈ ಒಂದು ರಸ್ತೆಯಲ್ಲಿ ಉಳ್ಳಾಲ್ತಿ ಅಮ್ಮ ಸಾಗಿ ಆಗತ್ತೆ. ಆದರೆ ಇಷ್ಟೊಂದು ಅದ್ಭುತವಾದಂಥ ಅಲಂಕಾರವನ್ನು ಇಲ್ಲಿ ಮಾಡಿದ್ದಾರೆ, ಬಹಳ ವಿಶೇಷವಾದಂತಹ ತೋರಣಗಳನ್ನು ನಿರ್ಮಿಸಿದ್ದಾರೆ. ಇವೆಲ್ಲವೂ ಕೂಡ ಆ ಭಕ್ತಿಯ ಪ್ರತೀಕ. ಹೌದು, ಖಂಡಿತ. ಯಾಕಂತ ಹೇಳಿದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಒಂದು ಮಾತುಂಟು. ನಮಗೆ ದೇವರು ಕೊಟ್ಟದ್ದು ಅದರಲ್ಲಿ ಸ್ವಲ್ಪವನ್ನು ನಾವು ದೇವರಿಗೆ ವಿನಿಯೋಗ ಮಾಡೋದು ಅಂತ. ತುಳುವಿನ ದೈವಾರಾಧನೆಯ ಒಂದು ಕಳದಲ್ಲಿ ಭಾರಿ ದೊಡ್ಡ ಒಂದು ವಾಕ್ಯ ನಡೀತದೆ, ಎಂತ ಗೊತ್ತುಂಟ, ಉಂಡು ತಿಂದು ನಾವು ನಿಕ್ಕಲ್ಲ, ಮಗ್ತುಗೂರಿ ನಾವು ಎಂಕಲ್ಲ ಅಂತ. ಅಂದರೆ ಬದುಕಿನ ಖರ್ಚಿಗೆ ಬೇಕಾದಷ್ಟು ನಮಗೆ, ಅದರಲ್ಲಿ ಕಿಂಚಿತ್ ಉಳಿದದ್ದು ದೇವರ ವಿನಿಯೋಗಕ್ಕೆ ಅಂತ. ಈಗ ನೀವು ಪುತ್ತೂರು ಪೇಟೆಗೆ ಹೋಗಿ 10 ರೂಪಾಯಿ ಖರ್ಚು ಮಾಡಿದರೆ 10 ರೂಪಾಯಿಯ ಮೌಲ್ಯದ್ದು ನಿಮಗೆ ಸಿಗೋದು. ಆದರೆ ದೇವರಿಗೊಂದು 10 ರೂಪಾಯಿ ಖರ್ಚು ಮಾಡಿ ನೀವು ಕಾಣಿಕೆ ಹಾಕಿದರೆ ನಾಳೆ 10 ಕೋಟಿದ್ದು ನಿಮಗೆ ದೇವರು ಕೊಟ್ಟಾರು. ಇದು ಲೆಕ್ಕ ಇಲ್ಲದಷ್ಟು ಕೊಡ್ತಾನೆ ಅಂತ ಹೇಳುವಂಥದ್ದು ಇದು ಸ್ಪಷ್ಟ. ಇಲ್ಲಿ ಪುತ್ತೂರಿನ ಮಟ್ಟಿಗೆ ಅಂತಿದ್ದು ಸ್ಪಷ್ಟ. ಹಾಗೆ ನೋಡಿ, ಇಲ್ಲಿ ನೋಡ್ತೀರ ನೀವು ಆ ದ್ವಾರ ಈ ಸರ್ತಿ ವಿಶೇಷವಾಗಿ ಈ ಕರ್ಕುಂಜದ ಈ ಪರಿಸರದವರು ನೋಡಿ ಕರ್ಕುಂಜದಲ್ಲಿದ್ದೇವೆ ನಾವೀಗ. ಹೌದು, ಕರ್ಕುಂಜಕ್ಕೆ ಎತ್ತಿದ್ದೇವೆ ನಾವೀಗ. ಇಲ್ಲಿ ನೋಡಿ ವಿಶೇಷವಾಗಿ ಉಳ್ಳಾಲ್ತಿಯಮ್ಮ ಮತ್ತು ಅರಸು ದೈವಗಳ ಒಂದು ಕಿರುವಾಳು ಹೋಗುವಾಗ ಸೂಟೆ ಎಷ್ಟು ವಿಶೇಷವಾದ ದೀಟಿಗೆಯು ಅಷ್ಟೇ ಪ್ರಾಮುಖ್ಯತೆ. ಸೊ ಈ ದ್ವಾರ ನೋಡಿ ಮಾಡಿದ್ದಾರೆ ಹೇಗೆ, ದೀಟಿಗೆಯ ದ್ವಾರ ದೈವವನ್ನು ಸ್ವಾಗತಿಸಲಿಕ್ಕೆ ಬಹಳ ಇನ್ನೋವೇಟಿವ್ ಆಗಿ ಕ್ರಿಯೇಟಿವ್ ಆಗಿ ದೀಟಿಗೆ ನಡುವಿನಲ್ಲಿ ಒಂದು ಪಂಚಜೀಟಿಗೆಯನ್ನು ಇಟ್ಟು ಭಾರಿ ಒಂದು ಚಂದದಲ್ಲಿ ದೀವಟಿಗೆಯ ದ್ವಾರ ಮಾಡಿದ್ದಾರೆ. ಸರ್, ಅಷ್ಟು ಈ ದೀವಟಿಗೆಯ ದ್ವಾರ ಬಹಳ ವಿಶೇಷ ಅಂತ ಅನ್ಸುತ್ತೆ, ಚಂದ ಕಾಣ್ತದೆ. ಇದು ಬಹಳ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ಅದು ಈಗ ಟ್ರೆಂಡ್ನಲ್ಲಿದೆ, ಏನಂದರೆ ಸೂಟೆಯ ಒಂದು ದ್ವಾರ ಮಾಡ್ತಾರೆ ಈಗ ಎಲ್ಲಿಯೂ, ಒಂದು ಟ್ರೆಂಡ್ನಲ್ಲಿದೆ. ಅದನ್ನೇ ಸ್ವಲ್ಪ ಇನ್ನೂ ಮುಂದುವರಿಸಿ ಇಲ್ಲಿ ದೀಟಿಗೆ ದ್ವಾರ ಮಾಡಿದ್ದಾರೆ. ನಡುವಲ್ಲಿ ಕಾಣುವಂಥದ್ದು ಪಂಚದೀಟಿಗೆ, ಅದು ಅರಸು ದೈವಗಳಿಗೆ, ರಾಜನ ದೈವಗಳಿಗೆ ಬಹಳ ವಿಶೇಷ. ನಾವು ಕಾಣ್ತಾ ಇದ್ದೇವಲ್ಲ, ಈ ದೀಟಿಗೆ ತುಂಬ ವಿಶೇಷ. ಯಾಕಂತ ಹೇಳಿದರೆ ಉಳ್ಳಾಲ್ತಿ ಅಮ್ಮನ ಕೈಯಲ್ಲಿ ಆಯುಧ ಇಲ್ಲ. ಇಲ್ಲಿ ಉಳ್ಳಾಲ್ತಿ ಅಮ್ಮ ಮಹಾಲಿಂಗೇಶ್ವರ ದೇವರನ್ನು ಭೇಟಿಯಾಗುವಾಗ ದೀವಟಿಗೆಯನ್ನೇ ಹಿಡ್ಕೊಂಡೇ ಭೇಟಿಯಾಗೋದು. ಸೊ ನಮ್ಮ ಬಲ್ನಾಡಿನ ಉಳ್ಳಾಲ್ತಿ ಅಮ್ಮನಿಗೆ ದೀವಟಿಗೆ ತುಂಬ ವಿಶೇಷ. ಇದನ್ನು ನಾವು ಕಾಣ್ತಾ ಇದ್ದೇವೆ. ಭಾರಿ ಚಂದ ಮಾಡಿದ್ದಾರೆ ಎಲ್ಲರೂ ಸೇರಿ. ಇದು ಕರ್ಕುಂಜ. ಇದೀಗ ನಾವು ಕರ್ಕುಂಜದಲ್ಲಿದ್ದೇವೆ. ಇಲ್ಲಿ ವಿಶೇಷವಾದಂತಹ ದೀವಟಿಗೆಯ ಅಥವಾ ದೀವಟಿಗೆ ಒಂದು ದ್ವಾರವನ್ನು ಮಾಡಿದ್ದಾರೆ. ಅದು ಬಹಳ ಅತ್ಯಾಕರ್ಷಕವಾಗಿ ಮೂಡಿ ಬಂದಿದೆ. ಅದರ ಮಧ್ಯಭಾಗದಲ್ಲಿ ಪಂಚಜೀಟಿಗೆಯ ಒಂದು ಚಿತ್ರಣವನ್ನು ಕೂಡ ಮಾಡಲಾಗಿದೆ. ಇದೊಂದು ರೀತಿಯಲ್ಲಿ ಭಕ್ತಿಯನ್ನು ಹೆಚ್ಚಿಸುವಂತಹ ರೀತಿಯಾದಂಥ ಒಂದು ದ್ವಾರ ಅಂತ ಹೇಳ್ಬೋದು. ಬಹಳ ವಿಶೇಷವಾಗಿ ಅಲ್ವಾ ಸರ್? ಖಂಡಿತ. ಯಾಕಂತ ಹೇಳಿದರೆ ನಾನು ಈಗಲೇ ಹೇಳಿದ ಹಾಗೆ ಉಳ್ಳಾಲ್ತಿ ಅಮ್ಮ ಮಹಾಲಿಂಗೇಶ್ವರ ದೇವರನ್ನು ಭೇಟಿಯಾಗುವಾಗ ಉಳ್ಳಾಲ್ತಿ ಅಮ್ಮನ ಕೈಯಲ್ಲಿ ಯಾವುದೇ ರೀತಿಯಂತಹ ಬೇರೆ ಆಯುಧಗಳಿಲ್ಲ. ಉಳ್ಳಾಲ್ತಿ ಅಮ್ಮ ಪಂಚಜೀಟಿಗೆ ಮತ್ತು ಕೋಲ್ಜೀಟಿಗೆಯನ್ನು ಹಿಡ್ಕೊಂಡೇ ದೇವರ ಭೇಟಿಯಾಗುವಂಥದ್ದು. ಸೊ ಈ ಪಂಚಜೀಟಿಗೆ ಮತ್ತು ಕೋಲ್ಜೀಟಿಗೆಗೆ ಬಲ್ನಾಡಿನ ಮಟ್ಟಿಗೆ ಅಷ್ಟು ಪ್ರಾಮುಖ್ಯತೆ ಇದೆ. ಅದನ್ನೇ ಬಳಸಿ ಅದೇ ಒಂದು ಕಲಾತ್ಮಕವಾಗಿ ದ್ವಾರ ಮಾಡಿದ್ದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಧನ್ಯವಾದ ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಮತ್ತೆ ನಿಮ್ಮನ್ನು ಮುಂದೆ ಬಪ್ಪಳಿಗೆಯಲ್ಲಿ ಮಾತಾಡಿಸ್ತೇನೆ. ಓಕೆ, ಥ್ಯಾಂಕ್ ಯು. ಭಕ್ತ ಸಾಗರವನ್ನು ನೋಡ್ತಾ ಇದ್ದಾಗ ಒಂದಷ್ಟು ವಿವರಣೆಗಳು ಕೂಡ ಬೇಕಾಗ್ತದೆ ಅಂತ. ಇದೀಗ ಭಕ್ತರ ದಂಡನ್ನು ನೋಡ್ತಾ ಇದ್ದೀರಿ. ಈಗ ನಾವು ಇರುವಂತಹದ್ದು ಕರ್ಕುಂಜದಲ್ಲಿ. ವಿಶೇಷವಾದಂತಹ ನೇರ ಪ್ರಸಾರವನ್ನು ಕೂಡ ತಾವು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಿ. ಸುದ್ದಿ ಲೈವ್ ಯೂಟ್ಯೂಬ್ ಪೇಜ್ ಮತ್ತು ಚಾನಲ್ ನಂಬರ್ 92ರಲ್ಲಿ ಈ ಒಂದು ನೇರ ಪ್ರಸಾರವಾಗಲಿಕ್ಕಿದೆ. ಇದೀಗ ಆ ಒಂದು ನೇರ ಪ್ರಸಾರವನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಸುದ್ದಿ ಲೈವ್ ಯೂಟ್ಯೂಬ್ ಪೇಜ್ ಮತ್ತು
ಚಾನಲ್ ನಂಬರ್ 92ರಲ್ಲಿ ಈ ನೇರ ಪ್ರಸಾರವನ್ನು ತಾವೀಗ ವೀಕ್ಷಣೆ ಮಾಡ್ತಾ ಇದ್ದೀರಿ. ತಾವು ಇಲ್ಲೊಂದಷ್ಟು ಭಕ್ತರು ಬಂದು ನಿಂತಿದ್ದಾರೆ. ಸರ್ ನಮಸ್ತೆ. ಆಯ್ತಾ ಬುದಾರೆ ರಾಮಣ್ಣ ರಾಮಣ್ಣ ಓಲ್ಪರ್ದು ಕರ್ಕೊಂಡ ಮುಲ್ಪಳ್ಳಿ ಕರ್ಕೊಂಡೇನಾ ದಾದವನ್ ಪರ್ ಇಲ್ಲದ ಕೃಷಿ ಮಾಡ್ತಾನೆ ಕೃಷಿ ಮಾಡ್ತಾನೆ ಇತ್ತೆ ಅಮ್ಮ ಬರ್ಪೇರು ದಾದವನ್ ಪರ್ ಇತ್ತೆ ಬರೋ ಒಂದು ಅಂದು ಬಾರಿ ಖುಷಿ ಎಂಕ್ಲೆ ಮಾತಾಡಿ ಸಂತೋಷ ಏತ್ ವರ್ಷದಿಂಚಿ ಬರ್ಪಾರೆ ಸುಮಾರು ವರ್ಷ ಅಂಚೆ ಮುಲ್ಪಳ್ಳಿ ಎಂಕ್ಲೆ ಮೂಲೆ ಉಳ್ಳ ನೀರಿನ ಎಂಕ್ಲೆ ಇಲ್ಲೊಂದುವೆ ಇಂದುವೇನಾ ಅಂದು ಒಂದೇ ಇಲ್ಲದಿರ್ದೆ ಇಲ್ಲ. ಓಕೆ ನೋಡಿ ಇಲ್ಲಿ ಸಹ ಅಷ್ಟೇ ಎಲ್ಲರೂ ಕೂಡ ಮಲ್ಲಿಗೆ ಎಳನೀರು ಹಣ್ಣುಗಾಯಿ ಮತ್ತು ಕಾಣಿಕೆ ಇವುಗಳನ್ನು ಇಟ್ಟುಕೊಂಡು ಇಲ್ಲಿ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಸರ್ ಕಾಣಿಕೆ ಪತ್ತೊಂದರೆ ಒಂದು ಬಂಡ ಮಾತೇರ್ನ ಸಂಗ್ರಹ ಮಲ್ತಿನ ಕಾಣಿಕೆ ಮಾತ್ರ ಅಂಗಡಿಗಳ ಇದ್ದಿಟ್ಟು ಹಣ್ಣು ಕೊಯ್ದ ದೀಪನ ಎಂಕ್ಲೆ ಕೊಂಡು ಒಟ್ಟಿಗೆ ಡಬ್ಬಿಗೆ ಬಾಡ್ನೆ ಅಂಚ ಒರಿಯರಿಂದ ಹೊತ್ತು ಒರಿಯನ ಮಾತೇರ್ನ ಕಾಣಿಕೆ ಹಣ್ಣುಗಾಯ್ದ ಏರ್ ಮಾತಾಡಿದ್ದೀರ ಮಾತ ಕಾಣಿಕೆ ಓಕೆ ಜೊತೆಯಾಗಿ ಮಾಡುವಂಥದ್ದು. ನೋಡಿ ಇಲ್ಲಿ ಈ ಕಡೆಗೆ ನೋಡ್ತಾ ಇದ್ದೀರಿ ಬಹಳಷ್ಟು ಜನರು ಕೂಡ ಈ ಒಂದು ಭಕ್ತ ಸಾಗರ ಕಾಯ್ತಾ ಇರುವಂಥದ್ದು. ಅದ್ರ ಜೊತೆಗೆ ರಸ್ತೆ ಉದ್ದಕ್ಕೂ ಕರ್ಪೂರ ಬೆಳಗಿ ತಾಯಿಯನ್ನು ಸ್ವಾಗತಿಸುವಂತಹದ್ದು ಕೂಡ ಈ ಒಂದು ಇಲ್ಲಿಯ ಒಂದು ಯುವಕರು ಮಾಡ್ತಾ ಇರುವಂತಹದ್ದು. ರಸ್ತೆಯುದ್ದಕ್ಕೂ ಕರ್ಪೂರ ಬೆಳಗಿ ತಾಯಿಯನ್ನು ಸ್ವಾಗತಿಸುವಂತಹದ್ದು ಆ ಒಂದು ಕ್ಷಣವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಬಹಳಷ್ಟು ಆರಂಭದಿಂದ ಇಲ್ಲಿಯ ತನಕವೂ ಕೂಡ ರಸ್ತೆಯುದ್ದಕ್ಕೂ ಕರ್ಪೂರವನ್ನು ಬೆಳಗಿ ತಾಯಿಗೆ ಸ್ವಾಗತವನ್ನು ಕೋರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇದೀಗ ಅಪರೂಪದ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೀರಿ. ತಾಯಿ ಉಳ್ಳಾಳ್ತಿ ಇದೀಗ ಕರ್ಕುಂಜಕ್ಕೆ ಬಂದಿದ್ದಾರೆ. ಕರ್ಕುಂಜದ ಸಮೀಪಕ್ಕೆ ತಾಯಿ ಉಳ್ಳಾಳ್ತಿ ಆಗಮಿಸಿದ್ದಾರೆ. ಇನ್ನೂ ಕೆಲವು ಕಿಲೋಮೀಟರ್ಗಳಷ್ಟೇ ಬಾಕಿ ಶ್ರೀ ಕ್ಷೇತ್ರ ಪುತ್ತೂರನ್ನು ತಲುಪುವುದಕ್ಕೆ. ಇಡೀ ವೈಭವದ ಕ್ಷಣ ಏನು ಅಂತಂದರೆ ಒಂದು ಕಡೆ ಸೂಟೆ, ಮತ್ತೊಂದು ಕಡೆ ಕರ್ಪೂರದ ಬೆಳಕು, ಅದರ ಜೊತೆಗೆ ಅಲ್ಲಲ್ಲಿ ಕಾಲು ದೀಪದಲ್ಲಿ ಬೆಳಗಿಸಿದಂತಹ ದೀಪಗಳ ಸಾಲು ಇವೆಲ್ಲವೂ ಕೂಡ ಬಹಳ ವಿಶೇಷವಾಗಿ ಕಾಣ್ತಾ ಇದೆ. ಆ ಎಲ್ಲ ಕ್ಷಣಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಈ ಕಡೆಯಿಂದ ನೋಡಿದಾಗ ಆ ದೀವಟಿಗೆಯ ಒಂದು ದ್ವಾರ, ಆ ದೀವಟಿಗೆಯ ದ್ವಾರವನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ವೈಭವಯುತವಾದಂತಹ ಕಿರುವಾಳು ಹೋಗುವಂತಹ ಕ್ಷಣಕ್ಕೆ ಈ ದೀವಟಿಕೆಯ ದ್ವಾರ ಹೊಸ ಚೈತನ್ಯವನ್ನು ನೀಡುವುದರಲ್ಲಿ ಯಾವುದೇ ರೀತಿಯಂಥ ಅನುಮಾನ ಇಲ್ಲ. ನಿರಂತರವಾಗಿ ಬರುವಂತಹ ಭಕ್ತ ಸಾಗರ ಈ ಒಂದು ದ್ವಾರವನ್ನು ನೋಡಿಕೊಂಡು ಖುಷಿ ಪಡುವಂತಹದ್ದು, ಈ ದ್ವಾರವನ್ನು ನೋಡಿ ಸಂಭ್ರಮಿಸುವಂಥದ್ದು, ಅದರ ಜೊತೆಗೆ ರಸ್ತೆಯಲ್ಲಿ ಬೆಳಗ್ತಾ ಇರುವಂತಹ ಕರ್ಪೂರದ ಬೆಳಕು ಇವೆಲ್ಲವೂ ಕೂಡ ನಾವು ನೋಡ್ತಾ ಇದ್ದೀರಿ. ಎಲ್ಲ ಸಂಭ್ರಮಾಚರಣೆಯನ್ನು ತಾವು ನೋಡ್ತಾ ಇದ್ದೀರಿ. ಒಂದು ಭಂಡಾರ ಬರುವುದು ಅಂತ ಹೇಳಿದರೆ ಹೇಗಿರ್ತದೆ ಅನ್ನುವುದಕ್ಕೆ ಒಂದು ಉದಾಹರಣೆಯ ರೂಪದಲ್ಲಿ ಕಾಣಸಿಗ್ತಾ ಇದೆ. ಬಹಳ ವೈಭವಯುತ, ಬಹಳ ಸುಂದರ ಕ್ಷಣಗಳಿಗೆ ಪುತ್ತೂರು ಸಾಕ್ಷಿ ಆಗ್ತಾ ಇದೆ. ಸಾವಿರಾರು ವೀಕ್ಷಕರು ನೇರ ಪ್ರಸಾರದ ಮೂಲಕವೂ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಚಾನಲ್ ನಂಬರ್ 92ರಲ್ಲಿಯೂ ಕೂಡ ನೋಡ್ತಾ ಇದ್ದೀರಿ. ಭಕ್ತವೃಂದ ಸರತಿ ಸಾಲಿನಲ್ಲಿ ನಿಂತಿರ್ತಕ್ಕಂಥ ಭಕ್ತವೃಂದವನ್ನು ತೋರಿಸ್ತಾ ಇದ್ದೀವಿ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂತಹ ಭಕ್ತ ಸಾಗರವನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಜೊತೆಗೆ ಈ ಅಭೂತಪೂರ್ವ ಆದಂತಹ ಒಂದು ಶೋಭಾಯಾತ್ರೆ ಅಥವಾ ಅಭೂತಪೂರ್ವವಾದಂಥ ಭಂಡಾರ ಬರುವಂತಹ ಕ್ಷಣ. ಶಶಾಂಕ್ ನೆಲ್ಲಿತಾಯರು ಹೇಳಿದ ಪ್ರಕಾರ ಬಹಳಷ್ಟು ಕಡೆಗಳಲ್ಲಿ ಬಹಳಷ್ಟು ದೈವಗಳ ನಡೆಯಲ್ಲಿ ನಿಂತಿರುವಂಥದ್ದು. ಇಲ್ಲಿ ಒಂದೆರಡು ಬೆಂಚ್ ಇದ್ದಾವೆ ಅಶ್ವಥ್, ಬನ್ನಿ. ಈ ಎರಡೂ ಬೆಂಚ್ಗಳನ್ನು ನಿಮಗೆ 3-4 ಬೆಂಚ್ಗಳನ್ನು ತೋರಿಸ್ತೀವಿ. ಇಲ್ಲಿ ಮಲ್ಲಿಗೆಯ ಸಾಲು ಬಿಟ್ಟರೆ ಬೇರೆ ಏನು ಕಾಣೋದಿಲ್ಲ. ಇದಷ್ಟೂ ಕೂಡ ಉಳ್ಳಾಲ್ತಿಗೆ ಸಲ್ಲಿಕೆಯಾಗಬೇಕಾದಂತಹ ಕಾಣಿಕೆ, ಉಳ್ಳಾಲ್ತಿಗೆ ಸಲ್ಲಿಕೆಯಾಗಲಿಕ್ಕೆ ಇಟ್ಟಿರುವಂತಹ ಮಲ್ಲಿಗೆ. ಇದು ತಾಯಿ ಉಳ್ಳಾಲ್ತಿಗೆ ಮಲ್ಲಿಗೆ ಎಷ್ಟು ಶ್ರೇಷ್ಠ ಅನ್ನುವುದಕ್ಕೆ ಉದಾಹರಣೆಯ ರೂಪ. ಬಲ್ನಾಡಿನಿಂದ ಪುತ್ತೂರಿನ ತನಕವೂ ಕೂಡ ಮಲ್ಲಿಗೆಯ ಒಂದು ಹರಕೆ, ಮಲ್ಲಿಗೆಯನ್ನು ನೀಡಿ ತಾಯಿ ಉಳ್ಳಾಲ್ತಿಗೆ ಪ್ರಾರ್ಥನೆ ಸಲ್ಲಿಸುವಂತಹದ್ದು ವಾಡಿಕೆ. ಅಂಕದ ಕಟ್ಟೆಯಲ್ಲಿ ಮಲ್ಲಿಗೆಯ ರಾಶಿಯೇ ಬಂದು ಈಗ ಸೇರಿದೆ. ಅಂಕದ ಕಟ್ಟೆಗೆ ಉಳ್ಳಾಲ್ತಿ ಹೋಗ್ಲಿಕ್ಕಿದೆ. ಅಂಕದ ಕಟ್ಟೆಯಲ್ಲಿ ಉಳ್ಳಾಲ್ತಿ ಬಂದು ಹೋಗುವಂಥದ್ದು. ಆ ಎಲ್ಲ ಕ್ರಮಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ನಾವೀಗ ಕರ್ಕುಂಜ ಹಾಲು ಉತ್ಪಾದಕರ ಮಹಿಳಾ ಸಹಕಾರಿ ಸಂಘದ ಎದುರು ಭಾಗದಲ್ಲಿದ್ದೇವೆ. ಇವರೆಲ್ಲರೂ ಕೂಡ ಈ ಒಂದು
ದೀಪವನ್ನು ಬೆಳಗುವವರು. ಸರ್ ಒಂದು ಏತು ಖುಷಿ ಹಬ್ಬ ನನಗೆ ಮಾತ ಮುಲ್ಪಾಡ್ದು ಪುತ್ತೂರು ಮುಟ್ಟ ನಂದು ಬೈಪಾಸ್ ಉಂಟು ಮಾಡುವ ಬೈಪಾಸ್ ಮುಟ್ಟ ಅಲ್ಲ ಯಾರು ಚೇಂಜ್ ಮಾಡ್ತಾರೆ ಪುತ್ತೂರಿಗೆ ಬೈಪಾಸ್ ಅಲ್ಪ ಬುಕ್ಕ ಅಲ್ಪ ದುಃಖ ಪೋಯರ್ ಒಂಚೂರು ಕಷ್ಟ ಸೂಟಿದಾಗಲಿಗೆ ಕಷ್ಟ ಆಪುಂಡು ಅವಕ್ಕೆ ಬೋಡದು ಇಂಕ್ಲ ಆಡೆ ಮುಟ್ಟ ಬತ್ತು ಆಡೆ ಮುಟ್ಟ ಓಕೆ ಏತು ಜನತ ಟೀಮ್ ಸರ್ ಎಂಕ್ಲೊಂಜಿ ಮುಲ್ಪ ಸಿದ್ಧಿವಿನಾಯಕ ಸೇವಾ ಸಮಿತಿ ಉಂಟು ಐನ ಜವನೇರು ಪೂರ ಸೇರೋಣ ಬನ್ನಿ ಐನ ಜವನೇರು ಪೂರ ಓಕೆ ಸರ್ ಏತು ಖುಷಿ ಹಬ್ಬನ ಖುಷಿ ಹಬ್ಬ ಮಸ್ತ್ ಖುಷಿ ಮಸ್ತ್ ಖುಷಿ ಹಬ್ಬ ದಾದ ಮಾತ ಸೇವೆ ಮಲ್ಪರು ಇಂಚನೆ ಕರ್ಪೂರ ನಾ ಜಾತ್ರೆ ಟೈಮ್ ಕರ್ಪೂರ ಗೊತ್ತು ಪಾನಕ ಸೇವೆ ಸರ್ ಪಾನಕ ಸೇವೆ ಮಜ್ಜಿಗೆ ಸೇವೆ ಅಂದು ಬತ್ತನಕಲೆ ಬರೋದು ಅಲ್ಲಿ ಅಂಚನೆ ಕಡಪಡ್ರಿ ಯಾರನ್ನು ಕೂಡ ಹಾಗೆ ಕಳಿಸ್ಲಿಕ್ಕಿಲ್ಲ. ಪಾನಕ ಸೇವೆ ಇರ್ತದೆ, ಮಜ್ಜಿಗೆ ಸೇವೆ ಇರ್ತದೆ ಅಂತ. ಸರಿ ಏತ್ ಜನತಾ ಟೀಮು ಏತ್ ಖುಷಿ ಟುಲ್ಲರ್ ಇನ್ನೀತೆ ಇಂದು ಆಯ್ಬುಕ ದಾದ ನೆಕ್ಸ್ಟ್ ಜಾತ್ರೆಗೆ ಹೋಗ್ನೆ ಸರ್ ದಾದ ಅನ್ಪರ್ ಸರ್ ಈಗ ಸೇವಾ ಸಮಿತಿದ ಬಗ್ಗೆ ದಾದ ಮಾತ್ರ ಜವಾನೇರ ಒಟ್ಟಿಗೆ ಸೇರಿದ್ದೇವೆ ದೇವರು ಎಡ್ಡ ಬೆಲೆ ಜವಾನ್ಯರ್ನೊಟ್ಟಿಗೆ ಜವಾನ್ಯರ ಅದು ಬೆಂಡ್ರೆ ಏತ್ ಖುಷಿ ಆಗ್ಬೋದು ಖುಷಿ ಆಗ್ಬೋದು ಮಾತ್ರ ಅಜ್ಜ ಬಂದಿರು ಜವಾನಿ ಹತ್ತೊಂದು ಬನ್ನಿ ಹತ್ತಾನೆ. ಥ್ಯಾಂಕ್ ಯು ತಲೆ ಎಲ್ಲ ನೋಡಿ ಇಲ್ಲಿ ಕರ್ಪೂರವನ್ನು ಹೊತ್ತಿಸೋರು ಇವರಾದ್ರೆ ಕರ್ಪೂರವನ್ನ ಭರಾಣಿಯಲ್ಲಿ ಹಾಕಿ ಅದನ್ನು ಅಲ್ಲಲ್ಲಿ ಇಡುವಂಥವ್ರು ಇವರು. ಏತುಂಟು ಸರ್ ಒಂಜರ ಕೆಜಿ ಕರ್ಪೂರ ಐದು ಒಂಜರ ಕೆಜಿ ನೋಡಿ ಇವರು ಸಹ ದಾಯ್ತಂದು ಒಟ್ಟಿಗೆ 3 kg ಕರ್ಪೂರ 3 kg ಕರ್ಪೂರ ಅಡೆ ಮುಟ್ಟ ಬರ್ಪುಂಡ ಸಾಧಾರಣ ಬೈಪಾಸ್ ಹ್ಯಾಂಡ್ ಬಾರ್ಪುಂಡು ತಲೆ ಮೂಲು ಇಲ್ಲಿ ಭಕ್ತ ಸಾಗರ ಇದೆ ನೋಡಿ ಎಲ್ಲರೂ ಕೂಡ ನೋಡಿ. ಇದು ಕೂಡ ಅಷ್ಟೇ ವ್ಯವಸ್ಥೆ ಅಂದರೆ ಹೀಗೆ ಅಂದರೆ ಒಂದು ಉಳ್ಳಾಲ್ತಿ ಅಮ್ಮ ಸಾಗುವಂಥ ಸಂದರ್ಭದಲ್ಲಿ ಯಾರ್ಯಾರು ಹಣ್ಣುಗಾಯಿ ಇಟ್ಟಿರ್ತಾರೋ ಆ ಹಣ್ಣುಗಾಯಿಯನ್ನು ಕೂಡಲೇ ಅಲ್ಲಿ ವಿಲೇವಾರಿ ಮಾಡಿ ಆ ಹಣ್ಣುಗಾಯಿಯನ್ನು ದೇವರಿಗೆ ಸಮರ್ಪಿಸುವಂತಹದನ್ನು ಅರ್ಚಕ ವೃಂದ ಮಾಡ್ತಾ ಇದೆ ಅನ್ನುವಂಥದ್ದು ಆ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಹೇಳಬೇಕು. ಮೇಡಮ್ ದಾದ ಅನ್ಪಾರೆ ಭಾರಿ ಖುಷಿ ಎಂಕ್ಲೆಗೆ ಫಸ್ಟ್ ಕೋಲ್ಪದಾಕಲೆ ಸೌನೂರು ಪುದ್ಮಾರು ಇಡೆಯಿಂದ ಬತ್ತ ಎಂಕ್ಲ ತರವಾಡಿಲ್ಲ ಸ್ವಲ್ಪ ಸರಿ ತುವರ ಆಪುನಂಡು ಬಂಡೆ ಇಡೆಗೆ ಎಂಕ್ಲು ಬತ್ತ ಎಂತ ಹೇಳ್ತೀರಿ? ತುಂಬಾ ಖುಷಿ ಆಗ್ತದೆ. ತುಂಬಾ ಖುಷಿ ಆಗ್ತದೆ. ಹೌದು ಜೋರು ಖುಷಿ ಆಪುಂಡು ನೋಡಿ ಎಲ್ಲರೂ ಕೂಡ ಒಂದು. ಸರಿ ನೀವು ಎಷ್ಟು ವರ್ಷದಿಂದ ಈ ಸೇವೆಯನ್ನು ಮಾಡ್ತಾ ಇದ್ದೀರಿ? ನಾನು ನನ್ನ ತಂದೆ ಇರುವಾಗಲೇ ಮಾಡ್ತಾ ಇದ್ದೇನೆ. ಓಕೆ ಈಗ ಒಂದು ಮಾತಾಡುವಾಗ ವರ್ಷದಿಂದ ವರ್ಷಕ್ಕೆ ಜನ ಹೆಚ್ಚಾಗ್ತಾ ಇದ್ದಾರೆ, ಸಂಭ್ರಮ ಹೆಚ್ಚಾಗ್ತಾ ಇದೆ ಮತ್ತು ಸೂಟೆದಾರಿಗಳ ಸಂಖ್ಯೆಯೂ ಹೆಚ್ಚಾಗ್ತಾ ಇದೆ. ಜೊತೆಗೆ ಅಲ್ಲಲ್ಲಿ ದ್ವಾರಗಳು, ಅಲ್ಲಲ್ಲಿ ಲೈಟಿಂಗ್ಸ್ಗಳು, ಅಲ್ಲಲ್ಲಿ ಭಕ್ತರು, ಈ ಊರಿನವರಲ್ಲದೆ ಬೇರೆ ಊರಿನವರು ಬಂದು ಸೇರುವಂಥದ್ದು ಇದೆಲ್ಲವೂ ಕೂಡ ಆಗ್ತಾ ಇದೆಯಂತೆ. ಹೌದಾ? ಎಲ್ಲ ಬರ್ತಾರೆ, ದೂರದಿಂದ ಬರ್ತಾರೆ. ದೂರದಿಂದ ಬರ್ತಾರೆ. ಹೇಗೆ ಆಗ ಹಿಂದೆ ಹೇಗಿತ್ತು? ಹಿಂದಿನ ಸಾಧಾರಣ ದೂರದಿಂದ ಬರ್ತಾ ಇದ್ರು. ಈಗ ಜನಸಂಖ್ಯೆ ಜಾಸ್ತಿ ಬರ್ತಾರೆ. ಅದೇ. ಓಕೆ, ಏನು ಹೆಸರು ನಿಮ್ಮದು? DK ಜನಾರ್ದನ್. ಜನಸಂಖ್ಯೆ ಜಾಸ್ತಿ ಆದಾಗ ಈಗ ಅಂದರೆ ಹಿಂದೆ ಜನರ ಸಂಖ್ಯೆ ಕಡಿಮೆ ಇತ್ತು, ಈಗ ಜಾಸ್ತಿ ಆಗಿದೆ ಅಂತ. ನಮಸ್ಕಾರ. ಎಂಚಿನ ಬುದಾರೆ? ಪುಷ್ಪಾವತಿ. ಪುಷ್ಪಾವತಿ. ಏತು ವರ್ಷದಿಂಚಿ ಬರ್ಪಾರಮ್ಮ? ಇತ್ತೆ ದುಂಬು ಎಂಚೇತನ ದುಂಬು ಇತ್ತೆ ಮತ್ತೆ ಕೆಲವು ಜಾಸ್ತಿ ಆವೊಂದುಂಡು ಅಪ್ಪನದ ಎಟ್ಟು ಜಾಸ್ತಿ ಆವೊಂದುಂಡು ಇತ್ತೆ ಜನಲ ಜಾಸ್ತಿ ಇಲ್ಲ ಜನ ಜಾಸ್ತಿ ಅದೇ ದುಂಬು ಎಂಚೇತ ದುಂಬು ಪುರ ಇಂಚ ಅಪ್ಪ ಫೋನಾಗ ದಾದ ಅಂತಾರೆ ಎಂಕ್ಲು ಇಡೆ ಬರೋದು ದೇವಸ್ಥಾನ ಬರೋದಿತ್ತೇನೆ ಎಂಕ್ಲ ಮುಲ್ತಾಕ್ಲೆ ಕರ್ಕೊಂಡ ತರಾವಡೆಲ್ಲ ಹಾಕ್ಲೆ ತುಂಬ ಜನ ಕಮ್ಮಿ ಇತ್ತು ಮಸ್ತ್ ಜನ ಜಾಸ್ತಿ ಸೇರೊಂದಿಲ್ಲ ಜನ ಎಂಕ್ಲ ಒಂದು ಸಂಭ್ರಮದ ದಿನ ನಿಂಜಿ ಉಲ್ಲಾಲ್ತಿ ಬರ್ಪುನೆ ಪಂಡ ಒಂದು ಸಂಭ್ರಮದ ದಿನ ಆದ್ಮೇಲೆ 5 ವರ್ಷ 5 ಇಂಚಿಲ 5 ವರ್ಷ ಅಂಡ ಸರಿ ಅಪ್ಪಗೆ ಎಂಚ ಇತ್ತೆಂಚ ಇತ್ತೆ ಖುಷಿಯಾ? ಖುಷಿ. ಬೆಳಗಾವ್ ಬರಡಪ್ಪೆ ನಾನಾತ ಬೆಳಗಾವ್ ಒಂದು ಬರಡಪ್ಪೆ ಅವು ಬೆಳಗಾವ್ ಒಂದು ಬರಡಪ್ಪೆ ಅಂತ ಹೇಳ್ತಿದ್ದಾರೆ. ದಾದ ಅಂತಾರೆ ಖುಷಿ ಆದಂಡು ಬಾರಿ ಬಸ್ ಹೋಗಾದಂಡು ಅಪ್ಪೆ ಉಳ್ಳಲ್ತಿದ್ದ ನಾನು ದೂರದಿಂದ ಸುಬ್ರಹ್ಮಣ್ಯದಿಂದ. ನೀವು? ನಾವಿಲ್ಲೇ. ಇದು ಬಹಳ ವಿಶೇಷ. ಸುಬ್ರಹ್ಮಣ್ಯದಿಂದ ಬಂದಿದ್ದಾರೆ, ಭಾಗಮಂಡಲದಿಂದ ಬಂದಿದ್ದಾರೆ, ಅದರ ಜೊತೆಗೆ ಬೇರೆ ಬೇರೆ ಊರುಗಳಿಂದ ಬಂದಂಥ ಭಕ್ತ ಸಾಗರ ಇಲ್ಲಿ ಬಂದು ಸೇರಿಕೊಂಡು ಈ ಒಂದು ವಿಶೇಷವಾದಂತಹ
ತಾಯಿಯ ಕಿರುವಾಳು ಹೋಗುವಂತಹ ಸಂದರ್ಭದಲ್ಲಿ ತಾಯಿಯನ್ನು ಸ್ವಾಗತಿಸುವುದಕ್ಕಾಗಿ ಕಾಯ್ತಾ ಇರುವಂತಹದನ್ನು ನೋಡ್ತಾ ಇದ್ದೀರಿ. ನಾವೀಗ ಕರ್ಕುಂಜ ಪೇಟೆ ಭಾಗದಲ್ಲಿದ್ದೇವೆ. ಕರ್ಕುಂಜ ಪೇಟೆ ಭಾಗದಲ್ಲಿ ಭಕ್ತ ಸಾಗರ ಹೇಗೆ ಸೇರಿದೆ ಅನ್ನುವಂತಹದನ್ನು ತೋರಿಸುವುದಕ್ಕಾಗಿ ಈಗ ನಿಮಗೆ ನೇರ ಪ್ರಸಾರದ ಮೂಲಕ ಆ ಎಲ್ಲ ಅಪೂರ್ವ ಕ್ಷಣವನ್ನು ತೋರಿಸ್ತಾ ಇದ್ದೀವಿ. ಯುವಕರ ಸೇವಾ ಸಮಿತಿಯವರು ಇಲ್ಲಿ ಕರ್ಪೂರವನ್ನು ಹಚ್ಚುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನೊಬ್ಬರು ಇಲ್ಲಿ ಮಜ್ಜಿಗೆ ಹಂಚಿಕೆಯನ್ನು ಮಾಡ್ತಾ ಇದ್ದಾರೆ. ಅದನ್ನು ಕೂಡ ತೋರಿಸಬೇಕು. ತೋರಿಸುವುದು ಮಾತ್ರ ಅಲ್ಲ, ಕುಡಿಬೇಕೀಗ. ಯಾಕಂತಂದರೆ ಒಂದು 2 ಕಿಲೋಮೀಟ್ರ್ ಬಂದಿದ್ದೇವೆ. ನಮಸ್ತೆ ಓ ಏರಿಂದು ಸೇವೆ ಮಾಡ್ಕೊಂಡು ನಜೀರ್ ಬಲ್ನಾಡು ಬಂದಿದೆ. ನಜೀರ್ ಬಲ್ನಾಡು ಬೊಕ್ಕ ಚಂದ್ರಶೇಖರ್ ಗೌಡ ಇದು ಬಂಗಾರಡ್ಕ, ಜಯಂತ್ ಗೌಡ ಕರ್ಕುಂಜ, ಜಯಂತ್ ಗೌಡ ಕರ್ಕುಂಜ, ನಜೀರ್ ಬಲ್ನಾಡು, ಚಂದ್ರಶೇಖರ್ ಗೌಡ ಬಂಗಾರಡ್ಕ ಇವರೆಲ್ಲರೂ ಸೇರಿಕೊಂಡು ಮಜ್ಜಿಗೆಯ ಸೇವೆಯನ್ನು ಕೊಡ್ತಾ ಇದ್ದಾರೆ. ಇದು ಸೌಹಾರ್ದತೆಗೆ ಸಾಕ್ಷಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೇವೆ. ಎಲ್ಲರೂ ಸೇರಿಕೊಂಡು ಇಂದು ಏತ್ ಖುಷಿ ಆಪುಂಡು ಈ ಬಲ್ನಾಡದ ಉಳ್ಳಾಲ್ ತೆಪ್ಪೆ ಪೋಪನ ಸಂದರ್ಭ. ಏಪಳ ಕೊರ್ನಕ್ಲು ಏಪಳ ಉದ್ದಾರ ಆಪುಂಡು ಆರ್ನ ನಡೆಟ್ಟು ಏರು ಏತ್ ಸವಾರದ ಇಪ್ಪೇರು 10 ಜನಕ್ಲು 10 ಸವಾರದ ಇಪ್ಪೇರು ಅನ್ಪಣಕ್ಕೆ ಒಂದು ಸಾಕ್ಷಿ ಇದೆ. ಸೌಹಾರ್ದ ಇಜ್ಜನ್ ನಕ್ಲೆ ದಾದ ಅನ್ಪರ್ ಸವಾರದ ಇಜ್ಜನ್ನು ಪಣ ದಾಳ ಪಣಪುಳ್ಳಕ್ಕೆ ಜಾನ ಸವಾರದ ಇಪ್ಪಣ ಎಡ್ಡೆ ಇಜ್ಜನ ನಕ್ಲೆ ದಾಳ ಇಂಕ್ಲ ಸಾಪಂದಿ ಪೂಜೆ ಮತ್ತೆ ಏತ್ ಜನ ಸವಾರದ ಉಳ್ಳೆ 10 ಜನಕ್ಕೆ ಆರೋಗ್ಯ ಎಲ್ಲ ಆಯುಷ್ಯ ದೇವರೇ ಆತ್ಮಹತ್ಯೆ ಕೊಡ್ಬೇಕು. ತಾಯಿಯ ನಡೆಯಲ್ಲಿ ಸೌಹಾರ್ದತೆಯಿಂದ ಇದ್ದರೆ ತಾಯಿ ಮತ್ತಷ್ಟು ಏಳಿಗೆಯನ್ನು ಮಾಡಿಸ್ತಾಳೆ ಅನ್ನುವಂಥದ್ದು ನಜೀರ್ ಅವರ ಮಾತು. ಬಹಳಷ್ಟು ಸಂಭ್ರಮದ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದ್ದೇವೆ. ಇದೀಗ ಮತ್ತಷ್ಟು ಭಕ್ತವೃಂದ ಇದೆ ಇಲ್ಲಿ. ಬಹಳಷ್ಟು ಕಾತುರತೆಯಿಂದ ತಾಯಿಯ ಆಗಮನಕ್ಕಾಗಿ ಕಾಯ್ತಾ ಇದ್ದಾರೆ. ಏನು ಹೇಳ್ತೀರಮ್ಮ? ಎಷ್ಟು ಹೊತ್ತಿನ ನಿಂತೀರಿ? ಏನು ಹೇಳ್ತೀರಿ? ಸುಮಾರು ಹೊತ್ತಿನ ನಿಂತಿದ್ದೇವೆ ಸರ್. ಉಳ್ಳಲ್ತಿ ದೈವಗೆ ಕಾಯ್ಲಿಕ್ಕೆ ಕಾಯ್ತಾ ಇದ್ದೇವೆ. ಅವರೊಂದು ಪ್ರಸಾದ ತಕ್ಕೊಳ್ಳಿಕ್ಕೆ ಅಂತಲೇ ಬಂದಿರೋದು. ಪ್ರತಿ ವರ್ಷ ಸಹ ಬರ್ತೇವೆ ಇಲ್ಲಿಗೆ ಪ್ರಸಾದ. ನಾವು ದರ್ಬೆಯವರು ಈ ಏರಿಯಾಕ್ಕೆ ಬಂದು ಪ್ರಸಾದಕ್ಕೆ ಬಂದು ಹೋಗಿದ್ವಿ. ಈಗ ಅಂದ್ರೆ ಪ್ರತಿ ವರ್ಷ ಬರ್ತೀರಿ? 3 ವರ್ಷ. ನಿಮ್ಮ ಬದುಕಲ್ಲಿ ಉಳ್ಳಾಲ್ತಿ ಎಷ್ಟು ಏಳಿಗೆಯನ್ನು ತಂದುಕೊಟ್ಟಿದ್ದಾರೆ? ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿದರೆ ಖಂಡಿತ ಅದಕ್ಕೆ ಜಯ ಸಿಗ್ತದೆ. ನೋಡಿ, ನಂಬಿಕೆ ಇಟ್ಟು ಮಾಡಿದಂಥ ಕೆಲಸಕ್ಕೆ ಖಂಡಿತ ಜಯ ಸಿಗ್ತದೆ ಅಂತ. ನೋಡಿ, ಸುಂದರ ರಂಗೋಲಿ, ಅದರ ಜೊತೆಗೆ ದೀಪವನ್ನು ಬೆಳಗಿ ಇಟ್ಟಿದ್ದಾರೆ. ಜೊತೆಗೆ ತಾಯಿಗೆ ಸಲ್ಲಿಕೆ ಆಗುವಂತಹ ಒಂದು ಮಲ್ಲಿಗೆ. ಸರ್, ಏನು ಹೇಳ್ತೀರಿ? ಇದು ನಾವು ಭಕ್ತಿಯಿಂದ ಮಾಡ್ತಾ ಇದ್ದೀವಿ. ಸುಮಾರು 7 ವರ್ಷದಿಂದ ನಾವು ಇಲ್ಲಿ ವಾಸವಾಗಿದ್ದೀವಿ. ಹಾಗಾಗಿ ಪ್ರತಿ ಸಲನೂ ನಾವು ಈ ದೇವರ ಕಾರ್ಯದಲ್ಲಿ ಭಾಗವಹಿಸ್ತಾ ಇದ್ದೀವಿ. ನಮಸ್ತೆ. ಏನು ಹೇಳ್ತೀರಿ? ವರ್ಷಕ್ಕೊಮ್ಮೆ ಭಕ್ತಿಯಿಂದ ಕೊಡುವುದು ದೇವರು ಉಳ್ಳಾಲ್ ತೆಪ್ಪೆಗೆ ಅಷ್ಟೇ. ಅದು ವರ್ಷಕ್ಕೊಮ್ಮೆ ಹಾಗೆ. ಏನು ಹೇಳ್ತೀರಾ? ತುಂಬ ಖುಷಿ ಆಗ್ತದೆ. ನಮ್ಮ ಮನೆ ಬಾಗಿಲಲ್ಲಿ ಹೋಗ್ತಾ ಇದೆ ದೇವರಿಗೆ, ಅದು ಇನ್ನೂ ತುಂಬ ಖುಷಿ ನಮಗೆ. ಹಾಗೆ ಇದು ಸಂಪ್ರತಿ ಆಗುವಂಥ ಒಂದು ಕಾರ್ಯಕ್ರಮ. ಇದು ಬಹಳ ಭಯಭಕ್ತಿಯಿಂದ ನಾವು ಪೂಜೆಯಲ್ಲಿ ನಾವು ದೀಪ ಇಡ್ತೇವೆ ವರ್ಷಂಪ್ರತಿ. ಇದೊಂದು ಭಾರಿ ಅದ್ಭುತ ಸೇವೆ ನಮ್ಮದು. ಭಾರಿ ಅದ್ಭುತವಾದಂಥ ಸೇವೆ, ಬಹಳ ಭಕ್ತಿಯಿಂದ ಕೊಡ್ತಾ ಇದ್ದೇವೆ ಅನ್ನುವಂಥದ್ದು. ದೊಡ್ಡ ಹರಿವಾಣದಲ್ಲಿ ಸಂಪೂರ್ಣ ಮಲ್ಲಿಗೆಯನ್ನು ಇಟ್ಟುಕೊಂಡಿರುವ ಭಕ್ತ. ಸರ್, ಏನು ಹೇಳ್ತೀರಿ? ದೇವರಿಗೂ ಸಲ್ಲಿಸುವಂಥದ್ದು ಯಾವುದು ಪ್ರತಿ ವರ್ಷ ಸಲ್ಲಿಕೆ ಆಗೋದು. ಹೌದು, ಪ್ರತಿ ವರ್ಷ ಕೊಡುವಂಥ ಒಂದು ಕಾರ್ಯಕ್ರಮ, ಕೊಡುವಂಥ ಸೇವೆ ಖಂಡಿತ. ಪ್ರತಿ ವರ್ಷ ಕೊಡುವಂತಹ ಸೇವೆ ಅನ್ನುವಂಥದ್ದನ್ನು ಬಹಳ ಖುಷಿಯಿಂದ ಹೇಳ್ತಾರೆ. ಇದೀಗ ನೋಡ್ತಾ ಇದ್ದೀರಿ ಮೆರವಣಿಗೆಯ ಸುಂದರ ದೃಶ್ಯ. ಪುತ್ತೂರು ಕ್ಷೇತ್ರದತ್ತ ಉಳ್ಳಾಲ್ತಿ ತಾಯಿ ಆಗಮಿಸ್ತಾ ಇರುವಂತಹ ಸುಂದರ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ದಂಡನಾಯಕ ಉಳ್ಳಾಲ್ತಿ ದೈವಗಳ ಆಗಮನ, ಕಿರುವಾಳು ಭಂಡಾರ ಆಗಮಿಸುವಂತಹ ಸುಸಂದರ್ಭ. ಇದೀಗ ಕರ್ಕುಂಜಕ್ಕೆ ಬಂದು ಕರ್ಕುಂಜವನ್ನು ದಾಟಿ ಸಾಕ್ತಾ ಇದ್ದೇವೆ. ಈ ಸುಂದರ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಆ ವೈಭವದ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಸಂಪೂರ್ಣವಾಗಿ ಎಲ್ಲಿ ನೋಡಿದರೂ ಕೂಡ
ಅಲ್ಲಲ್ಲಿ ಮಲ್ಲಿಗೆ ಹಿಡಿದು ನಿಂತಿರುವಂಥ ಭಕ್ತರು ಏನು ಹೇಳ್ತೀರಮ್ಮ? ನಮಗೆ ಮಾಲಿಂಗೇಶ್ವರ ದೇವರಂದರೆ ಭಾರಿ ಇಷ್ಟ. ನಾವು ಪ್ರತಿ ವರ್ಷಲೂ ಉಳ್ಳಾಲ್ತಿ ಅಮ್ಮನಿಗೆ ಹೂ ಬಂದು ಕೊಡ್ತೇವೆ. ನಾವು ನೆಲ್ಯಾಡಿಯಿಂದ ಬಂದಿದ್ದೇವೆ. ಉಳ್ಳಾಲ್ತಿ ಅಮ್ಮನನ್ನು ನೋಡಬೇಕಂತ ನೆಲ್ಯಾಡಿಯಿಂದ ಬಂದಿದ್ದೇವೆ. ನಾವು ಇಲ್ಲಿ ಅವರಿಗೆ ಮಲ್ಲಿಗೆ ಕೊಡಬೇಕು, ನೋಡಬೇಕು. ಫಸ್ಟ್ ಬಂದದ್ದು ಇದು ವಿಶೇಷ ಏನಂತಂದರೆ, ಬಹಳ ವಿಶೇಷ ಏನು ಅಂತಂದರೆ, ಈ ಊರಿನವರೇ ಅಲ್ಲ ಅಂತಂದರೆ ನೆಲ್ಯಾಡಿಯಿಂದ ಬಂದಿದ್ದಾರೆ, ಭಾಗಮಂಡಲದಿಂದ ಬಂದಿದ್ದಾರೆ, ಕುಶಾಲನಗರದಿಂದ ಬಂದಿದ್ದಾರೆ. ನಾವು ಬೆಳಗಾವಿಯವರು ಇಂತಹದೊಂದು ಜಾತ್ರೆಯನ್ನು ನೋಡೇ ಇಲ್ಲ ಅಂತ ಹೇಳುವಂಥ ಭಕ್ತ ಸಾಗರ ಇದೆ. ಎಲ್ಲರೂ ಕೂಡ ಖುಷಿಯಲ್ಲಿದ್ದಾರೆ. ಸರ್, ಏನು ಹೇಳ್ತೀರಿ? ತಾಯಿ ಹತ್ತಿರ ಆಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಕಾತುರತೆಯಿಂದ ಕಾಯ್ತಾ ಇದ್ದೀರಿ, ಕೈಯಲ್ಲಿ ಮಲ್ಲಿಗೆ ಇದೆ, ಏನು ಹೇಳ್ತೀರಿ? ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ನಮ್ಮ ತಾಯಿ ದಂಡನಾಯಕ ಉಳ್ಳಾಲ್ತಿ ಅವರನ್ನು ನಾವು ಯಾವಾಗಲೂ ಭಾಳ ಪ್ರೀತಿಯಿಂದ ಸ್ವಾಗತಿಸ್ತೇವೆ. ಮತ್ತು ಮಾನ್ಯ ಶಾಸಕರು ಅಶೋಕ್ ಕುಮಾರ್ ಹತ್ರ ನಾನು ಹೇಳಿದೆ, ಎಲ್ಲರಿಗೂ ಒಂದು ಅಮೂಲ್ಯವಾದ ಒಳ್ಳೆಯ ಗಂಧವನ್ನು ಕೊಡಬೇಕಂತ ನಾನು ಹೇಳಿದೆ. ನೋಡ್ತೇನೆ ಅಂತ ಹೇಳಿದ್ದಾರೆ. ಅದರ ಬಗ್ಗೆ ಒಂದು ದೇವರಿಗೆ ಗಂಧವನ್ನು ಕೊಡುವಂಥ ಒಂದು ಸರಿಯಾದ ವ್ಯವಸ್ಥೆಯನ್ನು ಮಾಡಿಕೊಡಲಿ ಅಂತ ನಾವು ಎಲ್ಲರ ಪರವಾಗಿ ಹೇಳ್ತಿದ್ದೇವೆ. ಸರ್, ಹೇಗೆ ಸಾಗ್ತಾ ಇದೆ ಒಂದು ಕಿರುವಾಳು? ಭಾಳ ವಿಜೃಂಭಣೆಯಿಂದ ಸಾಗ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಕೂಡ ಜಾಸ್ತಿ ಆಗ್ತದೆ. ಆದರೆ ಭಾಳ ಶಿಸ್ತಿನಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಉಳ್ಳಾಲ್ತಿ ಅಮ್ಮನ ಒಂದು ಮೆರವಣಿಗೆ ಏನು ಬರ್ತಾ ಇದೆ, ಅದು ಮಾಲಿಂಗೇಶ್ವರನಿಗೆ ನೇರ ಸಂಪರ್ಕ ಇದ್ದಂಥ ಒಂದು ಸಾನ್ನಿಧ್ಯ. ಇವತ್ತು ಬಹಳ ವಿಶೇಷವಾಗಿ ಮಾಲಿಂಗೇಶ್ವರನ ದೇವರನ್ನು ನೋಡಲಿಕ್ಕೆ ಮತ್ತು ಆ ನುಡಿಗಟ್ಟು ಕೇಳಲಿಕ್ಕೆ ಬೇಕಾಗಿ ಜನ ಆರಾಮವಾಗಿ ಹೋಗ್ತಾ ಇದ್ದಾರೆ. ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಅನ್ನೋ ಪ್ರಾರ್ಥನೆಯೊಂದಿಗೆ ಉಳ್ಳಾಲ್ತಿ ತಾಯಿಯ ಕಿರುವಾಳ ಆಗಮನದ ಸುಸಂದರ್ಭ ಇದೀಗ ತಾವು ನೋಡ್ತಾ ಇದ್ದೀರಿ. ಮತ್ತೊಂದು ಏರಿಯಾಗೆ ಈಗ ತಾಯಿ ಬರ್ತಾ ಇರುವಂಥದ್ದು. ಕರ್ಕುಂಜದ ಮತ್ತೊಂದು ಭಾಗದಲ್ಲಿ ನಾವಿದ್ದೇವೆ. ವಿಶೇಷವಾದಂತಹ ಅಲಂಕಾರ, ಸುಂದರವಾದಂತಹ ದೀಪಾಲಂಕಾರಗೊಂಡಿರ್ತಕ್ಕಂತಹ ಪ್ರದೇಶವನ್ನು ಗಮನಿಸ್ತಾ ಇದ್ದೀರಿ. ಸುಂದರ ದೀಪಾಲಂಕಾರಗೊಂಡಿರುವಂಥ ಪ್ರದೇಶಕ್ಕೆ ಈಗಾಗಲೇ ದೇವರ ಆಗಮನವಾಗ್ತಾ ಇದೆ. ಒಂದು ಕಡೆಯಲ್ಲಿ ಸಿಡಿಮದ್ದು ಪ್ರದರ್ಶನ, ಮತ್ತೊಂದು ಕಡೆಯಲ್ಲಿ ಸುಂದರ ದೀಪದ ಅಲಂಕಾರ, ಅದರ ಜೊತೆಗೆ ಸೂಟೆಗಳ ಸಾಲು, ಜೊತೆಗೆ ಕರ್ಪೂರದ ದೀಪವನ್ನು ರಸ್ತೆಯುದ್ದಕ್ಕೂ ಬೆಳಗ್ತಾ ಇರುವಂತಹ ಕರ್ಕುಂಜದ ಸೇವಾ ಸಮಿತಿಯವರು, ಎಲ್ಲ ಸಿದ್ಧಿ ವಿನಾಯಕ ಸೇವಾ ಸಮಿತಿಯ ಸದಸ್ಯರುಗಳು ಬಹಳ ವಿಶೇಷವಾಗಿ ಈ ಒಂದು ಕಾರ್ಯದಲ್ಲಿ ನಿರತರಾಗಿದ್ದಾರೆ. ತಾವೀಗ ಆ ಎಲ್ಲ ಕ್ಷಣಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಆ ಸುಂದರ ಕ್ಷಣಗಳಿಗೆ ತಾವು ಸಾಕ್ಷಿ ಆಗ್ತಾ ಇದ್ದೀರಿ. ಆ ವೈಭವದ ಕ್ಷಣಗಳಿಗೆ ತಾವು ಸಾಕ್ಷಿ ಆಗ್ತಾ ಇದ್ದೀರಿ. ಇಲ್ಲಿ ಮತ್ತಷ್ಟು ಜನಸಾಗರವಿದೆ, ಬಹಳ ದೊಡ್ಡ ಭಕ್ತವೃಂದವಿದೆ. ಎಲ್ಲರನ್ನು ಕೂಡ ತೋರಿಸ್ತಾ ಹೋಗ್ತೀವಿ. ನೋಡ್ತಾ ಇದ್ದೀರಿ, ಇಲ್ಲಿ ತಾಯಿಗೆ ಎಳನೀರನ್ನು ಇಟ್ಟುಕೊಂಡು, ತಾಯಿಗೆ ಹೂವು, ಎಳನೀರು, ಹಣ್ಣುಕಾಯಿ, ತಾಯಿಗೋಸ್ಕರ ಬೆಳಗಿಸಿಟ್ಟಂಥ ದೀಪ ಮತ್ತು ಕೈಯಲ್ಲಿ ಕಾಣಿಕೆ ಇವೆಲ್ಲವೂ ಇಟ್ಟುಕೊಂಡು ಕಾತುರತೆಯಿಂದ ಕಾಯ್ತಿರುವಂತಹ ಭಕ್ತ ಸಾಗರ. ಎಲ್ಲರೂ ಕೂಡ ಧನ್ಯತಾ ಭಾವದಲ್ಲಿ ಕಾತುರತೆ ಇದೆ. ಜೊತೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ ಅನ್ನುವಂಥದ್ದಿದೆ. ಏನು ಹೇಳ್ತೀರಿ? ಖುಷಿ ಆಗ್ತಿದೆ. ವರ್ಷ ನಡೆಯುವಂಥದ್ದು ತುಂಬ ಖುಷಿ ಆಗ್ತದೆ. ಎಷ್ಟು ಕಾತುರತೆ ಇರ್ತದೆ ಸರ್ ಈ ದಿನಕ್ಕಾಗಿ? ತುಂಬನೇ ಇರ್ತದೆ. ತುಂಬ ಸಮಯದಿಂದ ಕಾಯ್ತಾ ಇರ್ತೇವೆ. ತುಂಬ ಸಮಯದಿಂದ ಕಾಯ್ತಿರ್ತೀರಿ. ಏತ್ ಬರ್ತದೆ ಕಾತೊಂದಿಲ್ಲ ಸುಮಾರು ಬರ್ತದೆ. ಇತ್ತೆ ಬರೋದಿಲ್ಲ ದಾದ ಅನ್ಪರು ದಾದ ಬನ್ಪರು ಖುಷಿ ಆಪಣ ದಾದಾ ದಾದ ಬೇಡ್ದಾರ ಕೇಂದಾರ ದಾದಲ್ಲ ಪಂತಾರ ಇಂಕ ಒಂದು ಪೂರ ಆವುಡುಂದು ನಿಜ ಎಡ್ಡೆ ಆವುಡುಂದು ಖುಷಿ ಆಗ್ತದಾ ಸರ್? ಏನು ಹೇಳ್ತೀರಿ? ನಮಗೆ ಪ್ರತಿ ವರ್ಷ ಇದು ಖುಷಿಯಾಗಿ ಇರ್ತಿದ್ದೇವೆ. ಜಾತ್ರೆ ಅಂದರೆ ನಮಗೆ ಸಂತೋಷವಾಗಿರುವಂಥದ್ದು. ಹಾಗೆ ಇದು ಕೂಡ ನಮಗೆ ಒಂದು ಜಾತ್ರೆ ತುಂಬ ಪ್ರತಿ ವರ್ಷಕ್ಕೆ ಸಿಗುವಂಥ ಜಾತ್ರೆ ಇದು. ಏನು ಹೇಳ್ತೀರಿ? ಅಲ್ಲ, ಇದು ವರ್ಷ ಪ್ರತಿ ನಾವು ಈಗ ಉಳ್ಳಾಲ್ತಿ ಬರುವುದನ್ನು ಕಾಯ್ತಾ ಇರ್ತೇವೆ. ಯಾಕೆಂದರೆ ನಾವು ಆಗದಿಂದ ಕೂಡ ತುಂಬ ಹೊತ್ತಿನಿಂದ ಕಾಯ್ತೇವೆ, ಈಗ ಬರ್ತದೆ ಅಂತೇಳಿ. ಅದು ತುಂಬ ಆತುರತೆಯಿಂದ ಇರುವಾಗ ನಮಗೆ ಈಗ ಅಂತಂದರೆ ತಾಯಿಯನ್ನು ನೋಡೋದೇ ಒಂದು ಖುಷಿ ಅಂತೇಳಿ ಹೇಳಿದ್ರು. ಎಸ್, ನೋಡಿ ಎಲ್ಲ ಒಂದು
ಇಡೀ ಭಕ್ತ ಸಾಗರವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಸುದ್ದಿ ಲೈವ್ ಚಾನಲಲ್ಲಿ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ಚಾನಲ್ ನಂಬರ್ 92ರಲ್ಲಿ ಚಾನಲ್ ನಂಬರ್ 92ರಲ್ಲಿಯೂ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡಬಹುದು. ಸುದ್ದಿ ಲೈವ್ ಯೂಟ್ಯೂಬ್ ಪೇಜ್ನಲ್ಲೂ ಕೂಡ ನೇರ ಪ್ರಸಾರ ಇದೆ. ಪೇಟೆ ಸವಾರಿಯ ನೇರ ಪ್ರಸಾರವು ಜೊತೆಗೆ ಇದೀಗ ಈ ಕ್ಷಣ ಉಳ್ಳಾಲ್ತಿ ಮತ್ತು ದಂಡನಾಯಕರ ಕಿರುವಾಳ ಆಗಮನದ ನೇರ ಪ್ರಸಾರವನ್ನು ತಾವೀಗ ನೋಡ್ತಾ ಇದ್ದೀರಿ. ಸುಂದರವಾದ ಅಲಂಕಾರ, ಮೇಲ್ಗಡೆ ಚಿತ್ತಾಕರ್ಷಕವಾದಂತಹ ಸಿಡಿಮದ್ದಿನ ಪ್ರದರ್ಶನ, ಇವೆಲ್ಲದರ ಜೊತೆಗೆ ಅಲ್ಲಲ್ಲಿ ನಿಂತಿರ್ತಕ್ಕಂಥ ಭಕ್ತ ಸಾಗರ, ಇವರೆಲ್ಲರೂ ಕೂಡ ಜೊತೆಯಾಗಿ ಇಡೀ ಏರಿಯಾವನ್ನು ಕಂಗೊಳಿಸಿದ್ದಾರೆ. ನಮಸ್ಕಾರ, ಏನು ಹೇಳ್ತೀರಿ? ಹೇಳಲಿಕ್ಕಿಂತ ನಮ್ಮ ಬರೋದು ದೊಡ್ಡ ವಿಶೇಷ. ಓಕೆ, ತಾಯಿಗೆ ಎಳನೀರು ಸಮರ್ಪಣೆ ಮಾಡ್ತಿದ್ದೀರಿ. ಎಷ್ಟು ಹಾಂ, ಇವರು ಸರ್ ಎಷ್ಟು ವರ್ಷಗಳಿಂದ ಸೇವೆ ಕೊಡ್ತಾ ಇದ್ದೀರಿ? ನಾವು ತುಂಬ ವರ್ಷದಿಂದ ಸೇವೆ ಕೊಡ್ತಾ ಇದ್ದೇವೆ. ಹಿರಿಯರ ತಾಯಿಗೆ ಎಳನೀರು ಸಮರ್ಪಣೆ ಮಾಡ್ತೀರಾ? ಪ್ರತಿ ವರ್ಷ ಕೊಡ್ತೇವೆ. ಮತ್ತೆ ಬೇರೆ ಎಲ್ಲ ಬೇರೆ ಹಣ್ಣುಕಾಯಿ, ಮಲ್ಲಿಗೆ. ಹೇಳಿ ಸರ್. ಎಳನೀರು, ಹಣ್ಣು ಕಾಯಿ, ದೀಪ ಹಚ್ಚುತ್ತೇವೆ ಸೈಡು, ಮತ್ತು ಮಲ್ಲಿಗೆ ಇಡ್ತೇವೆ. ಓಕೆ, ಎಷ್ಟು ಖುಷಿ ಆಗ್ತದೆ? ತುಂಬ ಖುಷಿ ಆಗಿದೆ. ತುಂಬ ಜಾತ್ರೆ ತಿರ್ಗಾರಿದ್ದ ಹೊರದು ಬಿದಾಡ್ ಏನೋ ಮೋನ್ ಹಿಡಿಯುತ್ತಪ್ಪ ನೀವು ಸರ್. ಖುಷಿ ತೋಚಾರ ಖುಷಿ ಆಗ್ತದೆ. ಗಾಯಿಗೆ ಹೂವಿನ ಇದು ಒಂದು ಸೇವೆಯನ್ನು ನಾವು ಇದು ಮಾಡ್ತಾ ಇದ್ದೀವಿ. ಆಮೇಲೆ ದೀಪದ ಸೇವೆ, ಆಮೇಲೆ ಎಳ್ನೀರು ಸೇವೆ. ಆ ತಾಯಿಯ ಅನುಗ್ರಹ ಎಲ್ಲರಿಗೂ ಸಿಗ್ಬೇಕಂತ ನಾವೆಲ್ಲ ಆಶಿಸ್ತಾ ಇದ್ದೀವಿ. ಓಕೆ, ಧನ್ಯವಾದ ಸರ್. ಇದೀಗ ಕರ್ಕುಂಜದ ಸಮಯದಲ್ಲಿ ತುಂಬ ಹಿರಿಯರಿದ್ದಾರೆ, ಇಲ್ಲಿ ಮಾತನಾಡಿಸಬೇಕು. ನಮಸ್ಕಾರ. ದಾಯ್ತಬುದಾರೆ ನಾರಾಯಣಾಚಾರ್ಯ ಹಾಂ, ಇತ್ತೆ ನಮ್ಮ ಇಲ್ಲದ ಎದುರು ಗಣೇಶ ಮರ್ಮೈ ಇತ್ತೆ ಏತು ಖುಷಿ ಆಗ್ಬೋದು? ತೊಂದರೆ ಬಾರಿ ಖುಷಿ ಏತು ವರ್ಷದಿಂದ ಈ ಸೇವೆ ಮಲ್ಪಲ್ಲ ಏನು ಈ ವರ್ಷ ಶುರು ಮುಗ್ಲು ಕರ್ನೇ ವರ್ಷ ಉಳ್ಳೇರು ಮಗು ಈ ವರ್ಷ ಶುರು ಕರ್ನೇ ವರ್ಷ ಹೆಂಗೆ ಟೈಮ್ ಇಜ್ಜಾಂಡ ಬತ್ತೀಜಿ. ಸರ್ ಎಂತ ಹೇಳ್ತೀರಿ? ನಮ್ಮನ ಒಂದು ಸೇವೆ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ತುಂಬ ಖುಷಿ ಆಗ್ತದೆ, ಭಾರಿ ಖುಷಿ ಆಗ್ತದೆ. ನಮಸ್ತೆ. ನಮಸ್ತೆ. ದಾಯ್ತಾ ಬುದಾರೆ ಉದರ್ ಲಲಿತಾ. ಏತು ವರ್ಷದಿಂದ ಈ ಸೇವೆ ಕೊರೊಂದಿಲ್ಲ ರೀ? ಇಜ್ಜಪ್ಪ ಎರಡು ಸುರು. ನೀಕಲ್ ಈ ಸರ್ತಿ ಬತ್ತನ ಹೆಂಚಿ. ಓ, ಈ ಸಲ ಸುರು. ಸರ್ ಏನು ಹೇಳ್ತೀರಿ? ನಮಸ್ತೆ. ಏನು ಹೇಳ್ತೀರಿ ಮೇಡಮ್? ಅಂದರೆ ಇದೊಂದು ಯೋಗ ನಮಗೆ. ನಾವು ಫಸ್ಟ್ ಈ ಸಲ ಬಂದಿಲ್ಲಿ ಪೂಜೆ ಕೊಡ್ತಾ ಇರೋದು ತುಂಬ ಖುಷಿ ಆಗ್ತದೆ ನೋಡಿ. ಮೊದಲ ಬಾರಿಗೆ ಪೂಜೆ ಕೊಡ್ತಾ ಇದ್ದೇವೆ ಅನ್ನುವಂತಹ ಖುಷಿ, ಸಂಭ್ರಮ ಎಲ್ಲವೂ ಕೂಡ ಇಲ್ಲಿದೆ. ಆ ಒಂದು ಕ್ಷಣಕ್ಕೆ ತಾವು ಸಾಕ್ಷಿ ಆಗ್ತಿದ್ರಿ. ಇದೀಗ ಬಲ್ನಾಡಿನವರು. ಸರ್, ಈ ಒಂದು ಸಂಭ್ರಮದ ಕ್ಷಣದ ಬಗ್ಗೆ ಏನು ಹೇಳ್ತೀರಿ? ಮಲ್ಲೆಜ್ಜಿ ಪಾಡ್ಲಿ ಬರ್ತೀರಿ ಪಡ್ಲಿ. ಈ ಸಂಭ್ರಮದ ಬಗ್ಗೆ ಹೇಳುವುದಾದರೆ, ಒಂದು ವರ್ಷದಲ್ಲಿ ಈ ದಿನಕ್ಕೋಸ್ಕರ ಕಾಯುವವರು ಬಲ್ನಾಡಿನ 200 ಗ್ರಾಮಸ್ಥರು. ಅದಕ್ಕಿಂತ ಈ ದಿನಕ್ಕಿಂತ ದೊಡ್ಡ ಸಂತೋಷದೇನೇ ಇನ್ನೊಂದಿಲ್ಲ, ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಈ ದಿನಕ್ಕಿಂತ ಸಂತಸದ ದಿನ ಮತ್ತೊಂದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಭಕ್ತರು. ಇಲ್ಲಿ ಸೇರಿರುವಂತಹದ್ದು ನೋಡಿ, ಬಹಳ ವಿಶೇಷವಾದಂತಹ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ. ನಮಸ್ಕಾರ. ನಮಸ್ಕಾರ. ಏತು ವರ್ಷದಿಂದ ಈ ಸೇವೆ ಮಲ್ತೊಂದಿಲ್ಲ ರೀ? ಸುಮಾರು 80 ವರ್ಷದ್ದು. ಇತ್ತೆ ದುಂಬೆ ಎಂಚೆತ್ತಂದ್ರೆ ಇತ್ತೆ ಎಂಚುಂಡು ದುಂಬೆ ಎಂಚೆತ್ತಿನ ಒಂಡದ್ದು ಒಂಜಿ ಇಲ್ಲಿ ಇತ್ತಿನ ಅಲ್ಪ ಒಂಜಿ ದರಿ ಕಟ್ಟೊಂದು ಇತ್ತೀರಿ. ಇತ್ತೆ ಅವು ಪೂರ ಪೋತು ಇತ್ತೆ ಇಡೊಂಜಿ ಮುಂದೆ ಒಂಜಿ ಮಲ್ಲ ಜಾತ್ರೆನೇ ಆತಂಡು. ಜಾತ್ರೆ ಅಂದ ಅಪ್ಪಗ ಏರು ದರಿ ಪಾಡ್ಯಾರ ಅಲ್ಪ ಮಾತ್ರ ದೀಪ ಹಿಡಿದು ದೇವರ ಹೋಗಿತ್ತೇರು. ಜನ ಕಡಿಮೆ ಇತ್ತೆ 1000 ಪಾಲು ಜನಕ್ಕಳು ಒಟ್ಟಿಗೆ. ಇತ್ತೆ ತರ ಅಲಂಕಾರ ಉಂಡತ. ಬಹುಶಃ ದೇವರನ ಮಹಿಮೆ ಈ ಊರು ಎಡ್ಡ ಹೊಡು ಜನಕ್ಕಳು ಎಡ್ಡ ಗುಣಾತ್ಮಕ ದುಮ್ಮು ಒಗ್ಗಟ್ಟಾತ ಬರಡು ಅನ್ಕೊಂಡು ಒಂದು ದೇವರನ ಒಂಜಿ ಆಶೀರ್ವಾದವು ಅಂದು ಹಿಂದೂ ಸಮಾಜ ಅನ್ಕೊಂಡು ಇಡೀ ಪ್ರಪಂಚಕ್ಕೆ ಒಂಜಿ ಆದರ್ಶ ಬರಡು ಅನ್ಕೊಂಡು ಒಂಜಿ ಹಿರಿಯರ ಕಲ್ಪನೆ ದೇವರ ಏನು ಒದಗಿಸಬೇಕು ಜನಗಳಿಗೆ ಮಾತ್ರ.
ಒಗ್ಗಟ್ಟು ಡಿಪ್ಪೋಡು ಬಂಡತು ಏನು ಬುಧರ್ ಎನ್ನ ಪುದರ್ ಬಿರ್ಮನ್ನ ಗೌಡ ಬಂಡತು ಓಕೆ ದುಂಬುದ ಭಕ್ತಿಗಳ ಇತ್ತೆದ ಭಕ್ತಿಗಳ ದಾದವನ್ ಎನ್ನ ಭಕ್ತಿ ದಾಲ ವ್ಯತ್ಯಾಸ ಆತು ಅಂದ್ರೆ ಈತೆ ಜನಗಳು ಭಾರಿ ಅಪಾರ ನೆಟ್ಟದ ಪುರ ಅಲಂಕಾರ ದುಂಬು ಚೇತನ ಅಂದ್ರೆ ಎತ್ತೆ ಜನಕ್ಲ ಇಂಜಿನ ಜನಕ್ಳಿಗೆ ದೇವರ ಶಕ್ತಿ ಕೊಡ್ತಾರೆ ಯಾಕೆ ಸರಿಯಾದ ಜನಗಳು ಆ ಶಕ್ತಿ ಹಿಡಿದು ಭಕ್ತಿ ಅಂದು ದೇವರ ಕೊನ್ನ ಶಕ್ತಿ ಉಂಟಲ್ಲ ದುಂಬು ಎಂಜಿನ ಉಣಿಯರೆಲ್ಲ ಭಾರಿ ಕಷ್ಟ ಆಯ್ತು ಇತ್ತ ದೇವರು ಮಾತ್ರೆಗಳ ಅನುಕೂಲ ಕೊಡ್ತಾರೆ ವಿದ್ಯಾಭ್ಯಾಸ ಮತ್ತು ಜನಗಳು ಭಾರಿ ಯೋಚನೆ ಉಂಟು ಮಂತ್ರದ ಇಡೀ ಸಮಾಜ ಒಂಜಾವಡ ಉಂಟು ದೃಷ್ಟಿ ಜನಗಳಿಗೆ ಬರ್ತಿರುತ್ತೆ. ಧನ್ಯವಾದ. ಬಿರ್ಮನಗೌಡರು ಮಾತಾಡಿದರು, ಬಹಳ ವಿಶೇಷವಾದಂಥ ಮಾತುಗಳನ್ನಾಡಿದ್ದಾರೆ. ಜನಗಳಿಗೆ ದೇವರು ಶಕ್ತಿಯನ್ನು ಕೊಟ್ಟಿದ್ದಾರೆ, ಅವರು ಅಪಾರ ಪ್ರಮಾಣದ ಭಕ್ತಿಯನ್ನು ತೋರಿಸ್ತಾ ಇದ್ದಾರೆ. ವಿಶೇಷವಾದ ಭಕ್ತಿಯ ಶಕ್ತಿಯನ್ನು ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು. ಜೊತೆಗೆ ಇಲ್ಲಿ ಮೇಲ್ಭಾಗದಲ್ಲಿ ಸಿಡಿಮದ್ದು ಪ್ರದರ್ಶನ ಆಗ್ತದೆ, ಆದರೆ ತೋರ್ಸೋಕ್ಕಾಗ್ತಿಲ್ಲ. ಇಲ್ಲಿ ನೋಡಿ ಭಕ್ತ ಸಾಗರ ಎರಡೂ ಕಡೆ ಇದ್ದಾರೆ, ಒಂದು ಕಡೆಯವ್ರದ್ದು ಕೊಟ್ಟರೆ ಇನ್ನೊಂದು ಕಡೆಯವರು ಕಾಣೋದಿಲ್ಲ. ಇದು ಇಲ್ಲಿಯ ಸನ್ನಿವೇಶ ತಾವು ನೋಡ್ತಾ ಇದ್ದೀರಿ. ಭಕ್ತರು ಹೇಗೆ ಇಲ್ಲಿ ಬಂದು ನಿಂತಿದ್ದಾರೆ ಅನ್ನುವಂಥದ್ದು ನೋಡಿ. ಬಹಳಷ್ಟು ಜನ ಭಕ್ತರು ಇಲ್ಲಿ ಬಂದು ಸೇರಿರ್ತಕ್ಕಂಥದ್ದನ್ನು ತಾವು ಈಗ ನೋಡ್ತಾ ಇದ್ದೀರಿ. ತಾಯಿಯ ಆಗಮನಕ್ಕಾಗಿ ಕಾತುರತೆಯಿಂದ ಕಾಯ್ತಾ ಇರುವಂಥವರು. ಸರ್ ನಮಸ್ಕಾರ, ಏನು ಹೇಳ್ತೀರಿ? ಇದೊಂದು ಪ್ರತಿ ವರ್ಷ ಕಾಯ್ತಾ ಇರುವಂಥ ಒಂದು ನಮ್ಮ ಪ್ರತಿ ವರ್ಷ ಅಲ್ಲ ಕಾಪುನಂಚಿನ ಒಂಜಿ ವಿಶೇಷ ಸಂಭ್ರಮದ ಒಂಜಿ ಕಾರ್ಯಕ್ರಮ. ಆ ದೇವಿನ ಒಂಜಿ ದರ್ಶನ ಮಾಪನ ಒಂಜಿ ಪುಣ್ಯ ನಮಕ್ ಪ್ರತಿ ಕುಟುಂಬಲ್ಲ ಹೊಲ್ತೊಲ್ತು ಎಂಗ್ಲು ಬೆದ್ರದಕ್ಕಲು ಮೂಲ ಬತ್ತದ ದೇವರಿನ ಒಂಜಿ ತೋಡು ಒಂಜಿ ಬೆದ್ರಾಡ್ದು ಮೂಲ ಎನ್ನ ಮಿಸಸ್ ಮುಲ್ಪದಾರೆ. ನೀವೇನು ಹೇಳ್ತೀರಮ್ಮ? ನೀವು ಇಲ್ಲೇ ಹುಟ್ಟಿ ಬೆಳೆದವರು, ಏನು ಹೇಳ್ತೀರಿ? ಏಪ್ರಿಲ್ 16 ಅಂದ್ರೆ ಒಂದು ನಮಗೆ ಖುಷಿ. ಮಲ್ನಾಡ ಉಳ್ಳಲ್ತಿ ನೋಡೋದು, ಹಾಗೆ ಪುತ್ತೂರು ಜಾತ್ರೆಗೆ ಬರೋದು, ಇದನ್ನು ವರ್ಷ ನಾವು ತಪ್ಪಿಸುವುದಿಲ್ಲ. ಪ್ರತಿ ವರ್ಷವೂ ಬರ್ತೇವೆ. ಈಗ ನೇರ ಪ್ರಸಾರದ ಮೂಲಕ ನಾವು ನೋಡ್ತಾ ಇದ್ದೀವಿ. ಸುದ್ದಿ ಲೈವ್ ಯೂಟ್ಯೂಬ್ ಪೇಜ್ನಲ್ಲಿ ಮತ್ತು ಉಳ್ಳಾಲ್ತಿ
ತಾಯಿಯ ಆಗಮನಕ್ಕಾಗಿ ಕಾತುರತೆಯಿಂದ ಕಾಯ್ತಿರುವಂಥ ಭಕ್ತ ಸಾಗರವನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಅದರ ಜೊತೆಗೆ ಇಲ್ಲಿ ಬಹಳಷ್ಟು ವಿಶೇಷತೆ ಏನು ಅಂತಂದರೆ ಪ್ರತಿಯೊಂದು ಇಲ್ಲಿ ಇಟ್ಟಂತಹ ಹಣ್ಣುಗಾಯಿಯನ್ನು ಇಲ್ಲಿ ಅರ್ಚಕ ವೃಂದ ದೇವರಿಗೆ ಸಮರ್ಪಿಸುವಂತಹದ್ದನ್ನು ಮಾಡ್ತಾರೆ. ಅದರ ಜೊತೆಗೆ ಆ ಪಲ್ಲಕ್ಕಿಯಲ್ಲಿ ಬರುವಂತಹ ತಾಯಿಗೆ ಇಲ್ಲಿ ಮಲ್ಲಿಗೆ ಸಮರ್ಪಣೆಯಾಗುತ್ತೆ ಅನ್ನುವಂಥದ್ದು. ಇಲ್ಲಿ ಬಂದು ಮಲ್ಲಿಗೆಯನ್ನು ಸಮರ್ಪಿಸಿ ತಾಯಿಗೆ ಪ್ರಾರ್ಥನೆಯನ್ನು ಸಲ್ಲಿಸುವಂಥದ್ದನ್ನು ಮಾಡ್ತಾರೆ. ರಸ್ತೆಯ ಇಕ್ಕೆಲಗಳಲ್ಲೂ ಇದು ಒಂದು ಬದಿ ಆದರೆ ಇನ್ನೊಂದು ಬದಿಯಲ್ಲೂ ಕೂಡ ಭಕ್ತ ಸಾಗರ ಸರತಿ ಸಾಲಲ್ಲಿ ನಿಂತಿರ್ತಕ್ಕಂತಹದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಎಲ್ಲರೂ ಕೂಡ ತಮ್ಮ ಸೇವೆಯನ್ನು ತಾಯಿ ಉಲ್ಲಾಲ್ತಿಗೆ ಸಮರ್ಪಿಸುವುದಕ್ಕಾಗಿ ಕಾತುರತೆಯಿಂದ ಕಾಯ್ತಾ ಇರುವಂತಹದ್ದು. ಸುಮಾರು ಸಂಜೆಯಿಂದಲೇ ಕಾಯ್ತಾ ಇರುವಂತಹದ್ದನ್ನು ನಾವು ನೋಡಿದ್ದೇವೆ. ಈಗಾಗಲೇ ಎಲ್ಲ ಇಡೀ ಕುಟುಂಬಸ್ಥರು ದೂರದೂರಿನವರು ಎಲ್ಲರೂ ಕೂಡ ಬಂದು ಇಲ್ಲಿ ನಿಂತು ಈ ಒಂದು ಸೇವೆಯನ್ನು ತಾಯಿಗೆ ಕೊಡುವುದಕ್ಕಾಗಿ ಕಾಯ್ತಾ ಇರುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇದೀಗ ತಾಯಿಗೆ ಸೇವೆಯನ್ನು ಕೊಡುವುದಕ್ಕಾಗಿ ವಿಶೇಷವಾದಂತಹ ರೀತಿಯಲ್ಲಿ ಮಲ್ಲಿಗೆ ಹಣ್ಣುಗಾಯಿ ಜೊತೆಗೆ ದೀಪವನ್ನು ಬೆಳಗಿಸಿಟ್ಟು ತಾಯಿಗೆ ಸೇವೆಯನ್ನು ಸಲ್ಲಿಸುವುದಕ್ಕಾಗಿ ಕಾಯ್ತಾ ಇರುವಂತಹ ಭಕ್ತವೃಂದವನ್ನು ಗಮನಿಸ್ತಾ ಇದ್ದೀರಿ. ಅದರ ಜೊತೆಗೆ ಮಹಾಮಹಿಮ ಮಹಾಲಿಂಗೇಶ್ವರನ ಆ ಒಂದು ವಿಶೇಷವಾದಂತಹ ಚಿತ್ರಣವನ್ನು ಮಾಡಿಟ್ಟು ಇಲ್ಲಿ ಆಕರ್ಷಣೀಯವಾಗಿ ತಮ್ಮ ಭಕ್ತಿಯನ್ನು ತೋರಿಸಿರುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈಗ ಕರ್ಕುಂಜದಲ್ಲಿ ಸೇರಿರ್ತಕ್ಕಂತಹ ಜನಸಾಗರ ಫ್ರೆಂಡ್ಸ್ ಸರ್ಕಲ್ನ ಸದಸ್ಯರುಗಳು ಇದ್ದಾರೆ. ಇಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಜನಸಾಗರ ಸೇರಿರ್ತಕ್ಕಂಥದ್ದು. ಇದೀಗ ತಾವು ನೋಡ್ತಾ ಇರುವಂಥದ್ದು ಸುದ್ದಿ ಲೈವ್ ಯೂಟ್ಯೂಬ್ ಪೇಜಿನಲ್ಲಿ ನೇರ ಪ್ರಸಾರ ಮತ್ತು ಚಾನಲ್ ನಂಬರ್ 92ರಲ್ಲಿ ನೇರ ಪ್ರಸಾರವನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳಷ್ಟು ಕರ್ಕುಂಜದ ಅಶ್ವಿನಿ ಕ್ಲಿನಿಕ್ ಮುಂಭಾಗದ ದೃಶ್ಯಾವಳಿ. ಪುಟ್ಟ ಮಕ್ಕಳು ಕೂಡ ತಾಯಿಯನ್ನು ನೋಡುವುದಕ್ಕಾಗಿ ಕಾತುರತೆಯಿಂದ ಕಾಯ್ತಾ ಇರೋದು. ಅವುಗಳನ್ನು ಎಲ್ಲ ಮಕ್ಕಳು ನೋಡಿ ನಿಂತ್ಕೊಂಡು ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ತಾಯಿಯ ಆಗಮನಕ್ಕಾಗಿ ಎಲ್ಲರೂ ಕೂಡ ಕಾಯ್ತಾ ಇರೋದನ್ನು ನೋಡ್ತಾ ಇದ್ದೀರಿ. ಬಹಳಷ್ಟು ಜನ ಈ ಒಂದು ಪೇಟೆ ಸವಾರಿಯಲ್ಲಿ ಭಾಗಿಯಾಗುವಂಥವರಿದ್ದಾರೆ. ನಿತ್ಯವೂ ಪೇಟೆ ಸವಾರಿಯಲ್ಲಿ ಭಾಗಿಯಾಗುವಂಥವರಲ್ಲಿ ಕೆಲವರಿದ್ದಾರೆ. ಸರ್, ಏನು ಹೇಳ್ತೀರಿ? ಇವತ್ತು ದೇವರು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ, ಏನು ಹೇಳ್ತೀರಿ? ವರ್ಷ ಆಗುವಂಥದ್ದು ಇದೆಲ್ಲ. ಇವತ್ತು ಸ್ವಲ್ಪ ಜನ ಈ ಸರ್ತಿ ಸ್ವಲ್ಪ ಜನ ಎಲ್ಲ ಜಾಸ್ತಿ ಇದ್ದಾರೆ ಕ್ರೌಡಲ್ಲಿ. ಈ ಸರ್ತಿ ಸ್ವಲ್ಪ ಕ್ರೌಡ್ ಜಾಸ್ತಿ ಇದೆ. ಪೇಟೆ ಸವಾರಿಗೂ ಇಲ್ಲಿಗೂ ಓಕೆ. ದಾದ ಬಂದ್ಬಾರ್ದು ಸರ್, ಈ ಸರಿ ಬನ್ನಿ ಜನ ಜಾಸ್ತಿ ಉಂಟು. ದೇವರ ಮಿತ್ತು ಭಕ್ತಿ ಜಾಸ್ತಿ ಇರುತ್ತೆ, ಜನಕ್ಕೂ ಪೂರ ಜಾಸ್ತಿ ಬರ್ತಾರೆ. ಮತ್ತು ಒಂಜಿ ಚೂರು ತೀರ ಒಂಜಿ ಚೂರು ಖುಷಿ ಆಗ್ಬೋದು, ಮಸ್ತು ಖುಷಿ ಆಗ್ಬೋದು. ನಾನು ಬರ್ಪಣೆ ಅದು ದೇವರು ಅಂಚ ತನ್ನ ಊರಿಗೆ ದೇವರು ಆಗಮಿಸ್ತಾ ಇದ್ದಾರೆ. ಅದನ್ನು ನೋಡುವುದಕ್ಕೆ ಖುಷಿ ಆಗ್ತಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ದಾದವಂತ ಏನಲ್ಲ ಎಸ್, ಇಲ್ಲಿ ಮಜ್ಜಿಗೆ ಸೇವೆ ನಡೀತಾ ಇದೆ. ಬರುವವರಿಗೆ ಎಲ್ಲರಿಗೂ ಕೂಡ ಮಜ್ಜಿಗೆಯ ಸೇವೆಯನ್ನು ಭಕ್ತರು ಕೊಡ್ತಾ ಇದ್ದಾರೆ. ಇದೀಗ ನಮಸ್ತೆ, ಯಾರು ಕೊಡ್ತಾರೆ? ನೀವು ಏನು ಹೇಳ್ತೀರಿ? ಎಷ್ಟು ಜನಕ್ಕೆ? ಅದೆಲ್ಲ ಸಾರ್ವಜನಿಕ ಅಲ್ಲ, ಎಷ್ಟು ಜನಕ್ಕೆ ಅಂತ? ಇಲ್ವಾ? ಅಟನೆ ಎಷ್ಟು ಜನ? ಅತ್ತನೆ 8 ಜನ
ಸುಧಾರ್ಥ ಕೊರ್ಪುನಾದ ಹಾಂ ಎಂತ ಎಂತ ಒಂದು ಖುಷಿ ಉಂಟು. ಖುಷಿ ಉಂಟು. ಎಷ್ಟು ಖುಷಿ ಆಗ್ತದೆ ಅಮ್ಮ ಸೇವೆ ಮಾಡಿದ್ರೆ? ತುಂಬ ಖುಷಿ ಆಗ್ತದೆ. ಓಕೆ, ನಿಮಗೆ? ತುಂಬ ಖುಷಿ. ಓಕೆ. ಎಲ್ಲರೂ ಕೂಡ ಮಜ್ಜಿಗೆಯ ಸೇವೆಯಲ್ಲಿ ನಿರತರಾಗಿದ್ದಾರೆ. ಏನು ಕರ್ಕುಂಜದಲ್ಲಿ ಮತ್ತೊಂದು ಭಾಗದಲ್ಲಿ ಇವು ಮಜ್ಜಿಗೆ ಸೇವೆ. ಇದು ಭಕ್ತಿ ಬೇರೆ ಬೇರೆ ರೀತಿಯಲ್ಲಿ ಸಮರ್ಪಿಸುವಂತಹ ರೀತಿ. ಇದರ ಯಾರು ಇದು ಮಜ್ಜಿಗೆ ಸೇವೆ ಮಾಡೋದು? ಫ್ರೆಂಡ್ಸ್ ಸರ್ಕಲ್ ಕರ್ಕುಂಜ ಇವರ ತಂಡದಿಂದ ಮಜ್ಜಿಗೆ ಸೇವೆ ನಡೀತಾ ಇದೆ. ಓ ಮಾರ್ರೆ, ಹಾಂ ವಾವ್ ಪರ್ಯಾತ. ಇದು ನೋಡಿ ಮಜ್ಜಿಗೆ ಸೇವೆಯನ್ನು ಕೊಡ್ತಾ ಇರುವಂಥ ಭಕ್ತ ಸಾಗರ. ಇದೀಗ ಕರ್ಕುಂಜದ ಪೇಟೆಯಲ್ಲಿ ನಾವು ಸಾಕ್ತಾ ಇದ್ದೇವೆ. ಮತ್ತೆ ಎಲ್ಲ ಬಾಂಧವರು ಕೂಡ ತಾಯಿಯನ್ನು ನೋಡುವುದಕ್ಕಾಗಿ ಕಾತುರತೆಯಿಂದ ಕಾಯ್ತಾ ಇರುವಂಥ ಕ್ಷಣ ಇದು. ಕರ್ಕುಂಜದಲ್ಲಿ ಮೇಲ್ಭಾಗದಲ್ಲಿ ನಿಂತುಕೊಂಡು ತಾಯಿಯನ್ನು ನೋಡ್ತಾ ಇದ್ದಾರೆ. ಅಂದರೆ ಈ ಒಂದು ಕ್ಷಣವನ್ನು ಎಲ್ಲರೂ ಕೂಡ ಕಣ್ತುಂಬಿಕೊಳ್ಳುವುದಕ್ಕೆ ಕಾಯ್ತಿರ್ತಾರೆ ಅನ್ನುವಂಥದ್ದಕ್ಕೆ ಸಾಕ್ಷಿ. ಆ ಒಂದು ಭಕ್ತರ ದಂಡು ಅಲ್ಲಲ್ಲಿ ಬಂದು ಸೇರಿರ್ತಕ್ಕಂತಹದ್ದು, ಜೊತೆಗೆ ತಾಯಿಗೆ ಒಂದು ಮಲ್ಲಿಗೆಯನ್ನು ಸಮರ್ಪಿಸಬೇಕು ಅಂತ ಕಾತುರತೆಯಿಂದ ಕಾಯ್ತಾ ಇರುವಂತಹದ್ದು, ಇದೆಲ್ಲವೂ ಕೂಡ ಇಲ್ಲಿ ಸರ್ವೇ ಸಾಮಾನ್ಯವಾದಂತಹ ದೃಶ್ಯ. ಸರ್, ಎಷ್ಟು ಹಣ್ಣುಗಾಯ ಸರ್? ಹಣ್ಣುಗಾಯಿ ಒಂದು 100-200 ಹಣ್ಣುಗಾಯಿ ಆಗ್ಬೋದು ಅಷ್ಟೇ. ಒಬ್ರದ್ದು ಈ ಸೈಡ್ ಒಂದು ಈ ಸೈಡ್ ಒಂದೇ ಒಂದು ಸೈಡ್ ಒಂದು ಸಾವಿರ 1,000 ಆಗ್ಬೋದು ಒಟ್ಟಿಗೆ. ಸರ್, ಹೇಗೆ ಅನಿಸ್ತದೆ ಈ ಒಂದು ಸೇವೆ? ಎಲ್ಲ ದೇವಿ ನಡೆಸ್ತಾ ಇದ್ದಾಳೆ. ದೇವಿ ನಡೆಸ್ತಾರೆ. ಓಕೆ, ನೋಡಿ ಹಣ್ಣುಗಾಯಿಯನ್ನು ಅವರು ಅವನ ದೇವರಿಗೆ ಸಮರ್ಪಿಸುವಂಥ ಕೆಲಸವನ್ನು ಮಾಡ್ತಾರೆ. ಭಕ್ತರ ದಂಡು ಇಲ್ಲಿ ಬಂದು ನಿಂತಿರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇದೀಗ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡ್ತಾ ಇರುವಂತಹ ಎಲ್ಲ ವೀಕ್ಷಕರು ಕೂಡ ಕಾಮೆಂಟ್ ಮೂಲಕ ನಮಗೆ ಬಹಳಷ್ಟು ವಿಶೇಷವಾದಂತಹ ಒಂದು ಕಾಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ. ಸ್ವಾಮಿ ಅಪ್ಪೆ ಉಳ್ಳಾಲ್ತಿ, ಕಾಪಲೆ ಅಪ್ಪೆ ಅನ್ನುವಂತಹ ಕಾಮೆಂಟ್ಗಳು ಸಾಲಾಗಿ ಬರ್ತಾ ಇದ್ದಾವೆ. ಅದರ ಜೊತೆಗೆ ನಾವು ಉಪ್ಪಿನಂಗಡಿಯಿಂದ ನೋಡ್ತಾ ಇದ್ದೇವೆ, UK ಇಂದ ನೋಡ್ತಾ ಇದ್ದೇವೆ, ಜರ್ಮನಿಯಿಂದ ನೋಡ್ತಾ ಇದ್ದೇವೆ ಅನ್ನುವಂತಹ ಕಾಮೆಂಟ್ಗಳು ಬರ್ತಾ ಇದ್ದಾವೆ. ಇದೀಗ ಅಂಬಿಕಾ PU ಕಾಲೇಜಿಗೆ ರೀಚ್ ಆಗುವ ಟೈಮ್ ಹೇಳಬಹುದಾ ಅಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಕಷ್ಟ, ಯಾಕಂತಂದರೆ ರಸ್ತೆಯುದ್ದಕ್ಕೂ ಕೂಡ ಹಣ್ಣುಗಾಯಿ ಮತ್ತು ದೇವರಿಗೆ ಸಲ್ಲಿಸುವಂತಹ ಪೂಜೆ ಸಲ್ಲಿಸುವಂತಹ ಭಕ್ತ ಸಾಗರ ಬಹಳಷ್ಟಿದೆ. ಆದ್ದರಿಂದ ಅಲ್ಲಿಗೆ ರೀಚ್ ಆಗುವಂತಹ ಸಮಯವನ್ನು ನಿರ್ದಿಷ್ಟವಾಗಿ ತಿಳಿಸುವುದಕ್ಕೆ ಕಷ್ಟ ಆಗಬಹುದು ಅನ್ನುವಂಥದ್ದು. 9 ಗಂಟೆಯ ಅಂದಾಜು ಆಗಬಹುದು ಅಂತ ಹೇಳುವಂಥದ್ದಿದೆ. ಯಾಕಂದರೆ ಅಂಬಿಕಾ ಕಾಲೇಜಿನತ್ತ ತಲುಪುವಾಗ ಅಂತ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತ ಸಾಗರ ಇಲ್ಲಿ ಬಂದು ನಿಂತುಕೊಂಡು ಆ ಒಂದು ಸೇವೆಯನ್ನು ಗೈತಿರುವುದಕ್ಕೆ ಸಾಕ್ಷಿ ಇದೆ. ಅಲ್ಲಿಯ ತನಕ ಅಂದರೆ ಬಲ್ನಾಡಿಂದ ನಾವು ಕರ್ಕುಂಜ ತನಕಷ್ಟೇ ಈಗ ತಲುಪಿರುವಂಥದ್ದು. ಇಲ್ಲಿಯ ತನಕ ತಲುಪುವಾಗಲೂ ಕೂಡ ಸಹಸ್ರ ಭಕ್ತರು ನಿಂತುಕೊಂಡು ತಾಯಿಗೆ ತಮ್ಮ ಸೇವೆಯನ್ನು ಸಮರ್ಪಿಸುವಂತಹದನ್ನು ನಾವೀಗ ನೋಡ್ತಾ ಇದ್ದೇವೆ. ಬಹಳ ವೈಭವಪೂರ್ಣ ಕ್ಷಣಗಳಿಗೆ ಬಲ್ನಾಡು ಪುತ್ತೂರು ರಸ್ತೆಯ ಇಕ್ಕೆಲಗಳು ಸಾಕ್ಷಿಯಾಗ್ತಾ ಇದ್ದಾವೆ. ಜೊತೆಗೆ ಇಲ್ಲಿಯ ಅಲಂಕಾರವನ್ನು ನಾವೀಗ ಗಮನಿಸೋದಾದರೆ ಅಲ್ಲಲ್ಲಿ ಪ್ರಭಾವಲಿಯ ಅಲಂಕಾರವನ್ನು ಮಾಡಿದ್ದಾರೆ. ಜೊತೆಗೆ ಇಡೀ ರಸ್ತೆಯುದ್ದಕ್ಕೂ ಕೂಡ ಸುಂದರವಾದಂತಹ
ಲೈಟಿಂಗ್ಸನ್ನು ಮಾಡುವ ಮೂಲಕ ತಮ್ಮ ಏರಿಯಾವನ್ನು ಚೆಂದ ಕಾಣಿಸಿದ್ದು, ಜೊತೆಗೆ ಸುತ್ತಲೂ ಸ್ವಚ್ಛಗೊಳಿಸುವ ಮೂಲಕ ಇಡೀ ಏರಿಯಾವನ್ನು ಚೆಂದ ಕಾಣಿಸಿದ್ದಾರೆ. ಜೊತೆಗೆ ಭಗವಧ್ವಜವನ್ನು, ಕೇಸರಿ ಪತಾಕೆಯನ್ನು ಹಾಕಿ, ಜೊತೆಗೆ ತಳಿರು ತೋರಣಗಳಿಂದ ಸಿಂಗರಿಸಿ ತನ್ನ ಊರಿಗೆ, ತನ್ನ ಈ ರಸ್ತೆಯಲ್ಲಿ ಸಾಗುವಂಥ ತಾಯಿಗೆ ವಿಶೇಷವಾದಂತಹ ಗೌರವವನ್ನು ಸಲ್ಲಿಸುವಂಥ ನಿಟ್ಟಿನಲ್ಲಿ ಭಕ್ತ ಸಾಗರ ಕೆಲಸವನ್ನು ನಿರ್ವಹಿಸಿದೆ. ಅವೆಲ್ಲವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಆ ಎಲ್ಲ ವೈಭವದ ಕ್ಷಣಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ವಿಡಿಯೋ ಕ್ಲಾರಿಟಿಯ ಬಗ್ಗೆ ಒಂದಷ್ಟು ಕಾಮೆಂಟ್ಗಳು ಬರ್ತಾ ಇದ್ದಾವೆ. ಕಾರಣ ಇಷ್ಟೇ, ಏನು ಅಂತಂದರೆ ಇದೀಗ ಸೂಟೆಯ ಒಂದು ಹೊಗೆಯೂ ಕೂಡ ಇದೆ ಇಲ್ಲಿ. ಇದೀಗ ದೈವಸ್ಥಾನದ ಬಲ್ನಾಡಿನ ಕ್ಷೇತ್ರದಿಂದ ಹೊರಟು ಶ್ರೀ ಕ್ಷೇತ್ರ ಪುತ್ತೂರಿನಂತ ಆಗಮಿಸಿರುವಂತಹ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಬಲ್ನಾಡಿನ ಉಳ್ಳಾಂಡಿ ಮಲರಾಯನ ಜೊತೆ ಸೇರಿ ವೈಭವದಿ ಗುಡಿಯಿಂದ ಬರುತಿಗಳು. ಬಂಗಾರಿ ಸ್ಟೋರ್ ಬಪ್ಪಳಿಗೆ ಈ ಸ್ಥಳಕ್ಕೆ ಇದೀಗ ದೇವರು ಆಗಮಿಸಿದ್ದಾರೆ. ಒಂದು ಕಡೆ ದೇವರ ಆಗಮನವಾಗ್ತಿದ್ರೆ, ಮತ್ತೊಂದು ಕಡೆಯಲ್ಲಿ ಬಹಳ ಸಿಡಿಮದ್ದಿನ ಪ್ರದರ್ಶನ, ವೈಭವಯುತವಾದಂತಹ ಸಿಡಿಮದ್ದಿನ ಪ್ರದರ್ಶನವಾಗ್ತಾ ಇದೆ. ಆ ಕ್ಷಣವನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಆ ಎಲ್ಲ ಕ್ಷಣಗಳಿಗೂ ಕೂಡ ತಾವು ಸಾಕ್ಷಿ ಆಗ್ತಾ ಇದ್ದೀರಿ.
ಸರ್ ಏನು ಹೇಳ್ತೀರಿ? ಒಂದು ತಾಯಿಯನ್ನು ಕಾಯ್ತಾರೆ, ಏನು ಹೇಳ್ತೀರಿ? ಏನು ಹೇಳ್ತೀರಿ? ತಾಯಿಯನ್ನು ಕಾಯ್ತಾ ಇದ್ದೀರಿ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ನೋಡಿ ಭಕ್ತರು ಸರತಿ ಸಾಲ ನಿಂತಿರುವಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಸೂಟೆಯ ಸಾಲು, ಮತ್ತೊಂದು ಕಡೆ ದರಿಯನ್ನು ವಿಶೇಷವಾಗಿ ಹಳೆಯ ಸಂಪ್ರದಾಯದ ಪ್ರಕಾರ ದರಿಯನ್ನು ಇಟ್ಟಿರುವಂತಹದನ್ನು ಕೂಡ ತಾವು ಗಮನಿಸಬಹುದು. ಅದನ್ನು ನಾವೀಗ ನಿಮಗೆ ತೋರಿಸ್ತೀವಿ. ಇಲ್ಲಿ ದರಿ ಇಟ್ಟು ದರಿಯಲ್ಲಿ ದೀಪ ಇಟ್ಟು ಆ ಒಂದು ತಾಯಿಯನ್ನು ಸ್ವಾಗತಿಸುವಂತಹದ್ದು. ಅಲ್ಲಿ ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಭಕ್ತ ಸಾಗರ ಹೇಗೆ ನಿಂತಿದೆ ಅನ್ನುವಂಥದ್ದನ್ನು ನೀವು ಗಮನಿಸ್ತಾನೆ ಇದ್ದೀರಿ. ಇದೀಗ ಮನೆಯ ಮುಂಭಾಗ ದರಿಯನ್ನು ಇಡುವಂತಹ ಕ್ರಮ, ಬಹಳ ಹಳೆಯ ಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಪಾಲನೆ ಮಾಡ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ಇಲ್ಲಿ ಈ ದೃಶ್ಯಾವಳಿಯಲ್ಲಿ ಕಾಣಸಿಗ್ತಾ ಇದೆ. ಅಚ್ಚುಕಟ್ಟಾಗಿ ಪಾಲನೆ ಮಾಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಎರಡೂ ಕಡೆಯೂ ಕೂಡ ದರಿಯನ್ನು ಇಟ್ಟಿರುವಂತಹ ಕ್ರಮ, ಈ ಕ್ರಮದ ಬಗ್ಗೆ ಇಲ್ಲಿ ಮಾತನಾಡಿಸಬೇಕು. ಇಲ್ಲಿಯ ಭಕ್ತ ವೃಂದ ಇದೆ, ಹಿಂದೆ ದರಿ ಇಟ್ಟು ಪ್ರಾರ್ಥನೆ ಮಾಡ್ತಾ ಇದ್ರು ಅನ್ನುವಂಥದ್ದು. ಸರ್ ನಮಸ್ತೆ. ನಮಸ್ತೆ. ದರಿ ಇಟ್ಟು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಿ, ಇದು ವರ್ಷಂಪ್ರತಿ ದರಿಯನ್ನು ಇಟ್ಟು ಅಜ್ಜನ ಕಾಲದಿಂದ ಬಂದಿತ್ತು. ಅಜ್ಜ ಆದ್ಮೇಲೆ ಅಪ್ಪ ಆದ ಮಗನ ಕಾಲ. ಈಗ ಇಲ್ಲದಿದ್ದರೆ ಈಗ ಅವರು ಅಲ್ಲಿ ಒಂದು 80 ವರ್ಷ ವಯಸ್ಸಾದವರು ಒಂದು ಮಾತು ಹೇಳಿದ್ರು, ಅಂದರೆ ಹಿಂದೆ ಅಲ್ಲಲ್ಲಿ ಮನೆ ಎದುರುಗಡೆ ದರಿ ಇಡ್ತಾ ಇದ್ರು ಅಂತ. ಇದು ಲೈಟೆಲ್ಲ ಇರಲಿಲ್ಲ ಆ ಟೈಮಲ್ಲಿ ದರಿ ಇಡ್ತಾ ಇದ್ರು. ಬಟ್ ಅದು ನಮಗೆ ಸಂಪ್ರದಾಯ, ಅದು ಮುಂಚೆಯಿಂದ ಬಂದದ್ದು. ಅದನ್ನು ಹೌದು, ಇಡೀ ನಿಮ್ಮ ಮನೆಯವರೆಲ್ಲರೂ ಕೂಡ ಒಟ್ಟಾಗ್ತೀರಿ? ಎಲ್ಲರೂ ಒಟ್ಟಾಗ್ತಿರೋದು ಆ ಟೈಮಲ್ಲಿ. ಎಷ್ಟು ಜನ ಒಟ್ಟಾಗ್ತೀರಿ? ಆಲ್ಮೋಸ್ಟ್ ಒಂದು 25 ಜನ, ಬಟ್ ಸ್ವಲ್ಪ ಕಮ್ಮಿ ಉಂಟು ಈ ಸಲ ಜನ. 25 ಜನ ಒಟ್ಟಾಗ್ತೀರಿ? ಕಮ್ಮಿ. ಹೌದು ಸರ್. ಎಷ್ಟು ಖುಷಿ ಕೊಡುತ್ತೆ ಸರ್ ಇಂಥದ್ದೊಂದು ದಿನ, ಏಪ್ರಿಲ್ 16? ಬಟ್ ನಮಗೆ ಅಂದರೆ ಜಾತ್ರೆ ಓಕೆ. ಎಷ್ಟು ಖುಷಿ ಆಗುತ್ತೆ. ಇಡೀ ಒಂದು ಫ್ಯಾಮಿಲಿ ನೋಡಿ, ಇಲ್ಲಿ ನಾವು ತೋರಿಸ್ತಾ ಇದ್ದೀವಿ, ಈ ಫ್ಯಾಮಿಲಿ ಜೊತೆಗಿದೆ, ಎಲ್ಲರೂ ಜೊತೆಯಾಗಿ ಸೇರಿಕೊಂಡು ಈ ಒಂದು ಹಬ್ಬದ ಆಚರಣೆಯಲ್ಲಿದ್ದಾರೆ. ಜಾತ್ರೆಗೆ ಇಷ್ಟು ಜೊತೆಯಾಗುವಂಥದ್ದು ಬಹಳ ವಿಶೇಷ. ಏನು ಹೇಳ್ತೀವಿ? ಇದು ನಮ್ಮ ಸಂಪ್ರದಾಯ, ಇದು ನಮ್ಮ ಹಿಂದೂ ಧರ್ಮದ ನಾವು ಇದನ್ನು ಪಾಲಿಸಲೇಬೇಕು, ನಾವು ಮಾಡಲೇಬೇಕು. ಇದು ನಿಲ್ಲಬಾರ್ದು, ಇದು ನಿಲ್ಲಬಾರ್ದು, ಇದು ನಿತ್ಯ ಧರ್ಮವಾಗಿರ್ಬೇಕು. ಆವಾಗಲೇ ನಮ್ಮ ಸಂಸ್ಕೃತಿ, ನಮ್ಮ ಸಮಾಜ ಉಳಿಬೇಕು. ಒಳ್ಳೆ ಆಗ್ತದೆ. ನಾವು ಅಂದರೆ ಅಜ್ಜ ಇರುವಾಗಲೂ ಮಾಡ್ತಿದ್ವಿ, ಹಾಗೆ ಮಾಡ್ತಿದ್ವಿ ಜಾತ್ರೆ. ಇದು ಹಿರಿಯ ಕಾಲದಲ್ಲಿ ಬಂದಿರುವಂಥ ಕ್ರಮ ಅಲ್ವಾ, ಹಾಗಾಗಿ ಇನ್ನು ಮುಂದೆ ಸಹ ಎಲ್ಲರೂ ಇದನ್ನು ಸೇರಿ ಮಾಡಬೇಕು ಅಂತ ಎಲ್ಲರೂ ಸೇರಬೇಕು. ವರ್ಷಕ್ಕೊಂದು ನಾವೆಲ್ಲ ಸೇರ್ತೇವೆ, ಇನ್ನೂ ಸೇರಲಿ ಮಕ್ಕಳೆಲ್ಲ ಅಂತ ಹೇಳ್ತಾರೆ. ಖುಷಿ ಆಗ್ತದೆ. ಹೇಳಿ, ಎಷ್ಟು ಖುಷಿ ಆಗುತ್ತೆ? ತುಂಬ ಹಿರಿಯರೇ ಅಲ್ಲಿ. ನಾನು ಮಗ, ನಾನು ಮುಂದೆ ಕೊಂಡು ಹೋಗ್ತಾ ಇದ್ದೇನೆ. ಈಗ ಇದು ಮುಂದಕ್ಕೆ ಹೋಗ್ತೀವಿ. ಒಂದು ಎಲ್ಲ ಸೇರ್ತಾರಲ್ಲ, ಒಂಥರ ಖುಷಿ ನಮಗೆ. ಇದು ಆ ಒಂದು ಈ ಕ್ಷೇತ್ರದ ವಿಶೇಷ ಏನಂತಂದರೆ, ಬಲ್ನಾಡಿನ ತಾಯಿ ಬರುವಂಥ ಸಂದರ್ಭದಲ್ಲಿ ಇಡೀ ಒಂದು ತಂಡ, ಇಡೀ ಕುಟುಂಬ ಒಟ್ಟಾಗುವಂಥದ್ದು, ಒಂದಾಗುವಂತಹದ್ದು, ಜೊತೆಯಾಗಿ ಸೇರುವಂತಹದ್ದು. 25ರಿಂದ 30 ಜನ ಒಟ್ಟಾಗ್ತೀವಿ, ಎಲ್ಲರೂ ಕೂಡ ಜೊತೆಯಾಗ್ತೀವಿ. ಈ ಸಂಪ್ರದಾಯ ಇವತ್ತು ನಿನ್ನೆ ಅದಲ್ಲ, ಇದು ಮುಂದೆಯೂ ಕೂಡ ಮುಂದುವರಿಬೇಕು ಅನ್ನೋದು ಅವರ ಆಶಯ ಇದೆ. ಇದು ಮುಂದುವರಿಯಲಿ ಅನ್ನೋದು ಆಶಯದೊಂದಿಗೆ ನಾವು ಕೂಡ ಅವರನ್ನು ಸಂದರ್ಶಿಸಿದ್ದಕ್ಕೆ ಖುಷಿಯಲ್ಲಿ ತೆರಳುತ್ತಾ ಇದ್ದೇವೆ. ಇದೀಗ ಮತ್ತೆ ಕಪ್ಪಳಿಗೆ ಕಡೆಗೆ ತೆರಳುತ್ತಾ ಇದ್ದೇವೆ. ಮತ್ತೊಂದು ಕಡೆ ದೇವರು ದೇವಾಲಯದ ಹೊರಭಾಗಕ್ಕೆ ಬಂದಿರೋದ್ರಿಂದ ಅಲ್ಲಿಯ ದೃಶ್ಯಾವಳಿಯನ್ನು ಕೂಡ ನಾವೀಗ ನೋಡಲಿಕ್ಕಿದ್ದೀರಿ. ಒಂದು ಕಡೆಯಲ್ಲಿ ಉಳ್ಳಾಲ್ತಿ ತಾಯಿ ಕ್ಷೇತ್ರದೆಡೆಗೆ ಬರ್ತಾ ಇದ್ದಾರೆ, ಮತ್ತೊಂದು ಕಡೆಯಲ್ಲಿ ದೇವರು ಕೂಡ ಆ ಒಂದು ಬಲಿ ಉತ್ಸವಕ್ಕಾಗಿ ದೇವಾಲಯದ ಹೊರಭಾಗಕ್ಕೆ ಬಂದಿರತಕ್ಕಂತಹ ದೃಶ್ಯಾವಳಿಯನ್ನು ಕೂಡ ನಾವೀಗ ನೋಡ್ತಾ ಇದ್ದೀವಿ.
ಒಂದು ಒಂಬೈನೂರು. ಹಿಲ್ಲೆ ಮೈದಾನದಲ್ಲಿ ಬಿದ್ದು ಸಿಕ್ಕಿರುವಂತ ಕಾರಿನಕ್ಕೆ ಒಂದು ಮಾಹಿತಿ ಕೇಂದ್ರದಲ್ಲಿದೆ. ದಯವಿಟ್ಟು ಅದನ್ನು ಗುರುತು ಹೇಳಿ ಪಡೆದುಕೊಳ್ಳಿ. ಕಾರಿನಕ್ಕಿ ಒಂದು ಬಿದ್ದು ಸಿಕ್ಕಿರ್ತದೆ, ಹಿಲ್ಲೆ ಮೈದಾನದಲ್ಲಿ ಬಿದ್ದು ಸಿಕ್ಕಿರ್ತದೆ. ದಯವಿಟ್ಟು ಪಡೆದುಕೊಂಡವರು ಗುರುತು ಹೇಳಿ ಅದನ್ನು ಪಡೆದುಕೊಳ್ಳಿ.
Thank you.
Thank you.
ಮಲ್ಲಿಂಗೇಶ್ವರ ದೇವರ ಜಾತ್ರೆಯ 7ನೇ ದಿವಸ ಇಂದು ಉಳ್ಳಾಲ್ತಿ ದೈವಸ್ಥಾನದಿಂದ ಶ್ರೀ ದಂಡನಾಯಕ ಉಳ್ಳಾಲ್ತಿ ದೈವಗಳ ಮಾಮೂಲು ಪ್ರಕಾರ ಬರುವಂತ ಭಂಡಾರ ಇನ್ನು ಸ್ವಲ್ಪ ಹೊತ್ತಿನ ಬಳಿಕ ದೇವಸ್ಥಾನದ ಪಶ್ಚಿಮ ಭಾಗದಲ್ಲಿ ದೇವಸ್ಥಾನದ ರಾಜಾಂಗಣವನ್ನು ತಲುಪಲಿಕ್ಕಿದೆ. ನಂತರದಲ್ಲಿ ಒಳಾಂಗಣದಲ್ಲಿ ಭಂಡಾರವನ್ನು ಇಳಿಸಿದ ಬಳಿಕ ಸೇವೆ ಸುತ್ತುಗಳೊಂದಿಗೆ ರಾಜಾಂಗಣದಲ್ಲಿ ಪಲ್ಲಕ್ಕಿ ಉತ್ಸವ, ಸಣ್ಣ ರಥೋತ್ಸವ ನಡೆಯಲಿಕ್ಕಿದೆ. ದೇವಾಲಯದ ಕೆರೆಯಲ್ಲಿ ಕೆರೆ ಉತ್ಸವ, ತೆಪ್ಪೋತ್ಸವ ಕಾರ್ಯಕ್ರಮಗಳು ಜರುಗಲಿಕ್ಕಿದೆ. ಶ್ರೀ ಉಳ್ಳಾಲ್ತಿ ದೈವಗಳ ಭಂಡಾರ ಆಗಮಿಸುವಂತ ಸಂದರ್ಭದಲ್ಲಿ ಭಕ್ತಾದಿಗಳು ಕೆರೆಯ ಬದಿಯಲ್ಲಿ ಕಟ್ಟಿರುವಂತಹ ಹಗ್ಗದ ಹಿಂಭಾಗದಲ್ಲಿ ನಿಂತು ಸಹಕರಿಸಬೇಕಂತ ಕೇಳಿಕೊಳ್ಳುತ್ತಾ ಇದ್ದೇವೆ. ಕೆರೆಯ ಬದಿಯಿಂದ ದೇವಾಲಯದ ರಾಜಾಂಗಣದ ಬಳಿಯಲ್ಲಿ ಹಗ್ಗವನ್ನು ಕಟ್ಟಲಾಗಿದೆ. ದಯವಿಟ್ಟು ಭಕ್ತಾದಿಗಳು ಮೆರವಣಿಗೆ ಆಗಮಿಸುವಂತಹ ಸಂದರ್ಭದಲ್ಲಿ ಆ ಹಗ್ಗದ ಹಿಂಭಾಗದಲ್ಲಿ ನಿಂತು ಸಹಕರಿಸಬೇಕಂತ ಮತ್ತೊಮ್ಮೆ ಕೇಳಿಕೊಳ್ಳುತ್ತಾ ಇದ್ದೇವೆ. ಜಾತ್ರೋತ್ಸವದಲ್ಲಿ ಪಾಲ್ಗೊಳ್ಳುತ್ತಾ ಇರುವಂತ ಎಲ್ಲ ಭಕ್ತಾದಿಗಳು ತಮ್ಮ ಜೊತೆಯಲ್ಲಿರುವಂತ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ವಿಶೇಷವಾದಂತ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಈಗಾಗಲೇ ಪೊಲೀಸ್ ಪ್ರಕಟಣೆ ತಿಳಿಸಿದೆ. ದೇವಸ್ಥಾನದ ಸುತ್ತಲೂ ಪೊಲೀಸ್ ಮತ್ತು ಸಿಸಿ ಸರ್ಪಗಾವಲು ಇರುತ್ತದೆ. ಮಹಿಳೆಯರು ಮತ್ತು ಮಕ್ಕಳು ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಬೇಕಾಗಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾ ಇದೆ. ಪುತ್ತೂರು ಜಾತ್ರೋತ್ಸವದ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಬಂದೋಬಸ್ತು ಉಸ್ತುವಾರಿಯನ್ನು ಡಿವೈಎಸ್ಪಿ ಶ್ರೀ ಪ್ರಮೋದ್ ಕುಮಾರ್ ಮತ್ತು ನಗರ ಠಾಣೆಯ ಇನ್ಸ್ಪೆಕ್ಟರ್ ಶ್ರೀ ಜಾನ್ಸನ್ ಡಿಸೋಜಾ ಮತ್ತು ಸಿಬ್ಬಂದಿ ವರ್ಗದವರು ವಹಿಸಿಕೊಂಡಿದ್ದಾರೆ. ಆಗಮಿಸಿರುವಂತಹ ಎಲ್ಲರೂ ಈ ವ್ಯವಸ್ಥೆಯ ಅಡಿಯಲ್ಲಿ ಸಹಕರಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇವೆ. ಸುಗಮ ವಾಹನ ಸಂಚಾರಕ್ಕೆ ಅನುಕೂಲವಾಗುವಂತೆ ತಾವೆಲ್ಲೂ ಕೂಡ ಸಹಕರಿಸಬೇಕು ಅಂತ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಯನ್ನು ಮಾಡುತ್ತಾ ನಿಗದಿತ ಪರ್ಯಾಯ ರಸ್ತೆಗಳಲ್ಲಿ ವಾಹನಗಳು ಸಂಚರಿಸಬೇಕು ಹಾಗೂ ನಿಗದಿತವಾದಂಥ ಸ್ಥಳಗಳಲ್ಲಿ ತಮ್ಮ ವಾಹನಗಳನ್ನು ಪಾರ್ಕ್ ಮಾಡಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇವೆ. ಉಳ್ಳಾಲ್ತಿ ಅಮ್ಮನವರಿಗೆ ಮಲ್ಲಿಗೆಯನ್ನು ಸಮರ್ಪಣೆ ಮಾಡುವವರು ಕೆರೆಯ ಆ ಭಾಗದಲ್ಲಿರುವಂತಹ ಮಹಿಳಾ ಪೊಲೀಸ್ ಸ್ಟೇಷನ್ ಬಳಿ ರಸ್ತೆಯ ಆ ಭಾಗದಲ್ಲಿ ಇರುವಂತಹ ಅಂಕದ ಕಟ್ಟೆಯಲ್ಲಿ ಮಲ್ಲಿಗೆ ಹೂವನ್ನು ಸಮರ್ಪಿಸಬಹುದು.
ಇದ್ದಾರೆ, ಬೇರೆ ಮನೆ ಹೆಸರು ಗೊತ್ತಿಲ್ಲ. ದಯವಿಟ್ಟು ತಾಯಿ ಅದಕ್ಕಾಗಿ ದಯವಿಟ್ಟು ಯಾರು ದಯವಿಟ್ಟು ನಾನು ಕೇಳ್ಕೊಂಡದ್ದು ಆಯುಷ್ಮಾನ್ ಸಣ್ಣ ಮಗು ಹೆಚ್ಚು ಮನೆ ಹೆಸರು ಹೇಳಲಿಕ್ಕೆ ಗೊತ್ತಿಲ್ಲ. ಹೊಸವರು ಬಂದಿರ್ತಾರೆ, ಮಗುವನ್ನು ಹೊಸವರಿಗೆ ಅರ್ಪಿಸಲಾಗಿದೆ. ಆರಾಧ್ಯ ಮೂರ್ತಿ ಪುತ್ತೂರು ಮಹಾಸೌಮಾರ ಶ್ರೀ ಮಹಾಲಿಂಗೇಶ್ವರ ದೇವರು ದೇವಳದ ಹೊರಾಂಗಣದಲ್ಲಿ ಜಾತ್ರೋತ್ಸವದ 7ನೇ ದಿವಸವಾದ ಇಂದು ಬಲಿ ಉತ್ಸವ ನಡೀತಾ ಇದೆ. ದೇವಳದ ಹೊರಾಂಗಣದ ಸುತ್ತಮುತ್ತಲನ್ನು ಗಮನಿಸಿದರೆ ಬಹಳಷ್ಟು ವಿಶೇಷತೆಗಳನ್ನು ಕಾಣಬಹುದಾಗಿದೆ. ಹೊರಾಂಗಣದ 4 ಬದಿಗಳಲ್ಲಿ ಇರುವಂತ ಉತ್ಸವ ಕಟ್ಟೆಗಳು ನೂತನವಾಗಿ ಸಂಪೂರ್ಣ ಶಿಲಾಮಯವಾಗಿ ರೂಪುಗೊಂಡಿದ್ದು ಪ್ರತಿ ಕಟ್ಟೆಗೆ ಅದರದ್ದೇ ಆದಂತ ವಿಶೇಷತೆಯಿದೆ. ಮುಂದಿನ ದಿನಗಳಲ್ಲಿ ಮಕ್ಕಳನ್ನು ಆಕರ್ಷಿಸುವಂತ ಬೆಳಗಲಿದೆ. ಪ್ರಥಮವಾಗಿ
ಪವಿತ್ರವಾದಂಥ ಭಕ್ತಿಯ ಕ್ಷಣಗಳನ್ನು ಕಣ್ತುಂಬಿಕೊಳ್ಳಬೇಕು ಅಂತ ಬಯಸ್ತಾ ಇದ್ದೇವೆ. ರಾಮಣ್ಣ ಬಾವು ಕಿಟ್ಟಿ ಕಿಟ್ಟಿ ಮಧ್ಯಾಹ್ನ
ಭಕ್ತರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಯಾರು ಅವರು ಕೆಲಸದಲ್ಲಿಯನ್ನ ಗಮನಿಸಿಕೊಂಡು ಒಂದು ವ್ಯವಸ್ಥೆಯಲ್ಲಿ ಬರಬೇಕಾಗಿದೆ. ದೇವರ ಮಳೆ ಕೂಡ ಬಂದಿರ್ಬೋದು, ಮಾನಸಿಕವಾಗಿರ್ಬೋದು, ಯಾರು ಆದರೆ ಗೌರ್ಮೆಂಟ್ ಕಲ್ಪನೆಯನ್ನು ಮಾಡ್ತೇವೆ. ದೇವರದ ಪಾವಿತ್ರ್ಯತೆಯನ್ನು ನಾವು ಕಾಪಾಡಿಕೊಳ್ಬೇಕಾಗಿದೆ. ದಯವಿಟ್ಟು ಅಂಗಣದೊಳಗೆ ಯಾರು ಪಾದರಕ್ಷೆಯನ್ನು ಹಾಕುವಂತಿಲ್ಲ. ಇದಕ್ಕೊಂದು ಪಾವಿತ್ರ್ಯತೆ ಇದೆ, ಕಟ್ಟುಪಾಡುಗಳಿವೆ. ದಯವಿಟ್ಟು ಹಾಕಿದವರು ಅದನ್ನು ಎಲ್ಲಿಡಬೇಕು ಅಲ್ಲಿ ಇಟ್ಟು ಸಾಕಷ್ಟು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬರುವಾಗ ದೇವಳಕ್ಕೆ ಬರುವಾಗ ನಮ್ಮಲ್ಲಿ ವಿಶೇಷವಾದ ಜಾಗೃತಿ ಕೂಡ ಇರಬೇಕಾಗಿದೆ. ದಯವಿಟ್ಟು ಪಾದರಕ್ಷೆಯನ್ನು ಅಂಗಣಕ್ಕೆ ಹಾಕುವಂತಿಲ್ಲ, ಗಮನಿಸಬೇಕು.
ದಯವಿಟ್ಟು ಯಾರು ಗಡಿಬಿಡಿ ಮಾಡಿಕೊಳ್ಬೇಡಿ. ಪಕ್ಕದಲ್ಲೇ ಇರುವಂಥ ವ್ಯವಸ್ಥೆಯಲ್ಲಿ ಸೇರಿಕೊಳ್ಳಿ. ಸ್ವಲ್ಪ ಹೊತ್ತಿನಲ್ಲಿ ಮಳೆ ಬೀಳುತ್ತದೆ, ಹಾಗಾಗಿ ಯಾರು ಗೊಂದಲವನ್ನು ಮಾಡಿಕೊಳ್ಬೇಡಿ. ದಯವಿಟ್ಟು ಭಕ್ತಾದಿಗಳು ಗಮನಿಸಬೇಕು. ಮಳೆ ಬರ್ತಾ ಇದ್ದಂತೆ ಎಲ್ಲರೂ ಹತ್ತಿರದಲ್ಲಿರುವಂತಹ ಜಾಗಗಳಲ್ಲಿ ಓಡಿ ಹೋಗಿ ನಿಂತಿದ್ದೀರಿ. ಅಲ್ಲಿ ನಿಂತಿರುವ ಮಕ್ಕಳ ಬಗ್ಗೆ ಕೂಡ ಸ್ವಲ್ಪ ಗಮನಿಸಿ. ವಿದ್ಯುತ್ ವ್ಯವಸ್ಥೆಗಳು ಅಲ್ಲಿ ಇರ್ತದೆ. ದಯವಿಟ್ಟು ಈ ಮಳೆಯ ಸಂದರ್ಭದಲ್ಲಿ ಅತ್ಯಂತ ಎಚ್ಚರಿಕೆಯನ್ನು ತಾವು ವಹಿಸಬೇಕು. ದಯವಿಟ್ಟು ಗಡಿಬಿಡಿ ಮಾಡಿಕೊಂಡು ಯಾವುದೇ ಗೊಂದಲಗಳನ್ನು ಮಾಡಿಕೊಳ್ಬೇಡಿ. ಹತ್ತಿರದಲ್ಲಿರುವಂಥ ವೈರ್ಗಳು, ವಿದ್ಯುತ್ ಸಂಪರ್ಕದ ವ್ಯವಸ್ಥೆಗಳನ್ನು ಗಮನಿಸಿಕೊಳ್ಳಬೇಕು. ಪೋಷಕರು ದಯವಿಟ್ಟು ಗಮನಿಸಿ. ತಮ್ಮ ಜೊತೆಯಲ್ಲಿರುವಂತಹ ಮಕ್ಕಳು ಬದಿಯಲ್ಲಿರುವಂತಹ ವಿದ್ಯುತ್ ವೈರ್ಗಳನ್ನು ಮುಟ್ಟುವಂಥದ್ದು ಅಥವಾ ಇನ್ನಿತರ ಅಪಾಯಗಳನ್ನು ತಂದೊಂದುಕೊಳ್ಳುವಂಥದ್ದನ್ನು ಮಾಡುವುದು ಬೇಡ. ಹಾಗಾಗಿ ಸ್ವಲ್ಪ ನಿಧಾನವಾಗಿ, ಸಾವಕಾಶವಾಗಿ, ಗೊಂದಲಕ್ಕೆ ಎಡೆ ಮಾಡದೆ ಸಹಕರಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇವೆ.
ಆದರಣೀಯ ಭಕ್ತಾದಿಗಳು ಗಮನಿಸಬೇಕು. ಮಹಿಳಾ ಪೊಲೀಸ್ ಸ್ಟೇಷನ್ನ ಮುಂದುಗಡೆ ಎದುರುಗಡೆ ಮುಂಭಾಗದಲ್ಲಿ ಹಳೆಯ ಕಟ್ಟಡ ಉಲ್ಲಾಸಿ ಬರುವ ದ್ವಾರದಲ್ಲಿ ಬದಿಯಲ್ಲಿ ಭಕ್ತಾದಿಗಳು, ಅದು ಹಳೆಯ ಕಟ್ಟಡ ನಾದುರಸ್ತಿಯಲ್ಲಿದೆ, ದಯವಿಟ್ಟು ಅಲ್ಲಿ ಕೂಡ ಯಾರು ನಿಲ್ಬಾರ್ದಾಗಿ ವ್ಯವಸ್ಥಾಪನಾ ಸಮಿತಿಯವರು ವಿನಂತಿಯನ್ನು ಮಾಡ್ತಾ ಇದ್ದಾರೆ. ನಮ್ಮ ರಕ್ಷಣೆ ದೃಷ್ಟಿಯಿಂದ ಮತ್ತು ಉರುವಾಸಿ ತಾಯಿ ಬರುವ ದ್ವಾರದ ಬದಿಯಲ್ಲಿ ಅಂದರೆ ಮಹಿಳಾ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ನಾದುರಸ್ತಿಯಲ್ಲಿರುವ ಹಳೆಯ ಕಟ್ಟಡದ ಅಡಿಯಲ್ಲಿ ದಯವಿಟ್ಟು ಯಾರೂ ನಿಲ್ಬಾರದು. ಸುರಕ್ಷಿತ ದೃಷ್ಟಿಯಿಂದ ಈ ವಿಜ್ಞಾಪನೆಯನ್ನ ನಾವು ಮಾಡ್ತಾ ಇದ್ದೇವೆ. ದಯವಿಟ್ಟು ಭಕ್ತಾದಿಗಳು ಗಮನಿಸಬೇಕು.
ಮಲೆನಾಡು ಶ್ರೀ ದಂಡನಾಯಕ ಉಳ್ಳಾಲ್ತಿ ದೈವಗಳ ಭಂಡಾರ ಬಪ್ಪಳಿಗೆಯ ಸಮೀಪಕ್ಕೆ ಆಗಮಿಸಿದ್ದು ಇಲ್ಲೇನು ಸ್ವಲ್ಪ ಹೊತ್ತಿನಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದ ರಾಜಾಂಗಣದ ಬಳಿ ತಲುಪಲಿಕ್ಕಿದೆ. ತಾವೆಲ್ಲೂ ಕೂಡ ಶ್ರೀದೇವರ ಜಾತ್ರೋತ್ಸವದಲ್ಲಿ ಭಾಗಿಗಳಾಗಿ ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇವೆ. ಭಕ್ತಾದಿಗಳು ಮತ್ತೊಮ್ಮೆ ಗಮನಿಸಬೇಕು. ಅಲ್ಲಿ ಹಳೆಯ ಕಟ್ಟಡ ಈಗಾಗಲೇ ತಿಳಿಸಿದಂತೆ ಪೊಲೀಸ್ ಠಾಣೆ, ಮಹಿಳಾ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ನಿರಾಲ ಹಳೆಯ ಹೋಟೆಲ್ನ ಕಟ್ಟಡ ಅದು ನಾಲ್ಕು ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಗೆ ಕೂಡ ಈ ಬಗ್ಗೆ ತಿಳಿಸಿದ್ದೇವೆ. ಅಲ್ಲಿ ಬಹಳ ಮಂದಿ ಅಡಿಯಲ್ಲಿ ನಿಂತು ಈ ಮಳೆಗೆ ರಕ್ಷಣೆಯನ್ನು ಪಡೀತಾ ಇದ್ದಾರೆ. ಆ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಕೂಡ ಕಟ್ಟಡದ ವಿಚಾರದಲ್ಲಿ ಗಮನಿಸಬೇಕಾಗಿ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ವಿನಂತಿಸ್ತಾ ಇದ್ದೇವೆ. ಹಳೆಯ ಕಟ್ಟಡ 4 ರಸ್ತೆಯಲ್ಲಿದೆ, ಶಿಥಿಲವಾಗಿದೆ. ದಯವಿಟ್ಟು ಅಲ್ಲಿ ಭಕ್ತರು ಕೂಡ ಗಮನಿಸಿಕೊಂಡು ನಿಲ್ಬಾರ್ದಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ.
ಉಳ್ಳಾಲ್ತಿ ಅಮ್ಮನವರು ಮಲ್ನಾಡಿನಿಂದ ಶ್ರೀ ಮಹಾಲಿಂಗೇಶ್ವರ ಸನ್ನಿಧಿಗೆ ಆಗಮಿಸುವ ಕ್ಷಣಗಳು ಅದೊಂದು ಭಕ್ತಿಯ ಮಹಾಯಾತ್ರೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಉಳ್ಳಾಲ್ತಿ ಅಮ್ಮನವರು ಮಹಾಲಿಂಗೇಶ್ವರ ಸನ್ನಿಧಿಗೆ ಆಗಮಿಸಲಿಕ್ಕಿದ್ದಾರೆ. ಪಲ್ಲಕ್ಕಿಯಲ್ಲಿ ಅಲಂಕೃತಗೊಂಡು ಸಾವಿರಾರು ಪೂಜೆಯ ಬೆಳಕಿನೊಂದಿಗೆ ನಿಧಾನವಾಗಿ ಸಾಗಿ ಬರುತ್ತಿರುವ ತಾಯಿ ಈಶನ ಸನ್ನಿಧಿಗೆ ಆಗಮಿಸಿ ಭಕ್ತರ ಮನಸ್ಸಿಗೆ ಅಮೃತ ಧಾರೆಯನ್ನು ಎರೆಯಲಿದ್ದಾರೆ. ಮಳೆಯ ಸಿಂಚನಕ್ಕೆ ಭೂಮಿಯು ತಂಪಾಗಿದೆ. ತಾಯಿ ಉಳ್ಳಾಲ್ತಿ ಆಗಮನವನ್ನು ಕಂಡರೆ ಜೀವನವೇ ಧನ್ಯ ಅನ್ನುವಂತ ಭಾವನೆ ನಮ್ಮೆಲ್ಲರದ್ದು. ಜಾತಿ ವರ್ಗ ಭೇದ ಎಲ್ಲವನ್ನು ಅಳಿಸಿ ಕೇವಲ ಭಕ್ತಿಯಿಂದ ಇಡೀ ಪುತ್ತೂರನ್ನು ಒಂದಾಗಿಸುವುದು ಇವತ್ತಿನ ಈ ಪವಿತ್ರ ಕ್ಷಣಗಳು. ದೇವರ ಮತ್ತು ದೈವದ ಅಪೂರ್ವವಾದಂತ ನಿವೇದನ. ಹೂವಿನ ಅಲಂಕಾರ, ದೀಪಗಳ ಹೊಳಪು, ಸಾವಿರಾರು ಸೂಟೆಗಳ ಬೆಳಕು ಮತ್ತು ವಾದ್ಯನಾದಗಳ ನಡುವೆ ಸಾಗಿ ಬಂದು ಶಿವ ಮತ್ತು ಶಕ್ತಿಯ ಸಮ್ಮಿಲನದ ಕ್ಷಣಗಳಿಗಾಗಿ ಸಾವಿರಾರು ಭಕ್ತರು ಕಾದು ನಿಂತಿದ್ದಾರೆ. ಭಕ್ತರ ಮನಸ್ಸಿನಲ್ಲಿ ಅನಂತ ಶಕ್ತಿಯನ್ನು ತುಂಬುವಂತ ಕಾಲ ಸನ್ನಿಹಿತವಾಗಿದೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ದೇವರ ಮತ್ತು ಉಳ್ಳಾಲ್ತಿ ಅಮ್ಮನವರ ಭೇಟಿ ನಡೆಯಲಿಕ್ಕಿದೆ. ತಾವೆಲ್ಲೂ ಕೂಡ ಈ ಅಪೂರ್ವವಾದಂತ ಕ್ಷಣಗಳನ್ನು ಕಣ್ತುಂಬಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ದೇವಸ್ಥಾನದ ಕೆರೆಯ ಬಳಿಯಿಂದ ಅಲ್ಲಿ ಹಗ್ಗವನ್ನು ಕಟ್ಟಲಾಗಿದೆ. ದೈವಗಳ ಭಂಡಾರ ಆಗಮಿಸುವ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಆ ಹಗ್ಗದ ಹಿಂಭಾಗದಲ್ಲಿ ನಿಂತು ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಹತ್ತೂರಿನ ಒಡೆಯ ಪುತ್ತೂರಿನ ಮಹತೋಭಾರ ಶ್ರೀ ಮಹಾಲಿಂಗೇಶ್ವರ ದೇವರ ವೈಭವದ ಜಾತ್ರೋತ್ಸವದ ಸಂಭ್ರಮದ ಕ್ಷಣ. ಶ್ರೀ ಮಹಾಲಿಂಗೇಶ್ವರ ದೇವರ 7ನೇ ದಿನದ ಉತ್ಸವದ ಅಂಗವಾಗಿ ಈ ದಿನ ಪೂರ್ವ ಸಂಪ್ರದಾಯದಂತೆ ಬಲ್ನಾಡಿನ ದಂಡನಾಯಕ ಉಳ್ಳಾಲ್ತಿ ಕಿರುವಾಳು ಆಗಮನ, ಶ್ರೀ ಮಹಾಲಿಂಗೇಶ್ವರ ಮತ್ತು ದಂಡನಾಯಕ ಉಳ್ಳಾಲ್ತಿಯ ಆ ಒಂದು ಭೇಟಿಯ ಅತ್ಯಂತ ಭಾವನಾತ್ಮಕವಾದಂಥ ಕ್ಷಣ. ಈ ಒಂದು ಸಂಭ್ರಮಕ್ಕಾಗಿ ಇವತ್ತು ಸಾಗರೋಪಾದಿಯಲ್ಲಿ ಭಕ್ತ ಮಂದಿ ಪುತ್ತೂರಿನ ಈ ಒಂದು ಪುಣ್ಯವಾದಂತಹ ಮಣ್ಣಿನಲ್ಲಿ ಆಗಮಿಸ್ತಾ ಇದ್ದಾರೆ. ಮಳೆ ಬಿಟ್ಟಿದೆ. ನಮ್ಮ ಮನುಷ್ಯ ಪ್ರವೃತ್ತಿ ಹಾಗೆ ತಕ್ಷಣಕ್ಕೆ ನಾವು ಹೊರಡುತ್ತೇವೆ. ಈಗಾಗಲೇ ಬಲ್ನಾಡಿನಿಂದ ಶ್ರೀ ದಂಡನಾಯಕ ಉಳ್ಳಾಲ್ತಿಯ ಕಿರುವಾಳು ಆ ಒಂದು ಭಂಡಾರದ ಆಗಮನ ಆಗ್ತಾ ಇದೆ. ಬಪ್ಪಳಿಗೆಯ ಒಂದು ಆ ಪ್ರದೇಶಕ್ಕೆ ತಲುಪ್ತಾ ಇದೆ. ಬಪ್ಪಳಿಗೆಯ ಅಂಬಿಕಾ ವಿದ್ಯಾಲಯದ ಆ ಪರಿಸರದಲ್ಲಿ ಭಂಡಾರದ ಆಗಮನ ಆಗ್ತಾ ಇದೆ. ಈ ವೇಳೆಗಾಗಲಿ ಈ ಕಡೆಗೆ ವರುಣನ ಒಂದು ಕೃಪೆಯೂ ದೊರೆಯಿದೆ. ಹಾಗಾಗಿ ಮಳೆಯಿಂದಾಗಿ ಒಂದಷ್ಟು ನಮ್ಮ ನೇರ ಪ್ರಸಾರದಲ್ಲಿ ತಾಂತ್ರಿಕವಾದಂತಹ ಅಡಚಣೆಗಳು ಉಂಟಾಗಿವೆ. ನಾವು ಕೂಡ ಒಂದು ಸಣ್ಣ ಆಲೋಚನೆಯನ್ನು ಮಾಡುವ. ಈಗಾಗಲೇ ಮಳೆ ಬಿಟ್ಟಿದೆ, ಇದೊಂದು ಸಂತೋಷದ ವಿಚಾರ. ನಮ್ಮೆಲ್ಲರನ್ನ ಅಂಬಿಕಾ ವಿದ್ಯಾಲಯ, ಬಪ್ಪಳಿಗೆಯಲ್ಲಿರುವಂತಹ ಅಂಬಿಕಾ ವಿದ್ಯಾಲಯ ಈ ಒಂದು ಪ್ರದೇಶಕ್ಕೆ ಬಂದು ಈಗಾಗಲೇ ಅಂಬಿಕಾ ವಿದ್ಯಾಲಯದ ಆ ಒಂದು ಕಟ್ಟೆಗೆ ಆ ಪರಿಸರದಲ್ಲಿ
ಬಲ್ನಾಡಿನಿಂದ ದಂಡನಾಯಕ ಉಳ್ಳಾಲ್ತಿಯ ಕಿರುವಾಳು ಆಗಮನ ಆಗ್ತಾ ಇದೆ. ನಾವೀಗ ನೇರ ಪ್ರಸಾರದಲ್ಲಿ ದೃಶ್ಯಾವಳಿ ನೋಡ್ತಾ ಇರುವಂಥದ್ದು ಶ್ರೀ ಮಹಾಲಿಂಗೇಶ್ವರ ದೇವರು ಉತ್ಸವ ಆರಂಭ ಆಗಿ ಹೊರಾಂಗಣಕ್ಕೆ ಬಂದು ವಸಂತಕಟ್ಟೆಯಲ್ಲಿ ಪೂಜೆ ನಡೆದು ಪ್ರಸಾದ ವಿತರಣೆ ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬಲ್ನಾಡಿನಿಂದ ಆ ದಂಡನಾಯಕ ಉಳ್ಳಾಲ್ತಿಯ ಆಗಮನ ಆಗ್ತದೆ. ಶ್ರೀದೇವರು ಹೊರಾಂಗಣದ ಸುತ್ತಿನಿಂದ ಉತ್ಸವ ಬಲಿಯನ್ನು ಮಾಡ್ತಾ ನೈಋತ್ಯ ದಿಕ್ಕಿನಲ್ಲಿ ದಂಡನಾಯಕ ಉಳ್ಳಾಲ್ತಿ ಮತ್ತು ಶ್ರೀ ಮಹಾಲಿಂಗೇಶ್ವರ ದೇವರ ಆ ಒಂದು ದಿವ್ಯವಾದಂತಹ ಭೇಟಿ ಆಗ್ತಾ ಇದೆ. ಸೊ ಆ ಸಂದರ್ಭದಲ್ಲಿ ಆ ಸಂದರ್ಭವನ್ನು ಆ ದೃಶ್ಯವನ್ನು ನೋಡಲಿಕ್ಕೆ ಭಕ್ತ ಸಾಗರ ಇವತ್ತು ಪುತ್ತೂರಿನ ಈ ಒಂದು ಪುಣ್ಯ ಭೂಮಿಗೆ ಆಗಮಿಸ್ತಾ ಇದೆ. ಪುತ್ತೂರಿನ ಜಾತ್ರೆ ಏಪ್ರಿಲ್ 1ರಂದು ಗೊನೆ ಮುಹೂರ್ತವಾಗಿ ಏಪ್ರಿಲ್ 10ರಂದು ಧ್ವಜಾರೋಹಣಗೊಂಡು ನಿರಂತರವಾಗಿ ನಡೆಯುವಂತಹ ಜಾತ್ರೋತ್ಸವ. ಬಹಳ ವಿಶೇಷವಾಗಿ ಏನಂತ ಹೇಳಿದ್ರೆ ಇಲ್ಲಿನ ಉತ್ಸವಕ್ಕೆ ಒಮ್ಮೆ ಬಂದರೆ ಸಾಲದು, ನಿರಂತರವಾಗಿ ಪ್ರತಿದಿನವೂ ಬರ್ತಾ ಇರಬೇಕೆನ್ನುವಂಥದ್ದು ಭಕ್ತರ ಆಶಯ. ಆ ಮಹಾಲಿಂಗೇಶ್ವರ ದೇವರ ಉತ್ಸವ ಆ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಭಕ್ತರು ನಿರಂತರವಾಗಿ ಆಗಮಿಸ್ತಾರೆ. ಹಾಗಾಗಿ ಪುತ್ತೂರು ಜಾತ್ರೆ ಅಂತ ಹೇಳಿದ್ರೆ ಬಹಳ ವಿಶೇಷವಾದುದು. ನಾಳೆಯ ದಿನ ನಡೆಯಲಿರುವಂತಹ ಒಂದು ಬ್ರಹ್ಮರಥೋತ್ಸವ ಪುತ್ತೂರು ಬೇಡಿ ಹತ್ತೂರಿನಲ್ಲಿ ಪ್ರಸಿದ್ಧಿಗೊಂಡಿರುವಂಥದ್ದು. ಲಕ್ಷ ಮಂದಿ ಈ ಪುತ್ತೂರಿನ ಒಂದು ದೇವಮಾರು ಗದ್ದೆಯಲ್ಲಿ ಜಮಾಯಿಸ್ತಾರೆ. ಆ ಬ್ರಹ್ಮರಥೋತ್ಸವವನ್ನು ಕಣ್ತುಂಬಿಕೊಳ್ತಾರೆ. ಪುತ್ತೂರು ಬೇಡಿಯ ಒಂದು ಸಂಭ್ರಮದ ದೃಶ್ಯಗಳನ್ನು ನೋಡ್ತಾರೆ. ಇವಿಷ್ಟೇ ಸಾಲದು, ಶ್ರೀದೇವರ ಒಂದು ಅವಭೃತ ಸವಾರಿ ಏಪ್ರಿಲ್ 18ರಂದು ನಡೆಯುತ್ತದೆ. ಕಿಲೋಮೀಟರ್ ಗಟ್ಟಲೆ ದೇವರು ನಡೆದುಕೊಂಡು ಹೋಗುವಂತಹ ದೃಶ್ಯ. ಅಲ್ಲಲ್ಲಿ ಕಟ್ಟೆ ಪೂಜೆಗಳನ್ನು ಸ್ವೀಕರಿಸ್ತಾ ವೀರಮಂಗಲದ ಒಂದು ಕುಮಾರಾಧಾರ ನದಿ ತಟದಲ್ಲಿ ಕಟ್ಟೆ ಪೂಜೆಯಾಗಿ ಕುಮಾರಾಧಾರ ನದಿಯಲ್ಲಿ ಅವಭೃತ ಸ್ನಾನ ಮಾಡುವಂತಹ ಒಂದು ಸುಂದರ ಕ್ಷಣ. ಆ ಬೆಳಗಿನ ಜಾವ ಸಾವಿರ ಭಕ್ತರು ಆ ಪ್ರದೇಶದಲ್ಲಿ ಬಂದು ದೇವರ ಜೊತೆ ತಾವೂ ಕೂಡ ಕುಮಾರಾಧಾರ ನದಿಯಲ್ಲಿ ಮಿಂದೇಳುವಂತಹ ಒಂದು ಸುಂದರವಾದಂತಹ ಕ್ಷಣ, ಅತ್ಯಂತ ಭಾವನಾತ್ಮಕವಾದಂತಹ ಕ್ಷಣ. ಎಲ್ಲ ದೃಶ್ಯಗಳನ್ನು ಕೂಡ ಸುದ್ದಿ ಲೈವ್ ಮುಖಾಂತರವಾಗಿ ನಾವು ನೇರ ಪ್ರಸಾರದಲ್ಲಿ ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇವತ್ತು ಹತ್ತೂರಿನಲ್ಲಿರುವಂತಹ ಭಕ್ತರು ನೇರ ಪ್ರಸಾರದ ಮುಖಾಂತರವಾಗಿ ಶ್ರೀದೇವರ ಉತ್ಸವವನ್ನು ನೋಡ್ತಾ ಇದ್ದಾರೆ. ಬಲ್ನಾಡು ದಂಡನಾಯಕ ಶ್ರೀ ಉಳ್ಳಾಲ್ತಿಯ ಆ ಭಂಡಾರದ ಆಗಮನ ಈಗಾಗಲೇ ಬಪ್ಪಳಿಗೆಯನ್ನು ದಾಟಿ ಮುಂದಕ್ಕೆ ಬರ್ತಾ ಇದೆ. ಬಪ್ಪಳಿಗೆ ಪರಿಸರವನ್ನು ದಾಟಿ ಮುಂದಕ್ಕೆ ಬರ್ತಾ ಇದೆ ಎನ್ನುವಂತಹ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ. ಒಂದಷ್ಟು ಮಳೆಯಿಂದಾಗಿ ಅಲ್ಲಿಂದ ನಮಗೆ ನೇರ ಪ್ರಸಾರವನ್ನು ಕೊಡುವಂತಹ ಪ್ರಯತ್ನವನ್ನು ಕೆಲವೇ ಕ್ಷಣದಲ್ಲಿ ನಾವು ಮಾಡ್ತಾ ಇದ್ದೇವೆ. ಮಳೆಯಿಂದಾಗಿ ಒಂದಷ್ಟು ವ್ಯತ್ಯಯ ಉಂಟಾಗಿದೆ ಬಿಟ್ಟರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಮತ್ತೆ ನಾವು ಆ ಬಲ್ನಾಡು ದಂಡನಾಯಕ ಉಳ್ಳಾಲ್ತಿಯ ಆಗಮನದ ಭಂಡಾರ ಆಗಮನದ ಒಂದು ನೇರ ದೃಶ್ಯವನ್ನು ನಾವು ನೋಡಲಿಕ್ಕೆ ಇದ್ದೇವೆ. ಈಗ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ವಸಂತಕಟ್ಟೆಯಲ್ಲಿ ಶ್ರೀದೇವರು ಆರೂಢರಾಗಿದ್ದಾರೆ. ಅಲ್ಲಿಂದ ವಸಂತಕಟ್ಟೆ ಪೂಜೆಯಾಗಿ ಈಗಾಗಲೇ ಭಕ್ತರಿಗೆ ಆ ಒಂದು ಪ್ರಸಾದವನ್ನು ವಿತರಿಸುವಂಥ ಕೆಲಸ ಆಗ್ತಾ ಇದೆ. ಪುತ್ತೂರು ವರ್ಷಾವಧಿ ಜಾತ್ರೋತ್ಸವದ 7ನೆಯ ದಿನ ಇಂದು. ಇವತ್ತು ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ದೀಪದ ಬಲಿ ನಡೆದು ಉಡುಕೆ ಸುತ್ತು, ಚೆಂಡೆ ಸುತ್ತು, ವಾದ್ಯ ಸುತ್ತು ನಡೆದು ಮತ್ತೆ ಪೂಜೆ ನಡೆಯಿತು. ಬೆಳಿಗ್ಗೆ 9:30ರಿಂದ ತುಲಾಭಾರ ಸೇವೆ ನಡೆಯಿತು. ಅನೇಕ ನಾವು ಭಕ್ತರು ಇಲ್ಲಿ ಬೇರೆ ಬೇರೆ ಕಾರಣಗಳಿಗಾಗಿ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ತುಲಾಭಾರ ಸೇವೆಯನ್ನು ಮಾಡುವಂತಹ ಒಂದು ಹರಕೆಯನ್ನು ಹೊತ್ತಿರುತ್ತಾರೆ.
ತಮ್ಮ ಸಂಕಷ್ಟಗಳು ನಿಂತು ಮಹಾಲಿಂಗೇಶ್ವರ ದೇವರು ಅವರೆಲ್ಲರ ಸಂಕಷ್ಟಗಳನ್ನು ನಿವಾರಿಸ್ತಾನೆ, ಮನೋಭಿಲಾಷೆಗಳನ್ನು ಈಡೇರಿಸ್ತಾನೆ ಎನ್ನುವಂಥದ್ದು. ಹಾಗಾಗಿ ಇಲ್ಲಿ ಅನೇಕ ತುಲಾಭಾರ ಸೇವೆಗಳು ನಡೆಯುತ್ತದೆ. ಪುತ್ರ ಸಂತಾನ, ಆರೋಗ್ಯಕ್ಕೆ, ಕೃಷಿ ನಷ್ಟ ಪರಿಹಾರಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಭಕ್ತರು ಹರಕೆಗಳನ್ನು ಹೇಳಿಕೊಳ್ತಾರೆ. ನಮ್ಮದೊಂದು ಈ ರೀತಿಯ ಸಂಕಷ್ಟ ಪರಿಹಾರಗೊಂಡ್ರೆ ನಾನು ತುಲಾಭಾರ ಸೇವೆ ಮಾಡಿಸ್ತೇನೆ. ಹಾಗಾಗಿ ಪುತ್ತೂರು ಜಾತ್ರೆಯ ಇಂದಿನ ದಿನ ಬೆಳಿಗ್ಗೆ ಆ ತುಲಾಭಾರ ಸೇವೆಯ ಒಂದು ಸಂಭ್ರಮವನ್ನು ನೋಡುವಂಥದ್ದು. ದೇವರ ಎದುರು ಭಾಗದಲ್ಲಿ ತಕ್ಕಡಿಯನ್ನು ಕಟ್ಟಿ ಒಂದು ಭಾಗದಲ್ಲಿ ಮಕ್ಕಳನ್ನು ಅಥವಾ ಹಿರಿಯರು ಯಾರು ತುಲಾಭಾರ ಸೇವೆಯನ್ನು ಮಾಡುತ್ತಾರೆ ಅವರನ್ನು ಇಡ್ತಾರೆ, ಇನ್ನೊಂದು ಭಾಗದಲ್ಲಿ ದ್ರವ್ಯಗಳನ್ನು ಇಡ್ತಾರೆ. ಶ್ರೀ ಮಹಾಲಿಂಗೇಶ್ವರ ದೇವರು ಕೆರೆಯ ಮಧ್ಯದ ಕಟ್ಟೆಯಲ್ಲಿ ಕಟ್ಟೆ ಪೂಜೆಯನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಈ ರೀತಿಯಾಗಿ ಮಹಾಲಿಂಗೇಶ್ವರ ದೇವರ ಆ ತುಲಾಭಾರ ಸೇವೆಯನ್ನು ಮಾಡಿ ಅವರ ದರ್ಶನವನ್ನು ಮಾಡಿ ಹೋಗುವುದು ಭಕ್ತರ ಅತ್ಯಂತ ಭಕ್ತಿಯ ಕ್ಷಣಗಳು. ಇವತ್ತು ಮಧ್ಯಾಹ್ನ ಸುಮಾರು 12 ಗಂಟೆಯವರೆಗೆ ಈ ತುಲಾಭಾರ ಸೇವೆ ನಡೆದು ಬಳಿಕ ಪೂಜೆ ನಡೆದು ನಿತ್ಯ ಬಲಿ ನಡೆದಿರುವಂಥದ್ದು. ಈಗಾಗಲೇ ಸಂಜೆ 7 ಗಂಟೆಗೆ ಸರಿಯಾಗಿ ಒಳಾಂಗಣದಲ್ಲಿ ಗರ್ಭಗುಡಿಯಿಂದ ದೇವರು ಬಂದು ನಿತ್ಯ ಬಲಿ ಸೇವೆ ನಡೆಯುತ್ತದೆ ಮೊದಲು. ನಂತರ ದೇವರು ಹೊರಾಂಗಣಕ್ಕೆ ಬರ್ತಾರೆ. ಹೊರಾಂಗಣದಲ್ಲಿ ಈಗಾಗಲೇ ದೇವರು ಬಂದು ವಸಂತಕಟ್ಟೆಯಲ್ಲಿ ಆರೂಢರಾಗಿದ್ದಾರೆ. ಅಲ್ಲಿ ವಸಂತಕಟ್ಟೆ ಪೂಜೆ ನಡೆದಿದೆ, ಭಕ್ತರಿಗೆ ಪ್ರಸಾದ ವಿತರಣೆ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಲ್ನಾಡಿನಿಂದ ಬಂದಂತಹ ದಂಡನಾಯಕ ಉಳ್ಳಾಲ್ತಿಯಮ್ಮನವರ ಒಂದು ಭೇಟಿ ದೇವಳದ ನೈಋತ್ಯ ದಿಕ್ಕಿಗೆ ಬರುವಾಗ ಆ ಸಂಭ್ರಮ. ದೇವರು ಈ ಕಡೆಯಿಂದ ಉತ್ಸವ ಬಲಿಯಲ್ಲಿ ಸಾಕ್ತಾರೆ, ಆ ಕಡೆಯಿಂದ ನೈಋತ್ಯ ದಿಕ್ಕಿನಲ್ಲಿ ದಂಡನಾಯಕ ಉಳ್ಳಾಲ್ತಿಯ ಭಂಡಾರ ಆಗಮನ ಆಗ್ತದೆ. ಅತ್ಯಂತ ಒಂದು ಭಾವನಾತ್ಮಕವಾದಂಥ ಕ್ಷಣ, ದೇವರು ಮತ್ತು ಉಳ್ಳಾಲ್ತಿ ಅಮ್ಮನವರ ಭೇಟಿಯ ಕ್ಷಣ. ಉಳ್ಳಾಲ್ತಿಯಮ್ಮನ ಭಂಡಾರ ಆಗಮನ ಆಗಬೇಕಾದ್ರೆ ಇಡೀ ಪುತ್ತೂರು ಮಲ್ಲಿಗೆಯಿಂದ ಘಮಘಮಿಸ್ತಾ ಇದೆ. ಮಲ್ಲಿಗೆ ಪ್ರಿಯೆ ಉಳ್ಳಾಲ್ತಿಯಮ್ಮ ಅಂತ ಇವತ್ತು ಎಲ್ಲೆಲ್ಲಿ ನೋಡಿದ್ರು ಮಲ್ಲಿಗೆ. ಪುತ್ತೂರಿನ ಜಾತ್ರೆಯಲ್ಲಿ ಬಲ್ನಾಡಿನ ದಂಡನಾಯಕ ಉಳ್ಳಾಲ್ತಿಗೆ ಮಲ್ಲಿಗೆಯ ಸಮರ್ಪಣೆ. ಆ ಮಲ್ಲಿಗೆಯನ್ನು ಭಕ್ತರು ಅರ್ಪಿಸಲಿಕ್ಕೆ ವಿಶೇಷವಾದಂಥ ಒಂದು ಕಟ್ಟೆ ಇದೆ, ಅದು ಮಲ್ಲಿಗೆ ಕಟ್ಟೆ ಅಂತಲೇ ಹೆಸರು. ಆ ಮಲ್ಲಿಗೆ ಕಟ್ಟೆ ದೇವಸ್ಥಾನದ ಹಿಂಭಾಗದಲ್ಲಿ ಅಂದರೆ ಪಶ್ಚಿಮ ಭಾಗದಲ್ಲಿ ದಂಡನಾಯಕ ಉಳ್ಳಾಲ್ತಿಯ ಒಂದು ಕ್ಷೇತ್ರ ಇದೆ, ಬಲ್ನಾಡು ಕ್ಷೇತ್ರ. ಹಾಗಾಗಿ ಅದೇ ಭಾಗದಲ್ಲಿ ಆ ಮಲ್ಲಿಗೆ ಕಟ್ಟೆ ಎಂಬುದು ಕೂಡ ಇದೆ. ಈಗ ನೋಡಿದರೂ ಕೂಡ ಮಳೆಯನ್ನು ಲೆಕ್ಕಿಸದೆಯೂ ಕೂಡ ಆ ಮಲ್ಲಿಗೆ ಕಟ್ಟೆಗೆ ಮಲ್ಲಿಗೆಯನ್ನು ಸಮರ್ಪಿಸಲಿಕ್ಕೆ ಸರತಿ ಸಾಲಿನಲ್ಲಿ ಭಕ್ತರು ನಿಂತಿದ್ದಾರೆ. ಆ ಸಾಲು ಮುಖ್ಯ ರಸ್ತೆಯನ್ನು ಉದಾನೆ ಮುಖ್ಯ ರಸ್ತೆಯಲ್ಲಿ ಸಾಗಿದೆ. ಆ ಸಾಲು ಅಂದರೆ ಎಷ್ಟು ಹೊತ್ತಾದರೂ ಮಳೆಯಾದರೂ ನಾವು ಆ ಉಳ್ಳಾಲ್ತಿಯಮ್ಮನಿಗೆ
ವರ್ಷಂಪ್ರತಿ ಸಲ್ಲಿಸುವಂತಹ ಒಂದು ಸಣ್ಣ ತುಂಡು ಮಲ್ಲಿಗೆಯಾದರೂ ಅದು ಸಮರ್ಪಣೆ ಆಗಬೇಕು. ಆ ಸಮರ್ಪಣೆ ಆಗದಿದ್ದರೆ ಅದು ಭಕ್ತರಲ್ಲಿ ಏನೋ ಒಂದು ದೇವರಿಗೆ ಸಮರ್ಪಣೆಯಾಗಲು ಬಾಕಿಯಾಗಿದೆ ಅಥವಾ ಉಳಿದಿದೆ ಎನ್ನುವುದಾಗಿ ಕೂಡ ಭಾವನೆ. ಹಾಗಾಗಿ ಎಷ್ಟು ರಾತ್ರಿಯಾದರೂ ಇನ್ನೇನು ಭಂಡಾರ ಆಗಮನ ಆದರೂ ಕೂಡ ಮತ್ತೆ ಕೂಡ ಭಕ್ತರು ಆ ಮಲ್ಲಿಗೆಯನ್ನು ಸಮರ್ಪಿಸಲಿಕ್ಕೆ ಇಲ್ಲಿ ಇವತ್ತು ಸರತಿ ಸಾಲಿನಲ್ಲಿ ನಿಂತಿರುವಂಥ ದೃಶ್ಯವನ್ನು ನಾವು ನೋಡ್ತೇವೆ. ಉಳ್ಳಾಲ್ತಿ ಅಮ್ಮನವರ ಭೇಟಿಯಾದ ಬಳಿಕ ನಂತರ 2 ಸುತ್ತು ದೇವರು ಬರ್ತಾರೆ. ಉಳ್ಳಾಲ್ತಿ ಅಮ್ಮನವರು ಮತ್ತೆ ಒಳಾಂಗಣಕ್ಕೆ ಬರ್ತಾರೆ. ಹೊರಾಂಗಣದಲ್ಲಿ ದೇವರ ಉಡಿಕೆ ಸುತ್ತು, ಚೆಂಡೆ ಸುತ್ತು, ಕಟ್ಟೆ ಪೂಜೆಯಾಗಿ ಪಲ್ಲಕ್ಕಿ ಸೇವೆ ನಡೆಯುತ್ತದೆ. ಆಮೇಲೆ ವಾದ್ಯ ಸುತ್ತು, ಸಣ್ಣ ರಥ ಸೇವೆ, ಮತ್ತೆ ಕೆರೆ ಆಯನ ಅಥವಾ ಕೆರೆ ಉತ್ಸವ, ಕೆರೆ ಆಯನ ಅಂತ ಹೇಳ್ತೇವೆ, ತೆಪ್ಪೋತ್ಸವ ನಡೆಯುತ್ತದೆ. ಕೆರೆ ಆಯನ ಆಗಿ ದೇವರು ತೆಪ್ಪದಲ್ಲಿ ಆರೂಢರಾಗಿ ತೆಪ್ಪೋತ್ಸವ ನಡೆಯುವಂಥದ್ದು. ಇದು ಕೂಡ ಒಂದು ಅತ್ಯಂತ ಸುಂದರ ಮತ್ತು ಭಾವನಾತ್ಮಕವಾದಂತಹ ಕ್ಷಣ. ನಮ್ಮ ನೇರ ಪ್ರಸಾರದಲ್ಲಿ ದೇವರ ಈ ಒಂದು ಉತ್ಸವಗಳನ್ನು ನೋಡ್ತಾ ಇರುವಂತಹ ನಮ್ಮೆಲ್ಲ ವೀಕ್ಷಕ ಬಂಧುಗಳಿಗೆ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರು ಆಯುರಾರೋಗ್ಯ, ಸುಖ, ಶಾಂತಿ, ಸಮೃದ್ಧಿಯನ್ನು ಕರುಣಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಅನೇಕ ಭಕ್ತರಿಗೆ ಈ ನೇರ ಪ್ರಸಾರದ ಪ್ರಯೋಜನ ಆಗ್ತಾ ಇದೆ. ಇವತ್ತು ಹತ್ತೂರಿನಲ್ಲಿ ಪುತ್ತೂರಿನವರು ನೆಲೆಸಿದ್ದಾರೆ. ಹತ್ತೂರಿನಲ್ಲಿ ನೆಲೆಸಿದರೂ ಪುತ್ತೂರಿನ ಮಹಾಲಿಂಗೇಶ್ವರನನ್ನು ಬಿಡೆ ನಾವು. ಇವತ್ತು ಉದ್ಯೋಗದಲ್ಲಿ ಆಗಿರ್ಬೋದು, ವ್ಯವಹಾರದಲ್ಲಿ ಆಗಿರ್ಬೋದು, ವಿದ್ಯಾಭ್ಯಾಸದಲ್ಲಿ ಆಗಿರ್ಬೋದು, ನಮ್ಮ ದೇಶದ ಬೇರೆ ಬೇರೆ ಕಡೆ ಮಾತ್ರ ಅಲ್ಲ, ವಿದೇಶಗಳಲ್ಲಿ ಕೂಡ ನೆಲೆಸಿದ್ದಾರೆ. ವಿದೇಶಗಳಲ್ಲಿರುವಂತಹ ಭಕ್ತರು ಕೂಡ ಪುತ್ತೂರಿನ ಮಹಾಲಿಂಗೇಶ್ವರನ ದೇವರನ್ನು ತಮ್ಮ ಆರಾಧ್ಯ ಮೂರ್ತಿ ಅಂತ ನಂಬಿಕೊಂಡು ಪೂಜಿಸಿಕೊಂಡು ಆರಾಧಿಸಿಕೊಂಡು ಬರ್ತಾ ಇದ್ದಾರೆ. ಪುತ್ತೂರಿನ ಮಂದಿ ಹತ್ತೂರಿನಲ್ಲಿದ್ದರೂ ಅವರ ವ್ಯವಹಾರ ಕ್ಷೇತ್ರ ಆಗಿರ್ಬೋದು, ಕಚೇರಿ ಆಗಿರ್ಬೋದು, ಮನೆ ಆಗಿರ್ಬೋದು, ಅಲ್ಲೆಲ್ಲ ಪುತ್ತೂರಿನ ಮಹಾಲಿಂಗೇಶ್ವರ, ಹತ್ತೂರಿನ ಒಡೆಯನ ಆ ಒಂದು ಫೋಟೋವನ್ನು ಇಡ್ತಾರೆ. ಒಂದು ಸಣ್ಣ ಫೋಟೋವನ್ನು ಇಡ್ತಾರೆ. ಆ ಒಂದು ಕಪ್ಪು ಬಿಳುಪಿನ ಮಹಾಲಿಂಗೇಶ್ವರ ದೇವರ ಒಂದು ಫೋಟೋ ಇಲ್ಲದಂತಹ ಮನೆ ಇಲ್ಲ. ಅಷ್ಟು ಹೃದಯದಲ್ಲಿ ತಮ್ಮನ್ನು ಆ ದೇವರನ್ನು ಪೂಜಿಸ್ತಾ ಇರುವಂತಹ ಒಂದು ಭಾವನಾತ್ಮಕವಾದಂತಹ ಕ್ಷಣ. ಹಾಗಾಗಿ ಪುತ್ತೂರಿನ ಜಾತ್ರೆಗೆ ಲಕ್ಷಾಂತರ ಮಂದಿ ಬರ್ತಾರೆ ಅಂತ ಹೇಳಿದರೆ ಅದು ಕೇವಲ ಈ ಊರಿನವರು ಮಾತ್ರ ಅಲ್ಲ, ಹೊರ ಭಾಗದವರು, ಪರವೂರಿನವರು ಕೂಡ ಪುತ್ತೂರಿನ ಜಾತ್ರೆಗೆ ಆಗಮಿಸಿ ಮಹಾಲಿಂಗೇಶ್ವರನ ದರ್ಶನವನ್ನು ಪಡೆದುಕೊಳ್ಳುವಂಥದ್ದು ಬಹಳ ವಿಶೇಷವಾದುದು. ಎಲ್ಲ ಕಾರ್ಯಕ್ರಮಗಳನ್ನು ಸುದ್ದಿ ಲೈವ್ ಮುಖಾಂತರವಾಗಿ ಆ ಕಟ್ಟೆ ಪೂಜೆ ಆರಂಭದ ದಿನ, ಪ್ರಥಮ ದಿನದಿಂದಲೇ ನೇರ ಪ್ರಸಾರ ಕೊಡುವಂಥ ಒಂದು, ಅಂದರೆ ಪೇಟೆ ಸವಾರಿಯನ್ನು ಮಾಡಿ ದೇವರು ಮನೆ ಮನೆಗೆ ಹೋಗಿ ಕಟ್ಟೆ ಪೂಜೆಯನ್ನು ಸ್ವೀಕರಿಸುವಂಥದ್ದು ಇದೆಯಲ್ಲ, ಅವೆಲ್ಲವನ್ನು ಕೂಡ ನೇರ ಪ್ರಸಾರದಲ್ಲಿ ಕೊಡುವಂತಹ ಒಂದು ಪ್ರಯತ್ನವನ್ನು ಸುದ್ದಿ ಚಾನೆಲ್ ಕಳೆದ ವರ್ಷದಿಂದ ನಾವು ಮಾಡ್ತಾ ಇದ್ದೇವೆ. ಈ ಬಾರಿಯೂ ಕೂಡ ಶ್ರೀದೇವರ ಆ ಒಂದು ದಿವ್ಯ ಕೃಪೆಯಿಂದಾಗಿ ಆ ಪ್ರಯತ್ನದಲ್ಲೂ ಕೂಡ ನಾವು ಸಫಲರಾಗಿದ್ದೇವೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇವೆ. ಈಗಾಗಲೇ ಬಲ್ನಾಡು ಶ್ರೀ ದಂಡನಾಯಕ ಉಳ್ಳಾಲ್ತಿಯ ಆ ಕಿರುವಾಳು ಆಗಮನ ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೈಪಾಸ್ ರಸ್ತೆಯನ್ನು ದಾಟಿ ಮುಂದಕ್ಕೆ ಬರಲಿಕ್ಕಿದೆ. ಅಲ್ಲಿಂದ ನಾವು ಆ ದೃಶ್ಯಗಳನ್ನು ನೇರ ಪ್ರಸಾರದಲ್ಲಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಇವತ್ತು ಬಲ್ನಾಡಿನಿಂದ ಆ ಒಂದು ಉಳ್ಳಾಲ್ತಿಯ ಆಗಮನ ಆಗಬೇಕಾದ್ರೆ ಇಡೀ ರಸ್ತೆಯಲ್ಲಿ, ಬಲ್ನಾಡಿನಿಂದ ಪುತ್ತೂರಿಗೆ ಬರುವಂತಹ ರಸ್ತೆಯಲ್ಲಿ ಇಡೀ ರಸ್ತೆಯ ಉದ್ದಕ್ಕೂ ಭಕ್ತರು ಅಲ್ಲಲ್ಲಿ ನಿಂತು ಆ ಉಳ್ಳಾಲ್ತಿ ಅಮ್ಮನನ್ನು ಸ್ವಾಗತಿಸುವಂತಹ ಕ್ಷಣ, ಆರತಿ ಎತ್ತಿ ಸ್ವಾಗತಿಸುವಂತಹ ಕ್ಷಣ ನಾವು ನೋಡಿದ್ದೇವೆ. ಅಲ್ಲಲ್ಲಿ ಭಕ್ತರು ಯಾವ ರೀತಿಯಾದಂಥ ಸಂಭ್ರಮದಲ್ಲಿದ್ದಾರೆ. ಆ ಭಕ್ತಿಯ
ಭಾವದಿಂದ ಉಳ್ಳಾಲ್ತಿ ಅಮ್ಮನನ್ನು ಸ್ವಾಗತಿಸಲಿಕ್ಕೆ ಹೇಗೆ ತಯಾರಾಗಿದ್ದಾರೆ ಎಂಬುದನ್ನು ನಮ್ಮ ಚಾನೆಲ್ ಮುಖ್ಯಸ್ಥರಾಗಿರುವಂತಹ ಬೆಳ್ತಂಗಡಿ ಚಾನೆಲ್ನ ಮುಖ್ಯಸ್ಥರಾಗಿರುವಂತಹ ದಾಮೋದರ್ ದೊಂಡೋಲೆಯವರು ಇವರೆಲ್ಲರನ್ನು ಮಾತಾಡಿಸಿ ನೇರ ಪ್ರಸಾರದಲ್ಲಿ ಅವರ ಅಭಿಪ್ರಾಯಗಳನ್ನು ಅವರ ಭಾವನೆಗಳನ್ನು ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಪುತ್ತೂರಿನ ಮಹಾಲಿಂಗೇಶ್ವರನ ಆ ಒಂದು ಕಾರಣಿಕತೆ, ಮಹಿಮೆ, ಇದರ ಬಗ್ಗೆ ಎಲ್ಲರೂ ಮಾತನಾಡ್ತಾರೆ, ಯಾರು ಮಾತನಾಡದವರಿಲ್ಲ. ಪುತ್ತೂರಿನ ಒಡೆಯ ಅಥವಾ ಮಹಾಲಿಂಗೇಶ್ವರ ಅಂತ ಹೇಳಿದ ಕೂಡಲೇ ಭಕ್ತರೆಲ್ಲರೂ ಕೂಡ ಪುಳಕಿತರಾಗ್ತಾರೆ, ಮಾತನಾಡ್ತಾರೆ. ಅಂತಹ ಭಕ್ತರ ಮನದ ಅಭಿಪ್ರಾಯಗಳನ್ನು ಕೂಡ ನಮ್ಮ ನೇರ ಪ್ರಸಾರದಲ್ಲಿ ಕೊಡುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಮೊನ್ನೆಯಿಂದ ಆರಂಭದಿಂದ ನಡೆದಂತಹ ಕಟ್ಟೆ ಪೂಜೆಯ ಸಂದರ್ಭದಲ್ಲಿ, ಪೇಟೆ ಸವಾರಿಯ ಸಂದರ್ಭದಲ್ಲೂ ಕೂಡ ನಾವು ಈ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ನೇರ ಪ್ರಸಾರದ ಒಂದು ವೀಕ್ಷಕ ವಿವರಣೆಯನ್ನು ಕೂಡ ನಾವು ಕೊಡುವುದರ ಮುಖಾಂತರವಾಗಿ ಈ ನೇರ ಪ್ರಸಾರದಲ್ಲಿ ಯಾರೆಲ್ಲ ಈ ಉತ್ಸವವನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಡುವಂಥದ್ದು ಮತ್ತು ಆದಷ್ಟು ಉತ್ತಮ ಗುಣಮಟ್ಟದಲ್ಲಿ ಆ ಒಂದು ದೃಶ್ಯಾವಳಿಗಳನ್ನು ತಮಗೆಲ್ಲ ತೋರಿಸುವಂತಹ ಪ್ರಯತ್ನವನ್ನು ನಮ್ಮ ಸಹೋದ್ಯೋಗಿಗಳು ಅತ್ಯಂತ ಉತ್ಸಾಹದಿಂದ ಮಾಡ್ತಾರೆ. ಇದು ಕೆಲಸ ಮಾತ್ರ ಅಲ್ಲ, ಮಹಾಲಿಂಗೇಶ್ವರ ಸೇವೆ ಅಂತ ಹೇಳಿಕೊಂಡು ಮಾಡುವಂಥದ್ದು. ಹಾಗಾಗಿ ಈ ಉತ್ಸವವನ್ನು ಅತ್ಯಂತ ಸಂಭ್ರಮದಿಂದ ಇಲ್ಲಿ ಬರುವಂತಹ ಸಂಭ್ರಮದಿಂದ ನೋಡ್ತಾರೆ, ಅದೇ ರೀತಿ ಭಕ್ತರು ಕೂಡ ಈ ಸಂಭ್ರಮದ ದೃಶ್ಯಗಳನ್ನು ಕೊಡಬೇಕು ಆಶಯ. ಆ ನಿಟ್ಟಿನಲ್ಲಿ ಪ್ರಸಾರ ನಂತರದಲ್ಲಿ ದೇವಳದಲ್ಲಿ ಬನ್ಮಂಡೆ ಉತ್ಸವ, ಸಣ್ಣ ರಥೋತ್ಸವ, ಈಗಾಗಲೇ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ವೈಭವದ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಸುಗಮ ಸಂಚಾರ, ವಾಹನ ಸಂಚಾರಕ್ಕೆ ಅನುಕೂಲವಾಗುವಂತೆ ನಗರದಲ್ಲಿ ಸಂಚಾರ ಮತ್ತು ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಮಹತ್ವವಾದಂತಹ ಬದಲಾವಣೆಯನ್ನು ಮಾಡಲಾಗಿದೆ. ನಿಗದಿತ ಪರ್ಯಾಯ ರಸ್ತೆಗಳಲ್ಲಿ ವಾಹನಗಳು ಮತ್ತೆ ನಾವು ಮಲೆನಾಡು ಜನನಾಯಕ ಉಳ್ಳಾಲ್ತಿಯ ಒಂದು ತಿರುವಾಳ ಆಗಮನದ ನೇರ ಪ್ರಸಾರದ ದೃಶ್ಯಗಳನ್ನು ನಾವು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇದು ಬೈಪಾಸ್ ರಸ್ತೆಗೆ, ಕೊಪ್ಪಳಿಗೆಯಲ್ಲಿರುವಂತಹ ಬೈಪಾಸ್ ರಸ್ತೆಗೆ ಕೆಲವೇ ಕ್ಷಣಗಳಲ್ಲಿ ಭಂಡಾರದ ಆಗಮನ ಆಗ್ತಾ ಇದೆ. ನೋಡಿ, ತಾವೆಲ್ಲ ಗಮನಿಸ್ತಾ ಇರ್ಬೋದು. ಸೂಟೆಯ ಬೆಳಕಿನಲ್ಲಿ ಎಷ್ಟು ಮಳೆ ಬಂದರೂ ಕೂಡ ಸೂಟೆಯ ಬೆಳಕು ನಮಗೆ ಮತ್ತೆ ಕಾಣ್ತಾ ಇದೆ. ಯಾವ ಮಳೆ ಬಂದರೂ ಕೂಡ ಸೂಟೆ ಇಲ್ಲಿ ಸೂಟೆ ಆರುವುದಿಲ್ಲ, ಬೆಂಕಿ ಆರುವುದಿಲ್ಲ. ಮತ್ತೆ ಮತ್ತೆ ಪ್ರಜ್ವಲಿಸುತ್ತಾ ಆ ಉಳ್ಳಾಲ್ತಿಯ ಭಂಡಾರದ ಆಗಮನಕ್ಕೆ ಭಕ್ತರು ಆ ಒಂದು ಸೂಟೆಯನ್ನು ಬೀಸುವಂಥ ದೃಶ್ಯವನ್ನು ನೋಡ್ತಾ ಇದ್ದೇವೆ. ಇನ್ನೇನು ಭಂಡಾರದ ಆಗಮನ ಆಗ್ತಾ ಇದೆ. ಅಲ್ಲಲ್ಲಿ ರಸ್ತೆಯುದ್ದಕ್ಕೂ ಭಕ್ತರು ನಿಂತು ಉಳ್ಳಾಲ್ತಿಯಮ್ಮನನ್ನು ಸ್ವಾಗತಿಸುವಂತಹ ಒಂದು ಕ್ಷಣ. ಪಲ್ಲಕ್ಕಿಯಲ್ಲಿ ಉಳ್ಳಾಲ್ತಿಯಮ್ಮನವರ ಭಂಡಾರದ ಆಗಮನ ಆಗ್ತಾ ಇದೆ. ದೇವರು ಪೂಜೆಯನ್ನು ಸ್ವೀಕರಿಸಿದ
ಮತ್ತು ಕಟ್ಟೆಯ ಮನೆ ಮತ್ತು ರಾಜಾಂಗಣದಲ್ಲಿ ಪಾದರಕ್ಷೆಗಳನ್ನು ದಯವಿಟ್ಟು ಹಾಕಬೇಡಿ ಅಂತ ವಿನಂತಿಯನ್ನು ಮಾಡಿಕೊಳ್ಳುತ್ತೇವೆ. ದಯವಿಟ್ಟು ಅಲ್ಲಿ ಒಳಭಾಗದಲ್ಲಿ ಇರುವವರು ಪಾದರಕ್ಷೆಗಳನ್ನು ಹಾಕಿದ್ರೆ ದಯವಿಟ್ಟು ಹೊರಭಾಗಕ್ಕೆ ಬಂದು ಪಾದರಕ್ಷೆಯನ್ನು ಕಳಿಸಿ ಒಳಗೆ ಪ್ರವೇಶಿಸುತ್ತಿರುವಂತಹ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ಒಳಗಡೆ ಅಂಗಣದಲ್ಲಿ ದೇವರ ಸುತ್ತು ಸೇವೆಗಳು ನಡೆಯಲಿದೆ. ದಯವಿಟ್ಟು ಒಳಭಾಗದಲ್ಲಿ ಆಯಾ ಪಾದರಕ್ಷೆಗಳನ್ನು ಧರಿಸಬೇಡಿ. ಹೊರಭಾಗದಲ್ಲಿ ಇಟ್ಟು ಒಳಭಾಗಕ್ಕೆ ಪ್ರವೇಶಿಸಿ ಅಂತ ಕೇಳಿಕೊಳ್ತಾ ಇದ್ದೇವೆ. ಹತ್ತೂರ ಭಕ್ತರ ಆರಾಧ್ಯ ಮೂರ್ತಿ ಪುತ್ತೂರು ಮಹಾಸೋಮವಾರ ಶ್ರೀ ಮಾಲಿಂಗೇಶ್ವರ ದೇವರ ಈ ದೇವರ ಸುತ್ತಮುತ್ತ ಭಾಗವನ್ನು ಗಮನಿಸಿದ್ರೆ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳು ಬರದಿಂದ ಸಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಕಾರ್ಯಗಳೊಂದಿಗೆ ಭಕ್ತರನ್ನು ವಿಶೇಷವಾಗಿ ಆಕರ್ಷಿಸುವಂತಹ ಪುಣ್ಯ ಕ್ಷೇತ್ರವಾಗಿ ಬೆಳಗಲಿಕ್ಕಿದೆ. ದೇವಸ್ಥಾನದ ಜೀವನಕಾರ ಕಾರ್ಯಕ್ಕೆ ಹೆಚ್ಚು ಒತ್ತು ಕೊಡುವಂತಹ ಕೆಲಸವನ್ನು ಪ್ರಥಮ ಆದ್ಯತೆಯೊಂದಿಗೆ ಕೈಗೆತ್ತಿಕೊಂಡಿರುವಂತಹ ದೇವರ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಮಂಜುಗುಡ್ಡೆ ಈಶ್ವರ ಮತ್ತು ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಸದಸ್ಯರ ಆ ಒಂದು ಮುತುವರ್ಜಿಯೊಂದಿಗೆ ಕೆಲಸಗಳು ನಡೀತಾ ಇದೆ.
ಗಮನಿಸಿ, ಕೆರೆಯ ಬಳಿ ನಿಲ್ಲಿಸಲಾಗಿರುವಂತಹ 3 ದ್ವಿಚಕ್ರ ವಾಹನಗಳನ್ನು ಕೂಡಲೇ ತೆರವುಗೊಳಿಸಬೇಕಾಗಿ ಕೇಳಿಕೊಡ್ತಾ ಇದ್ದೇವೆ. ಈಗಾಗಲೇ 2 ಬಾರಿ ವಿನಂತಿಯನ್ನು ಮಾಡಲಾಗಿದೆ. ಇನ್ನು ಕೂಡ ಆ ವಾಹನಗಳು ಅಲ್ಲೇ ಇವೆ. ದಯವಿಟ್ಟು ಕೆರೆಯ ಬಳಿ ಇರುವಂತಹ 3 ದ್ವಿಚಕ್ರ ವಾಹನಗಳನ್ನು ಅಲ್ಲಿಂದ ತೆರವುಗೊಳಿಸಬೇಕು. ಯಾಕಂದ್ರೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಉಳ್ಳಾರ್ತಿ ಅಮ್ಮನವರ ಭಂಡಾರ ದೇವಸ್ಥಾನಕ್ಕೆ ಆಗಮಿಸಲಿಕ್ಕಿದೆ. ಹಾಗಾಗಿ ತಕ್ಷಣಕ್ಕೆ ಆ ವಾಹನಗಳನ್ನು ಅಲ್ಲಿಂದ ತೆರವುಗೊಳಿಸಬೇಕು. ದೇವಸ್ಥಾನದ ಕೆರೆಯ ಬಳಿ ನಿಲ್ಲಿಸಲಾಗಿರುವಂತಹ 3 ದ್ವಿಚಕ್ರ ವಾಹನಗಳನ್ನು ತೆರವುಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಭಕ್ತಾದಿಗಳ ಗಮನಕ್ಕೆ ನಾವೆಲ್ಲರೂ ಭಾರತೀಯ ದೇವರ ಕ್ಷೇತ್ರದಲ್ಲಿ ಅತ್ಯಂತ ಸಮಾನದಿಂದ ಪ್ರತಿ ದಿವಸ ಈ ಜಾತ್ರೋತ್ಸವದಲ್ಲಿ ಪಾಲ್ಗೊಳ್ಳುತ್ತಿದ್ದೇವೆ. ಅನೇಕ ಮಂದಿ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಸದಸ್ಯರುಗಳು ಬೇರೆ ಬೇರೆ ರೀತಿಯಲ್ಲಿ ಸೇವೆಯನ್ನು ಮಾಡುತ್ತಾ ಈ ಜಾತ್ರೋತ್ಸವಕ್ಕೆ ಇನ್ನಷ್ಟು ಮೆರುಗನ್ನು ಸರ್ಕಾರಿ ಹಕ್ಕಿಗಳಿರ್ಬೋದು, ಸ್ವಯಂ ಸೇವಕರಾಗಿರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ನಮ್ಮ ಸೇವೆಯನ್ನು ಮಾಡುತ್ತಾ ನಮ್ಮ ಬಾಂಧವ್ಯ ಎಂಬಂತೆ ಈ ಜಾತ್ರೋತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದು ಒಬ್ಬೊಬ್ಬರ ಮನದ ಪ್ರತೀಕವಲ್ಲ. ಅವರು ನಮ್ಮ ದೇವರಲ್ಲಿ ಅತ್ಯಂತ ಬಲದಿಂದ ಹೃದಯದಿಂದ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ತಮ್ಮ ಮನೆಯ ಸದಸ್ಯರುಗಳನ್ನು ಕೂಡ ಜಾತ್ರೋತ್ಸವಕ್ಕೆ ನೆರೆದುಕೊಂಡು ಬರುತ್ತಾ ಇದೊಂದು ಸಂಭ್ರಮದ ವಾತಾವರಣದಲ್ಲಿ ನಾವು ಅನುಭವಿಸಿರುವುದರ ಭಕ್ತಿಯ ವಿಚಾರಗಳನ್ನು ನೋಡಬಹುದು. ಎಲ್ಲರೂ ಸೇರಿಕೊಂಡು ಜಾತ್ರೋತ್ಸವವನ್ನು ಅತ್ಯಂತ ಸಂಭ್ರಮದಿಂದ, ದರ್ಶನದಿಂದ, ಭಕ್ತಿಯಿಂದ, ಉಡುಗೆಯಿಂದ, ನಂಬಿಕೆಯಿಂದ ಭಾವಿಸುವಂತಹ ಈ ಸಂದರ್ಭ ಅದು ಈ ಮಾನಸಿಕ ದೇವರಿಗೆ ದೇವರ ಭಾವಕ್ಕೆ ಅರ್ಥವಾಗುವ ಭಕ್ತ ಸಂಭ್ರಮ. ಈ ಜಾತ್ರೋತ್ಸವದ ಗಿರಿಜನ ಸಂದರ್ಭದಲ್ಲಿ ಅನೇಕ ಅಭಿವೃದ್ಧಿ ಕೂಡ ದೇವರ ವಿಚಾರವನ್ನು ನಾವು ಈ ಭಾಗ ಒಂದು ಭಾಗವತದಲ್ಲಿ ನಮ್ಮ ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾದ ಸಂಸ್ಥೆ ಈಶ್ವರವರ ನೇತೃತ್ವದಲ್ಲಿ ಒಂದು ಭಾಗವತನ ಮುಂದಿನ ಭಾಗವತನ ಕೂಡ ಈಗಾಗಲೇ ತಯಾರಾಗಿದೆ. ಎಲ್ಲರೂ ಈ ಒಂದು ಕ್ಷೇತ್ರದ ವಿಚಾರವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಅಭಿನಂದಿಸ್ತಾ ಇದ್ದಾರೆ. ಮುಂದೆಯೂ ಕೂಡ ಯಾರಾಗಿ ದೇವರ ಭಕ್ತಿಗೆ ಪೂರಕವಾಗಿ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಒಳಿತಾಗಿ ಪ್ರಾಮಾಣಿಕವಾಗಿ ಪ್ರೇರಿಸುವಂತಹ ಎಲ್ಲ ಚಟುವಟಿಕೆಗಳಿಗೂ ಒಳಿತಾಗಿ ಎಂಬುವ ಭಾವನೆ ಭಕ್ತರದ್ದಾಗಿದೆ. ಎಲ್ಲರಿಗೂ ಒಳಿತಾಗಿ ಈ ಕೆಲವೇ ದಿನಗಳಲ್ಲಿ ನಮ್ಮ ನಾವು ನಿರೀಕ್ಷಿಸಿರುವ ಉಳ್ಳಾಗಿ ಕನ್ನಡ ಇರುವುಗಳ ನಿರ್ಮಾಣ ಕ್ಷೇತ್ರಕ್ಕೆ ಆಗಮಿಸುತ್ತಿದೆ. ಇಲ್ಲಿ ದೇವರ ವಿವೇಚನೆ ತದನಂತರ ಅನೇಕ ವೈದಿಕ ಕಾರ್ಯಕ್ರಮಗಳು ನಡೆದು ಪುತ್ತೂರಿನ ಒಡೆಯ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಒಂದು ವೈಭವದ ಸಂಭ್ರಮದ ಜಾತ್ರೋತ್ಸವದ ಕ್ಷಣಗಳನ್ನು ನಾವು ಕಣ್ತುಂಬಿಕೊಳ್ತಾ ಇದ್ದೇವೆ. ಶ್ರೀದೇವರ ಈಗಾಗಲೇ ವಸಂತಕಟ್ಟೆಯಲ್ಲಿ ಆರೂಢರಾಗಿರುವಂತಹ ದೇವರ ಮುಂಭಾಗದಲ್ಲಿ ನಾವು ಸಾವಿರಾರು ಭಕ್ತರು ನಿಂತು ಆ ದೇವರ ಒಂದು ದೃಶ್ಯವನ್ನು ಕಣ್ತುಂಬಿಕೊಳ್ಳುವಂಥ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಕೆಲವೇ ಕ್ಷಣಗಳಲ್ಲಿ ಮಲೆನಾಡಿನ ದಂಡನಾಯಕ ಉಳ್ಳಾಲ್ತಿಯ ಒಂದು ಕಿರುವಾಳು ಆಗಮನ ಆಗ್ತದೆ. ಈಗಾಗಲೇ
ಬೈಪಾಸ್ ರಸ್ತೆಯ ಒಂದು ಪ್ರದೇಶವನ್ನು ತಲುಪಿದೆ ಎನ್ನುವಂಥ ಮಾಹಿತಿ ನಿಮಗೆ ಲಭ್ಯವಾಗ್ತಾ ಇದೆ. ನೇರ ಪ್ರಸಾರವನ್ನು ಅಲ್ಲಿಂದ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಒಂದಷ್ಟು ಮಳೆಯಿಂದಾಗಿ ಅಲ್ಲಿಂದ ನೇರ ಪ್ರಸಾರವನ್ನು ಕೊಡುವಲ್ಲಿ ಒಂದಷ್ಟು ವ್ಯತ್ಯಯಗಳುಂಟಾಗಿ ಬಿಟ್ಟರೆ ಮತ್ತೆ ನಾವು ಭಂಡಾರ ಆಗಮನದ ನೇರ ಪ್ರಸಾರವಾಗಿ ನಾವು ಕೊಡುತ್ತಿದ್ದೇವೆ. ಅಲ್ಲಿಂದ ನಂತರ ಉಳ್ಳಾಲ್ತಿ ಮತ್ತು ಮಹಾಲಿಂಗೇಶ್ವರ ದೇವರ ಒಂದು ಭೇಟಿಯ ದಿವ್ಯ ಕ್ಷಣಗಳನ್ನು ಕೂಡ ನಾವು ನೇರ ಪ್ರಸಾರದಲ್ಲಿ ಕೊಡಲಿಕ್ಕಿದ್ದೇವೆ. ಈ ಬಾರಿ ಇನ್ನೂ ವಿಶೇಷವಾಗಿ ಡ್ರೋನ್ ಮೂಲಕವಾಗಿಯೂ ಕೂಡ ಆ ಒಂದು ದೃಶ್ಯಗಳನ್ನು ಕೊಡುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡಲಿಕ್ಕಿದ್ದೇವೆ. ಇವೆಲ್ಲವೂ ಕೂಡ ಹತ್ತೂರಿನಲ್ಲಿ ನೆಲೆಸಿರುವಂತಹ ಪುತ್ತೂರು ಮಹಾಲಿಂಗೇಶ್ವರ ದೇವರ ಭಕ್ತರ ವೀಕ್ಷಣೆಗಾಗಿ ನಾವು ಮಾಡ್ತಾ ಇರುವಂಥದ್ದು. ಇವತ್ತು ತಾಂತ್ರಿಕವಾದಂತಹ ಯುಗ, ತಂತ್ರಜ್ಞಾನ ಬಹಳಷ್ಟು ಮುಂದುವರೆದಿದೆ. ಹಾಗಾಗಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಆ ದೇವರ ಉತ್ಸವದಲ್ಲಿ ಪಾಲ್ಗೊಳ್ಳುವಂತಹ ಒಂದು ಅನುಕೂಲತೆಗಾಗಿ ಈ ನೇರ ಪ್ರಸಾರವನ್ನು ತಮ್ಮ ಮುಂದೆ ಇಡ್ತಾ ಇದ್ದೇವೆ. ಹಾಗಾಗಿ ನಾವು ಪುತ್ತೂರಿನ ಜಾತ್ರೆಯ ಪ್ರತಿಯೊಂದು ಕ್ಷಣಗಳನ್ನು ಕೂಡ ನೇರ ಪ್ರಸಾರದಲ್ಲಿ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ನಿನ್ನೆಯ ದಿನ ಸೌರಮಾನ ಯುಗಾದಿ ವಿಷು ಉತ್ಸವ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆದಿತ್ತು. ಆ ಒಂದು ದೃಶ್ಯಗಳನ್ನು ಕೂಡ ನಾವು ನೇರ ಪ್ರಸಾರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೆವು. ಆರಂಭದಿಂದ ಪೇಟೆ ಸವಾರಿಯ ಎಲ್ಲ ದಿವಸಗಳು ಕೂಡ ನಾವು ನೇರ ಪ್ರಸಾರವನ್ನು ಕೊಟ್ಟಿದ್ದೇವೆ. ಅನೇಕ ಭಕ್ತರು ಬಹಳಷ್ಟು ಮಂದಿ ನಮ್ಮ ಜೊತೆಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಪ್ರತಿ ಕಟ್ಟೆ ಪೂಜೆಯನ್ನು ಪೇಟೆ ಸವಾರಿ ದೇವರು ಓಡಿಕೊಂಡು ಪೇಟೆ ಸವಾರಿ ಮಾಡುವಂಥದ್ದು, ಕಟ್ಟೆಯಲ್ಲಿ ಆರೂಢರಾಗುವಂಥದ್ದು, ಕಟ್ಟೆ ಪೂಜೆ ಆಗುವಂಥದ್ದು, ಆ ಭಕ್ತರು ಸ್ವಾಗತಿಸುವಂತಹ ಕ್ಷಣಗಳು ಹಲವು ಕಡೆ ಆ ಒಂದು ಶಿವನನ್ನು ಉದ್ಘಾರಿಸಿ ಉದ್ಘೋಷಣೆ ಮಾಡಿ ಶಿವನನ್ನು ಯಾವೆಲ್ಲ ರೀತಿಯಲ್ಲಿ ತಮ್ಮ ಹೃದಯದಿಂದ ತುಂಬಿ ನಾವು ಸ್ವಾಗತಿಸುವಂತಹ ಒಂದು ಕ್ಷಣಗಳಿದೆಯಲ್ಲ, ಅವೆಲ್ಲವನ್ನು ಕೂಡ ನಾವು ನೇರ ಪ್ರಸಾರದಲ್ಲಿ ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಇದು ಕೇವಲ ದೇವರ ಉತ್ಸವ ಮಾತ್ರ ಅಲ್ಲ, ದೇವರು ಮತ್ತು ಭಕ್ತರ ನಡುವೆ ಒಂದು ರೀತಿಯ ಭಾವನಾತ್ಮಕವಾದಂತಹ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುವಂತಹ ಕ್ಷಣಗಳಿದು. ಭಕ್ತಿ ಎಲ್ಲರಲ್ಲೂ ಇರುತ್ತದೆ. ದೇವಸ್ಥಾನಕ್ಕೆ ನಿತ್ಯ ಬಂದವರು ನಿತ್ಯ ಸುತ್ತು ಬಂದು ದರ್ಶನ ಪಡೆದು ಕೈ ಮುಗಿದು ಸಾಷ್ಟಾಂಗ ನಮಸ್ಕಾರ ಮಾಡಿದವರಿಗೂ ಭಕ್ತಿ ಇರುತ್ತದೆ. ಎಲ್ಲೋ ನೆಲೆಸಿಕೊಂಡು ಆ ಮಹಾಲಿಂಗೇಶ್ವರ ದೇವರ ಫೋಟೋವನ್ನಿಟ್ಟುಕೊಂಡು ಭಾವಚಿತ್ರವನ್ನು ಇಟ್ಟುಕೊಂಡು ತಮ್ಮ ಮನೆಯಲ್ಲಿ ಇಟ್ಟುಕೊಂಡು ನಿತ್ಯ ಅವರಿಗೆ ದೀಪ ಹಚ್ಚಿ ಆರಾಧನೆ ಮಾಡುವಂತಹ ಭಕ್ತರಿಗೂ ಕೂಡ ಅದೇ ರೀತಿಯ ಭಕ್ತಿ ಇದೆ. ಹಾಗಾಗಿ ಅಂತಹ ಭಕ್ತರಿಗೆ ಪುತ್ತೂರಿನ ಆ ಒಂದು ಜಾತ್ರೋತ್ಸವದ ಸಂಭ್ರಮದ ಕ್ಷಣಗಳನ್ನು ನೇರ ಪ್ರಸಾರದಲ್ಲಿ ಕೊಡುವಂಥ ಒಂದು ಪ್ರಯತ್ನವನ್ನು ಸುದ್ದಿ ಚಾನೆಲ್ ನಿರಂತರವಾಗಿ ಮಾಡ್ತಾ ಇದೆ. ನಮ್ಮೆಲ್ಲ ವೀಕ್ಷಕ ಬಂಧುಗಳು ನಮಗೆ ಪ್ರೋತ್ಸಾಹದ ಮಾತುಗಳನ್ನು ಆಡ್ತಾ ಇದ್ದಾರೆ. ಕಮೆಂಟ್ ಮೂಲಕವಾಗಿಯೂ ಕೂಡ ಅನೇಕ ಪ್ರೋತ್ಸಾಹದಾಯಕವಾದಂತಹ ಕಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಇನ್ನಷ್ಟು ನಾವು ಉತ್ಸಾಹಗೊಳ್ತಾ ಇದ್ದೇವೆ. ದೇವರ ಒಂದು ಸೇವೆಯನ್ನು ಮಾಡಲಿಕ್ಕೆ ಇನ್ನಷ್ಟು ಉತ್ಸಾಹಗೊಳ್ತಾ ಇದ್ದೇವೆ. ಮತ್ತೆ ನಾವು ಉಳ್ಳಾಲ್ತಿ ದಂಡನಾಯಕ ಉಳ್ಳಾಲ್ತಿ ಕಿರುವಾಳು ಆಗಮನದ ನೇರ ಪ್ರಸಾರದ ದೃಶ್ಯಾವಳಿಗಳನ್ನು ಕೊಡ್ತಾ ಇದ್ದೇವೆ. ಆಶಯವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೇವೆ.
ಭಕ್ತಾದಿಗಳ ಗಮನಕ್ಕೆ ಉಳ್ಳಾಲ್ತಿ ಅಮ್ಮನವರ ಕಿರುವಾಳು ಭಂಡಾರ ಪುತ್ತೂರು ಬೈಪಾಸ್ ಬಳಿ ಆಗಮಿಸ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹಾಲಿಂಗೇಶ್ವರ ದೇವರ ಸನ್ನಿಧಿಗೆ ಆಗಮಿಸಬೇಕಿದೆ. ಶ್ರೀ ಮೈಸಮರ್ತಿನಿ ದೇವಸ್ಥಾನ ಮಠಂತ ಬಿಟ್ಟು ಕೋಡಿಂಬಾಡಿ ಶ್ರೀ ಕ್ಷೇತ್ರದಲ್ಲಿ ದಿನಾಂಕ ಏಪ್ರಿಲ್ 30ನೇ ತಾರೀಕಿನ ಗುರುವಾರದಂದು ಕ್ಷೇತ್ರದಲ್ಲಿ ಪ್ರತಿಷ್ಠಾ ವರ್ಧಂತ್ಯುತ್ಸವ ಮತ್ತು ಜಾತ್ರೋತ್ಸವ ಹಾಗೂ ಧರ್ಮದೈವಗಳ ನೇಮೋತ್ಸವ ಅತ್ಯಂತ ಪಾವಿತ್ರ್ಯತೆಯಿಂದ ವಿಜೃಂಭಣೆಯಿಂದ ನಡೆಯಲಿಕ್ಕಿದೆ. ತಮ್ಮೆಲ್ಲರ ಸಹಕಾರಗಳಿಂದ ನಡೆಯುವ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಗಳಾಗಿ ಏಪ್ರಿಲ್ 30ನೇ ತಾರೀಕಿನ ಗುರುವಾರದಂದು ನಡೆಯುವ ಈ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗಿಗಳಾಗಿ ಈ ದೇವರ ಆಶೀರ್ವಾದವನ್ನ ಪ್ರಸಾದವನ್ನ ಪಡೆದುಕೊಳ್ಳಬೇಕಾಗಿ ಪ್ರೀತಿಯಿಂದ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಹತ್ತೂರಿನ ಒಡೆಯ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವಕ್ಕೆ ಆಗಮಿಸುವಂತಹ ಭಕ್ತರಿಗೆ, ನೇರ ಪ್ರಸಾರದಲ್ಲಿ ನೋಡುತ್ತಾ ಇರುವಂತಹ ಭಕ್ತರಿಗೆ ವಿಶೇಷವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮತ್ತೆ ನಾವು ಬಲ್ನಾಡು ಶ್ರೀ ದಂಡನಾಯಕ ಉಳ್ಳಾಲ್ತಿ ಕಿರುವಾಳು ಆಗಮನದ ನೇರ ಪ್ರಸಾರದ ದೃಶ್ಯಾವಳಿಗಳನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಉಳ್ಳಾಲ್ತಿಯಮ್ಮನವರ ಭಂಡಾರ ಇನ್ನು ಕೆಲವೇ ಕ್ಷಣಗಳಲ್ಲಿ ಬೈಪಾಸ್ ರಸ್ತೆಯನ್ನು ಪ್ರವೇಶಿಸಲಿಕ್ಕಿದೆ. ಈಗಾಗಲೇ ತಾವು ನೇರ ಪ್ರಸಾರದಲ್ಲಿ ದೃಶ್ಯದಲ್ಲಿ ನೋಡ್ತಾ ಇರುವಂಥದ್ದು ಇದು ಸೂಟೆಯ ಸಾಲು, ಅಂದರೆ ಸೂಟೆ ಹಿಡ್ಕೊಂಡಂತಿರುವಂತಹ ಭಕ್ತರ ಸಾಲು ಇದು ಬೈಪಾಸ್ ರಸ್ತೆಯ ಸಾಲು. ಇನ್ನೇನು ಭಂಡಾರ ಪಲ್ಲಕ್ಕಿ ಎನ್ನುವಂತಹ ಭಂಡಾರ ಬೈಪಾಸ್ ರಸ್ತೆಯನ್ನು ಇನ್ನಷ್ಟೇ ಪ್ರವೇಶ ಆಗಬೇಕಷ್ಟೇ. ಸೂಟೆಯ ಹಿಡ್ಕೊಂಡಿರುವಂತಹ ಎಲ್ಲ ಭಕ್ತರು ಈಗಾಗಲೇ ಇಲ್ಲಿ ನೋಡ್ತಾ ಇದ್ದೇವೆ. ಇನ್ನೊಂದು ಕಡೆ ನಾವು ಬಹಳ ವಿಶೇಷವಾಗಿ ಡ್ರೋನ್ ದೃಶ್ಯಾವಳಿಯನ್ನು ನೋಡ್ತಾ ಇದ್ದೇವೆ. ಇದು ಪುತ್ತೂರಿನ ಒಡೆಯ ಹತ್ತೂರಿನ ಒಡೆಯ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ದಿವ್ಯ ಜಾತ್ರೋತ್ಸವದ ಸಂಭ್ರಮದ ಕ್ಷಣ. ನೇರ ಪ್ರಸಾರದಲ್ಲಿ ಡ್ರೋನ್ ದೃಶ್ಯಾವಳಿಗಳನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇದು ಬಪ್ಪಳಿಗೆ ರಸ್ತೆಯ ಒಂದು ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡಿರುವಂತಹ ಪುತ್ತೂರು ಪೇಟೆಯ ಒಂದು ಸುಂದರ ಮನಮೋಹಕ ದೃಶ್ಯ. ಪುತ್ತೂರು ಜಾತ್ರೋತ್ಸವದ ಸಂದರ್ಭದಲ್ಲಿ ಪುತ್ತೂರು ಪೇಟೆ ಹೇಗೆ ತಳಿರು ತೋರಣಗಳಿಂದ
ನಾವು ಹಗಲು ನೋಡುವಾಗ ಶೃಂಗರಿಸಲ್ಪಡುತ್ತದ, ಅದೇ ರೀತಿ ರಾತ್ರಿ ನೋಡಿದರೆ ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡಂತಹ ಪೇಟೆ ಅತ್ಯಂತ ಮನಮೋಹಕವಾಗಿರುವಂಥದ್ದು. ಈ ದೃಶ್ಯವನ್ನು ನಮ್ಮ ಭಕ್ತರಿಗೆ, ನೇರ ಪ್ರಸಾರದಲ್ಲಿ ವೀಕ್ಷಣೆ ಮಾಡುತ್ತಿರುವಂಥ ಭಕ್ತರಿಗೆ ಇದನ್ನು ಕೂಡ ಕೊಡಬೇಕೆಂತ ಪ್ರಯತ್ನದಲ್ಲಿ ಈಗಾಗಲೇ ನಾವು ನೇರ ಪ್ರಸಾರದ ಡ್ರೋನ್ ದೃಶ್ಯಾವಳಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಹೇಗೆ ಆ ಬೈಪಾಸ್ ರಸ್ತೆ ಆಗಿರ್ಬೋದು, ಪುತ್ತೂರಿನ ಮುಖ್ಯ ರಸ್ತೆಗಳಾಗಿರ್ಬೋದು, ವಿದ್ಯುತ್ ದೀಪಗಳಿಂದ ಪಳಪಳ ಪಳಪಳ ಪಳ ಅಂತ ಹೊಳೆಯುತ್ತಾ ಇದೆ. ಅಲ್ಲಲ್ಲಿ ಮಿನುಗುತ್ತಿರುವಂತಹ ಮಿಂಚು ದೀಪಗಳು, ಮಿನಿಚೇರ್ಸ್ಗಳು, ಇವೆಲ್ಲವನ್ನು ಕೂಡ ಭಕ್ತರು ಅಳವಡಿಸ್ತಾರೆ. ತಮ್ಮದೇ ಖರ್ಚಿನಲ್ಲಿ ಭಕ್ತರು ಅಳವಡಿಸ್ತಾರೆ. ಅಂದರೆ ಉಳ್ಳಾಲ್ತಿ ಆಗಮನ ಆಗಿರ್ಬೋದು, ಪುತ್ತೂರು ಜಾತ್ರೆಯ ಸಂಭ್ರಮವನ್ನು ನಾವು ಎಷ್ಟು ರೀತಿಯಲ್ಲಿ ವೈಭವದಿಂದ, ಸಂಭ್ರಮದಿಂದ, ಸಡಗರದಿಂದ ಮಾಡ್ಬೋದು ಅಷ್ಟು ರೀತಿಯಲ್ಲಿ ಭಕ್ತರು ಸಿದ್ಧರಾಗ್ತಾರೆ. ಇದು ಯಾರೂ ಕೂಡ ಹೇಳಿಯಲ್ಲ, ಹೇಗೆ ಮಾಡಿ ಅಂತ ಯಾರು ಕೂಡ ಹೇಳುವುದಿಲ್ಲ. ಇದು ಎಲ್ಲರೂ ಕೂಡ ಅಚಾನಕವಾಗಿ ತಮ್ಮಿಂತಾನೇ ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದು ಆ ದೇವರ ಸಂಭ್ರಮದ ಒಂದು ಜಾತ್ರೋತ್ಸವಕ್ಕಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ತಾರೆ. ಹೀಗಾಗಿ ಪುತ್ತೂರು ಪೇಟೆ ರಾತ್ರಿಯಾದರೆ ವಿದ್ಯುತ್ ದೀಪಗಳಿಂದ ಕಂಗೊಳಿಸ್ತದೆ, ಹಗಲಾದರೆ ತಳಿರು ತೋರಣಗಳಿಂದ ಕಂಗೊಳಿಸ್ತಾ ಇದೆ. ಇವತ್ತು ಬಹಳ ವಿಶೇಷವಾಗಿ ಇನ್ನೂ ಕೂಡ ಆ ಉಳ್ಳಾಲ್ತಿಯಮ್ಮನವರ ಭೇಟಿಯಾಗುವಂತಹ ಈ ದಿವಸ ಭಕ್ತರ ಹೇಗೆ ಕಣ್ಣಿಗೆ ಸುಂದರವಾದಂತಹ ದೃಶ್ಯಾವಳಿಗಳು, ಸುಂದರವಾದಂತಹ ವಿದ್ಯುತ್ ದೀಪಗಳಿಂದ ಕಂಗೊಳಿಸುವಂಥ ದೃಶ್ಯಗಳು ಕಣ್ಣಿಗೆ ಹೇಗೆ ಒಂದು ಮನಮೋಹಕವನ್ನು ಉಂಟು ಮಾಡುತ್ತದೆ, ಹಾಗೆ ಇವತ್ತು ಭಕ್ತರ ನಾಸಿಕಕ್ಕೂ ಕೂಡ ಅತ್ಯಂತ ಮನಮೋಹಕವಾದಂತಹ ಒಂದು ಕ್ಷಣಗಳು. ಉಳ್ಳಾಲ್ತಿ ಅಮ್ಮನಿಗೆ, ಮಲ್ಲಿಗೆ ಪ್ರಿಯ ಉಳ್ಳಾಲ್ತಿ ಅಮ್ಮನಿಗೆ ಅಟ್ಟಿ 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 ಮಲ್ಲಿಗೆಗಳು, ಸಾವಿರ ಸಾವಿರ ಅಟ್ಟಿ ಮಲ್ಲಿಗೆಗಳು ಸಮರ್ಪಣೆ ಆಗ್ತದೆ. ಹಾಗಾಗಿ ಇಡೀ ಪುತ್ತೂರು ಇವತ್ತು ಮಲ್ಲಿಗೆಯಿಂದ ಘಮಘಮಿಸ್ತಾ ಇರ್ತದೆ. ಇದು ಪುತ್ತೂರು ಜಾತ್ರೋತ್ಸವದ ಇನ್ನೊಂದು ವಿಶೇಷ. ಅಂತಹ ಆ ಬಲ್ನಾಡು ದಂಡನಾಯಕ ಉಳ್ಳಾಲ್ತಿಯ ಕಿರುವಾಳು ಆಗಮನ ಈಗಾಗಲೇ ನಾವು ಡ್ರೋನ್ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೇವೆ. ಬಪ್ಪಲಿಗೆಯ ಆ ಒಂದು ಬೈಪಾಸ್ ರಸ್ತೆ ಮತ್ತು ಬಲ್ನಾಡಿನಿಂದ ಬರುವಂತಹ ರಸ್ತೆ, ಆ ಜಂಕ್ಷನ್ನ ಈ ಒಂದು ದೃಶ್ಯಾವಳಿಗಳನ್ನು ನಾವು ನೇರ ಪ್ರಸಾರದಲ್ಲಿ ನೋಡ್ತಾ ಇದ್ದೇವೆ. ಹೇಗೆ ಇಲ್ಲಿ ಭಕ್ತರು ಒಂದು ಸೇರಿದ್ದಾರೆ ನೋಡಿ, ಭಕ್ತ ಸಾಗರ ಅಲ್ಲಿ ಹೇಗೆ ಸೇರಿದೆ ನೋಡಿ. ಅಂದರೆ ಭಂಡಾರ ಆಗಮನ ಅಂತ ಹೇಳಿದರೆ ಕೇವಲ ಅಲ್ಲಿಂದ ಉಳ್ಳಾಲ್ತಿಯಮ್ಮನವರ ಭಂಡಾರ ಇದ್ದುಕೊಂಡು ಬರುವುದಲ್ಲ, ಬದಲಾಗಿ ಬಲ್ನಾಡಿನಿಂದ ಪುತ್ತೂರು ದೇವಸ್ಥಾನದವರೆಗೂ ಕೂಡ ಇಡೀ ರಸ್ತೆಯುದ್ದಕ್ಕೂ ಕೂಡ ಭಕ್ತರು ಅಲ್ಲಲ್ಲಿ ಸರತಿ ಸಾಲಿನಲ್ಲಿ ನಿಂತು ಆ ಉಳ್ಳಾಲ್ತಿಯಮ್ಮನನ್ನು ಸಂಭ್ರಮದಿಂದ ಸ್ವಾಗತಿಸುವಂಥ ಕ್ಷಣ. ಹಾಗಾಗಿ ಸಾಗರೋಪಾದಿಯಲ್ಲಿ ಭಕ್ತರು ಆ ಬೈಪಾಸ್ ರಸ್ತೆಯಲ್ಲಿ ನಾವು ನಿಂತಿರುವುದನ್ನು ನೋಡ್ತಾ ಇರ್ಬೋದು. ಉಳ್ಳಾಲ್ತಿ ಅಮ್ಮನವರ ಕ್ಷೇತ್ರದಿಂದ ಭಂಡಾರ ಆಗಮನ ಆಗುವಂತಹ ಕ್ಷೇತ್ರದಿಂದಲೇ ನಾವು ನೇರ ಪ್ರಸಾರದಲ್ಲಿ ಅಲ್ಲಿನ ದೃಶ್ಯಾವಳಿಗಳನ್ನು ಕೊಡ್ತಾ ಬಂದೆವು. ಅಲ್ಲಿಂದ ಭಂಡಾರ ಆಗಮನ ಆಗ್ತಾ ಇರಬೇಕಾದ್ರೆ ಅವನ್ನು ಕೂಡ ನೇರ ಪ್ರಸಾರದಲ್ಲಿ ಕೊಡ್ತಾ ಬಂದೆವು. ಭಂಡಾರ ಆಗಮನ ಆಗುವಂತಹ ರಸ್ತೆಯುದ್ದಕ್ಕೂ ನಿಂತಿರುವ ಭಕ್ತರ ಅಭಿಪ್ರಾಯಗಳು, ಭಕ್ತರ ಮನದ ಮಾತುಗಳೇನು ಅವೆಲ್ಲವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಿಕೊಂಡು ಬಂದೆವು. ಈಗ ನಾವು ನೋಡ್ತಾ ಇರುವಂಥದ್ದು ಇದು ಡ್ರೋನ್ ದೃಶ್ಯಾವಳಿಯ ಮುಖಾಂತರವಾಗಿ ಆ ಒಂದು ದೇವರ ಭಂಡಾರ ಆಗಮನದ ಅತ್ಯಂತ ಸುಂದರ ಮತ್ತು ಮನಮೋಹಕ ದೃಶ್ಯ. ವರುಣನ ಕೃಪೆ ಆಗಿದೆ. ಪುತ್ತೂರಿನ ಜಾತ್ರೆಗೆ ಮಳೆ ಬಂದರೆ ಅದು ವಿಶೇಷ ಅಲ್ಲ, ಅತ್ಯಂತ ಗಾಬರಿ ಪಡಬೇಕು ಅದಂತನಲ್ಲ. ಅಂದರೆ ವಿಶೇಷ ಅಲ್ಲ ಅಂತ ಹೇಳಿದರೆ ಗಾಬರಿ ಪಡುವಂಥದ್ದಲ್ಲ. ಅಯ್ಯೋ ಪುತ್ತೂರು ಜಾತ್ರೆ ಮಳೆ ಬಂತಪ್ಪ, ಹೇಗಪ್ಪ ಪುತ್ತೂರು ಜಾತ್ರೆ ಆಗೋದು? ಖಂಡಿತ ಹಾಗೆ ಭಾವಿಸಬೇಕಾಗಿಲ್ಲ. ಎಷ್ಟೋ ವರ್ಷಗಳ ಹಿಂದಿನಿಂದಲೂ ಇಲ್ಲಿ ನಿದರ್ಶನಗಳಿವೆ. ಮಳೆ ಬಂದರೂ, ನಿರಂತರವಾಗಿ ಮಳೆ ಬಂದರೂ ಕೂಡ ದೇವರ ಉತ್ಸವ ನಿರಂತರವಾಗಿ ಸುಗಮವಾಗಿ ಸಾಗಿ ಬಂದಿರುವಂಥದ್ದು.
ಎಷ್ಟೋ ಬಾರಿ ಶ್ರೀದೇವರ ಅವಭೃತ ಸವಾರಿಯ ದಿವಸವೂ ಕೂಡ ನಿರಂತರವಾಗಿ ಮಳೆ ಸುರಿದಿದೆ. ಧೋ ಅಂತ ಮಳೆ ಸುರಿತಾ ಇತ್ತು. ಯಾವ ಮಳೆಯನ್ನು ಲೆಕ್ಕಿಸದೆ ಮಹಾಲಿಂಗೇಶ್ವರ ದೇವರು ಆ ಅವಭೃತ ಸವಾರಿಗಾಗಿ ಸವಾರಿಯನ್ನು ಮಾಡಿದ್ದಾರೆ. ಕೇವಲ ದೇವರು ಅವಭೃತ ಸವಾರಿ ಮಾಡಿದ್ದಲ್ಲ, ಆ ದೇವರ ಜೊತೆಗೆ ಭಕ್ತರು ಕೂಡ ಮಳೆಯನ್ನು ಲೆಕ್ಕಿಸದೆ ಒದ್ದೆಯಾಗಿಕೊಂಡೇ ಹೋದಂತಹ ಅನೇಕ ನಿದರ್ಶನಗಳು ಸಾಕಷ್ಟು ವರ್ಷಗಳಲ್ಲಿ ನಮಗೆ ಕಂಡಿದ್ದೇವೆ. ಪುತ್ತೂರು ಕೊಡಿಗೆ ಒಂದು ಮಳೆ ಬರುವುದಂತಿದೆ. ಪುತ್ತೂರು ಕೊಡಿಯೇರುವ ದಿವಸ ಒಂದು ಮಳೆ ಬರುವಂಥದ್ದಿದೆ. ಇನ್ನೊಂದು ಪುತ್ತೂರು ಬ್ರಹ್ಮರಥೋತ್ಸವದ ದಿನ ಒಂದು ಮಳೆ ಬರುವಂಥದ್ದಿದೆ. ಅವಭೃತ ಸವಾರಿಯಂದಲೂ ಕೂಡ ಮಳೆ ಬರುವಂಥದ್ದಿದೆ. ಇದು ಮಳೆ ಬಾರದಂತಹ ಸಮಯ, ಆದರೂ ಪುತ್ತೂರಿನ ಕೊಡಿಗೆ ಮಳೆ ಬರುವಂಥದ್ದು ಬಹಳ ವಿಶೇಷ. ಇಲ್ಲಿ ಅದು ಎಲ್ಲ ಭಕ್ತರು ಮಾತನಾಡಿಕೊಳ್ತಾರೆ. ಮೋಡ ಬಂತು, ಮಿಂಚು ಹೊಳೆಯುತ್ತಾ ಇದೆ, ಮೋಡ ಬಂತು ಅಂತ ಹೇಳಿದ್ರೆ ಪುತ್ತೂರು ಕೊಡಿಗೆ ಮಳೆ ಬಂತು ಅಂತ ಹೇಳ್ತಾರೆ. ಹಾಗಾಗಿ ಏನೋ ಗೊತ್ತಿಲ್ಲ, ಬೇಸಿಗೆಯ ಸುಡು ಬಿಸಿಲಿನಿಂದಾಗಿ ಇಡೀ ಭಕ್ತರು ಆ ಸೆಕೆಯಿಂದಾಗಿ ಬಳಲಿಕೊಂಡು ಒಂದು ರೀತಿಯ ತಂಪು ವಾತಾವರಣಕ್ಕಾಗಿ ಕಾಯ್ತಾ ಇರ್ತಾರೆ. ಹಾಗಾಗಿ ಸೆಕೆಯ ವಾತಾವರಣಕ್ಕೆ ಏನಾದರೂ ಭಕ್ತರು ಇಲ್ಲಿಗೆ ಬಾರದಿರಬಾರದು. ಭಕ್ತರು ಆಗಮಿಸಬೇಕಾದ್ರೆ ತಂಪಗಿನ ವಾತಾವರಣ ಬೇಕು. ಹಾಗಾಗಿ ಮಹಾಲಿಂಗೇಶ್ವರ ದೇವರೇ ಈ ಒಂದು ತಂಪಗಿನ ವಾತಾವರಣವನ್ನು ಸೃಷ್ಟಿಸ್ತಾರೆ ಎನ್ನುವಂಥದ್ದು ಭಕ್ತರೆಲ್ಲರ ನಂಬಿಕೆ. ಆ ಹಿನ್ನೆಲೆಯಲ್ಲಿ ಪುತ್ತೂರಿನ ಜಾತ್ರೆಗೆ ಮಳೆ ಬರುವುದು ಬಹಳ ವಿಶೇಷ. ಇವತ್ತು ಕೂಡ ಮಳೆ ಬಂದಿದೆ. ದಂಡನಾಯಕ ಉಳ್ಳಾಲ್ತಿಯ ಆಗಮನದ ಸಂದರ್ಭದಲ್ಲಿ ಆ ಡಾಮರು ರಸ್ತೆ ಏನು ಸುಡು ಬೇಸಿಗೆಯ ಬಿಸಿಲಿನಲ್ಲಿ ಕುದೀತಾ ಇದ್ದಂತಹ ಡಾಮರು ರಸ್ತೆ ವರುಣನ ಕೃಪೆಯಿಂದಾಗಿ ಅದು ತಂಪಾಗಿದೆ. ಆ ಉಳ್ಳಾಲ್ತಿಯ ಆಗಮನ ಬಹಳ ಸುಗಮವಾಗಿ ಸಾಗಿ ಬರ್ತಾ ಇದೆ. ಇತ್ತ ಕಡೆ ಮಹಾಲಿಂಗೇಶ್ವರ ದೇವರ ಹೊರಾಂಗಣದ ಏನು ಒಂದು ಹೊರಾಂಗಣ ಇದೆ, ಅಲ್ಲಿ ಕೂಡ ಸುತ್ತು ಬರುವಂತಹ ವೇಳೆಯಲ್ಲಿ ಅದು ಬಿಸಿಲಿನ ಹೊಡೆತಕ್ಕೆ ಸಿಲುಕಿ ಆ ರೀತಿಯಾದಂತಹ ಅಲ್ಲಿಯ ಒಂದು ಸೆಕೆಯ ವಾತಾವರಣ ಆಗಿರ್ಬೋದು ಇತ್ತು. ಮಳೆಯಿಂದಾಗಿ ಅದು ಕೂಡ ತಂಪಾಗಿ ಇವತ್ತು ಮಹಾಲಿಂಗೇಶ್ವರ ದೇವರ ಉತ್ಸವ ಅತ್ಯಂತ ಸುಗಮವಾಗಿ ಸಾಗಲಿಕ್ಕೆ ಬಹಳ ಅನುಕೂಲಕರವಾಗಿದೆ. ಹಾಗಾಗಿ ವರುಣನ ಕೃಪೆಯವಾಗಿದೆ. ಇದರ ಜೊತೆಗೆ ಭಕ್ತರು ಬಹಳ ಉತ್ಸಾಹದಿಂದ ಹುರುಪಿನಿಂದ ಶ್ರೀದೇವರ ಉತ್ಸವದಲ್ಲಿ ಪಾಲ್ಗೊಳ್ತಾ ಇರುವಂಥದ್ದು ಈಗಾಗಲೇ ನಾವು ನೋಡ್ತಾ ಇದ್ದೇವೆ. ಒಂದು ಕಡೆ ದೇವರ ಆ ಕಟ್ಟೆ ಪೂಜೆಯಲ್ಲಿ ವಸಂತ ಕಟ್ಟೆಯಲ್ಲಿರುವಂತಹ ದೇವರ ಆರೂಢರಾಗಿರುವಂತಹ ದೇವರ ಒಂದು ದೃಶ್ಯಾವಳಿಗಳು ಇನ್ನೂ ಕೂಡ ಅಲ್ಲಿಂದ ಭಕ್ತರು ಹೋಗಿಲ್ಲ. ಎಷ್ಟು ನೋಡಿದರೂ ಸಾಕಾಗಲ್ಲ. ಆ ಮಹಾಲಿಂಗೇಶ್ವರ ದೇವರ ಆ ಪುಷ್ಪ ಕನ್ನಡಿಯ ಒಂದು ದೃಶ್ಯ ಇದೆಯಲ್ಲ, ಇಡೀ ಪುಷ್ಪ ಕನ್ನಡಿಯಲ್ಲಿ ಮಹಾಲಿಂಗೇಶ್ವರ ದೇವರನ್ನು ಕಾಣ್ತಾರೆ. ಅದನ್ನು ನೋಡಿದರೆ ಮತ್ತೆ ಮತ್ತೆ ನೋಡಬೇಕೆನ್ನುವಂತಹ ಒಂದು ಹೃದಯ, ಮನಸ್ಸು, ಭಾವನೆ ಇವೆಲ್ಲವೂ ಸಮ್ಮಿಲನಗೊಂಡು ಆ ಮಹಾಲಿಂಗೇಶ್ವರ ದೇವರನ್ನು ಭಕ್ತರು ಕಣ್ತುಂಬಿಕೊಳ್ಳುವಂತಹ ದೃಶ್ಯ. ಭಕ್ತರಿಗೆ ಆ ದೃಶ್ಯಾವಳಿಗಳನ್ನು ನೋಡಬೇಕಾದ್ರೆ ಮೈ ಪುಳಕಿತಗೊಳ್ಳುತ್ತದೆ. ದೃಶ್ಯಾವಳಿಗಳನ್ನು ನೋಡೋದು ಬೇಡ, ನಾವು ಇಲ್ಲಿ ಕಂಪ್ಯೂಟರ್ನಲ್ಲಿ ನೇರ ಪ್ರಸಾರದಲ್ಲಿ ನಾವು ನೋಡ್ತಾ ಇದ್ದೇವೆ. ಇದನ್ನು ಹೇಳ್ತಾ ಇರಬೇಕಾದ್ರೆ ನಮ್ಮ ಮನಸ್ಸು ಕೂಡ ಮೈಮನ ಪುಳಕಿತಗೊಳ್ಳುವಂತಹ ಒಂದು ಸಂಭ್ರಮ. ಅಂತಹ ವಿಶೇಷ ದೃಶ್ಯಾವಳಿಗಳನ್ನು ನೇರ ಪ್ರಸಾರದಲ್ಲಿ ನೋಡಿ. ಹೇಗೆ ಕ್ಷೇತ್ರಗಳು ನಮ್ಮ ಕ್ಷೇತ್ರಗಳು ನಮ್ಮ ಕೆಲಸ ಮಲ್ಪಡು ಸೇವೆ ಮಲ್ಪಡು ಐದು ನಂಗೆ ಭಾಗ್ಯ ತಿಕ್ಕುಡು ಪಡ್ಪಡ ಮಲ್ಲ ಉಡಲ್ದುಲೈದ ಮಾತೆರಡು ಉಡಲ್ದುಲೈದ ಆಕಾಂಕ್ಷೆಡು ಆ ಒಂದು ಸೇವೆಡು ಪಾಲ್ಗೊಳ್ಳು ನಂಚಿನ ಒಂದು ವ್ಯವಸ್ಥೆ ಆ ಪುತ್ತೂರಿನ ಕ್ಷೇತ್ರಗಳು ನಡೆಸುವುದು. ಉಳ್ಪಟ್ಟು 7 ಗಂಟೆಯಿಂದ ಒಕ್ಕ ಪ್ರತಿನಿತ್ಯ ಪ್ರತಿ ಸಾಧಾರಣ ಇದ ಮುಟ್ಟ ಒಂದು 100-200 ತಂಡದಲ್ಲಿ ಭಜನಾ ಸೇವೆ ಮಲ್ಪಡ ಮುಖಾಂತರವಾದ ದೇವರ ಶ್ರೇಷ್ಠವಾದ ನಾಮ ಸಂಸ್ಥೆಗಳನ್ನು ಮಲ್ತೊಂದು ಈ ಕ್ಷೇತ್ರಗಳು ತಮ್ಮ ಕೆಲಸವನ್ನು ಮಲ್ತೊಂದಿಲ್ಲ. ಒಂದು 10 ಜನ ಬೇತೆ ಸೇವಾ ಕೈಂಕರ್ಯಗಳು ಪಾಲು ಪಡೆಯುವುದು, ನಮ್ಮ ಸೇವೆ ಒಂದು ಬಂದ ದೃಷ್ಟಿಡು ಪಾಲು ಪಡೆಯುವಾಗ ಒಂದು ಮಾತ್ರೆಗಳ ಭಾಗ್ಯ ಆ ದೇವರು ಒದಗವಡು ಮಾತೆಲ್ಲ ಇಂಚಿನ ಪೂರ ಮನಸ್ಸಿನ ಇಷ್ಟ ಆಗ್ತದಲ್ಲ ಐದು ನೆರವೇರಿಕೆ ಮಲ್ಪಡಿಕೊಂಡದು ದೇವರಿಂದ ಶಾಸ್ತ್ರಾಂಗ ಇಟ್ಟಕೊಂಡು ಪ್ರಾರ್ಥನೆ ಮಲ್ತೊಂದಿಲ್ಲ. ಒಂದು 10 ಜನ ಕೆಲಸ ಕಾರ್ಯ ಮಲ್ಪಡಿದಾಗ ನಾನೊಂದು 10 ಜನ ಇತ್ತು ಸೇರೊಂದು ಒಟ್ಟಾದ ಒಂದೇ ಲೆಕ್ಕ ಒಂದೇ ಭಾವನೆ. ಶ್ರೀ ದಂಡನಾಯಕ ಉಳ್ಳಾಲ್ತಿಯ ಕಿರುವಾಳು ಆಗಮನದ ದೃಶ್ಯವನ್ನು ಒಂದು ಕಡೆ ನಾವು ನೋಡ್ತಾ ಇದ್ದೇವೆ. ಇನ್ನೊಂದು ಕಡೆ
ದೇವರ ಒಂದು ವಸಂತ ಕಟ್ಟೆಯಲ್ಲಿ ಆರೂಢರಾಗಿರುವಂಥ ದೇವರು. ಇನ್ನು ಕೆಲವೇ ಕ್ಷಣಗಳಲ್ಲಿ ಆ ಭಂಡಾರ ಆಗಮನ ಆದ ನಂತರ ದೇವಸ್ಥಾನದ ನೈಋತ್ಯ ದಿಕ್ಕಿನಲ್ಲಿ ಶ್ರೀದೇವರು ಮತ್ತು ಉಳ್ಳಾಲ್ತಿಯ ಭೇಟಿ ಆಗ್ತಾ ಇದೆ. ಆ ಸಂಭ್ರಮಕ್ಕಾಗಿ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೇವೆ. ಭಂಡಾರ ಆಗಮನದ ಆ ದೃಶ್ಯಾವಳಿಯನ್ನು ಒಮ್ಮೆ ನೋಡುವ. ಒಂದು ಕಡೆ ವಿದ್ಯುತ್ ದೀಪಗಳಿಂದ ಕಂಗೊಳಿಸ್ತಿರುವಂತಹ ಮುಖ್ಯ ರಸ್ತೆ, ಬೈಪಾಸ್ ರಸ್ತೆಗಳು. ವಿದ್ಯುತ್ ದೀಪಗಳಿಂದ ಮಾತ್ರ ಮಿನುಗುತ್ತಾ ಇರುವಂಥದ್ದಲ್ಲ, ಆ ಮಿನುಗುತ್ತಿರುವಂತಹ ದೃಶ್ಯ ಅದು ಸೂಟೆಯ ಬೆಳಕು. ಸೂಟೆಯ ಬೆಳಕು ಸರತಿ ಸಾಲಿನಿರುವಂತಹ ಎರಡೂ ಬದಿಗಳಲ್ಲಿ ನಿಂತಿರುವಂತಹ ಸೂಟೆಯನ್ನು ಹಿಡ್ಕೊಂಡಿರುವಂತಹ ಭಕ್ತರು ಅದನ್ನು ಆ ಸೂಟೆಯನ್ನು ಜಲಪಿಸುವಂತಹ ರೀತಿ, ಅದರಿಂದಾಗಿ ಅಲ್ಲಿಯ ಮಿನುಗುತ್ತಿರುವಂತಹ ದೃಶ್ಯ ನಾವು ಅದನ್ನು ಡ್ರೋನ್ ಮೂಲಕವಾಗಿ ನೇರ ಪ್ರಸಾರದಲ್ಲಿ ನೋಡ್ತಾ ಇದ್ದೇವೆ. ಅತ್ಯಂತ ಮನಮೋಹಕವಾದಂತಹ ದೃಶ್ಯ. ಈ ದೃಶ್ಯವನ್ನು ಕಣ್ತುಂಬಿಕೊಳ್ಬೇಕಾದ್ರೆ ನಾವು ಬಹಳ ಪುಣ್ಯವಂತರಾಗಿರಬೇಕು. ಮಲ್ಲಿಗೆ ಪ್ರಿಯೆ ಉಳ್ಳಾಲ್ತಿ ಅಮ್ಮನ ಭಂಡಾರದ ಆಗಮನ. ಶ್ರೀದೇವರ ಭೇಟಿಯಾಗುವಂಥದ್ದು, ಆನಂತರ ಉತ್ಸವವಾಗುವಂಥದ್ದು. ದಂಡನಾಯಕ ಉಳ್ಳಾಲ್ತಿ ಇಲ್ಲೇ ಬಂದು ನೆಲೆಸಿರುತ್ತಾರೆ. ನಾಳೆಯ ದಿನ ನಡೆಯುವಂತಹ ಬ್ರಹ್ಮರಥೋತ್ಸವ ಆಗಿರ್ಬೋದು, ಆ ಬ್ರಹ್ಮರಥೋತ್ಸವದ ಬಳಿಕ ಉಳ್ಳಾಲ್ತಿ ಅಮ್ಮನನ್ನು ಮತ್ತೆ ಇಲ್ಲಿಂದ ಬಲ್ನಾಡಿಗೆ ಬೀಳ್ಕೊಡುವಂತಹ ದೃಶ್ಯಾವಳಿಯನ್ನು ಕೂಡ ನಾವು ನೋಡಲಿಕ್ಕಿದ್ದೇವೆ. ಇದು ಮಾಮೂಲಿ ಸಂಪ್ರದಾಯ ನೋಡಿ. ಹೇಗೆ ಒಂದು ನದಿ ಹೇಗೆ ಒಂದು ಹರಿಕೊಂಡು ಹೋಗ್ತದೆ, ಅಶಾಂತ ರೀತಿಯಲ್ಲಿ ಹರಿದುಕೊಂಡುವ ರೀತಿಯಲ್ಲಿ ಆ ಭಕ್ತ ಸಾಗರದ ಜೊತೆಗೆ ದಂಡನಾಯಕ ಉಳ್ಳಾಲ್ತಿಯ ಭಂಡಾರ ಪ್ರವಾಹ ರೀತಿಯಲ್ಲಿ, ಶಾಂತ ರೀತಿಯ ಪ್ರವಾಹ ರೀತಿಯಲ್ಲಿ ಆಗಮಿಸ್ತಿರುವಂತಹ ದೃಶ್ಯದಂತೆ ನಾವು ಅದನ್ನು ನೋಡ್ತಾ ಇದೆ. ಅದು ಆ ರೀತಿಯಾದಂಥ ಭಾಸ ಆಗ್ತಾ ಇದೆ ನಮಗೆ. ಡ್ರೋನ್ ಮೂಲಕ, ನೇರ ಪ್ರಸಾರದ ಡ್ರೋನ್ ಮೂಲಕ ಇದನ್ನು ನೋಡ್ತಾ ಇದ್ದೇವೆ. ಇದು ಕೇವಲ ಚಿತ್ರೀಕರಣ ಮಾಡಿದಂತಹ ಡ್ರೋನ್ ದೃಶ್ಯಾವಳಿಗಳ ಅಲ್ಲ, ಇದು ನೇರ ಪ್ರಸಾರದಲ್ಲಿ ಡ್ರೋನ್ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇರುವಂಥದ್ದು. ಇದು ಬೈಪಾಸ್ ರಸ್ತೆಯಲ್ಲಿ ದೇವರು ಆ ಉಳ್ಳಾಲ್ತಿಯ ಆಗಮನ ಆಗ್ತಾ ಇರುವಂಥದ್ದು. ಬಲ್ನಾಡು ಆ ಕ್ಷೇತ್ರದಿಂದ ಈ ನೇರ ಪ್ರಸಾರವನ್ನು ನಾವು ಮಾಡ್ತಾ ಇದ್ದೇವೆ. ಬಲ್ನಾಡು ಕ್ಷೇತ್ರದಲ್ಲಿ ಹೇಗೆ ಅದು ನಡೆಯುತ್ತದೆ, ಆ ಉಳ್ಳಾಲ್ತಿಯಮ್ಮನವರ ಭೇಟಿಯ, ಅಲ್ಲಿಂದ ಭಂಡಾರ ಆಗಮನ ಆಗುವಂಥದ್ದು, ಭೇಟಿಯ ಕ್ಷಣಗಳು, ಇವೆಲ್ಲದರ ಬಗ್ಗೆ ನಮ್ಮ ಚಾನೆಲ್ ಮುಖ್ಯಸ್ಥರಾಗಿರುವಂತಹ ದಾಮೋದರ ದೊಂಡಲೆಯವರು ನೇರ ಪ್ರಸಾರದಲ್ಲಿ ಅಲ್ಲಿಂದ ವೀಕ್ಷಕ ವಿವರಣೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅಲ್ಲಿಯ ಭಕ್ತರನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಸಾಕಷ್ಟು ಭಂಡಾರ ಆಗಮನದ ಜೊತೆಗೆ ಅವರು ಕೂಡ ಬಂದು ಅಲ್ಲಲ್ಲಿ ನಿಂತಿರುವಂತಹ ಭಕ್ತರನ್ನು ಮಾತನಾಡಿಸಿಕೊಂಡು ವೀಕ್ಷಕ ವಿವರಣೆ ನಮಗೆ ಕೊಟ್ಟರು. ಈಗ ಮತ್ತೆ ದಾಮೋದರ ದೊಂಡಲೆಯವರು ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ಈಗ ಮತ್ತೆ ನಮ್ಮ ಲೈವ್ ಯೂನಿಟ್ ವಿಭಾಗದ ಈ ಒಂದು ಸ್ಥಳದಿಂದ ಮತ್ತೆ ನಾವು ಈ ನೇರ ಪ್ರಸಾರದ ವೀಕ್ಷಕ ವಿವರಣೆಯನ್ನು ದಾಮೋದರ ದೊಂಡಲೆಯವರು ನಮ್ಮ ಜೊತೆಗೆ ಕೊಡಲಿಕ್ಕಿದ್ದಾರೆ. ಮಹತೋಬರ ಮಹಲಿಂಗೇಶ್ವರ ದೇವರ ಜಾತ್ರೋತ್ಸವದ ವೈಭವದ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೇವೆ. ಏಪ್ರಿಲ್ 16ರ ಈ ದಿನ ಉಳ್ಳಾಲ್ತಿ ದೇವಗಳ ಕಿರುವಾಳು ಭೇಟಿ, ಪಾಲಕಿ ಉತ್ಸವ, ಸಣ್ಣ ರಥೋತ್ಸವ, ಕೆರೆ ಉತ್ಸವ ನಡೆಯಲಿಕ್ಕಿದೆ. ಈಗಾಗಲೇ ಬಲ್ನಾಡಿನ ಶ್ರೀ ದಂಡನಾಯಕ ಉಳ್ಳಾಲ್ತಿ ದೈವಗಳ ಭಂಡಾರ ಶ್ರೀ ಕ್ಷೇತ್ರ ಪುತ್ತೂರಿನತ್ತ ಆಗಮಿಸ್ತಾ ಇದೆ. ವೈಭವದ ಮೆರವಣಿಗೆ ಬಹಳ ವಿಶೇಷವಾಗಿ ಇಷ್ಟೊಂದು ಜನಸಾಗರದ ನಡುವೆ ನಡೆಯುತ್ತಿರುವಂತಹ ವೈಭವೋಪೇತವಾದಂತಹ ಭಂಡಾರ ಬರುವ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಲೈವ್ ಡ್ರೋನ್ನ ಮೂಲಕ ತಾವು ಆ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಪಲ್ಲಕ್ಕಿಯಲ್ಲಿ ಕುಳಿತಂತಹ ತಾಯಿ ಉಳ್ಳಾಲ್ತಿ, ಅದರ ಎದುರು ಭಾಗದಲ್ಲಿ ಪಕ್ಕಿ ನಿಶಾನಿಯವರು, 5 ಪಾತ್ರಿಗಳು, ಬ್ಯಾಂಡ್ ವಾದ್ಯ ಜೊತೆಗೆ ಪಕ್ಕಿ ನಿಶಾನೆಯವರು, ಜೊತೆಗೆ ಎದುರು ಭಾಗದಲ್ಲಿ 300ಕ್ಕೂ ಅಧಿಕ ಸೂಟೆಯನ್ನು ಹಿಡಿದುಕೊಂಡು ಸಾಗುವಂತಹ
ಸೂಟೆದಾರರು ಇವರೆಲ್ಲರೂ ಒಟ್ಟುಗೂಡಿ ಇದೀಗ ಕ್ಷೇತ್ರದತ್ತ ಆಗಮಿಸ್ತಾ ಇದ್ದಾರೆ. ಆ ಅಪರೂಪದ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಡ್ರೋನ್ ದೃಶ್ಯಗಳ ಮೂಲಕ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಕಟ್ಟಿಕೊಡುವಂತಹ ನಿಟ್ಟಿನಲ್ಲಿ ಸುದ್ದಿ ನ್ಯೂಸ್ ನಿರಂತರವಾದಂತಹ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಬಲ್ನಾಡಿನ ಕ್ಷೇತ್ರದಲ್ಲಿ ಭಂಡಾರ ಬರುವುದು ಆರಂಭ ಆದಾಗಿನಿಂದ ಇಲ್ಲಿಯ ತನಕವೂ ಕೂಡ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ಕೊಡುತ್ತಾ ಕ್ಷಣ ಕ್ಷಣಕ್ಕೂ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಗಳ ಮೂಲಕ ಸುದ್ದಿ ಲೈವ್ ನೇರ ಪ್ರಸಾರದ ಮೂಲಕ ತಮ್ಮನ್ನು ಪ್ರತಿಯೊಂದು ಮಾಹಿತಿಯನ್ನು ಕೊಡುವಂಥ ನಿಟ್ಟಿನಲ್ಲಿ ಸುದ್ದಿಯ ಯೂನಿಟ್ ಕೆಲಸವನ್ನು ನಿರ್ವಹಿಸ್ತಾ ಇದೆ. ವಿಶೇಷವಾಗಿ ನಮ್ಮ ಜೊತೆಗೆ ಗೌತಮ್ ಶೆಟ್ಟಿ ಇರ, ಉಮೇಶ್ ಮಿತ್ತಡ್ಕ, ಶ್ರೀಧಾಮ ಅಡ್ಕಾರು, ಸಾವಿರ ಸೂಟ್ಯದ ಬುಲ್ಪುಡಿ ಬಲ್ಪುನ ಭಂಡಾರ, ಕಿರುವಾಲು ಭಂಡಾರ, ದೇವಾಲಯದಲ್ಲಿ ಶ್ರೀಜಿತ್, ಅನಿಲ್, ಪಂಚೇಶ್ ಚಾರಮಾಡಿ, ಅಜಿತ್ ಸಹಕರಿಸ್ತಾ ಇದ್ದಾರೆ. ಅದರ ಜೊತೆಗೆ ಬಲ್ನಾಡಿನಿಂದ ಇಲ್ಲಿಯ ತನಕ ಭಂಡಾರದ ಜೊತೆಗೆ ಕಾರ್ತಿಕ್ ಕರ್ಕೇರ ಕೈಪಂಗಳದೋಳ, ಪುತ್ತೂರದ ಬಲ್ನಾಡದ ಉಳ್ಳಾತ್ಯಪ್ಪೆ ಪುತ್ತೂರು ಕ್ಷೇತ್ರ ಬರೋದು ಪುನಃ ಅವನ್ನಿ ಭಿನ್ನ ಬಣ್ಣದ ಪುರ್ಲುದ ಮಲ್ಲಿಗೆದ ಸುವಾಸನೆದ ಮಲ್ಲಿಗೆದ ಕಮ್ಮಿನದ ಅಶ್ವಥ್ ಶೆಟ್ಟಿ ಬೆಟ್ಟಂಪಾಡಿ ಇವರೆಲ್ಲರೂ ಕೂಡ ಸಹಕಾರವನ್ನ ನೀಡ್ತಾ ಇದ್ದಾರೆ. ವಿಶೇಷವಾಗಿ ಪ್ರತಿದಿನದ ಪೇಟೆ ಸವಾರಿಯ ದೃಶ್ಯಗಳನ್ನು ನಿಮಗೆ ಕಟ್ಟಿಕೊಟ್ಟಂತಹ ಇಬ್ಬರು ಕಾರ್ತಿಕ್ ಕರ್ಕೇರ ಕೈಪಂಗಳದೋಳ ಮತ್ತು ಅಶ್ವಥ್ ಶೆಟ್ಟಿ ಬೆಟ್ಟಂಪಾಡಿ ಇವತ್ತು ಬಲ್ನಾಡಿನಿಂದ ಪುತ್ತೂರಿನ ತನಕವೂ ಕೂಡ ನಿರಂತರವಾಗಿ ಸಾಕ್ತಾ ಇದ್ದಾರೆ. ಇದೀಗ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ ಉಮೇಶ್ ಮಿತ್ತಡ್ಕ ವೀಕ್ಷಕ ವಿವರಣೆಯಲ್ಲಿ. ಉಮೇಶ್ ಮಿತ್ತಡ್ಕ ಅವರೇ, ಈ ದೃಶ್ಯಾವಳಿಯನ್ನು ನೋಡ್ತಾ ಇದ್ದರೆ ಉಳ್ಳಾಲ್ತಿ ದೈವಗಳ ಕಿರುವಾಳು ಬರುವಂತಹ ಸಂದರ್ಭದಲ್ಲಿ ವರುಷದಿಂದ ವರುಷಕ್ಕೆ ಜನ ಜಾತ್ರೆಯ ರೂಪದಲ್ಲಿ ಸೇರ್ತಾ ಇದ್ದಾರೆ. ಜನ ಸಾಗರವೇ ಸೇರ್ತಾ ಇದೆ. ಬಹಳ ವೈಭವದ ಕ್ಷಣಗಳಿಗೆ ಪುತ್ತೂರು ಸಾಕ್ಷಿ ಆಗ್ತಾ ಇದೆ. ಸಂಪೂರ್ಣವಾಗಿ ನಾವೀಗ ಬರುವಂಥ ಸಂದರ್ಭದಲ್ಲಿ ಬಪ್ಪಳಿಗೆಯ ಸುತ್ತಮುತ್ತ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನಸಾಗರ ಸೇರಿತ್ತು. ಆ ಎಲ್ಲ ಕ್ಷಣಗಳನ್ನು ತಾವೀಗ ನೋಡಿದ್ರಿ. ಇದೀಗ ಈ ಒಂದು ವೈಭವದ ಬಗ್ಗೆ ಏನು ಹೇಳ್ತೀರಿ? ಸರ್, ಇದು ಪುತ್ತೂರು ಜಾತ್ರೆ ಅಂತ ಹೇಳಿದರೆ ಕೇವಲ ಜಾತ್ರೆ ಮಾತ್ರ ಅಲ್ಲ, ಭಕ್ತರಿಗೆ ಸಂಭ್ರಮದ ಮತ್ತು ಜಾತ್ರೆಯಲ್ಲಿ ಪಾಲ್ಗೊಳ್ಳುವಂಥ ಕ್ಷಣ ಮಾತ್ರ ಅಲ್ಲ, ಅತ್ಯಂತ ಭಾವುಕತೆ ಮತ್ತು ಭಾವನಾತ್ಮಕವಾದಂತಹ ಒಂದು ಕ್ಷಣಗಳಿದು. ಆ ಹತ್ತೂರಿನ ಒಡೆಯ ಪುತ್ತೂರು ಮಹಾಲಿಂಗೇಶ್ವರನನ್ನು ನಿತ್ಯ ನಿರಂತರವಾಗಿ ಗರ್ಭಗುಡಿಯಲ್ಲಿ ನೋಡಿ, ಆ ಮಹಾಲಿಂಗೇಶ್ವರನ ನಡೆಯಲ್ಲಿ ನಿಂತು ಗರ್ಭಗುಡಿಯಲ್ಲಿರುವಂತಹ ದೇವರನ್ನು ನೋಡಿ ಕೈ ಮುಗಿದು ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಮನೋಭಿಲಾಷೆಯನ್ನು ಇಷ್ಟಾರ್ಥವನ್ನು ಪ್ರಾರ್ಥಿಸಿಕೊಳ್ಳುವಂಥದ್ದು ಸಹಜ. ಆದರೆ ಇವತ್ತು ಆ ಪುತ್ತೂರು ಜಾತ್ರೆಯಲ್ಲಿ ದೇವರು ಹೊರಗ ಭಾಗಕ್ಕೆ ಬರುವಂಥದ್ದು, ಮನೆ ಮನೆಗೆ ಹೋಗ್ತಾರೆ, ಪೇಟೆ ಸವಾರಿ ಆಗ್ತಾರೆ, ಹೊರಾಂಗಣದಲ್ಲಿ ಉತ್ಸವಗಳು ನಡೆಯುತ್ತದೆ. ಇವೆಲ್ಲ ದೃಶ್ಯಾವಳಿಗಳನ್ನು ನೋಡುವುದರ ಮುಖಾಂತರವಾಗಿ ಮಹಾಲಿಂಗೇಶ್ವರ ದೇವರನ್ನು ನೇರವಾಗಿ ನಾವು ಕಣ್ತುಂಬಿಕೊಳ್ತೇವಲ್ವ. ಹಾಗಾಗಿ ಇಷ್ಟೊಂದು ದೊಡ್ಡದಾದಂತಹ ಜನಸಂಖ್ಯೆ, ಜನಸಾಗರ ಆಗಮಿಸ್ತಾ ಇದೆ. ಹತ್ತೂರಿನಲ್ಲಿ ನೆಲೆಸಿದರೂ ಪುತ್ತೂರಿನ ಜಾತ್ರೆಯ ಸಂದರ್ಭದಲ್ಲಿ ಒಮ್ಮೆ ನಾನು ಬಂದು ಹೋಗ್ತೇನೆ. ಹೀಗಾಗಿ ಇವತ್ತು ಇಷ್ಟೊಂದು ದೊಡ್ಡದಾದಂತಹ ಜನಸಂಖ್ಯೆ ಇದೆ. ಆ ಉಳ್ಳಾಲ್ತಿ ಅಮ್ಮನವರ ಒಂದು ಆಗಮನದ ಸಂದರ್ಭದಲ್ಲಿಯೂ ಕೂಡ ಪ್ರತಿ ಮನೆಯಿಂದಲೂ ಕೂಡ ಒಂದು ತುಂಡು ಮಲ್ಲಿಗೆಯಾದರೂ ಆ ಮಲ್ಲಿಗೆ ಪ್ರಿಯ ಉಳ್ಳಾಲ್ತಿಗೆ ಸಮರ್ಪಣೆ ಆಗಬೇಕೆನ್ನುವಂಥದ್ದು ಭಕ್ತರ ಆಶಯ. ಹಾಗಾಗಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಇದು ನಿರಂತರವಾಗಿ ನಡೀತಾ ಇದೆ. ಪ್ರತಿ ವರ್ಷದಿಂದ ವರ್ಷಕ್ಕೆ ಈ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹತ್ತೂರಿನಿಂದಲೂ ಕೂಡ ಭಕ್ತರು ಇಲ್ಲಿಗೆ ಆಗಮಿಸ್ತಾರೆ. ದಿನೇ ದಿನೇ ಪುತ್ತೂರು ಮಹಾಲಿಂಗೇಶ್ವರ ದೇವರ ವೈಭವದ ಉತ್ಸವಗಳು ಮತ್ತಷ್ಟು ಸಂಭ್ರಮ ಸಡಗರದಿಂದ ನಡೆಯುತ್ತಾ ಇದೆ ಅನ್ನುವಂಥದ್ದು. ಜಾತ್ರೋತ್ಸವದ ಈ ದಿನ ಮಹಾಲಿಂಗೇಶ್ವರ ದೇವರ
ಭೇಟಿಯಾಗೋದಕ್ಕೆ ದಂಡನಾಯಕ ಮತ್ತು ಉಳ್ಳಾಲ್ತಿ ದೈವಗಳು ಆಗಮಿಸುವಂತಹದ್ದು, ಭೇಟಿಯ ಸಂದರ್ಭ ಎಲ್ಲವೂ ಕೂಡ ಗಮನಿಸ್ತಾ ಇದ್ದೀರಿ. ಅದರ ಜೊತೆಗೆ ಮುಂದಿನ ಉಳ್ಳಾಲ್ತಿಯ ಜಾತ್ರೆಯ ಸಂದರ್ಭದಲ್ಲಿ ಅಲ್ಲಿ ನಡೆಯುವಂತಹ ನೇಮ ನಡಾವಳಿ ನಡೆಯುವಂತಹ ಸಂದರ್ಭದಲ್ಲಿ ಅಲ್ಲಿ ಮಾಯದಲ್ಲಿ ಬಂದು ಮಹಾಲಿಂಗೇಶ್ವರ ನೇಮವನ್ನು ನೋಡ್ತಾರೆ ಅನ್ನುವಂಥ ನಂಬಿಕೆ ಇದೆ. ಅದಕ್ಕೋಸ್ಕರವಾಗಿ ಅಲ್ಲಿಯ ನೇಮ ನಡಾವಳಿ ನಡೆಯುವಂತಹ ಕಟ್ಟೆಯ ಮುಂಭಾಗದಲ್ಲಿ ಮಹಾಲಿಂಗೇಶ್ವರನಿಗೆ ಒಂದು ವಿಶೇಷವಾದಂಥ ಕಟ್ಟೆಯನ್ನು ನಿರ್ಮಾಣ ಮಾಡಲಾಗಿದೆ. ಆ ಕಟ್ಟೆಯಲ್ಲಿ ಕುಳಿತುಕೊಂಡು ಮಹಾಲಿಂಗೇಶ್ವರನು ನೇಮ ನಡಾವಳಿಗಳನ್ನು ನೋಡುತ್ತಾರೆ ಎನ್ನುವಂತಹ ನಂಬಿಕೆಗಳಿದ್ದಾವೆ. ನಾವು ಎರಡೂ ಕಡೆಯ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀವಿ. ಇದೀಗ ಪುತ್ತೂರಿನ ದೇವಸ್ಥಾನದ ಒಳಭಾಗದ ದೃಶ್ಯಾವಳಿ. ಇಲ್ಲಿ ಸಣ್ಣ ರಥದ ಜೊತೆಗೆ ಭಕ್ತ ಸಾಗರ ಕಾಣ್ತಾ ಇದೆ. ಸಣ್ಣ ರಥದ ಜೊತೆಗೆ ಭಕ್ತ ಸಾಗರ ಒಂದು ಕಡೆಯಾದರೆ, ಮತ್ತೊಂದು ಕಡೆಗೆ ದೇವಸ್ಥಾನದ ಮುಂಭಾಗದಲ್ಲಿಯೂ ಕೂಡ ಸಾವಿರಾರು ಭಕ್ತರು ನಿಯೋಜನೆಗೊಂಡಿರುವಂಥದ್ದು, ಅಲ್ಲಲ್ಲಿ ಕುಳಿತುಕೊಂಡಿರುವಂಥದ್ದು, ನಿಂತುಕೊಂಡಿರುವಂಥದ್ದನ್ನು ಮಾಡ್ತಾ ಇದ್ದೀರಿ. ಎಲ್ಲರೂ ಕೇಳ್ತಾ ಇರುವಂತಹದ್ದು ಭಂಡಾರದ ನಿರೀಕ್ಷೆಯಲ್ಲಿ ನಾವು ದೇವರು ಮತ್ತು ದೈವಗಳ ಭೇಟಿಯ ಸಂದರ್ಭವನ್ನು ನೋಡಲೇಬೇಕು ಅಂತ ತುದಿಗಾಲಲ್ಲಿ ನಿಂತಿರುವಂಥವರು, ಕಾತುರತೆಯಿಂದ ಕಾಯ್ತಾ ಇರುವಂಥವರು ಬಹಳಷ್ಟು ಜನ ಈ ಉಳ್ಳಾಲ್ತಿಯಮ್ಮ ಮತ್ತು ಮಹಾಲಿಂಗೇಶ್ವರ ದೇವರ ಸುಂದರ ಭೇಟಿಯ ಕ್ಷಣವನ್ನು ನೋಡೋದಕ್ಕೆ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಆ ಎಲ್ಲ ಕಾತುರತೆಯ ಕಾಯುವಿಕೆಗೆ ಇದೀಗ ಉತ್ತರ ಸಿಗುತ್ತೆ. ಬಹಳ ವಿಶೇಷವಾಗಿ ಬಪ್ಪಳಿಗೆಯನ್ನು ದಾಟಿ ಉಳ್ಳಾಲ್ತಿ ದೈವಗಳ ಭಂಡಾರ ಆಗಮಿಸ್ತಾ ಇರುವಂಥದ್ದು. ಇನ್ನೇನು ಕೆಲವು ನಿಮಿಷಗಳಲ್ಲಿ ಪುತ್ತೂರಿನ ಪೇಟೆಗೆ ಭಂಡಾರ ಆಗಮಿಸಲಿಕ್ಕಿದೆ. ತದಬಳಿಕ ಸಹಸ್ರಾರು ಭಕ್ತರು ಕಾತುರತೆಯಿಂದ ಕಾಯ್ತಾ ಇರುವಂತಹ ಅವಿಸ್ಮರಣೀಯ ಕ್ಷಣ ಈ ದೇವಾಲಯದ ಆವರಣದಲ್ಲಿ ನಡೀಲಿಕ್ಕಿದೆ. ಆ ಎಲ್ಲ ಕ್ಷಣಗಳಿಗಾಗಿ ಸಾವಿರಾರು ಭಕ್ತರು ಕಾತುರತೆಯಿಂದ ಕಾಯ್ತಾ ಇರುವಂತಹದ್ದು. ಇವತ್ತು ಅಂಕದ ಕಟ್ಟೆಯಲ್ಲಿರ್ಬೋದು, ಉಳ್ಳಾಲ್ತಿಯಮ್ಮನ ದೈವಸ್ಥಾನದಲ್ಲಿರ್ಬೋದು, ಸಂಗ್ರಹವಾಗಿರುವಂತಹ ಮಲ್ಲಿಗೆಯೇ ಹೇಳುತ್ತೆ ಮಹಾಲಿಂಗೇಶ್ವರ ಮತ್ತು ಉಳ್ಳಾಲ್ತಿ ಅಮ್ಮನ ಎಡೆಗಿರುವಂತಹ ಭಕ್ತಿಯ ಶಕ್ತಿ ಏನು ಅಂತ. ಭಕ್ತಿ ಕೇವಲ ಭಕ್ತಿಯಲ್ಲ, ಭಯ ಭಕ್ತಿ ಜೊತೆಗೂಡಿ ಇರುವಂತಹ ಭಕ್ತಿ ಎನ್ನುವಂತಹದನ್ನು ಬಹಳ ಚಂದವಾಗಿ ಕೆಲವು ಪಂಡಿತರು ಹೇಳ್ತಾರೆ. ಅದೇ ರೀತಿಯಾಗಿ ಮಹಾಲಿಂಗೇಶ್ವರನ ಕಟ್ಟೆ ಪೂಜೆಯ ಸಂದರ್ಭದಲ್ಲಿ ನಾವು ಗಮನಿಸ್ತಾ ಹೋದ್ವಿ. ಮಹಾಲಿಂಗೇಶ್ವರನ ಕಟ್ಟೆ ಪೂಜೆಯ ಸಂದರ್ಭ ಒಂದು ಕಡೆಯಾದರೆ, ಶ್ರೀ ಕ್ಷೇತ್ರ ಪುತ್ತೂರಿಗೆ ಆಗಮಿಸ್ತಾ ಇರುವಂಥ ಉಳ್ಳಾಲ್ತಿ ಮತ್ತು ಶ್ರೀ ದಂಡನಾಯಕ ದೈವಗಳ ಭಂಡಾರ ಆಗಮಿಸುವಂಥ ಕ್ಷಣವೂ ಕೂಡ ಅಪೂರ್ವ ಮತ್ತು ಅನನ್ಯ. ಯಾಕೆಂತಂದರೆ ಆ ಎರಡೂ ಕ್ಷಣಗಳು ಕೂಡ ಬಹಳ ವಿಶೇಷವಾದ್ದು. ಇದೀಗ ತಾವು ಆ ಡ್ರೋನ್ನ ಮೂಲಕ ವೈಭವದ ದೃಶ್ಯಾವಳಿಯನ್ನು ನೋಡಲಿಕ್ಕಿದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮಗೆ ನೇರ ದೃಶ್ಯಾವಳಿಯ ಮೂಲಕ ಇದೀಗ ಸಂಪೂರ್ಣವಾಗಿ ಎಕ್ಸ್ಕ್ಲೂಸಿವ್ ಆದಂತಹ ನೇರ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಲೈವ್ ಡ್ರೋನ್ನ ಮೂಲಕ ನೇರ ದೃಶ್ಯಾವಳಿಯನ್ನು ಈಗ ನೋಡ್ತಾ ಇದ್ದೀರಿ. ದೈವಗಳ ಭಂಡಾರ ಎಲ್ಲಿ ಬರ್ತಾ ಇದೆ ಅನ್ನುವಂತಹದಕ್ಕೆ ಉತ್ತರವಾಗಿ ಇದೀಗ ಹೈವೇನ ದಾಟಿ ಒಳಭಾಗಕ್ಕೆ ಇನ್ನೇನು ಕೆಲವು ಕ್ಷಣಗಳಲ್ಲಿ ಶ್ರೀ ಕ್ಷೇತ್ರವನ್ನು ಪ್ರವೇಶ ಮಾಡಲಿಕ್ಕಿದ್ದಾರೆ ಎನ್ನುವಂತಹದ್ದು. ಇದೀಗ ಹೈವೇಯನ್ನು ದಾಟಿ ಬರುವಂತಹ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಭಕ್ತ ಸಾಗರ, ಮತ್ತೊಂದು ಕಡೆ ಪಾತ್ರಿ ವರ್ಗ, ಮತ್ತೊಂದು ಕಡೆ ಅರ್ಚಕ ವರ್ಗ, ಮತ್ತೊಂದು ಕಡೆ ಬ್ಯಾಂಡಿನವರು, ಜೊತೆಗೆ ಸೂಟೆದಾರರು, ಅವರ ಜೊತೆಗೆ ಅಪಾರ ಪ್ರಮಾಣದ ಭಕ್ತ ವರ್ಗ, ಇವರೆಲ್ಲರೂ ಕೂಡ ಸಾಗಿ ಬರ್ತಾ ಇರುವಂಥ ರೀತಿಯನ್ನು ನಾವೀಗ ನೋಡ್ತಾ ಇದ್ದೇವೆ. ದೇವರು ಮನೆ ಬಾಗಿಲಿಗೆ ಬರುವಂತಹ ಒಂದು ವಿಶಿಷ್ಟ ಪರಂಪರೆ ಪುತ್ತೂರಿನಲ್ಲಿ ಇದೆ ಅನ್ನುವಂತಹದ್ದು.
ಗರ್ಭಗುಡಿಯಿಂದ ಹೊರಬರುವಂತಹ ಉತ್ಸವ ಮೂರ್ತಿ ಶಿವನಿಗೆ ಊರು ಸುತ್ತುವ ಉಮೇದಿರ್ತದಂತೆ. ಅಷ್ಟ ದಿಕ್ಕುಗಳಿಗೂ ಸವಾರಿ ಮಾಡುವ ದೇವರು ಕಟ್ಟೆ ಪೂಜೆಯ ನೆಪದಲ್ಲಿ ಮನೆ ಅಂಗಳವನ್ನು ಪ್ರವೇಶಿಸುವಾಗ ಮನೆ ಪಾವನವಾಗ್ತದೆ, ಮನ ಪವಿತ್ರವಾಗ್ತದೆ ಅನ್ನುವಂತಹ ಮಾತಿದೆ. ಈಗ ಮಹತೋಬಾರ ಮಹಾಮಹಿಮ ಮಹಾಲಿಂಗೇಶ್ವರನೆಡೆಗೆ ಉಳ್ಳಾಲ್ತಿ ತಾಯಿ ಬರ್ತಾ ಇದ್ದಾರೆ. ಉಳ್ಳಾಲ್ತಿ ತಾಯಿ ಬರುವಂತಹ ಈ ಸಂದರ್ಭವೂ ಕೂಡ ಅದೇ ರೀತಿ ಮನೆ ಪಾವನವಾಗ್ತದೆ, ಮನ ಪವಿತ್ರವಾಗ್ತದೆ ಅನ್ನುವಂತಹ ರೀತಿಯಲ್ಲಿ ಅಲ್ಲಿಂದ ಇಲ್ಲಿ ತನಕವೂ ಕೂಡ ಭಕ್ತವರ್ಗ ಕಾಯ್ತಾ ಇದೆ. ಇದೀಗ ಡ್ರೋನ್ನ ಮೂಲಕ ವೈಭವದ ದೃಶ್ಯಾವಳಿಯನ್ನ ನೋಡ್ತಾ ಇದ್ದೀರಿ. ಈ ಕ್ಷಣವನ್ನ ನೋಡಿದ್ರೆ ಉಮೇಶ್ ಮಿತ್ತಡ್ಕ ಅವರೇ, ತಮಗೆ ಹೇಳಿ, ಕ್ಷಣವನ್ನು ನೋಡಿದ್ರೆ ಏನು ಅನಿಸ್ತದೆ? ಇದೊಂದು ಅತ್ಯಂತ ಭಾವನಾತ್ಮಕ ಮತ್ತು ಭಾವುಕತೆಯ ಕ್ಷಣಗಳು. ಒಂದು ಕಡೆಗೆ ಆ ಮಹಾಲಿಂಗೇಶ್ವರ ದೇವರನ್ನು, ಅನನ್ಯವಾದಂತಹ ಸಂಬಂಧವನ್ನು ಇರಿಸಿಕೊಂಡಂತಹ ಮಹಾಲಿಂಗೇಶ್ವರ ದೇವರನ್ನು ಭೇಟಿಯಾಗಲಿಕ್ಕೆ ಆ ಉಳ್ಳಾಲ್ತಿ ಅಮ್ಮನವರ ಹೇಗೆ ಒಂದು ಅತ್ಯಂತ ಉತ್ಸಾಹದಿಂದ ಆಗಮಿಸ್ತಾ ಇದ್ದಾರೆ, ಅಷ್ಟೇ ಉತ್ಸಾಹ ಭಕ್ತರಲ್ಲಿ ಕಾಣ್ತಾ ಇದೆ. ಒಂದು ಕಡೆಯಲ್ಲಿ ದೇವಸ್ಥಾನದ ಹೊರಾಂಗಣದಲ್ಲಿ, ಅಂದರೆ ಪಶ್ಚಿಮ ಭಾಗದಲ್ಲಿ ಉಳ್ಳಾಲ್ತಿ ಅಮ್ಮನ ಬರುವಿಕೆಗಾಗಿ ಕಾಯುತ್ತಿರುವಂತಹ ನಿರೀಕ್ಷೆಯಲ್ಲಿರುವಂತಹ ಭಕ್ತರು, ಇನ್ನೊಂದು ಕಡೆ ಉಳ್ಳಾಲ್ತಿ ಅಮ್ಮನ ಒಂದು ಭಂಡಾರದ ಜೊತೆಗೆ ಸಾಗಿಕೊಂಡು ಬರ್ತಾ ಇರುವಂತಹ ಭಕ್ತರು, ಅವರೂ ಕೂಡ ಅತ್ಯಂತ ಪುಳಕಿತರಾಗ್ತಾ ಇದ್ದಾರೆ. ನಾವು ಯಾವಾಗ ಮಹಾಲಿಂಗೇಶ್ವರ ದೇವರ ಜೊತೆಗೆ ಉಳ್ಳಾಲ್ತಿ ಅಮ್ಮನ ಭೇಟಿಯ ಸುಂದರವಾದಂತಹ ಕ್ಷಣಗಳನ್ನು ಕಣ್ತುಂಬಿಕೊಳ್ತೇವೆ ಎನ್ನುವಂತಹ ನಿರೀಕ್ಷೆಯಲ್ಲಿ ಆ ಜನತೆ ಇದ್ದಾರೆ. ಹಾಗಾಗಿ ಉಳ್ಳಾಲ್ತಿ ಅಮ್ಮನವರ ಆ ಒಂದು ಭಂಡಾರದ ಜೊತೆಗೆ ಭಕ್ತ ಸಾಗರ ಹರಿದು ಬರ್ತಾ ಇದೆ ಪುತ್ತೂರು ಕ್ಷೇತ್ರದತ್ತ. ಪುತ್ತೂರು ಕ್ಷೇತ್ರದ ಈ ಒಂದು ದೇವಸ್ಥಾನದ ವಠಾರದಲ್ಲಿ ಭಕ್ತ ಸಾಗರ ಅಮ್ಮನವರ ಭೇಟಿಗಾಗಿ, ಅಮ್ಮನವರ ಭಂಡಾರದ ಆಗಮನಕ್ಕಾಗಿ ನಿರೀಕ್ಷೆಯಲ್ಲಿದೆ. ಅವೆಲ್ಲ ದೃಶ್ಯಾವಳಿಗಳನ್ನು ನಾವು ನೇರ ಪ್ರಸಾರದಲ್ಲಿ ಕೊಡ್ತಾ ಇದ್ದೇವೆ. ವಿದ್ಯುತ್ ದೀಪಗಳಿಂದ ಮಾತ್ರ ಅಲ್ಲ ಕಂಗೊಳಿಸ್ತಾ ಇರುವಂಥದ್ದು, ಇದು ಸರತಿ ಸಾಲಿನಲ್ಲಿರುವಂತಹ ಸೂಟೆಯ ಆ ಮಿನುಗು, ಸೂಟೆಯನ್ನು ಜಲಪಿಸ್ತಾ ಇರುವಂಥದ್ದು. ಸೂಟೆಯನ್ನು ಜಲಪಿಸುವಂಥದ್ದು ಎರಡು ಕಾರಣಕ್ಕೆ. ಆ ತೆಂಗಿನ ಗರಿಯ ಮಡಲಿನಿಂದ ಮಾಡಿದಂತಹ ಸೂಟೆ ಅದು ಹೊತ್ತಿ ಉರಿಬೇಕಾದ್ರೆ ಅದನ್ನು ಆಗಾಗ ಜಲಪಿಸಬೇಕಾಗ್ತದೆ, ಅದೊಂದು ರೀತಿಯಲ್ಲಿ. ಇನ್ನೊಂದು, ಭಕ್ತರು ಅದನ್ನು ಹಿಡ್ಕೊಂಡಿರಬೇಕಾದ್ರೆ ಅತ್ಯಂತ ಉತ್ಸಾಹದಿಂದ ಆ ಸೂಟೆಯನ್ನು ಬೀಸುವಂಥದ್ದು. ಹಾಗಾಗಿ ಆ ಡ್ರೋನ್ ದೃಶ್ಯಾವಳಿಯಲ್ಲಿ ನಮಗೆ ಆ ಮಿನುಗುತನ, ಇಡೀ ರಸ್ತೆಯುದ್ದಕ್ಕೊಂದು ರೀತಿಯ ಮಿನುಗುತನ ಕಾಣ್ತಾ ಇದೆಯಲ್ಲ. ಒಂದು ಕಡೆ ವಿದ್ಯುತ್ ದೀಪಗಳಿಂದ ಅಲಂಕೃತವಾಗಿರುವಂಥದ್ದು, ಇನ್ನೊಂದಷ್ಟು ಆ ಸೂಟೆಯ ಬೆಳಕು ಪ್ರಜ್ವಲಿಸ್ತಾ ಇರುವಂಥದ್ದು. ಇಂತಹ ವೈಭವದ, ಸಂಭ್ರಮದ, ಮನಮೋಹಕ ದೃಶ್ಯಾವಳಿಗಳ ಮುಖಾಂತರವಾಗಿ ಆ ಭಂಡಾರದ ಆಗಮನವನ್ನು ನಾವು ನೋಡ್ತಾ ಇದ್ದೇವೆ. ಹತ್ತೂರಿನಲ್ಲಿ ನೆಲೆಸ್ತಾ ಇರುವಂತಹ ಪುತ್ತೂರಿನ ಮಹಾಲಿಂಗೇಶ್ವರ ದೇವರ ಭಕ್ತರು ಇವತ್ತು ತಮ್ಮ ಕಣ್ಣಿನಲ್ಲಿ ನೇರವಾಗಿ ನೋಡಲಿಕ್ಕೆ ಆಗದಿದ್ದರೂ ತಮ್ಮ ಕಣ್ಣುಗಳಲ್ಲಿ ನೇರವಾಗಿ ನೋಡುವುದಕ್ಕಿಂತ ಮಿಗಿಲಾಗಿ ನೇರ ಪ್ರಸಾರದಲ್ಲಿ ಈ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದಾರೆ. ಆ ಪ್ರಯತ್ನಕ್ಕಾಗಿ ನಾವು ಸುದ್ದಿಯ ತಂಡ ಶ್ರಮಿಸ್ತಾ ಇದೆ. ದಾಮೋದರ್ ಸರ್ ಅವರೇ, ಇದೀಗ ಬಲ್ನಾಡಿನಿಂದ ಆಗಮಿಸಿರ್ತಕ್ಕಂತಹ ಉಳ್ಳಾಲ್ತಿ ದಂಡನಾಯಕ ಶ್ರೀ ದಂಡನಾಯಕ ಉಳ್ಳಾಲ್ತಿ ದೈವಗಳ ಭಂಡಾರ ಇದೀಗ ಶ್ರೀ ಕ್ಷೇತ್ರದತ್ತ ಆಗಮಿಸ್ತಾ ಇದೆ. ಬಲ್ನಾಡಿನಿಂದ ಇಲ್ಲಿಯ ತನಕ ಈ ದೃಶ್ಯಗಳನ್ನು ಕಟ್ಟಿಕೊಟ್ಟಂಥವರು ನಮ್ಮ ತಂಡದ ಕಾರ್ತಿಕ್ ಕರ್ಕೇರ ಕೈಪಂಗಳ ದೋಳ, ಅಶ್ವಥ್ ಶೆಟ್ಟಿ ಬೆಟ್ಟಂಪಾಡಿ, ಇವರು ಈ ಸಂಪೂರ್ಣ ದೃಶ್ಯಾವಳಿಯನ್ನು ನಮಗೆ ಕಟ್ಟಿಕೊಟ್ಟಿದ್ದಾರೆ. ಅದರ ಜೊತೆಗೆ ನಮ್ಮ ತಂಡದಲ್ಲಿ ಗೌತಮ್ ಶೆಟ್ಟಿ, ಉಮೇಶ್ ಬಿತ್ತಡ್ಕ, ಶ್ರೀಧಾಮ ಅಡ್ಕರ್, ಪಂಚೇಶ್ ಚಾರ್ಮಾಡಿ ಎಲ್ಲರೂ ಕೂಡ ಸಹಕಾರವನ್ನು ನೀಡ್ತಾ ಇದ್ದಾರೆ. ಈ ವೈಭವ ದಕ್ಷಿಣ ಇದೀಗ
ಉಳ್ಳಾಲ್ತಿಯಮ್ಮ ಪುತ್ತೂರಿನ ಕ್ಷೇತ್ರಕ್ಕೆ ಆಗಮಿಸುತ್ತಿದ್ದಾರೆ ಅನ್ನುವಂತಹದ್ದು ಬಹಳ ವೈಭವಪೂರ್ಣವಾದಂಥ ಕ್ಷಣ, ಬಹಳ ವಿಶೇಷವಾದಂಥ ಕ್ಷಣ, ಬಹಳ ಭಕ್ತಿ ಪ್ರಧಾನವಾದಂಥ ಕ್ಷಣ. ನಾವು ಹೀಗೆ ಬರುವಾಗ ಒಂದು 80 ವರ್ಷದ ಪ್ರಾಯದ ಒಬ್ಬ ಭಕ್ತ ನಮ್ಮ ಜೊತೆಗೆ ಮಾತನಾಡಿದರು. ಅವರು ಹೇಳ್ತಾ ಇದ್ರು, ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಹಿಂದೆ ಅಲ್ಲಲ್ಲಿ ದಾರಿ ಇಟ್ಟು ದೀಪ ಇಡುವಂತಹ ಕ್ರಮ ಇತ್ತು, ಆದರೆ ಈಗ ಅದೆಲ್ಲವೂ ಕೂಡ ಇದೆ. ಅದರ ಜೊತೆಗೆ ಇಡೀ ಊರಿಗೂರೇ ಅಲಂಕಾರಗೊಂಡಿದೆ, ಊರಿಗೂರೇ ರಂಗೋಲಿ ಅಲಂಕಾರಗೊಂಡಿದೆ. ಹಿಂದೆ ಅಲ್ಲಲ್ಲೊಂದೊಂದು ಮನೆ ಇತ್ತು, ಆ ಮನೆ ಎದುರು ಭಕ್ತರು ಕಾಯ್ತಾ ಇದ್ರು, ಉಳ್ಳಾಲ್ತಿ ಅಮ್ಮ ಆಗಮಿಸುವಾಗ ಕೈ ಮುಗಿದು ಭಕ್ತಿಯಿಂದ ಬೇಡಿಕೊಳ್ತಾ ಇದ್ರು ಅಂತ. ಆದರೆ ಹೀಗಾಗಲ್ಲ. ಬಲ್ನಾಡಿನಿಂದ ಬಪ್ಪಳಿಗೆಯ ತನಕವೂ ಕೂಡ ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಭಕ್ತ ಸಾಗರ ನಿಂತಿರುತ್ತೆ ಅಂತ. ಯಾಕೆ ತಡವಾಗುತ್ತೆ ಬಲ್ನಾಡಿನ ಉಳ್ಳಾಲ್ತಿಯಮ್ಮನ ಭಂಡಾರ ಬರುವುದು ಅಂತ ಹೇಳಿದರೆ, ಸಾವಿರಾರು ಹಣ್ಣುಗಾಯಿ ಅರ್ಪಣೆ ಆಗುತ್ತೆ, ಸಾವಿರಾರು ಜನರ ಮಲ್ಲಿಗೆ ಹೂವು ಅರ್ಪಣೆಯಾಗುತ್ತೆ. ಆ ಪ್ರಸಾದವನ್ನು ಸ್ವೀಕರಿಸಿ ಅವರಿಗೆ ವಾಪಸ್ಸು ಪ್ರಸಾದವನ್ನು ಕೊಡುವಂಥ ಕ್ರಮ ಆಗಬೇಕು. ಇವೆಲ್ಲವೂ ಕೂಡ ನಡೀತಾ ಬರುವಂತಹದ್ದು ಅನ್ನುವಂಥದ್ದು ಬಹಳ ವಿಶೇಷ. ನಾವು ಬಹಳಷ್ಟು ಜನರನ್ನು ಮಾತನಾಡಿಸಿದ್ದೇವೆ. ಬೆಳಗಾವಿಯವರನ್ನು ಕೂಡ ನಾವು ಮಾತನಾಡಿಸಿದ್ದೇವೆ. ಬೆಳಗಾವಿಯವರು ದೂರದ ಊರಿನಿಂದ ಬಂದು ಇಲ್ಲಿ ಬಂದು ನೆಲೆಸಿದ್ರು. ಅವರನ್ನು ಮಾತನಾಡಿಸಿದಂಥ ಸಂದರ್ಭದಲ್ಲಿ ಅವರು ಹೇಳಿದ್ದು, ನಮ್ಮಲ್ಲೂ ಮಹಾಲಿಂಗೇಶ್ವರ ದೇವರಿದೆ, ನಾವು ಆರಾಧನೆಯನ್ನು ಮಾಡ್ತೇವೆ, ಆದರೆ ಇಂತಹದೊಂದು ವೈಭವಪೂರ್ಣವಾದಂತಹ ಭಂಡಾರವನ್ನು ಪಡೆದುಕೊಂಡು ಹೋಗುವಂತಹ ಯಾವುದೇ ಒಂದು ಕ್ಷಣಗಳನ್ನು ನಾವು ನೋಡಲಿಲ್ಲ. ಕಳೆದ 20 ವರ್ಷಗಳಿಂದ ಇಂತಹದೊಂದು ಕ್ಷಣವನ್ನು ನಾನು ನೋಡಲಿಲ್ಲ ಅನ್ನುವಂಥದ್ದನ್ನು ಹೇಳಿದರು. ಇನ್ನು ಮತ್ತೊಬ್ಬರು, ಅಲ್ಲಿ ಆ ಊರಿಗೆ ಸಂಬಂಧ ಇಲ್ಲ ಅವರು, ಆದರೆ ಅವರು ಭಾಗಮಂಡಲದಿಂದ ಬಂದು ಅಲ್ಲಿ ನಿಂತಿದ್ದಾರೆ. ಯಾಕೆಂತಂದರೆ ತಾಯಿಯನ್ನು ನೋಡುವುದಕ್ಕಾಗಿ ಭಾಗಮಂಡಲದಿಂದ ಬಂದಿದ್ದೇನೆ, ನಾನು ಪ್ರತಿ ವರ್ಷ ತಾಯಿಯನ್ನು ನೋಡುವುದಕ್ಕಾಗಿ ದೇವಸ್ಥಾನಕ್ಕೆ ಹೋಗುತ್ತಿದ್ದೆ. ದೇವಸ್ಥಾನದಲ್ಲಿ ಅವರು ಬರುವಾಗ ಆ ರಶ್ನಲ್ಲಿ ನಮಗೆ ತುಂಬ ಕಷ್ಟ ಆಗ್ತದೆ ದರ್ಶನ ಮಾಡುವುದು ಅನ್ನುವಂಥ ಕಾರಣಕ್ಕಾಗಿ ಅವರು ರಸ್ತೆಯ ಬದಿಯಲ್ಲಿ ನಿಂತುಕೊಂಡು ದೇವರಿಗೆ ಮಲ್ಲಿಗೆಯನ್ನು ಹಿಡಿದುಕೊಂಡು ಅವರಿಗೊಂದು ಅರ್ಪಣೆಯನ್ನು ಮಾಡೋದಕ್ಕಾಗಿ ಕಾಯ್ತಾ ಇದ್ರು. ಭಾಗಮಂಡಲದವರಿದ್ದರು, ಕುಶಾಲನಗರದವರಿದ್ದರು, ಏನೇಕಲ್ನವರಿದ್ದು, ನೆಲ್ಯಾಡಿಯವರಿದ್ದರು, ಬೆಳ್ತಂಗಡಿಯವರಿದ್ದರು. ಇವರೆಲ್ಲರೂ ಕೂಡ ಕಾತುರತೆಯಿಂದ ಕಾಯ್ತಾ ಇದ್ರು. ಯಾಕೆ ಕಾಯ್ತಾ ಇದ್ರು ಅಂತ ಹೇಳಿದರೆ, ನಾವು ತಾಯಿಯನ್ನು ದರ್ಶನ ಮಾಡಬೇಕು, ತಾಯಿಯನ್ನು ದರ್ಶನ ಮಾಡಿ ಆ ತಾಯಿಗೆ ನಮ್ಮ ಮಲ್ಲಿಗೆಯ ಸೇವೆಯನ್ನೊಂದು ಕೊಡಬೇಕು, ಆ ಮಲ್ಲಿಗೆಯ ಸೇವೆಯನ್ನು ಕೊಟ್ಟು ನಾವು ಅವರ ಹತ್ರ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸು ತಾಯಿ, ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡು ತಾಯಿ ಅಂತ ಪ್ರಾರ್ಥಿಸಬೇಕು ಅನ್ನುವಂಥ ಕಾರಣಕ್ಕಾಗಿ. ಆ ಕಾರಣವನ್ನು ಯಾಕೆ ಬಂದ್ರಿ ಅಂತ ಕೇಳಿದ್ವಿ ನಾವು. ಆ ಸಂದರ್ಭದಲ್ಲಿ ಅವರು ಹೇಳಿದರು, ಯಾಕೆ ನಾವು ಬಂದಿದ್ದೀವಿ ಅಂತಂದರೆ, ನಮ್ಮ ಇಷ್ಟಾರ್ಥಗಳು ಕಳೆದ 20 ವರ್ಷಗಳಿಂದ ದೂರ ಆಗಿದೆ. ನಾನು ಇಲ್ಲಿ ಬೇಡಿದಾಗಿನಿಂದ ನನ್ನ ಇಷ್ಟಾರ್ಥಗಳನ್ನು ತಾಯಿ ಈಡೇರಿಸ್ತಾ ಇದ್ದಾಳೆ, ಕಷ್ಟ ಕಾರ್ಪಣ್ಯಗಳನ್ನು ತಾಯಿ ದೂರ ಮಾಡ್ತಾ ಇದ್ದಾಳೆ, ನನ್ನ ಬಾಳಿನಲ್ಲೊಂದು ನೆಮ್ಮದಿಯ ಅಲೆ ಎಬ್ಬಿದೆ ಅನ್ನುವಂಥದ್ದನ್ನು ಹೇಳಿದರು. ಅಂದರೆ ಮಹಾಮಹಿಮನಾದ ಮಹಾಲಿಂಗೇಶ್ವರ ಮತ್ತು ತಾಯಿ ಉಳ್ಳಾಲ್ತಿ ಅಮ್ಮನವರು, ಅವರ ಶಕ್ತಿ ಇದು ಅಂತ, ಇದು ಭಕ್ತಿಯ ಶಕ್ತಿ ಅಂತ. ಎಷ್ಟರ ಮಟ್ಟಿಗೆ ಜನ ಸೇರಿದ್ದಾರೆ, ಯಾವ ರೀತಿಯಾಗಿ ಜನಸಾಗರ ಸೇರ್ತಾ ಇದೆ. ಈಗ ಪೇಟೆ ಸವಾರಿಗೆ ನೋಡ್ತಾ ಇದ್ದೀರಿ ಉಮೇಶ್ ಮಿತ್ತಡ್ಕ, ನೀವು ದಿನದಿಂದ ದಿನಕ್ಕೆ ಪೇಟೆ ಸವಾರಿಯಲ್ಲಿ ಜನಸಾಗರ ಇದೆ. ಯಾಕೆ ಅಂತಂದರೆ ಭಕ್ತಿಯ ಶಕ್ತಿ ಅದು ಅಂತ. ಅದೇ ರೀತಿಯಾಗಿ ಇವತ್ತಿನ ಉಳ್ಳಾಲ್ತಿ ಅಮ್ಮನವರ ಒಂದು ಭಂಡಾರ ಬರುವಂತಹ ಈ ದೃಶ್ಯಾವಳಿಯಲ್ಲಿಯೂ ಕೂಡ ಸಾಗರೋಪಾದಿಯಲ್ಲಿ ಜನರಿದ್ದಾರೆ. ಯಾಕೆ ಅಂತೇಳಿದರೆ ಅದು ಕೂಡ ಭಕ್ತಿಯ ಶಕ್ತಿ. ಉಳ್ಳಾಲ್ತಿ ತಾಯಿಯ ಆಗಮಿಸುವಂತಹ ಕ್ಷಣವನ್ನು ಬಹಳ ವೈಭವಪೂರ್ಣವಾಗಿ ನೋಡುವಂತಾಗಬೇಕು. ನಮ್ಮ ತಾಯಿಯ ಆಗಮನ, ನಮ್ಮ ಮಹಾಮಹಿಮ ಜಗದೊಡೆಯ ಮಹತೋಭಾರ ಮಹಾಲಿಂಗೇಶ್ವರನ ನಡೆಗೆ ತಾಯಿ ಬರ್ತಾಳೆ. ಆ ತಾಯಿ ಮತ್ತು ಮಹತೋಭಾರ ಮಹಾಲಿಂಗೇಶ್ವರ ದೇವರು ಇಬ್ಬರು ಭೇಟಿಯಾಗುವಂಥ ಅಪೂರ್ವ ಕ್ಷಣವನ್ನು ನಾವು ನೋಡಬೇಕು ಅನ್ನುವಂಥ ಕಾತುರತೆಯಿಂದ ಇರುವಂತಹ ಭಕ್ತ ಸಾಗರ ಇಲ್ಲಿ ಸೇರಿರುವಂಥದ್ದು. ಖಂಡಿತ ದಾಮೋದರ ಸಾಹೇಬ್ರ, ನೀವು ಈಗಾಗಲೇ ಹೇಳಿರುವಂತೆ ಇಲ್ಲಿ ಭಕ್ತಿ ಅಂತ ಹೇಳಿದರೆ ಆ ಮಹಾಲಿಂಗೇಶ್ವರ ದೇವರನ್ನು ಪ್ರತಿನಿತ್ಯ ನೋಡ್ತಾರೆ. ಇಲ್ಲಿ ಪ್ರತಿ ಸೋಮವಾರ ಬರ್ತಾರೆ, ಕೆಲವರು ಪ್ರತಿನಿತ್ಯವೂ ಬರ್ತಾರೆ. ಆಗಮಿಸಿ ಆ ದೇವರ ನಡೆಯಲ್ಲಿ ನಿಂತು ಮಹಾಲಿಂಗೇಶ್ವರನ ದೂರದ ಒಂದು ಗರ್ಭಗುಡಿಯಲ್ಲಿರುವಂತಹ ಮಹಾಲಿಂಗೇಶ್ವರನನ್ನು ನೋಡಿ ಸಾಷ್ಟಾಂಗ ನಮಸ್ಕಾರ ಮಾಡಿ ದರ್ಶನ ಮಾಡಿ ಹೋಗುವಂಥದ್ದು ಬಹಳ ವಿಶೇಷ. ಅದರ ಜೊತೆಗೆ ಈ ಉತ್ಸವದಲ್ಲಿ ಪಾಲ್ಗೊಳ್ಳುವಂಥದ್ದು ಇನ್ನೊಂದು ವಿಶೇಷ ಅಂತ ಹೇಳಿದರೆ, ನೇರವಾಗಿ ಮಹಾಲಿಂಗೇಶ್ವರನನ್ನು ನೋಡಲಿಕ್ಕೆ ಆಗ್ತದಲ್ವ. ಗರ್ಭಗುಡಿಯಲ್ಲಿ ನೋಡಿದರೆ
ಒಂದು ಸ್ವಲ್ಪ ಹೊತ್ತು ನೋಡಲಿಕ್ಕೆ ಆಗ್ತದೆ. ಮತ್ತೆ ಅಲ್ಲಿಂದ ಈ ಕಡೆ ಬನ್ನಿ ಅಂತ ಹೇಳ್ತಾರೆ, ಮುಂದಕ್ಕೆ ಸಾಗಿ ಅಂತ ಹೇಳ್ತಾರೆ. ಹಾಗಾಗಿ ಭಕ್ತರಿಗೆ ಹೆಚ್ಚು ಹೊತ್ತು ಮಹಾಲಿಂಗೇಶ್ವರನ ನೋಡಲಿಕ್ಕೆ ಆಗೋದಿಲ್ಲ. ಆದರೆ ಉತ್ಸವದ ಸಂದರ್ಭದಲ್ಲಿ, ಪೇಟೆ ಸವಾರಿ ಸಂದರ್ಭದಲ್ಲಿ ಹೊರಗಡೆ ಬರುವಂತಹ ದೇವರು ಈಗ ತಾವು ನೋಡ್ತಾ ಇರುವಂಥ ದೃಶ್ಯ ದೇವರಿಗಾಗಿ ದೇವಸ್ಥಾನದ ಕಡೆಯಿಂದ, ಅಂದರೆ ದೇವಸ್ಥಾನದ ಕಚೇರಿಯಿಂದ ಹೂಮಾಲೆಗಳನ್ನು, ಅಲ್ಲಿ ಸಮರ್ಪಣೆಯಾದಂತಹ ಮಲ್ಲಿಗೆಯ ಮಾಲೆಗಳನ್ನು ದೇವರಿಗೆ ಸಮರ್ಪಿಸಲಿಕ್ಕೆ ತೆಗೆದುಕೊಂಡು ಹೋಗ್ತಾ ಇರುವಂಥ ಒಂದು ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಇದು ದೇವರಿಗೂ ಸಮರ್ಪಣೆ ಆಗ್ತದೆ, ಉಳ್ಳಾಲ್ತಿಗೂ ಸಮರ್ಪಣೆ ಆಗ್ತದೆ. ಇನ್ನೊಂದು ಕಡೆ ಅಂಕದ ಕಟ್ಟೆಯಲ್ಲಿ, ಮಲ್ಲಿಗೆ ಕಟ್ಟೆ ಅಥವಾ ಅಂಕದ ಕಟ್ಟೆ ಅಂತಲೇ ಹೇಳ್ತೇವೆ, ಅಲ್ಲಿ ಉಳ್ಳಾಲ್ತಿಯ ಆಗಮನ ಆಗ್ತಾ ಇದೆ. ಅಲ್ಲಿ ಸಾಕಷ್ಟು ಮಲ್ಲಿಗೆಯ ರಾಶಿ ಬಿದ್ದಿರುತ್ತದೆ. ಆ ಮಲ್ಲಿಗೆಯ ಭಕ್ತರು ಸಮರ್ಪಿಸಿದಂತಹ ಚೆಂಡು ಮಲ್ಲಿಗೆಗಳು ಇವತ್ತು ದೊಡ್ಡ ರಾಶಿಯಾಗಿ ಅಲ್ಲಿ ಕಾಣ್ತಾ ಇದೆ. ಆ ಎಲ್ಲ ಮಲ್ಲಿಗೆಗಳನ್ನು ಕೂಡ ಬಲ್ನಾಡಿನ ಉಳ್ಳಾಲ್ತಿಯಲ್ಲಿ ಆಗಮನವಾಗಿ ಆ ಅಂಕದ ಕಟ್ಟೆಯಲ್ಲಿ ಕುಳಿತು ಆ ಮಲ್ಲಿಗೆಯನ್ನು ಆಕೆಗೆ ಸಮರ್ಪಿಸಿ ಶೃಂಗರಿಸಲ್ಪಟ್ಟು ನಂತರ ದೇವಸ್ಥಾನದ ಕಡೆ ಬರ್ತಾರೆ. ನೋಡಿ ಎಂತಹ ಒಂದು ಸಂಭ್ರಮ ಇದು ಅಂತ ಹೇಳಿದ್ರೆ, ಉಳ್ಳಾಲ್ತಿ ಅಲ್ಲಿಂದ ಓಡೋಡಿ ಬರುವುದು. ಆ ಉಳ್ಳಾಲ್ತಿ ಬಂದ ನಂತರ ನಾವು ಮನುಷ್ಯರಾದರೂ ಕೂಡ ಓಡೋಡಿ ಬಂದಾಗ ಅತ್ಯಂತ ಬೆವರುತ್ತೇವೆ, ಸುಸ್ತಾಗ್ತೇವೆ. ಒಂದಷ್ಟು ಹೊತ್ತು ಆ ಒಂದು ಬಳಲುವಿಕೆಯನ್ನು, ಸುಸ್ತಾಗುವಿಕೆಯನ್ನು ನಾವು ನಿಯಂತ್ರಿಸಬೇಕಾಗ್ತದೆ, ಒಂದಷ್ಟು ವಿಶ್ರಾಂತಿಯನ್ನು ತೆಗೆದುಕೊಳ್ಬೇಕಾಗ್ತದೆ. ಹಾಗಾಗಿ ಅಂಕದ ಕಟ್ಟೆಯಲ್ಲಿ ಬಂದು ಒಂದಷ್ಟು ಹೊತ್ತು ಆ ಉಳ್ಳಾಲ್ತಿಯಮ್ಮ ನೆಲೆಸ್ತಾಳೆ. ಆ ನೆಲೆಸಿದಂತಹ ಸಂದರ್ಭದಲ್ಲಿ ಮಹಾಲಿಂಗೇಶ್ವರ ದೇವರನ್ನು ಭೇಟಿಯಾಗಬೇಕಾದ್ರೆ ಉಳ್ಳಾಲ್ತಿ ಸಾಮಾನ್ಯವಾಗಿ ಹೋಗಬಾರ್ದು, ಮಲ್ಲಿಗೆಯ ಅಲಂಕಾರದಲ್ಲಿ ಹೋಗಬೇಕೆನ್ನುವಂಥ ದೃಷ್ಟಿಯಿಂದ ಭಕ್ತರು ಸಮರ್ಪಿಸಿದಂತಹ ಮಲ್ಲಿಗೆಯ ರಾಶಿಯನ್ನು ಶೃಂಗರಿಸಲ್ಪಟ್ಟು ಆ ಉಳ್ಳಾಲ್ತಿ ಅಮ್ಮ ದೇವರ ನಡೆಗೆ ಬರ್ತಾರೆ. ನೈಋತ್ಯ ಭಾಗದಲ್ಲಿ ಶ್ರೀದೇವರು ಮತ್ತು ಉಳ್ಳಾಲ್ತಿ ಅಮ್ಮನವರ ಭೇಟಿಯ ಸಂಭ್ರಮದ ಕ್ಷಣ ಇನ್ನು ಕೆಲವೇ ಕ್ಷಣಗಳಲ್ಲಿ ನಡೆಯಲಿಕ್ಕಿದೆ. ಆ ಒಂದು ಸುಂದರ ದೃಶ್ಯಾವಳಿಗಳನ್ನು ನಾವು ನೇರ ಪ್ರಸಾರದಲ್ಲಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ತಾವೀಗ ಹೂವನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆಗೆ ಆ ಡ್ರೋನ್ ದೃಶ್ಯಾವಳಿಯ ಮೂಲಕ ಉಳ್ಳಾಲ್ತಿ ತಾಯಿಯ ಭಂಡಾರ ಬರುವಂತಹ ಕ್ಷಣವನ್ನು ಕೂಡ ಮೆಲುಕು ಹಾಕ್ತಾ ಇದ್ದೀರಿ. ಎರಡೂ ಕಡೆಯ ದೃಶ್ಯಾವಳಿಯನ್ನು ಎಟ್ ಎ ಟೈಮ್ ಕಟ್ಟಿಕೊಡುವಂತಹ ಏಕೈಕ ಪ್ರಯತ್ನ ಸುದ್ದಿ ಲೈವ್ ಯೂಟ್ಯೂಬ್ ಪೇಜ್ನಲ್ಲಿ ಮತ್ತು ಚಾನಲ್ ನಂಬರ್ 92ರಲ್ಲಿ ಆಗ್ತಾ ಇದೆ. ಸುದ್ದಿ ನ್ಯೂಸ್ ಕಡೆಯಿಂದ ಬಹಳ ವಿಶೇಷವಾದಂಥ ಪ್ರಯತ್ನ ಆಗ್ತಿದೆ. ಇದು ಎಕ್ಸ್ಕ್ಲೂಸಿವ್ ಆದಂತಹ ನೇರ ಪ್ರಸಾರ. ಯಾಕಂತಂದರೆ ಬಹಳಷ್ಟು ಜನರನ್ನು ಮಾತನಾಡಿಸಿದ್ದೇವೆ. ಬಹಳಷ್ಟು ಜನರು ಮಾತನಾಡಿಸಿದಾಗಲೂ ಕೂಡ ನಿರಂತರವಾದಂತಹ ಸುದ್ದಿ ನೇರ ಪ್ರಸಾರದ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ಬಹಳಷ್ಟು ಜನ ಸುದ್ದಿಯ ನೇರ ಪ್ರಸಾರದ ಬಗ್ಗೆ ಮಾತನಾಡಿದಂಥ ಸಂದರ್ಭದಲ್ಲಿ ಪೇಟೆ ಸವಾರಿಯ ಬಗ್ಗೆ, ಬಲ್ನಾಡಿನಿಂದ ಇಲ್ಲಿಯ ತನಕ ಸಾಗಿ ಬಂದಂತಹ ರೀತಿಯ ಬಗ್ಗೆ, ಅದರ ಜೊತೆಗೆ ತಾಯಿ ಉಳ್ಳಾಲ್ತಿಯ ಕಾರಣಿಕದ ಬಗ್ಗೆ, ಮಹಾಮಹಿಮಾ ಮಹಾಲಿಂಗೇಶ್ವರನ ಕಾರಣಿಕದ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ಭಾವುಕತೆಯಿಂದ ಮಾತನಾಡ್ತಾರೆ. ನಾವು ಆನಂದ ಸಾಗರ ಅನ್ನುವಂತಹ ಮನೆಯ ಎದುರು ಭಾಗದಲ್ಲಿ ಒಂದು 100 ಜನ ಇದ್ದಂತಹ ಭಕ್ತರನ್ನು ಮಾತನಾಡಿಸಿದಂಥ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ನಾನು ಬೆಳಗಾವಿಯಿಂದ ಬಂದಿದ್ದೀನಿ, ಬೆಳಗಾವಿಯಿಂದ ಇಲ್ಲಿ ಬಂದು ನೆಲೆಸಿದ್ದೇನೆ, ಆದರೆ ಇವತ್ತು ಇದು ನನ್ನ ಊರು. ಈ ನನ್ನ ಊರಿನಲ್ಲಿ ನಾನು ತಾಯಿ ಉಳ್ಳಾಲ್ತಿಯನ್ನು ಆರಾಧಿಸ್ತಾ ಇದ್ದೇನೆ. ತಾಯಿ ಉಳ್ಳಾಲ್ತಿಯನ್ನು ಆರಾಧಿಸುವಂಥ ಸಂದರ್ಭದಲ್ಲಿ ನನಗೆ ಒಂದಷ್ಟು ನೆಮ್ಮದಿ ಸಿಕ್ಕಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಇದೀಗ ಅಪರೂಪದ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ.
ಉಳ್ಳಾಲ್ತಿ ಅಮ್ಮನವರ ಭಂಡಾರದ ಆಗಮನವಾಗ್ತಾ ಇದೆ ಅಂಕದ ಕಟ್ಟೆಯ ಕಡೆಗೆ. ಆ ಉಳ್ಳಾಲ್ತಿ ಕಟ್ಟೆಯ ಕಡೆಗೆ ಇದೀಗ ದೇವರು ಆಗಮಿಸ್ತಾ ಇದ್ದಾರೆ. ಆ ಒಂದು ಕ್ಷಣವನ್ನು ತಾವೀಗ ಮೆಲುಕು ಹಾಕ್ತಾ ಇದ್ದೀರಿ. ಆ ಅಪರೂಪದ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಉಳ್ಳಾಲ್ತಿ ದೇವಿ ಆ ಕಡೆಗೆ ಆಗಮಿಸ್ತಾ ಇರುವಂಥ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾದಂಥ ದೃಶ್ಯಾವಳಿಯನ್ನು ಕಟ್ಟಿಕೊಡುವಂಥ ನಿಟ್ಟಿನಲ್ಲಿ ಉಳ್ಳಾಲ್ತಿ ಅಂಕದ ಕಟ್ಟೆಯಲ್ಲಿ ಇದೀಗ ಉಳ್ಳಾಲ್ತಿ ತಾಯಿ ಬರುವಂತಹದ್ದು. ಉಳ್ಳಾಲ್ತಿಯ ಅಂಕದ ಕಟ್ಟೆಯಡೆಗೆ ತಾಯಿ ಬರ್ತಾ ಇದ್ದಾರೆ. ಆ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಕಟ್ಟೆಯತ್ತ ಬಲ್ನಾಡಿನ ಉಳ್ಳಾಲ್ತಿ ತಾಯಿ ಇದೀಗ ಬರ್ತಾ ಇರುವಂಥದ್ದು. ಭಂಡಾರ ಬಂದಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಕಟ್ಟೆಯಲ್ಲಿ ವಿರಾಜಮಾನರಾಗಲಿಕ್ಕಿದ್ದಾರೆ. ಡ್ರೋನ್ ದೃಶ್ಯಾವಳಿ ಮೂಲಕ ಅಲ್ಲಿನ ಸಂಪೂರ್ಣ ನೇರ ಪ್ರಸಾರವನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಬಹಳ ವಿಶೇಷವಾದಂತಹ ವೈಭವದ ಕ್ಷಣಕ್ಕೆ ಪುತ್ತೂರು ಸಾಕ್ಷಿ ಆಗ್ತಾ ಇದೆ. ವಿಶೇಷ ಕ್ಷಣಗಳಿಗೆ ಪುತ್ತೂರು ಸಾಕ್ಷಿ ಆಗ್ತಾ ಇದೆ. ಇದೀಗ ತಾಯಿ ಉಳ್ಳಾಲ್ತಿಯ ಆಗಮನವಾಗಿದೆ ಪುತ್ತೂರಿನ ಅಂಕದ ಕಟ್ಟೆಯಲ್ಲಿ ತಾಯಿ ಉಳ್ಳಾಲ್ತಿ ವಿರಾಜಮಾನರಾಗುವಂತಹ ಸನ್ನಿವೇಶ ನಿರ್ಮಾಣ ಆಗಿದೆ. ಇವತ್ತು ಸಂಜೆ 5:55 ಸರಿಯಾಗಿ ಹೊರಟಿರುವಂತಹ ಉಳ್ಳಾಲ್ತಿ ದೇವಿಯ ಉಳ್ಳಾಲ್ತಿ ತಾಯಿಯ ಭಂಡಾರ ಇದೀಗ ಶ್ರೀ ಕ್ಷೇತ್ರ ಪುತ್ತೂರಿನತ್ತ ತಲುಪಿದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಪುತ್ತೂರಿನ ಮಹಾಲಿಂಗೇಶ್ವರನ ಭೇಟಿಯಾಗುವಂತಹ ಕ್ಷಣವನ್ನು ಕೂಡ ತಾವೆಲ್ಲರೂ ಕೂಡ ನೋಡಲಿಕ್ಕಿದ್ದೀರಿ. ಇದೀಗ ಉಳ್ಳಾಲ್ತಿಯ ಕಟ್ಟೆ ಎಂದೇ ಖ್ಯಾತಿಯನ್ನು ಪಡೆದಿರುವಂತಹ ಅಂಕದ ಕಟ್ಟೆಯಲ್ಲಿ ತಾಯಿ ಉಳ್ಳಾಲ್ತಿ ಆಸೀನರಾಗಲಿಕ್ಕಿದ್ದಾರೆ. ಆ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಈ ಎಲ್ಲ ಕ್ಷಣಗಳ ಬಗ್ಗೆ ವೀಕ್ಷಕ ವಿವರಣೆಯನ್ನು ಮುಂದುವರಿಸಲಿಕ್ಕಿದ್ದಾರೆ ಉಮೇಶ್ ಮಿತ್ತಡ್ಕ. ಈ ಒಂದು ದೃಶ್ಯಾವಳಿಗಳನ್ನು ನೋಡ್ತಾ ಇರಬೇಕಾದ್ರೆ ನಮ್ಮ ಮನಸ್ಸು ಪುಳಕಿತಗೊಳ್ತಾ ಇದೆ. ಹೌದು, ಕೇವಲ ಆ ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡಂತಹ ಆ ದೃಶ್ಯಾವಳಿಗಳು ಮಾತ್ರ ಅಲ್ಲ, ಅಲಂಕೃತಗೊಂಡಂತಹ ರಾಜರಸ್ತೆಯಲ್ಲಿ ಸಾಗಿ ಬರ್ತಾ ಇರುವಂತಹ ಒಂದು ಭಂಡಾರದ ವೈಭವದ ಕ್ಷಣ, ಅದರ ಸುತ್ತಮುತ್ತ ನಿಂತಿರುವಂತಹ ಭಕ್ತ ಸಾಗರ, ಅಂಕದ ಕಟ್ಟೆಯ ಮುಂಭಾಗದಲ್ಲಿ ಈಗಾಗಲೇ ಇರುವಂತಹ ಉಳ್ಳಾಲ್ತಿಯ ಭಂಡಾರ, ಅಂಕದ ಕಟ್ಟೆಯ ಸುತ್ತಮುತ್ತ ಇರುವಂತಹ ಭಕ್ತ ಸಾಗರ, ಮಲ್ಲಿಗೆಯಿಂದ ಉಳ್ಳಾಲ್ತಿಯನ್ನು ಅಲಂಕರಿಸಲ್ಪಡುವಂತಹ ಒಂದು ದೃಶ್ಯವನ್ನು ಭಕ್ತರೆಲ್ಲರೂ ಕೂಡ ಕಣ್ತುಂಬಿಕೊಳ್ಳಿಕ್ಕಿದ್ದಾರೆ. ಅಂಕದ ಕಟ್ಟೆಯಲ್ಲಿ ವಿರಾಜಮಾನರಾಗುವಂತಹ ಉಳ್ಳಾಲ್ತಿ ಅಮ್ಮ ಅಲ್ಲಿಂದ ಶೃಂಗರಿಸಲ್ಪಟ್ಟು ಮತ್ತೆ ದೇವಸ್ಥಾನದತ್ತ ಆಗಮಿಸ್ತಾರೆ. ದೇವಸ್ಥಾನದ ಪಶ್ಚಿಮ ಭಾಗದಿಂದ ಉಳ್ಳಾಲ್ತಿಯಮ್ಮ ಹೊರಾಂಗಣಕ್ಕೆ ಪ್ರವೇಶಿಸ್ತಾರೆ. ಹೊರಾಂಗಣದಿಂದ ಪ್ರವೇಶಿಸಿ ನೈಋತ್ಯ ಭಾಗದಲ್ಲಿ, ದೇವಳದ ನೈಋತ್ಯ ಭಾಗದಲ್ಲಿ ದೇವರು ಬರ್ತಾರೆ. ನೈಋತ್ಯ ಭಾಗದತ್ತ ಅಲ್ಲಿ ಉಳ್ಳಾಲ್ತಿ ಅಮ್ಮ ಮತ್ತು ಶ್ರೀ ಮಹಾಲಿಂಗೇಶ್ವರ ದೇವರ ಭೇಟಿಯಾಗ್ತದೆ. ಇದು ಯಾಕಾಗಿ ಇಂತಹುದೊಂದು ಅಪರೂಪದ ಕ್ಷಣಗಳನ್ನು ಕಣ್ತುಂಬಿಕೊಳ್ಳಿಕ್ಕೆ ಭಕ್ತಸಾಗರ ಯಾಕೆ ಇಷ್ಟೊಂದು ಕಾತುರದಲ್ಲಿದೆ? ಮಹಾಲಿಂಗೇಶ್ವರನಿಗೂ ಉಳ್ಳಾಲ್ತಿ ಅಮ್ಮನಿಗೂ ಏನು ಸಂಬಂಧ ಎನ್ನುವುದಕ್ಕೂ ಕೂಡ ಬಹಳ ಐತಿಹ್ಯವಿದೆ, ಪುರಾಣ ಕಥೆ ಇದೆ.
ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸಮೀಪದ ಕುಮಾರ ಪರ್ವತದಿಂದ ಶ್ರೀ ಸುಬ್ರಹ್ಮಣ್ಯ ದೇವರ ಅಪ್ಪಣೆ ಪ್ರಕಾರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಸನ್ನಿಧಿಗೆ ಬಂದು ಅಲ್ಲಿಂದ ಶ್ರೀ ದೇವರ ಅನುಜ್ಞೆಯಂತೆ ಶ್ರೀ ದಂಡನಾಯಕ ಉಳ್ಳಾಲ್ತಿ ದೈವಗಳು ಬಲ್ನಾಡಿನಲ್ಲಿ ನೆಲೆ ನಿಂತವು ಎನ್ನುವುದು ಪ್ರತೀತಿ. ನಂಬ್ಯರೆಂಬ ಬಲ್ಲಾಳರ ಕಾಲದಲ್ಲಿ ಶ್ರೀದೈವಗಳ ನೆಲೆಯಾಯಿತು ಅಂತ ಒಂದು ಐತಿಹ್ಯವಿದೆ. ಶ್ರೀದೈವಗಳ ನುಡಿಕಟ್ಟಿನಲ್ಲೂ ಕೂಡ ಈ ವಿಚಾರಗಳು ನಮಗೆ ತಿಳಿದು ಬರ್ತಾ ಇದೆ. ಇಂತಹ ಮಹಾಲಿಂಗೇಶ್ವರ ದೇವರ ನಾವೀಗ ನೋಡ್ತಾ ಇರುವಂತಹ ದೃಶ್ಯ, ಈಗಾಗಲೇ ಕಟ್ಟೆ ಪೂಜೆಯಲ್ಲಿದ್ದಂತಹ ಅಂದರೆ ಕಟ್ಟೆಯಲ್ಲಿ ಆರೂಢರಾಗಿದ್ದಂತಹ ಮಹಾಲಿಂಗೇಶ್ವರ ದೇವರು ಅಲ್ಲಿಂದ ತೆರಳುತ್ತಾರೆ. ಹೊರಾಂಗಣದಲ್ಲಿ ಉತ್ಸವ ಬಲಿ ಆಗ್ತಾ ಉಳ್ಳಾಲ್ತಿ ಅಮ್ಮನ ಒಂದು ಭೇಟಿಗೆ ಕ್ಷಣಗಣನೆ ಆರಂಭ ಆಗ್ತಾ ಇದೆ. ಒಂದು ಕಡೆ ಉಳ್ಳಾಲ್ತಿ ಅಮ್ಮ ಈಗಾಗಲೇ ಬಂದು ಅಂಕದ ಕಟ್ಟೆ, ಉಳ್ಳಾಲ್ತಿ ಕಟ್ಟೆ ಅಥವಾ ಮಲ್ಲಿಗೆ ಕಟ್ಟೆಯಲ್ಲಿ ವಿರಾಜಮಾನರಾಗುವಂತಹ ಸಂದರ್ಭ. ಇತ್ತ ಕಡೆ ಕಟ್ಟೆಯಲ್ಲಿ ಆರೂಢರಾಗಿದ್ದಂತಹ ಮಹಾಲಿಂಗೇಶ್ವರ ದೇವರು ಅಲ್ಲಿಂದ ನಿರ್ಗಮಿಸಿ ತೆರಳಿ ಉತ್ಸವವನ್ನು ಸಾಗುತ್ತಾ ಹೊರಾಂಗಣದಲ್ಲಿ ಉತ್ಸವ ಬಲಿಯಲ್ಲಿ ಮುಂದಕ್ಕೆ ಸಾಗುವಂಥ ದೃಶ್ಯ. ಹಾಗಾಗಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಅತ್ಯಂತ ಭಾವುಕತೆ ಮತ್ತು ಭಾವನಾತ್ಮಕವಾದಂತಹ ಒಂದು ಸುಂದರವಾದ ದೃಶ್ಯಾವಳಿಗಳನ್ನು ನಾವು ನೋಡಲಿಕ್ಕಿದ್ದೇವೆ. ಉಳ್ಳಾಲ್ತಿ ಅಮ್ಮ ಮತ್ತು ದಂಡನಾಯಕ ಉಳ್ಳಾಲ್ತಿ ಅಮ್ಮ ಮತ್ತು ಮಹಾಲಿಂಗೇಶ್ವರ ದೇವರ ಒಂದು ದಿವ್ಯ ಭೇಟಿಯ ಸಂದರ್ಭ. ಇಡೀ ಹೊರಾಂಗಣದಲ್ಲಿ ಭಕ್ತ ಸಾಗರಲ್ಲಿ ಜಮಾಯಿಸ್ತಾರೆ. ಆ ಸುಂದರ ದೃಶ್ಯಾವಳಿಗಳನ್ನು ನಾವು ಕಣ್ತುಂಬಿಕೊಳ್ಳಬೇಕು ಎನ್ನುವಂಥದ್ದು ಭಕ್ತರ ಒಂದು ಮನೋಭಿಲಾಷೆ. ಹಾಗಾಗಿ ಅವೆಲ್ಲವನ್ನು ಕೂಡ ನಾವು ನೇರ ಪ್ರಸಾರದ ಮುಖಾಂತರ ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಡ್ರೋನ್ ದೃಶ್ಯಾವಳಿಗಳನ್ನು ಹಾಕುವುದರ ಮುಖಾಂತರವೂ ಕೂಡ ಈ ಒಂದು ದೃಶ್ಯಾವಳಿಗಳನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಶ್ರೀದೇವರು ಶ್ರೀದೇವರ ಉತ್ಸವದ ಸಂದರ್ಭದಲ್ಲಿ ಇಲ್ಲಿ ಅನೇಕರು ಆಗಮಿಸ್ತಾರೆ. ಜನಪ್ರತಿನಿಧಿಗಳು, ಬೇರೆ ಬೇರೆ ಊರಿನಿಂದ ಪ್ರಮುಖರು, ಗಣ್ಯರು, ಸಂಘ ಸಂಸ್ಥೆಗಳ ಪ್ರಮುಖರು ಆಗಮಿಸ್ತಾರೆ. ಎಲ್ಲರೂ ಕೂಡ ಆ ಮಹಾಲಿಂಗೇಶ್ವರ ದೇವರ ಆರಾಧ್ಯ ಮೂರ್ತಿಯಾಗಿ ನಂಬಿಕೊಂಡು ಅವನ ಉತ್ಸವವನ್ನು ನೋಡಬೇಕೆನ್ನುವಂತಹ ಉತ್ಸುಕತೆಯಿಂದ ಇಲ್ಲಿಗೆ ಆಗಮಿಸ್ತಾರೆ. ಅಂಕದ ಕಟ್ಟೆ ಉಳ್ಳಾಲ್ತಿ ಕಟ್ಟೆಯಲ್ಲಿ ಉಳ್ಳಾಲ್ತಿ ಅಮ್ಮ ವಿರಾಜಮಾನರಾದರೆ ದೇವಾಲಯದ ಮುಂಭಾಗದಲ್ಲಿ ವಿರಾಜಮಾನರಾಗಿದ್ದಂತಹ ದೇವರು ಅಲ್ಲಿಂದ ಹೊರಡ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂಕದ ಕಟ್ಟೆಯಿಂದ ಉಳ್ಳಾಲ್ತಿ ಅಮ್ಮ ಈ ಕಡೆ ಬರಲಿಕ್ಕೆ ಇದ್ದಾರೆ. ಸಂಭ್ರಮದ ಕ್ಷಣಕ್ಕಾಗಿ ಕಾಯ್ತಾ ಇದ್ದೇವೆ. ಕ್ಷಣಗಣನೆ ಆರಂಭ ಆಗ್ತಾ ಇದೆ. ಒಂದು ಕಡೆ ಸುಡುಮದ್ದು ಪ್ರದರ್ಶನ ವೈಭವದಿಂದ ಆರಂಭ ಆಗ್ತಾ ಇದೆ. ಉಳ್ಳಾಲ್ತಿ ಅಮ್ಮನ ಮತ್ತು ಮಹಾಲಿಂಗೇಶ್ವರ ದೇವರ ದಿವ್ಯ ಭೇಟಿಗಾಗಿ ಸುಡುಮದ್ದಿನ ಒಂದು ವಿಶೇಷವಾದಂತಹ ಕ್ಷಣಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇವೆಲ್ಲವನ್ನು ಕೂಡ ನಾವು ನೇರ ಪ್ರಸಾರದ ಮುಖಾಂತರವಾಗಿ ತಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮತ್ತೆ ನಮ್ಮ ನೇರ ಪ್ರಸಾರದ ವೀಕ್ಷಕ ವಿವರಣೆಯನ್ನು ದಾಮೋದರ ದೊಡ್ಡಳ್ಳಿ ಸರ್ ಅವರು ಮಾಡಲಿಕ್ಕಿದ್ದಾರೆ, ಮುಂದುವರಿಸಲಿಕ್ಕಿದ್ದಾರೆ. ಬಹಳ ಅಪರೂಪದ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ದೇವರ ಮೆರವಣಿಗೆಯನ್ನು, ದೇವರ ಉತ್ಸವ ಬಲಿಯನ್ನು ಬಹಳ ಅಂದಗಾಣಿಸಿಕೊಡುವಂಥದ್ದು ಈ ಬೇತಾಳಗಳು. ಬಹಳ ವೈಭವದ ಕ್ಷಣವನ್ನು ಕಟ್ಟಿಕೊಡುವಂಥ ನಿಟ್ಟಿನಲ್ಲಿ ಪುರುಷ ಮತ್ತು ಮಹಿಳಾ ಬೇತಾಳಗಳು ಎದುರು ಭಾಗದಲ್ಲಿ ಸಾಕ್ತವೆ. ಯಾರಾದರೂ ಇದೀಗ ಸಿಡಿಮದ್ದಿನ ಪ್ರದರ್ಶನ ಆಗ್ತಾ ಇದೆ. ಮತ್ತೊಂದು ಕಡೆ ದೇವಸ್ಥಾನವನ್ನು ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾದಂಥ ಕ್ಷಣಕ್ಕೆ ಪುತ್ತೂರು ಸಾಕ್ಷಿ ಆಗ್ತಾ ಇದೆ. ಬಹಳ ವೈಭವದ ಕ್ಷಣಕ್ಕೆ ಪುತ್ತೂರು ಸಾಕ್ಷಿ ಆಗ್ತಾ ಇದೆ. ಅಭೂತಪೂರ್ವವಾದಂತಹ ಸ್ವಾಗತ ಉಳ್ಳಾಲ್ತಿ
ಅಮ್ಮನಿಗೆ ಸಿಗ್ತಾ ಇರುವಂತಹದ್ದು ಶ್ರೀ ಕ್ಷೇತ್ರ ಪುತ್ತೂರಿನಲ್ಲಿ ಆ ಎಲ್ಲ ಅಭೂತಪೂರ್ವ ಕ್ಷಣಗಳಿಗೆ ತಾವೀಗ ಸಾಕ್ಷಿ ಆಗ್ತಾ ಇದ್ದೀರಿ. ಒಂದು ಕಡೆಯಲ್ಲಿ ದೇವಸ್ಥಾನ, ಒಂದು ಕಡೆಯಲ್ಲಿ ಬ್ರಹ್ಮರಥ, ಒಂದು ಕಡೆಯಲ್ಲಿ ಸಿಡಿಮದ್ದಿನ ಪ್ರದರ್ಶನ, ಮತ್ತೊಂದು ಕಡೆಯಲ್ಲಿ ಜಾಯಿಂಟ್ ವೀಲನ್ನು ಕೂಡ ನೀವು ಒಟ್ಟಿಗೆ ನೋಡ್ತಾ ಇದ್ದೀರಿ. ಅಷ್ಟರ ಮಟ್ಟಿಗೆ ಸಂಪೂರ್ಣವಾದಂತಹ ಚಿತ್ರಣವನ್ನು ಕಟ್ಟಿಕೊಡುವಂಥ ನಿಟ್ಟಿನಲ್ಲಿ ಶ್ರೀ ಕ್ಷೇತ್ರದ ಒಳಭಾಗಕ್ಕೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಇದೀಗ ಒಳಭಾಗಕ್ಕೆ ರಾಮ, ಬಲ್ನಾಡಿನ ರಾಮ, ಬಸವ ರಾಮನ ಆಗಮನವಾಗಿದೆ. ಬಲ್ನಾಡಿನ ರಾಮನ ಆಗಮನವಾಗಿದೆ, ಬಸವ ರಾಮನ ಆಗಮನವಾಗಿದೆ. ಇದೀಗ ಬಲ್ನಾಡಿನ ರಾಮನ ಆಗಮನವಾಗ್ತಾ ಇದೆ. ಆ ಪೂರ್ವ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆಯಲ್ಲಿ ದೇವರ ದರ್ಶನವಾಗ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ದೇವರ ದರ್ಶನವಾಗ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ವೈಭವದ ಸಿಡಿಮದ್ದು ಪ್ರದರ್ಶನವಾಗ್ತಾ ಇದೆ. ಇದೀಗ ದೇವಸ್ಥಾನದ ಬಸವ ಒಂದು ಕಡೆಯಾದರೆ ಮತ್ತೊಂದು ಕಡೆಯಲ್ಲಿ ಬಲ್ನಾಡಿನ ಬಸವ ರಾಮ, ದೇವಸ್ಥಾನದ ಬಸವ ಮತ್ತೊಂದು ಕಡೆ. ಹೀಗೆ ಅಪರೂಪದ ಕ್ಷಣಗಳಿಗೆ ಶ್ರೀ ಕ್ಷೇತ್ರ ಪುತ್ತೂರು ಸಾಕ್ಷಿ ಆಗ್ತಾ ಇದೆ. ದಿನದಿಂದ ದಿನಕ್ಕೆ, ವರುಷದಿಂದ ವರುಷಕ್ಕೆ ಜನಸಾಗರ ಹೆಚ್ಚುತ್ತಾ ಇದೆ. ನಾವು ಬಹಳಷ್ಟು ಜನರನ್ನು ಮಾತನಾಡಿಸ್ತಾ ಹೋದ್ವಿ, ಬಹಳಷ್ಟು ವೈಭವದ ಕ್ಷಣಗಳಿಗೆ ಸಾಕ್ಷಿ ಆಗ್ತಾ ಹೋದ್ವಿ. ಎಲ್ಲರೂ ಕೂಡ ಹೇಳುವಂಥದ್ದು ನಾನು ದೂರದಿಂದ ಬಂದೇನೆ ಅಂತ. ಈಗ ಮತ್ತೆ ಒಂದು ವಿಶೇಷ, ಪುತ್ತೂರಿನ ದೇವರ ಜೊತೆಗಿರುವಂಥದ್ದು ದಂಡುಶಿಲಾಲ್, ಅಂದರೆ 5 ಬೆಳಕಿರುವಂತಹ ದಂಡುಶಿಲಾಲ್. ಆದರೆ ಉಳ್ಳಾಲ್ತಿ ಅಮ್ಮನ ಜೊತೆಗಿರುವಂತಹದ್ದು ಒತ್ತೆ ಶಿಲಾಲ್, ಅಂದರೆ ಒಂಟಿ ಶಿಲಾಲ್. ದಂಡುಶಿಲಾಲ್ ದೇವರ ಜೊತೆಗಿದ್ರೆ ಒಂಟಿ ಶಿಲಾಲ್ ಉಳ್ಳಾಲ್ತಿ ಅಮ್ಮನ ಭಂಡಾರದ ಜೊತೆಗೆ ಬಂದಿರುವಂತಹದ್ದು. ಒತ್ತೆ ಶಿಲಾಲ್ ಅಂತ ಅನ್ನೋದನ್ನು ಕರೀತಾರೆ. ಒಂಟಿ ಶಿಲಾಲ್ ಉಳ್ಳಾಲ್ತಿ ಅಮ್ಮನ ಭಂಡಾರದ ಜೊತೆಗೆ ಬಂದಿದ್ದರೆ ದಂಡು ಶಿಲಾಲ್ ದೇವರ ಜೊತೆಗೆ ಇರುವಂತಹದ್ದು ಅನ್ನುವಂತಹದ್ದು. ಇದೀಗ ವಿಶೇಷವಾದಂತಹ ಡ್ರೋನ್ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಲ್ಲಿ ಸಂಭ್ರಮದ ವಾತಾವರಣ ಇದೆ, ಯಾವ ರೀತಿಯಲ್ಲಿ ಸಂಭ್ರಮದ ಕ್ಷಣಕ್ಕೆ ಇಡೀ ಪುತ್ತೂರು ಸಾಕ್ಷಿಯಾಗ್ತಾ ಇದೆ ಅನ್ನುವುದಕ್ಕೆ ತಾವೆಲ್ಲರೂ ಕೂಡ ಬೆರಗಾಗ್ತಾ ಇದ್ದೀರಿ. ವೈಭವದ ಸುಂದರತೆಯ ಅವಿಸ್ಮರಣೀಯ ಕ್ಷಣಕ್ಕೆ ಪುತ್ತೂರು ಸಾಕ್ಷಿಯಾಗ್ತಾ ಇದೆ. ಪುತ್ತೂರಿನಲ್ಲಿ ವೈಭವ ಇಮ್ಮಡಿ ಆಗ್ತಾ ಇದೆ. ಪುತ್ತೂರಿನ ಜನಸಾಗರ ಹೇಗಿದೆ, ಯಾವ ರೀತಿಯಾಗಿ ಪುತ್ತೂರಿನಲ್ಲಿ ಜನರು ಭಕ್ತ ಸಾಗರ ಬಂದು ಸೇರಿದ್ದಾರೆ ಅನ್ನುವಂತಹದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ದೇವಸ್ಥಾನದ ಒಳಭಾಗದಿಂದ ಹಿಡಿದು ಕಡೆಯ ತನಕವೂ ಕೂಡ ಎಲ್ಲೆಲ್ಲಿ ನಿಲ್ಲಿಕ್ಕೆ ಅವಕಾಶ ಇದೆಯೋ ಅಲ್ಲಿಯ ತನಕವೂ ಕೂಡ ಜನಸಾಗರ ಇದೆ. ಅಷ್ಟರ ಮಟ್ಟಿಗೆ ಜನರು ಸೇರಿದ್ದಾರೆ ಅನ್ನುವಂಥದ್ದು. ಒಂದು ಕಡೆಯಿಂದ ದೇವರು ಮತ್ತೊಂದು ಕಡೆಯಿಂದ ಉಳ್ಳಾಲ್ತಿ ಅಮ್ಮನವರ ಭಂಡಾರದ ಸಮೇತ ಆಗಮನವಾಗ್ತಾ ಇರುವಂತಹ ದೃಶ್ಯಾವಳಿ. ಇದೀಗ ಕೆಲವು ಕ್ಷಣಗಳಲ್ಲಿ ಉಳ್ಳಾಲ್ತಿ ಅಮ್ಮ ಮತ್ತು ಮಹಾಮಹಿಮ ಮಹಾಲಿಂಗೇಶ್ವರನ ಭೇಟಿಯ ಅಪೂರ್ವ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗಲಿಕ್ಕಿದ್ದೀರಿ. ಆ ಎಲ್ಲ ಕ್ಷಣಗಳನ್ನು ಕಟ್ಟಿಕೊಡುವಂಥ ನಿಟ್ಟಿನಲ್ಲಿ ಸುದ್ದಿ ನ್ಯೂಸ್ ನಿರಂತರವಾದಂತಹ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಮೊನ್ನೆಯಿಂದ ನಿರಂತರವಾದಂತಹ ನೇರ ಪ್ರಸಾರಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೀರಿ. ಜರ್ಮನಿ, UK, USA ಇಂದಲೂ ಕೂಡ ನೋಡ್ತಾ ಇರುವಂತಹ ಪುತ್ತೂರಿಗರೇ, ಇವತ್ತು ನಿಮ್ಮ ಊರಿನ ಜಾತ್ರೆ 2100 ಜನರು ಇದೀಗ ನೇರ ಪ್ರಸಾರವನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ 92 ಸಂಖ್ಯೆಯ ಚಾನಲ್ನಲ್ಲಿಯೂ ಕೂಡ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡ್ತಾ ಇರುವಂಥ ಸಾವಿರಾರು ಭಕ್ತರಿಗೆ ಎಲ್ಲ ಮಾಹಿತಿಯನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಸುದ್ದಿ ನ್ಯೂಸ್ ನಿರಂತರವಾದಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಒಂದು ಕಡೆಯಲ್ಲಿ ಆ ಸೂಟೆದಾರಿಗಳನ್ನು ತೋರಿಸ್ತಾ ಇದ್ದೀವಿ, ಅದು ಉಳ್ಳಾಲ್ತಿ ಅಮ್ಮನ ಜೊತೆಗೆ ಬಂದಿರುವಂಥ ಸೂಟೆದಾರಿಗಳು. ಮತ್ತೊಂದು ಕಡೆಯಲ್ಲಿ ದೇವರ ದರ್ಶನ, ಮತ್ತೊಂದು ಇದೀಗ ಆಗಮನವಾಗ್ತಾ ಇದೆ. ಅಪೂರ್ವ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೀರಿ. ಆ ವೈಭವದ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೀರಿ. ಶ್ರೀ ಕ್ಷೇತ್ರದೆಡೆಗೆ ಉಳ್ಳಾಲ್ತಿ ತಾಯಿ ಆಗಮನವಾಗ್ತಾ ಇದೆ. ಮಹಾಲಿಂಗೇಶ್ವರ ಮತ್ತು ಉಳ್ಳಾಲ್ತಿ ತಾಯಿಯ ಒಂದು ಭೇಟಿಯ ಸುಸಂದರ್ಭಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೀರಿ. ಆ ಎಲ್ಲ ವೈಭವದ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗ್ತಾ ಇದ್ದೀರಿ. ಮಹಾಮಹಿಮ ಮಹಾಲಿಂಗೇಶ್ವರ ಮತ್ತು ತಾಯಿ ಬಲ್ನಾಡಿನ ತಾಯಿ ಉಳ್ಳಾಲ್ತಿಯ ಭೇಟಿ ಆಗ್ತಾ ಇದೆ. ಅಲ್ಲಿ ತಾವು ಗಮನಿಸಬಹುದು, ದೇವಸ್ಥಾನದ ದಂಡು ಶಿಲಾಲಿದೆ, ಅದರ ಜೊತೆಗೆ ಸೂಟೆಗಳಿದ್ದಾವೆ, ಅದರ ಜೊತೆಗೆ ಪಾತ್ರಿವರ್ಗದವರಿದ್ದಾರೆ, ಅದರ ಜೊತೆಗೆ ಉಳ್ಳಾಲ್ತಿ ಅಮ್ಮನಿಗೆ ವಿಶೇಷವಾಗಿರ್ತಕ್ಕಂಥ ಕೊಡೆಯೂ ಕಾಣಿಸ್ತಾ ಇದೆ. ಇದೀಗ ಆ ಎಲ್ಲರೂ ಕಾತುರತೆಯಿಂದ ಕಾಯ್ತಾ ಇದ್ದಂಥ ಅಪೂರ್ವ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಕಾತುರತೆಯಿಂದ ಕಾಯ್ತಾ ಇದ್ದೀರಿ. ಉಳ್ಳಾಲ್ತಿ ತಾಯಿಯ ಪಲ್ಲಕ್ಕಿಯನ್ನು ದರ್ಶನ ಮಾಡ್ತಾ ಇದ್ದೀರಿ. ಇದು ಉಳ್ಳಾಲ್ತಿ ತಾಯಿಯ ಪಲ್ಲಕ್ಕಿ ಸಂಪೂರ್ಣವಾಗಿ ಮಲ್ಲಿಗೆಯಿಂದ ಅಲಂಕಾರಗೊಂಡಿರುವಂತಹ ಉಳ್ಳಾಲ್ತಿ ತಾಯಿಯ ಪಲ್ಲಕ್ಕಿಯನ್ನು ಈಗ ತಾವು ದರ್ಶನ ಮಾಡ್ತಾ ಇದ್ದೀರಿ. ಆ ಎಲ್ಲ ದರ್ಶನದ ಅಪರೂಪದ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ.
ಎಸ್, ಈಗ ಡ್ರೋನ್ ದೃಶ್ಯಾವಳಿಯ ಮೂಲಕ ಅಪರೂಪದ ಕ್ಷಣವನ್ನು ಕಟ್ಟಿಕೊಡ್ತಾ ಇದ್ದೀವಿ. ಇವತ್ತು ನಡೆಯುವಂಥ ಕೆರೆ ಆಯನದ ಸುಂದರ ಕೆರೆಯ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ಎಲ್ಲ ಅಪರೂಪದ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಸುದ್ದಿ ಲೈವ್ ಚಾನಲ್ನಲ್ಲಿ ಸಂಪೂರ್ಣವಾದ ವಿಶೇಷ ದೃಶ್ಯಾವಳಿಯನ್ನು ನಿಮಗೆ ಕಟ್ಟಿಕೊಡುವಂಥ ನಿಟ್ಟಿನಲ್ಲಿ ಇದೀಗ ಶ್ರೀ ಕ್ಷೇತ್ರದತ್ತ ಉಳ್ಳಾಲ್ತಿ ತಾಯಿಯ ಆಗಮನವಾಗ್ತಾ ಇದೆ. ಶ್ರೀ ಕ್ಷೇತ್ರದ ನಡೆಯಲ್ಲಿ ಉಳ್ಳಾಲ್ತಿ ಅಮ್ಮನ ನಡೆಯಲ್ಲಿ ಉಳ್ಳಾಲ್ತಿ ತಾಯಿಯ ಭಂಡಾರ ಬರ್ತಾ ಇರುವಂತಹ ಅಪರೂಪದ ಕ್ಷಣಕ್ಕೆ ಶ್ರೀ ಕ್ಷೇತ್ರ ಇದೀಗ ಸಾಕ್ಷಿ ಆಗ್ತಾ ಇದೆ. ಆ ವೈಭವ ಪೂರ್ಣ ಕ್ಷಣವನ್ನು ತಾವೆಲ್ಲರೂ ಕೂಡ ಈಗ ನೋಡ್ತಾ ಇದ್ದೀರಿ. ಆ ಅಪರೂಪದ ವೈಭವ ಪೂರ್ಣ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ನೇರ ಡ್ರೋನ್ ದೃಶ್ಯಾವಳಿಯ ಮೂಲಕ ಕ್ಷಣದ ಅಪ್ಡೇಟ್ಗಳನ್ನು ನಿಮಗೆ ಕಟ್ಟಿಕೊಡುವಂಥ ನಿಟ್ಟಿನಲ್ಲಿ, ಕ್ಷಣಕ್ಕೆ ನಿಮಗೆ ಕಟ್ಟಿಕೊಡುವಂಥ ನಿಟ್ಟಿನಲ್ಲಿ ಇದೀಗ ಒಂದು ಕಡೆಯಲ್ಲಿ ಶ್ರೀದೇವರು, ಮತ್ತೊಂದು ಕಡೆಯಲ್ಲಿ ಪಾತ್ರಿವರ್ಗದವರು ದೇವರ ಮುಂಭಾಗಕ್ಕೆ ಆಗಮಿಸಿದ್ದಾರೆ. ಆ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಪಾತ್ರಿವರ್ಗದವರು, ಬಲ್ನಾಡಿನ ಪಾತ್ರಿವರ್ಗದವರು ದೇವರ ಮುಂಭಾಗದಲ್ಲಿ ಹಾದು ಹೋಗ್ತಾ ಇರುವಂಥ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಈ ಅಪರೂಪದ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಇದು ಸಂಪೂರ್ಣವಾಗಿ ಕಾತುರತೆಯಿಂದ, ಸಹಸ್ರಾರು ಭಕ್ತರು ಕಾತುರತೆಯಿಂದ ಕಾಯ್ತಾ ಇದ್ದಂತಹ ಕ್ಷಣಕ್ಕೆ ಇದೀಗ ಈ ನೇರ ಪ್ರಸಾರ ಸಾಕ್ಷಿ ಆಗ್ತಾ ಇದೆ. ತಾವೀಗ ಎಲ್ಲರೂ ಕೂಡ ಕಾತುರತೆಯಿಂದ ಕಾಯ್ತಾ ಇದ್ದಂಥ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಇದೀಗ ಕೆಲವು ಕ್ಷಣಗಳಲ್ಲಿ ಮಹಾಮಹಿಮ ಮಹಾಲಿಂಗೇಶ್ವರ ಮತ್ತು ಉಳ್ಳಾಲ್ತಿ ತಾಯಿಯ ಭೇಟಿಯ ಅಪರೂಪದ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ವೈಭವ ಪೂರ್ಣ ದೃಶ್ಯಾವಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಇದೀಗ ಆ ವೈಭವ ಪೂರ್ಣ ದೃಶ್ಯಾವಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಆ ಎಲ್ಲ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಇದೀಗ ತಾವು ನೋಡ್ತಾ ಇರುವಂಥ ದೃಶ್ಯಾವಳಿ ತಾಯಿ ಉಳ್ಳಾಲ್ತಿ ಮತ್ತು ಮಹಾಮಹಿಮ ಮಹಾಲಿಂಗೇಶ್ವರನ ಭೇಟಿಯಾಗುವಂತಹ ಸಂದರ್ಭ, ಆ ಅಪರೂಪದ ಸಂದರ್ಭದ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ತಾವೀಗ ನೋಡ್ತಾ ಇರುವಂಥದ್ದು ದೇವಸ್ಥಾನದ ಒಳಭಾಗದ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ. ಆ ವೈಭವದ ಕ್ಷಣಗಳಿಗೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಆ ಅಪರೂಪದ ಕ್ಷಣಗಳನ್ನು ಕಟ್ಟಿಕೊಡುವಂಥ ನಿಟ್ಟಿನಲ್ಲಿ ಸುದ್ದಿ ಲೈವ್ ನಿರಂತರವಾದಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಇದೀಗ ತಾಯಿ ಉಳ್ಳಾಲ್ತಿ ಮತ್ತು ಮಹಾಮಹಿಮ ಮಹಾಲಿಂಗೇಶ್ವರನ ಭೇಟಿಯ ಅಪರೂಪದ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಇಷ್ಟು ಹೊತ್ತು, ಇವತ್ತು ಸಂಜೆಯಿಂದ ಇಷ್ಟು ಹೊತ್ತು ನಿರಂತರವಾಗಿ ಭಕ್ತರು ಕಾಯ್ತಾ ಇದ್ದಂತಹ ಆ ಒಂದು ಅಪರೂಪದ ಕ್ಷಣ ಇದೀಗ ಸಾಕಾರಗೊಳ್ತಾ ಇದೆ. ಆ ಸಾಕಾರಗೊಳ್ತಾ ಇರುವಂತಹ ಸಂದರ್ಭವನ್ನು ತಾವೀಗ ನೋಡ್ತಾ ಇದ್ದೀರಿ. ಅಪರೂಪದ ಕ್ಷಣ, ಇದೀಗ ಅಪರೂಪದ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಮಹಾಮಹಿಮ ಮಹಾಲಿಂಗೇಶ್ವರ ಮತ್ತು ತಾಯಿ ಉಳ್ಳಾಲ್ತಿಯವರು ಭೇಟಿಯಾಗುವಂತಹ ಅಪರೂಪದ ಕ್ಷಣಕ್ಕೆ ಇದೀಗ ತಾವು ಸಾಕ್ಷಿ ಆಗ್ತಾ ಇದ್ದೀರಿ. ಇದೀಗ ಒಂದು ಕಡೆಯಲ್ಲಿ ದಂಡಶಿಲಾಲನ್ನು ನೋಡ್ತಾ ಇದ್ದೀರಿ, ಮತ್ತೊಂದು ಕಡೆಯಲ್ಲಿ ದೇವರನ್ನು ನೋಡ್ತಾ ಇದ್ದೀರಿ. ಇದೀಗ ಇನ್ನೇನು ಕೆಲವು ಕ್ಷಣಗಳಲ್ಲಿ ದೇವರು ಮತ್ತು ಉಳ್ಳಾಲ್ತಿ ತಾಯಿ ಇಬ್ಬರೂ ಕೂಡ ಎದುರು ಬದುರಾಗಿ ಬಂದು ಅವರ ಭೇಟಿಯಾಗುವಂತಹ ಅಪರೂಪದ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ಈ ಅಪರೂಪದ ಕ್ಷಣವನ್ನು ಈಗ ಸುದ್ದಿ ನ್ಯೂಸ್ ಕಟ್ಟಿಕೊಡ್ತಾ ಇದೆ. ಬಹಳ ವಿಶೇಷವಾದಂತಹ ಕ್ಷಣಕ್ಕೆ ಸುದ್ದಿ ಲೈವ್ ಸಾಕ್ಷಿ ಆಗ್ತಾ ಇದೆ. ಪ್ರತಿ ಕ್ಷಣವನ್ನು ಕೂಡ ಅಪರೂಪದ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಇದು ಈ ದಿನದ ವಿಶೇಷ ಉಳ್ಳಾಲ್ತಿ ತಾಯಿ ಮತ್ತು ಮಹಾಮಹಿಮ ಮಹಾಲಿಂಗೇಶ್ವರನ ಭೇಟಿ, ನಡೆಯಲ್ಲಿ ಭೇಟಿಯಾಗುವುದು ಅನ್ನುವಂಥದ್ದು. ಆ ನಡೆಯಲ್ಲಿ ಈಗ ಭೇಟಿ ಆಗ್ತಾ ಇದೆ. ಇಬ್ಬರ ಭೇಟಿಯ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ಅಪರೂಪದ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ವರ್ಷಕ್ಕೊಂದು ಬಾರಿ ಸಿಗುವಂತಹ ಭಕ್ತಿ ಪ್ರಧಾನವಾದಂತಹ ದೃಶ್ಯ ಇದು, ಭಕ್ತಿಯ ದೃಶ್ಯ. ಈ ದೃಶ್ಯಕ್ಕಾಗಿ, ಈ ಭೇಟಿಯನ್ನು ನೋಡುವುದಕ್ಕಾಗಿ ಅದೆಷ್ಟೋ ಲಕ್ಷಾಂತರ ಭಕ್ತರು ಕಾತುರತೆಯಿಂದ ಕಾಯ್ತಾ ಇರುವಂಥ ಕ್ಷಣ ಇದೀಗ ಸಾಕಾರವಾಗ್ತಾ ಇದೆ. ಆ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ಇದೀಗ ಆ ಕ್ಷಣವನ್ನು ತಾವು ನೋಡ್ತಾ ಇದ್ದೀರಿ.
ಇದೀಗ ತಾವು ನೋಡ್ತಾ ಇದ್ದೀರಿ ಆ ವೈಭವದ ಕ್ಷಣ, ಅಪರೂಪದ ಕ್ಷಣ. ಡ್ರೋನ್ ದೃಶ್ಯಾವಳಿಯ ಮೂಲಕವೂ ಕೂಡ ಅಪರೂಪದ ಕ್ಷಣವನ್ನು ತಾವೀಗ ನೋಡ್ತಾ ಇದ್ದೀರಿ. ದೇವರು ಮತ್ತು ಉಳ್ಳಾಲ್ತಿ ತಾಯಿ ಭೇಟಿಯಾಗುವಂತಹ ಅಪರೂಪದ ಕ್ಷಣ. ಇದೀಗ ಮಹಾಮಹಿಮ ಮಹಾಲಿಂಗೇಶ್ವರ ಭೇಟಿಯಾಗಿ ಇದೀಗ ಮಹಾಮಹಿಮ ಮಹಾಲಿಂಗೇಶ್ವರ ಮತ್ತು ಉಳ್ಳಾಲ್ತಿ ತಾಯಿ ಭೇಟಿಯಾದಂತಹ ಅಪರೂಪದ ದೃಶ್ಯಾವಳಿಯನ್ನು ತಾವು ನೋಡಿದಿರಿ. ಇನ್ನು ಮುಂದಿನ ಧಾರ್ಮಿಕ ವಿಧಿವಿಧಾನಗಳು ನೇರ ಪ್ರಸಾರದ ಮೂಲಕ, ಸಂಪೂರ್ಣವಾದಂತಹ ಕ್ಷಣ ಕ್ಷಣದ ನೇರ ಪ್ರಸಾರದ ಮೂಲಕ ತಾವು ನೋಡಲಿಕ್ಕಿದ್ದೀರಿ.
ಬೋಪ ಎಲ್ಲ ಬರ್ತದೆ. ಗಂಧ ಆಯ್ತು. ಒಳ್ಳೆಯದು ಮಾರೆ ಭಾರತ ಕೀಲ ಆಯ್ತಾನೆ. ಅದ ಹೇಳಿ ಎಷ್ಟು ಆಯ್ತು ಮಾಡಿ ಮೂರು ದಾರಿ ರಾಮೆಡ್ತಲ್ಲ ಉಂಟಲ್ಲ ಅದು ನಾಲ್ಕು ಬರುತ್ತೆ ಪೂಜೆಗೆ ನಾಳೆ ಬರುತ್ತೆ ಏನು ದಾಮ್ ಒಳ್ಳೆಯದು ನಮ್ಮ ಮಾಮೂಲಿ ಉಂಟಲ್ಲ ಅಡಿಗೆ ನೋಡಿದ್ರಬಹುದು ಎಲ್ಲ ನ್ಯಾನ್ಸ್
ಗಂಟೆ ಏನಾಗುತ್ತೆ ಅರೋ ಸುರ್ಮಂತ್ ಭದ್ರಾಡು ರೆಡ್ ತೆಗೆದಾನೆ ಸುರ್ಮಂತ್ ನಾಲ್ಕು ಗಂಟೆ ಉಂಟ ಮುಂದಿನ ಅರಿತ್ತೆ ಅಡೆಯತ್ತೆ ಸಾಧಾರಣ ಮುಕ್ಕಲ ಒಂಜಿ ಮುಕ್ಕಲ ಒಂಜಿ ಮುಕ್ಕಲ್ ಕರಿಪುಂಡು ರೆಡ್ ಅಂಡ್ ಅಂದು ರಾತ್ರಿ ಒಳ್ಳೆ ಈ ವಿಡಿಯೋ ಶೂಟ್ ಆಗ್ಯಾನ ವಿಡಿಯೋ ಶೂಟ್ ಆಗ್ಯಾನ ಮತ್ತು ಫ್ರೀಲಾನ್ಸರ್ ಅದ ಶ್ರೀನಿವಾಸ ಒಂದು ಕೊಳಚೇರಿ ಮರಣಿ ಪ್ರೋಗ್ರಾಮ್ ಇರ್ತಾರೆ ಮೊದಲು ರಾಜೇಶ್ ಇಂಡಿಯಾ ಪ್ರೋಗ್ರಾಮ್ ಇತ್ತು ಡಿಗ್ರಿ ಮುಗಿಸಿದ್ ಏನು ಜೂನಿಯರ್ ದೇವಿ
ಒಂಜಿಗ ಒಂಜಿ ಓ ಒಂದೇನು ಹೋಯಿಂದ ತಂಗಿ ಜರ್ನಲಿಸ್ಟ್ ತಮ್ಮ ഞാനേ അതന്നെ ഫിനിഷാണ് പാർട്ട് ടൈം എന്തെങ്കിലും പാർട്ട് ടൈം കാപ്പുണ്ട് 4 അവിടെ ಎರಡು ಥರ ದಿಕ್ಕಿ ಜಾಗ್ರತೆ ಗೊತ್ತಾಗ್ಬಿಡ್ತಿ ಓಡಿಡುಲ್ಲಾರು
ಸರ್ ಹಾಂ ഞാൻ ഓടിച്ചല്ലേ ഇറക്കില്ലേ പാത്രം ಗ್ರೌಂಡ್
ವಯರ್ಲೆಸ್ ಆಫ್ ಆಗುತ್ತೆ ವಯರ್ಲೆಸ್ ಆಫ್ ಆಗುತ್ತೆ ಬ್ಯಾಟ್ರಿ ಖಾಲಿ ಆಗುತ್ತೆ
Bro.
Thank you.
ಶನಿವಾರ ಇದ್ದಾರೆ
विद्र्यवतो आनो दिवो बृहतः पर्वतादा सरस्वती यजता जन्तु यज्ञम् अवं देवे जुजुषाणा घृताचे शक्मान् नो वाचमुषते शृणोतु दुष्टो वाचो भूया सन्दुष्टो वाचस्पतये देविवाक् यद्वाचो मधुमत्तस्मिन्माधा स्वाहा सरस्वत्यै श्रीसरस्वत्यै नमः वेदसे सुनमामसो ममराति यतो निदहाति वेदः सनः परिषदति दुर्गाणि विश्वानावेव सिन्धुन्दुरितात्यग्निः तामग्निवर्णां तपसा ज्वलन्तीं वैरोचनीं कर्मफलेषु दुष्टाः दुर्गां देवीं शरणमहं प्रपद्ये सुतरसि तरसे नमः अग्ने त्वं पारयानव्यो अस्मान् स्वस्ति विरति दुर्गाणि विश्वाः ओश्च पृथ्वी बहुला न उर्वी भवातो कायतनयाय शय्योः विश्वानि नो दुर्गः जातवेदः सिन्धुन्न नावातुरितादिवर्षि अग्ने अत्रिवन्मनसा गृणानोऽस्माकं बोध्यविदातनूनाम् प्रधनाजितकुं सहमानमुग्रमग्निकुं भुवेम परमात् सदस्तात् सनः परिषदति दुर्गाणि विश्वाक्षामद्देवो अतिदुरितात्यग्निः रत्नोषिकमेभ्यो अध्वरेषु सनाच्च होतानव्यश्च सत्सि स्वाञ्चाग्ने तनुवं विप्रयस्वास्मभ्यं च सौभगमाय जस्व गोभिर्दुष्टमयुजो निषिक्तन्तमेन्द्रविष्णोरनुसञ्चरेम नाकस्य पृष्ठमपि संवसानो वैष्णवीन् लोकैहमादयन्ताम् आध्यायनाय विद्महे कन्याकुमारि धीमहि तन्नो दुर्गिः प्रचोदयात् रुद्राय रुद्रमन्यवपुतोतरिषवे नमः नमस्ते अस्तु धन्वने बाहुभ्यामुदते नमः या तरिषुः शिवतमा शिवं बभूवते धनुः शिवा शरव्या या तवतया नो रुद्रमृडया या ते रुद्रशिवा तनूरघोरा पापकाशिनी तया नस्तनुवा छन्दमया गिरिशन्ताभिचाकशी यामिषं गिरिशन्तहस्ते बिभर्षस्तवे शिवाङ्गिरित्रतां कुरु माहिगुंसे पुरुषं जगत् शिवेन वचसा त्वा गिरिशाच्छावदामसि यथा नः सर्वमिज्जगत यक्ष्मगुं सुमना असत् अध्यवोचदधिभक्ता प्रथमो दैव्योऽभिषक् अहेकश्च सर्वाञ्जम्भयन् सर्वाश्रयातु धान्यः असौ यस्ताम्रो अरुण उत भद्रः सुमङ्गलः ये जयमागुं रुद्रा अभितो दिक्षश्रिताः सहस्रशो वैशाखुं मेलयीमहे असौ यो वसर्पतिनीलग्रीवो विलोहितः उदैनं गोपा अदृशन्नदृशन्नुदहार्यः उदैनं विश्वा भूतानि स दृष्टो मृडयादिनः नमो अस्तु नीलग्रीवाय सहस्राक्षाय पीडुषे अथो ये अस्य सत्त्वानोऽहं तेभ्यो करं नमः प्रमुच्च धन्वनस्त्वमुभयोरात्रियोज्याम् याश्च ते हस्त इषवः पराता भगवो वप अवदत्यधनुस्त्वगुं सहस्राक्षशलेषु ते निषेव्य शुल्यानां मुखा शिवो नः सुमना भव विद्यन्तनुप्रवर्तिनो विशल्यो बाणवागुं मुदा अनेशन्नस्येषव आभुरस्य निषङ्गतिः याते हेतिर्मीडुष्णमहस्ते बभूव ते धनुः तयास्मात्
विश्वतस्त्वमयक्ष्मया परिभुजा नमस्ते अस्त्वायुधाय नाथताय विष्णवे उभाभ्यामुदते नमो बाहुभ्यां तव धन्वने परिते धन्वनो हेतिरस्मान् गृणक्तु विश्वतः अतो यहि श्रुतिस्तवारे अस्मन्निधेहितम् ब्रह्मवे नमः नमस्ते अस्तु भगवन् विश्वेश्वराय महादेवाय त्र्यम्बकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय सर्वेश्वराय सदाशिवाय शङ्कराय मृत्युञ्जयाय श्रीमन्महादेवाय नमः नमो हिरण्यवाहवे सेनान्ये दिशाञ्जवतये नमो नमो वृक्षेभ्यो हरिकेशेभ्यः पशूनां पतये नमो नमः सत्पिञ्जराय त्रिशेमते पदीनां पतये नमो नमो बभ्रुषाय विव्याधिनेन्नानां पतये नमो नमो हरिकेशायोपवीतिने नमो नमो रोहिताय स्तपतये वृक्षाणां पतये नमो नमो मन्त्रिणे वाणिजाय कक्षाणां पतये नमो नमो भुवन्तये वारिवस्कृताय औषधीनां पतये नमो नम उच्चैर्घोषाय क्रन्दयते वत्तीनां पतये नमो नमः कृष्णवीताय धावते सत्त्वनां पतये नमः सहमानाय निर्व्याधिनां व्याधिनीनां पतये नमो नमः प्रकुभाय निषङ्गिणे स्त्रेणानां पतये नमो नमो निषङ्गिण इषुधिमते तस्कराणां पतये नमो नमो पञ्चते परिपञ्चते स्थायूनां पतये नमो नमो निचेरवे परिचरायारण्यानां पतये नमो नमः श्रीकाविभ्यो निगागुं सद्भ्यो कृष्णतां पतये नमो नमो श्रियभ्यो नक्तञ्जरभ्यः प्रगृह्णानां पतये नमो नमः वृष्णीषिणे गिरिधराय कुरुन्द्राणां पतये नमो नमः इषुभ्यो धन्वाविभ्यश्च वो नमो नमः आतन्वानेभ्यः प्रजलानेभ्यश्च वो नमो नमः आयच्छद्भ्यो विसृजद्भ्यश्च वो नमो नमो स्यद्भ्यो विद्यद्भ्यश्च वो नमो नमः आसीनेभ्यश्च यानेभ्यश्च वो नमो नमः स्वपद्भ्यो जाग्रद्भ्यश्च वो नमो नमः त्रिशतद्भ्यो भावद्भ्यश्च वो नमो नमः सभाभ्यः सभापतिभ्यश्च वो नमो नमो अश्वेभ्यो अश्वपतिभ्यश्च वो नमः व्याधिनेभ्यो विविध्यन्तेभ्यश्च वो नमो भगेभ्यश्च वो नमो नमो कृत्सेभ्यो कृत्सपतिभ्यश्च वो नमो नमो भ्रातेभ्यो भ्रातपतिभ्यश्च वो नमो नमो गणेभ्यो गणपतिभ्यश्च वो नमो नमो विरूपेभ्यो विश्वरूपेभ्यश्च वो नमो नमो महद्भ्यः क्षुल्लकेभ्यश्च वो नमो नमो रथिभ्यो रथेभ्यश्च वो नमो नमो रथेभ्यो रथपतिभ्यश्च वो नमो नमः सेनाभ्यः सेनानिभ्यश्च वो नमो नमः क्षत्रभ्यः सङ्ग्रहेतृभ्यश्च वो नमो नमः तक्षभ्यो रथकारेभ्यश्च वो नमो नमः कुलालेभ्यः कर्मालेभ्यश्च वो नमो नमः कुञ्जिष्टेभ्यो निषादेभ्यश्च वो नमो नमः निषकृभ्यो धन्वकृभ्यश्च वो नमो नमो मृगयुभ्यश्वरिभ्यश्च वो नमो नमः श्वभ्यश्वपतिभ्यश्च वो नमः नमाय रुद्राय नमः शर्वाय नमः शुभतये नमो नीलग्रीवाय श्रीकण्ठाय नमः कपर्दिने च कृप्तकेशाय नमः सहस्राक्षाय च शतधन्वने च नमो गिरिशाय च शिविविष्टाय नमो मेरुष्टमाय येषुमते नमो ह्रस्वाय च वामनाय च नमो बृहते च वर्षीयसे च नमो
नमस्ते
मे प्रसवश्च मे प्रयतिश्च मे प्रसिद्धिश्च मे धीतिश्च मे क्रतुश्च मे स्वरश्च मे श्लोकश्च मे श्रावश्च मे श्रुतिश्च मे ज्योतिश्च मे सुवश्च मे प्राणश्च मे पानश्च मे व्यानश्च मे सुश्च मे चित्तञ्च महाभीतञ्च मे वाक्च मे मनश्च मे चक्षुश्च मे श्रोत्रञ्च मे चक्षुश्च मे बलञ्च महोजश्च मे सहश्च महायुश्च
सोमायै पितरो न वदन्तु ॐ शान्ति शान्ति शान्तिः पुरुषः सहस्राक्षः सहस्रपात् स्वभूमिं विश्वतो वृत्वा अत्यतिष्ठद्दशाङ्गुलम् पुरुष एवेदगुं सर्वम् यद्भूतं यच्च भव्यम् तत्त्वस्येषानः यदन्तेना विरोहति एतावानस्य महिमा अतोऽध्यायागश्च पूरुषः पादोऽस्य विश्वभूतानि त्रिपादस्यामृतं दिवि त्रिपादोऽर्थो दैपुरुषः पादोऽस्येह भवात् पुनः ततो विश्वं व्यक्रामत् शासनानशने अपि तस्मात् विराट जायत विराजो अधिपूरुषः प्रजातो अत्यरिच्यत पश्चात् भूमिमतो पुरः यत्पुरुषेण हविषा देवा यज्ञमतन्वत वसन्तो अस्यासीदाज्यम् ग्रीष्मयिद्मः शरद्धविः सप्तास्यासन् परिधयः सप्त समिधः कृताः देवा यज्ञं तन्वानाः अबद्धं पुरुषं पशुं यज्ञं हरेश प्रोक्षन् पुरुषं जातमकृतः तेन देवा अयजन्त साध्यार्षयश्च ये तस्मात् यज्ञात् सर्वभूतः संस्कृतं पृषदाज्यं पशोगस्तागश्चक्रे वायव्यान् आरण्यान् ग्राम्याश्च ये तस्मात्
ನೀನು ಇಲ್ಲಿಗ ಭಟ್ರನ ಮಾಡ್ಬೋದು ಅದು ಬಂದಿದೆ ಇನ್ನೊಂದು ಭಜನೆ ತಾಳ ಅಂತ ತಾಳ ಎಲ್ಲಿದ್ದೀರಿ ಭಾಳ ಮುಂದಿದ್ದರೆ ಅಲ್ಲಿಗೆ ತಗೊಂಡಾಗೋದು ಬಂತು
ಒಳ್ಳೆಯದು ದೇವಸ್ಥಾನ ಅಪ್ಪ ಮುಂದೆ ತಂಗಳಲ್ಲ. 2 ದಿನ 3 ದಿನ 4 ದಿನ 5 ದಿನ 6 ದಿನ 7 ದಿನ 8 ದಿನ 9 ದಿನ 10 ದಿನ 11 ದಿನ 12 ದಿನ 13 ದಿನ 14 ದಿನ 15 ದಿನ 16 ದಿನ 17 ದಿನ 18 ದಿನ 19 ದಿನ 20 ದಿನ 21 ದಿನ 22 ದಿನ 23 ದಿನ 24 ದಿನ 25 ದಿನ 26 ದಿನ 27 ದಿನ 28 ದಿನ 29 ದಿನ 30 ದಿನ 31 ದಿನ 32 ದಿನ 33 ದಿನ 34 ದಿನ 35 ದಿನ 36 ದಿನ 37 ದಿನ 38 ದಿನ 39 ದಿನ 40 ದಿನ 41 ದಿನ 42 ದಿನ 43 ದಿನ 44 ದಿನ 45 ದಿನ 46 ದಿನ 47 ದಿನ 48 ದಿನ 49 ದಿನ 50 ದಿನ 51 ದಿನ 52 ದಿನ 53 ದಿನ 54 ದಿನ 55 ದಿನ 56 ದಿನ 57 ದಿನ 58 ದಿನ 59 ದಿನ 60 ದಿನ 61 ದಿನ 62 ದಿನ 63 ದಿನ 64 ದಿನ 65 ದಿನ 66 ದಿನ 67 ದಿನ 68 ದಿನ 69 ದಿನ 70 ದಿನ 71 ದಿನ 72 ದಿನ 73 ದಿನ
صدق
ಬಂದ ಹೌದು ಒಂಜು ಇದ್ರ ಒಂಜು ಇದ್ದಾನ ಹಾಂ ಹಾಂ
ಡೆಕೋರೇಷನ್.
ആംഗിൾ നാട്ടിൽ ഏമണ്ട് ഇഷ്ടം ജാഗില ആംഗിൾ
बोली देवर ಏನು ಲೈವ್
ಪೂಜೆ ಮಾಡಿ ಮನೆಗೆ
Thank you.